ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಸರ್ವ ಪ್ರೇಕ್ಷಕ ಬಂಧುಗಳು ವೇದಿಕೆಯ ಮುಂಭಾಗದಲ್ಲಿ ಕುಳಿತುಕೊಂಡು ನಮ್ಮ ಜೊತೆ ಸಹಕಾರವನ್ನ ಕೊಡಬೇಕು ಅನ್ನುವ ಕೋರಿಕೆಯೊಂದಿಗೆ ಲಘು ಉಪಹಾರ ಸಿದ್ಧಗೊಂಡಿದೆ. ದಯವಿಟ್ಟು ಸ್ವೀಕರಿಸಿ.
ಅದೆಷ್ಟೋ ಜನ್ಮಗಳ ಪುಣ್ಯದ ಫಲವಾಗಿ ದೊರಕುವ ಮಾನವ ಜನ್ಮವನ್ನು ಸಾರ್ಥಕಪಡಿಸಬೇಕೆಂಬ ಬಯಕೆ ಎಲ್ಲರಿಗೂ ಇರುತ್ತದೆ. ತನಗೆ ಭಗವತ್ ಕೃಪೆಯಿಂದ ನೀಡಿದ ಶಕ್ತಿ ಸಾಮರ್ಥ್ಯಗಳನ್ನು ಇತರರ ಒಳಿತಿಗೆ ಬಳಸಿಕೊಳ್ಳಲು ಕಲಿತವರು ವಾಸ್ತವದಲ್ಲಿ ತಮ್ಮ ಬದುಕನ್ನು ಸಾರ್ಥಕಪಡಿಸುತ್ತಾರೆ. ಇಂತಹ ಸಾರ್ಥಕ ಬದುಕನ್ನು ಕಾಡುತ್ತಿರುವವರಲ್ಲಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದಯಾನಂದ್ ರೈ ಕೋರ್ಮಂಡರು ಕೂಡ ಒಬ್ಬರು. ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸುದೀರ್ಘ 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವ ದಯಾನಂದ್ ರೈ ಕೋರ್ಮಂಡರ ಗರಡಿಯಲ್ಲಿ ಪಳಗಿ ಮಿಂಚಿದ ಕ್ರೀಡಾ ಪ್ರತಿಭೆಗಳು ಅಸಂಖ್ಯಾತ. ಸ್ವತಃ ಕ್ರೀಡಾಪಟು, ಯೋಗಪಟು, ಚಿನ್ನದ ಪದಕವೀರ, ಶಿಕ್ಷಕ, ಯಕ್ಷಗಾನ ಕಲಾವಿದ, ಧಾರಾವಾಹಿ ನಟ, 600ಕ್ಕೂ ಅಧಿಕ ನಾಟಕ ಪ್ರದರ್ಶನಗಳಲ್ಲಿ ಮಿಂಚಿದ ಅಸಾಮಾನ್ಯ ಚೇತನ ದಯಾನಂದ್ ರೈ ಕೋರ್ಮಂಡ. ಪದ್ಮನಾಭ ರೈ ಕೋರ್ಮಂಡ ಮತ್ತು ಸುಶೀಲಾ ರೈ ಕೋರ್ಮಂಡ ದಂಪತಿ ಪುತ್ರನಾಗಿ 1962 ಮೇ 23ರಂದು ಜನಿಸಿರುವ ಇವರು ತನ್ನ ಹುಟ್ಟೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪಾರ ಬೆಟ್ಟಂಪಾಡಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಬರಡ್ಕ, ಮಿತ್ತೂರು, ಸುಳ್ಯ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಟ್ಟಂಪಾಡಿಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿ ಬೆಟ್ಟಂಪಾಡಿ ನವೋದಯ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುಳ್ಯ ಇಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು, ಪುತ್ತೂರು ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಬಿಎ ಪದವಿ ವ್ಯಾಸಂಗ ಮಾಡಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಬಿಪೆಟ್ ಉನ್ನತ ವ್ಯಾಸಂಗ ಪೂರೈಸಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದ ಅಂತರ್ ಕಾಲೇಜು ಸಾಫ್ಟ್ಬಾಲ್ ಪಂದ್ಯಾಟದಲ್ಲಿ ಚಿನ್ನದ ಪದಕ, ಕರ್ನಾಟಕ ರಾಜ್ಯ ಮೈಸೂರು ದಸರಾ ಖೋ-ಖೋ ಪಂದ್ಯಾಟದಲ್ಲಿ ಚಿನ್ನದ ಪದಕವನ್ನು ಪಡೆದು ವಿದ್ಯಾರ್ಥಿ ದೆಸೆಯಲ್ಲೇ ಸಾಧನೆಗೈದವರು. ಮಂಗಳೂರಿನ ಸಂತ ಅಲೋಷಿಯಸ್ ಪ್ರೌಢಶಾಲೆಯಲ್ಲಿ 11/8/1987ರಂದು ತನ್ನ ವೃತ್ತಿ ಜೀವನ ಆರಂಭಿಸಿದ ಇವರು 31/5/1999ರವರೆಗೆ 12 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅನೇಕ ಕ್ರೀಡಾಪಟುಗಳನ್ನು ಬೆಳೆಸಿದ್ದಾರೆ. 1/6/1999ರಂದು ನವೋದಯ ಪ್ರೌಢಶಾಲೆಯಲ್ಲಿ ಸೇವಾ ವರ್ಗಾವಣೆಗೊಂಡು ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ವೃತ್ತಿ ಮುಂದುವರೆಸಿ 23 ವರ್ಷಗಳ ಸುದೀರ್ಘ ಕ್ರೀಡಾ ತರಬೇತಿಯ ಕಾಲಘಟ್ಟದಲ್ಲಿ ನೂರಾರು ಕ್ರೀಡಾ ನಕ್ಷತ್ರಗಳನ್ನು ಬೆಳಗುವಂತೆ ಮಾಡಿದವರು. ಮುಂಜಾನೆ ಎದ್ದು ತನ್ನ ಯೋಗ ಕ್ರಿಯೆಗಳನ್ನು ಮುಗಿಸಿ ಒಂದಷ್ಟು ಹೊತ್ತು ಪತ್ನಿ, ಪುತ್ರಿ ಜೊತೆಗೆ ಬ್ಯಾಡ್ಮಿಂಟನ್ ಆಡಿ ಬೆಳಗ್ಗೆ 7:45ಕ್ಕೆ ನವೋದಯ ಕ್ರೀಡಾಂಗಣದಲ್ಲಿ ಹಾಜರಾಗುತ್ತಿದ್ದ ಇವರ ಕಾರ್ಯವೈಖರಿಗೆ ಎಲ್ಲರೂ ಸೆಲ್ಯೂಟ್ ಹೊಡೆಯಲೇಬೇಕು. ಇವರ ಗರಡಿಯಲ್ಲಿ ಪಳಗಿದ ಶಿಷ್ಯರು ಚಿನ್ನ, ಬೆಳ್ಳಿ, ಕಂಚಿನ ಪದಕ ಹೊಂದಿ ಶಾಲೆಗೆ, ಊರಿಗೆ ಕೀರ್ತಿ ತಂದಿರುವುದಲ್ಲದೆ ಅನೇಕರು ತನ್ನಂತೆ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಪೊಲೀಸ್ ಇಲಾಖೆಯಲ್ಲಿ, ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ, ವೈದ್ಯಕೀಯ ಕ್ಷೇತ್ರ, ಕಂಪನಿಗಳಲ್ಲಿ ಉನ್ನತ ಹುದ್ದೆ, ಗಲ್ಫ್ ರಾಷ್ಟ್ರಗಳಲ್ಲಿ ಉದ್ಯೋಗ ಹೀಗೆ 16 ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. 35 ವರ್ಷಗಳ ತನ್ನ ಸಾರ್ಥಕ ವೃತ್ತಿ ಜೀವನಕ್ಕೆ ವಿದಾಯ ಹೇಳಿ ಇದೇ ಮೇ 31ರಂದು ಸೇವೆಯಿಂದ ನಿವೃತ್ತಿ ಹೊಂದಿದ್ದಾರೆ. ಅಥ್ಲೆಟಿಕ್ಸ್, ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಗಳಲ್ಲಿ ರಾಜ್ಯ, ರಾಷ್ಟ್ರಮಟ್ಟದ ತೀರ್ಪುಗಾರ, ಕರ್ನಾಟಕ ತಂಡದ ವ್ಯವಸ್ಥಾಪಕನಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ತಾನು ಕೆಲಸ ಮಾಡುತ್ತಿದ್ದ ಶಾಲೆಗೆ ಬೇಕಾದ ಹಲವು ಸವಲತ್ತುಗಳನ್ನು ವಿವಿಧ ದಾನಿಗಳ ಮೂಲಕ ಒದಗಿಸಿಕೊಟ್ಟಿದ್ದಾರೆ. ದಣಿವರಿಯದ ಸದಾ ಸಕ್ರಿಯರಾಗಿರುವ ದಯಾನಂದ ರೈಗಳ ಸಾಧನೆಗೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ, ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ, ಪುತ್ತೂರು ತಾಲೂಕು ಜನಮೆಚ್ಚಿದ ಶಿಕ್ಷಕ ಪ್ರಶಸ್ತಿ, ಅಮೆಚೂರ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ನೀಡಿದ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಹೀಗೆ ನೂರಾರು ಪ್ರಶಸ್ತಿಗಳು ಅರ್ಹವಾಗಿಯೇ ಸಂದಿವೆ. ಲಯನ್ಸ್, ಜೆಸಿ, ರೋಟರಿ ಸೇರಿದಂತೆ 50ಕ್ಕೂ ಅಧಿಕ ಸಂಘ ಸಂಸ್ಥೆಗಳು ಗುರುತಿಸಿ ಸನ್ಮಾನಿಸಿ ಗೌರವಿಸಿವೆ. 1990ರಲ್ಲಿ ಕಂಡಿಗ ವೆಂಕಪ್ಪರೈ ಮತ್ತು ಅಕ್ಕಮ್ಮ ದಂಪತಿಯ ಪುತ್ರಿ ಚಿತ್ರಾ ಅವರನ್ನು ವಿವಾಹವಾಗಿ ಪುತ್ರಿ ಪೂಜಾ ಅವರೊಂದಿಗೆ ಸುಖಿ ಸಾಂಸಾರಿಕ ಜೀವನ ನಡೆಸುತ್ತಿರುವ ಇವರಿಗೆ ಇರ್ದೆ ಬೆಟ್ಟಂಪಾಡಿಯ ಸಮಸ್ತ ಅಭಿಮಾನಿ ವರ್ಗ ಸೇರಿಕೊಂಡು ಸಮರ್ಪಿಸುತ್ತಿರುವ ನಾಗರಿಕ ಸನ್ಮಾನವಿದು. ತಮಗಿದು ಪ್ರೀತಿಯ ಅರ್ಪಣೆ. ಚಿತ್ರಾ ಡಿ ರೈ, ದಯಾನಂದ ರೈ ಕೋರ್ಮಂಡರವರ ಧರ್ಮಪತ್ನಿ. ನಾವು ಅವರೊಟ್ಟಿಗೆ ಬೆಂಗಳೂರು ತನಕ ಹೋಗಿದ್ದೇವೆ ಫ್ಯಾಮಿಲಿ. ಈಗ ಕೊರೋನಾ ಬಂದ ನಂತರ ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲ, ಅಲ್ಲಿ ತನಕ ನಮಗೆ 32 ವರ್ಷದಲ್ಲಿ 2 ವರ್ಷ ಫ್ರೀ ಅಂತ ಹೇಳ್ಬೋದು. ಅಷ್ಟರ ತನಕ ಪ್ರತಿದಿನವೂ ಕೋಚಿಂಗಿಗೆ ಹೋಗೋದು. ಅವರ ಕೋಚಿಂಗಿಗೆ ನಾನು ಅವರನ್ನು ಒಂದು ದಿನವೂ ಲೇಟ್ ಮಾಡಿ ಕಳಿಸಲಿಲ್ಲ. ನನ್ನ ಯಾವುದೇ ಕಷ್ಟ, ಯಾವುದೇ ಕೆಲಸ ಇರಲಿ ಅವರಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೇನೆ ಇಷ್ಟರ ತನಕ. ಬೆಳಗ್ಗೆ 5ವರೆಗೆ ಎದ್ದು ಅವರ ಯೋಗ ಇಲ್ಲದೆ ಅವರು ಏನೂ ಮಾಡೋದಿಲ್ಲ.
ಇಷ್ಟು ಹೊತ್ತಿಗೆ ಹೋಗಬೇಕು ಅಂತ ಅವ್ರು ಮೊದಲು ಹೇಳ್ತಾರೆ, ಅದಕ್ಕೆ ರೆಡಿಯಾಗಿ ನಾನು ಮಾಡಿಕೊಡ್ತಾ ಇದ್ದೇನೆ. ನನ್ನಿಂದಾಗಿ 5 ನಿಮಿಷವೂ ಅವರಿಗೆ ಲೇಟ್ ಆಗಬಾರ್ದು, ನಾನು ಮಾಡಿಕೊಡಲೂ ಇಲ್ಲ. ನಮ್ಮ ಟೈಮ್ ಟೇಬಲ್ ಅಂದರೆ ಟೈಮ್ ಟೇಬಲ್, ಎಷ್ಟು ಟೈಮ್ ಅಂದರೆ ಅವರು ಅಷ್ಟು ಹೊತ್ತಿಗೆ ಹೇಳ್ಬೇಕಂದ್ರೆ ಅಷ್ಟೊತ್ತಿಗೆ ನಾನು ಎದ್ದು ರೆಡಿ ಮಾಡಿ ಕೊಡ್ತಾ ಇದ್ದೇನೆ. ಯಾವುದೇ ನಮಗೆ ಹೊರಡುವಾಗ ಭಿನ್ನಾಭಿಪ್ರಾಯಗಳಿಲ್ಲ. ಅವರು ಎಷ್ಟು ಲೇಟ್ ಬಂದರೂ ಒಮ್ಮೊಮ್ಮೆ ಜಗಳ ಮಾಡ್ತಿದ್ದೆ ಅಷ್ಟೇ ಹೊರತು ತುಂಬ ಲೇಟ್ ಆದರೆ ಇದು ಇಲ್ಲದಿದ್ದರೆ ಮಕ್ಕಳ ಸಾಧನೆ ಬಗ್ಗೆ ಅವರು ಮಕ್ಕಳನ್ನು ಕರ್ಕೊಂಡು ಹೋದರೆ ಅವರು ಎಷ್ಟು ಲೇಟ್ ಆದರೂ ಅದಕ್ಕೆ ನಾನು ಮತ್ತು ನನ್ನ ಮಗಳು ತುಂಬ ಸಪೋರ್ಟ್ ಮಾಡ್ತಾ ಇದ್ದೇವೆ. ಮಗಳ ಫ್ಯಾಮಿಲಿಗೆ ಅವರು ಟೈಮ್ ಕೊಟ್ಟದ್ದು ಬಹಳ ಕಡಿಮೆ. ಅಂದರೆ ನಾವು ಹೊರಗಡೆ ಎಂದೂ ಫ್ಯಾಮಿಲಿಯಾಗಿ ಹೊರಗಡೆ ಹೋಗಲೇ ಇಲ್ಲ 32 ವರ್ಷದಲ್ಲಿ. ಅಂಥ ಸಂದರ್ಭ ಬಂದರೆ ನಾನೇ ಹೋಗ್ತಿದ್ದೆ ಹೊರತು ಅವರು ಹೋಗೋದು ಕಡಿಮೆ. ಮಗಳೊಟ್ಟಿಗೆ ನಾನು ಬೆರೀತಿದ್ದೆ. ಅವರು ಮನೆಯಲ್ಲಿದ್ದರೆ ಮಗಳನ್ನು ತುಂಬ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾ ಇರ್ತಾರೆ, ಹೊರತು ಮನೆಯಲ್ಲೇನು ಸ್ಟ್ರಿಕ್ಟ್ ಇಲ್ಲ. ಬೇರೆಯವರಿಗಾಗಿ ಭಾಳಷ್ಟು ಶ್ರಮಿಸಿದ್ದಾರೆ. ಇನ್ನು ಅವರಿಗಾಗಿ, ಅವರ ಆರೋಗ್ಯಕ್ಕಾಗಿ, ಅವರ ಇದನ್ನು ನೋಡಿಕೊಳ್ಳಿಂದ ನಾವು ಮೊದಲಿಂದಲೂ ಅದನ್ನೇ ಹೇಳ್ತಾ ಇದ್ದೆ. ಇಷ್ಟರ ತನಕ ಮಾಡಿದ್ದೀರಿ, ಮಾಡುವಷ್ಟು ಮಾಡಿದ್ದೀರಿ. ಸಮಾಜ ಸೇವೆ ಆಗಿರ್ಬೋದು, ಮಕ್ಕಳಿಗೆ ಬೇಕಾಗಿರ್ಬೋದು. ಇನ್ನು ಅವರ ಆರೋಗ್ಯದ ಬಗ್ಗೆಯೂ ಸ್ವಲ್ಪ ಗಮನ ಕೊಡಿ. ಅವರು ಟೈಮ್ ಟೇಬಲಲ್ಲಿ ಎಷ್ಟು ಹೊತ್ತಿಗೆ ಹೋಗಬೇಕಂದ್ರೆ ಅದರಲ್ಲಿ ಊಟ ಮಾಡದೇ ಹೋಗ್ತಾರೆ. ಅಂದರೆ ಹೋಗಲೇಬೇಕಂದ್ರೆ ಹೋಗಲೇಬೇಕು. ಅದು ಬಿಟ್ಟು ಇನ್ನು ನನ್ನ ಮಗಳು ಹೇಳೋದು ಅದನ್ನೇ, ನೀವು ನಿಮಗಾಗಿ ಬದುಕಿ ಅಂತ. ಮೊಹಮ್ಮದ್ ಕುಕ್ಕುವಲ್ಲಿ. ದಯಾನಂದ ರೈ ಕೋರ್ಮಂಡಲ್ ಅವರು ಕೇವಲ ದೈಹಿಕ ಶಿಕ್ಷಣ ಮಾತ್ರವಲ್ಲ, ಅವರ ಸಮಾಜದಲ್ಲಿ ದಾರಿ ತಪ್ಪುವಂತಹ ವ್ಯಕ್ತಿಗಳನ್ನು ಗುರುತಿಸಿ ಅವರ ಸಂಬಂಧಿಕರನ್ನು ಕರೆಸಿ ಅವರನ್ನು ಸರಿದಾರಿಗೆ ತರುವಂತಹ ಕೆಲಸವನ್ನು ಮಾಡುವುದರಲ್ಲಿ ನಮ್ಮ ಸಮಾಜದಲ್ಲಿ ಅವರ ಮೊದಲಿಗರು ಅಂತ ನನ್ನ ಅಭಿಪ್ರಾಯ. ಶಿಕ್ಷಣದಲ್ಲಿ ವಂಚಿತರಾಗುವವರನ್ನು ಗುರುತಿಸಿ ಅವರಿಗೆ ಶಿಕ್ಷಣ ಕೊಡುವಂಥದ್ದು, ಸಮಾಜಕ್ಕೆ ಒಳಿತನ್ನು ಮಾಡುವಂತಹ ಉತ್ತಮವಾದ ಬೋಧನೆಯನ್ನು ಮಾಡುವಂಥದ್ದು, ಆ ಒಂದು ಉತ್ತಮ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಯಾಗಿದ್ದಾರೆ ದಯಾನಂದ ರೈ ಕೋರ್ಮಂಡ್ ಅವರು. ನಿಜವಾಗಿ ಅವರಿಗೆ ಒಂದು ರಾಷ್ಟ್ರ ಪ್ರಶಸ್ತಿ ಸಿಗಬೇಕಿತ್ತು. ಅವರ ಆಲೋಚನೆಗಳು, ಅವರ ಯೋಚನೆಗಳು, ಸಮಾಜದ ಬಗ್ಗೆ ಇರುವಂಥ ಕಾಳಜಿಗಳು ಇರುವಂಥ ಅಪರೂಪದ ವ್ಯಕ್ತಿಯಾಗಿದ್ದಾರೆ ದಯಾನಂದ ರೈ ಕೋರ್ಮಂಡ್ ಅವರು. ಅಂಥ ವ್ಯಕ್ತಿಯನ್ನು ಸಮಾಜ ಖಂಡಿತವಾಗಿ ಗುರುತಿಸಬೇಕು. ಅವರಿಗೆ ತಕ್ಕದಾದಂಥ ಒಂದು ಗೌರವ ಸಮಾಜದಲ್ಲಿ ಸಿಗುವಂತಾಗಬೇಕು ಎಂದು ನನ್ನ ಒಂದು ಅಭಿಪ್ರಾಯ. ನನ್ನ ಹೆಸರು ಪ್ರೇಮಲತಾ. ನಾನು ರಾಷ್ಟ್ರಮಟ್ಟದ ಕ್ರೀಡಾ ಪ್ರತಿಭೆ. ನಾನು ರಾಷ್ಟ್ರಮಟ್ಟದಲ್ಲಿ ಬೆಳ್ಳಿ ಪದಕವನ್ನು ಪಡೆದುಕೊಂಡಿದ್ದೇನೆ. ನಾನು ಒಂದು ಪ್ರಾಥಮಿಕ ಹಂತದಲ್ಲಿರುವಾಗ ಒಂದು ವಲಯ ಮಟ್ಟದ ಕ್ರೀಡಾಕೂಟ ನಡೆಯಿತು ನವೋದಯ ಪ್ರೌಢಶಾಲೆಯ ಕ್ರೀಡಾಂಗಣದಲ್ಲಿ. ಆ ಒಂದು ನನ್ನ ಕ್ರೀಡಾ ಸಾಧನೆಯನ್ನು ನೋಡಿ ದಯಾನಂದ ರೈ ಅವರು ನನಗೆ ತುಂಬ ಪ್ರೋತ್ಸಾಹವನ್ನು ನೀಡಿ ನಾನು ನವೋದಯ ಶಾಲೆಗೆ ಬರಬೇಕಂತೇಳಿ ನನ್ನ 3 ವರ್ಷ ಕೂಡ ಫೀಸನ್ನು ಕಟ್ಟಿ ಅವರು ಕಲಿಕೆಯಲ್ಲೂ ಕೂಡ ಒಂದು ಸಾಧನೆಯನ್ನು ಮಾಡಬೇಕಂತೇಳಿ ಅವರು ತುಂಬ ಶ್ರಮಪಟ್ಟರು. ಅವರ ಶ್ರಮದಿಂದಾಗಿ ಇವತ್ತು ನಾನೊಂದು ಬೆಳ್ಳಿ ಪದಕ ಪಡೆಯುವಂತಾಯಿತು ರಾಷ್ಟ್ರಮಟ್ಟದಲ್ಲಿ. ನವೋದಯ ಪ್ರೌಢಶಾಲೆ ಎನ್ನುವ ಒಂದು ಹೆಸರು ಉತ್ತಮ ಕೀರ್ತಿಯನ್ನು ತಂದಿತ್ತು ನಮ್ಮ ಶಾಲೆಗೆ. ಅದೇ ರೀತಿ 3 ವರ್ಷ ಕೂಡ ನಮಗೆ ಸಮಗ್ರ ಪ್ರಶಸ್ತಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಎಲ್ಲಿ ಹೋದರೂ ಕೂಡ ನವೋದಯ ಅಂತೇಳಿ ತುಂಬ ಹೆಸರು ಬಂತು. ನನ್ನ ಜೊತೆ ಇದ್ದಂಥ 3 ವರ್ಷದ ಬ್ಯಾಚ್ ಕೂಡ ಉತ್ತಮ. ಅವರು ಕೂಡ ಅಷ್ಟೇ ರಾಷ್ಟ್ರ ಮಟ್ಟಕ್ಕೆ ಹೋಗಿ ತುಂಬ ಹೆಸರನ್ನು ಪಡೆದುಕೊಂಡಿದ್ದಾರೆ. ಈಗ ದಯಾನಂದ ಸರನ್ನು ಹೇಳುವುದಂದರೆ ಅವರು ನಮಗೊಂದು ದ್ರೋಣರಿದ್ದಾಗೆ. ದ್ರೋಣಾಚಾರ್ಯರು ಯಾವ ರೀತಿ ಒಂದು ಗುರುಗಳಿಗೆ ಒಂದು ಪಾಠವನ್ನು ಹೇಳಿಕೊಡ್ತಿದ್ರು, ಅದೇ ರೀತಿ ನಮಗೆ ಆಗಾಗ ಬಂದು ನಮ್ಮನ್ನು ಮನವರಿಕೆ ಮಾಡಿಕೊಂಡು ನೀವು ಹೀಗೆ ಮಾಡಬೇಕು ಮಕ್ಕಳೇ, ಹೀಗೆ ಸಾಧನೆಯನ್ನು ಮಾಡಿಕೊಳ್ಬೇಕು, ಬೆಳಿಗ್ಗೆ ಸಂಜೆ 2 ಹೊತ್ತು ಕೂಡ ನಮಗೆ ಹಾರ್ಡ್ ವರ್ಕನ್ನು ನೀಡಿ ತುಂಬ ಶ್ರಮಪಟ್ಟರು. ಇನ್ನು ಅಂಥ ನಮಗೆ ಒಂದು ಪಿ ಟಿ ಮಾಸ್ಟರ್ ಆಗಿ ಎಲ್ಲಿಯೂ ಕೂಡ ಸಿಗಲಿಕ್ಕಿಲ್ಲ. ಆಗ HM ಆಗಿದ್ದಂಥ ತರಣಾಥ ಶೆಟ್ಟಿಯವರು ಕೂಡ ನಮಗೆ ತುಂಬ ಸಲಹೆ ಸೂಚನೆಗಳನ್ನು ಕೊಟ್ಟು ಆಗಾಗ ಮಾರ್ಗದರ್ಶನವನ್ನು ನೀಡ್ತಿದ್ರು. ಅವರು ತುಂಬ ಸಪೋರ್ಟ್ ಆಗಿದ್ದರು ನಮಗೆ. ನಮ್ಮನ್ನೊಂದು ಸ್ಪೋರ್ಟ್ಸ್ ಮೀಟಿಗೆ ಕರ್ಕೊಂಡು ಹೋಗೋದಾಗಲಿ, ನಾವು ಬರುವಾಗಲಿ ನಮಗೆ ತುಂಬ ಪ್ರೋತ್ಸಾಹವನ್ನು ನೀಡ್ತಾ ಇದ್ರು. ದಯಾನಂದ ರೈ ಅವರು ನಮಗೆ ಒಂದು ಸ್ಪೋರ್ಟ್ಸಿಗೆ ಹೋಗಬೇಕಾದ್ರೆ ಅದರಲ್ಲಿ ಕೆಲವು ನಮಗೆ ಈ ಸ್ಪೋರ್ಟ್ಸಿನ ಕೆಲವು ಐಟಮ್ಗಳು, ನಮಗೊಂದು ಸ್ಪೈಕ್ ಆಗಲಿ, ಶೂ ಆಗಲಿ, ಅದರ ಬಗ್ಗೆ ಎಲ್ಲ ಅವರ ಸ್ವಂತ ಕೈಯಿಂದಲೇ ಖರ್ಚು ಮಾಡಿಕೊಂಡು ಫಂಡ್ ಅಂತ ಮಾಡಿಕೊಂಡು ನಮಗೆ ತುಂಬ
ಫಂಡಿಂದಾಗಿ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಈಗ ಅವರ ಮನೆಯವರು ಕೂಡ ಅಷ್ಟೇ, ಅವರ ಮಿಸ್ಸಸ್ ಆಗಿರ್ಬೋದು, ಮಗಳಾಗಿರ್ಬೋದು, ತುಂಬ ಪ್ರೋತ್ಸಾಹವನ್ನು. ಎಲ್ಲರಿಗೂ ನಮಸ್ಕಾರ. ಪುಷ್ಪಾವತಿ ಎಸ್, ಮುಖ್ಯ ಶಿಕ್ಷಕರು, ನವೋದಯ ಪ್ರೌಢಶಾಲೆ ಬೆಟ್ಟಂಪಾಡಿ. ಶ್ರೀಯುತ ದಯಾನಂದ ರೈ ಸರ್ ಕೋರ್ಮಂಡ ಇವರು ನಮ್ಮ ಶಾಲೆಯ ಮಾತ್ರವಲ್ಲ ಎಲ್ಲರಿಗೂ ಅಚ್ಚುಮೆಚ್ಚಿನ ಒಬ್ಬ ದೈಹಿಕ ಶಿಕ್ಷಕರಾಗಿ ತುಂಬ ಕೀರ್ತಿಯನ್ನು ಪಡೆದವರು. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮಕ್ಕಳನ್ನು ತಯಾರುಗೊಳಿಸಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ, ಕ್ರೀಡಾ ಕ್ಷೇತ್ರದಲ್ಲಿ ನಮ್ಮ ಮಕ್ಕಳು ತುಂಬ ಮುಂದೆ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇವರೊಬ್ಬ ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕರಾಗಿದ್ದು ನಮ್ಮ ಸಂಸ್ಥೆಗೂ ಕೂಡ ಒಂದು ಒಳ್ಳೆಯ ಹೆಸರನ್ನು ತಂದಂತಹ ಒಬ್ಬ ಸಮರ್ಥ ಅಧ್ಯಾಪಕರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಕೇವಲ ಕ್ರೀಡಾ ಕ್ಷೇತ್ರ ಮಾತ್ರ ಅಲ್ಲ, ನಮ್ಮ ಶಾಲೆಯ ಒಂದು ರೀತಿ ಸರ್ವಾಂಗೀಣ ಪ್ರಗತಿಗೆ ಇವರು ಕಾರಣೀಭೂತರಾಗಿದ್ದಾರೆ ಅಂತ ಹೇಳಲಿಕ್ಕೂ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಮಕ್ಕಳಿಗೆ ಬೆಳಗ್ಗೆ ಬೇಗನೆ ಬಂದು ತರಬೇತಿಯನ್ನು ಕೊಟ್ಟು, ಆಮೇಲೆ ಸಾಯಂಕಾಲ ಸುಮಾರು 7 ಗಂಟೆಯವರೆಗೂ ಕೂಡ ಇವರು ತರಬೇತಿಯನ್ನು ನೀಡ್ತಾ ಮಕ್ಕಳನ್ನು ಒಳ್ಳೆಯ ಬೇರೆ ಬೇರೆ ಹುದ್ದೆಗಳಲ್ಲಿ ಮಿಂಚುವಂತೆ ಮಾಡಿದಂತಹ ಒಬ್ಬ ಸಮರ್ಥ ಅಧ್ಯಾಪಕರಿವರು. ನಮ್ಮ ಶಾಲೆಯಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಆ ಸಮಸ್ಯೆಗೆ ಥಟ್ಟನೆ ಅವರು ಸಮಸ್ಯೆಗಳ ಪರಿಹಾರಕ್ಕೆ ತುಂಬ ಶ್ರಮಿಸಿದ್ದಾರೆ. ಒಂದು ನೀರಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ನೀರಿನ ಸಮಸ್ಯೆಯನ್ನು ಈಡೇರಿಸಿದ್ದಾರೆ. ಹಾಗೆ ನಾನು ಮುಖ್ಯ ಶಿಕ್ಷಕಿಯಾಗಿ ಚಾರ್ಜ್ ತಗೊಂಡಂತಹ ಸಂದರ್ಭದಲ್ಲಿ ನನಗೆ ಧೈರ್ಯವನ್ನು ಹೇಳಿದಂತಹ ಒಬ್ಬ ಅಧ್ಯಾಪಕರು, ನನ್ನ ಒಬ್ಬರು ಅಣ್ಣ ಅಂತ ಹೇಳಲಿಕ್ಕೂ ನಾನು ಹೆಮ್ಮೆ ಪಟ್ಕೊಳ್ತಾ ಇದ್ದೇನೆ ಅವರ ಬಗ್ಗೆ. ಇವರ ಈ ಒಂದು ಕಾರ್ಯಕ್ಷೇತ್ರದಲ್ಲಿ ಎಲ್ಲ ಮಕ್ಕಳನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಎಲ್ಲ ಕ್ಷೇತ್ರಗಳ ಹುದ್ದೆ, ಅವರು ಕಲಿಸಿದಂತಹ ತರಬೇತಿ ಕೊಟ್ಟಂತಹ ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಿಂಚುತ್ತಾ ಇದ್ದಾರೆ. ಇವತ್ತು ಹಲವಾರು ಮಂದಿ ದೈಹಿಕ ಶಿಕ್ಷಕರಾಗಿ ನೇಮಕಗೊಂಡಿದ್ದಾರೆ, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಅವರಿಗೊಂದು ಉದ್ಯೋಗವನ್ನು, ಅವರ ಉದ್ಯೋಗಕ್ಕೆ ಪೂರಕವಾದಂತಹ ಮಾರ್ಗದರ್ಶನವನ್ನು ಅವರು ನೀಡಿದ್ದಾರೆ ಅಂತ ಹೇಳಲಿಕ್ಕೂ ನಾನು ಇಷ್ಟಪಡ್ತಾ ಇದ್ದೇನೆ. ಒಟ್ಟಿನಲ್ಲಿ ನಮ್ಮ ದೈಹಿಕ ಶಿಕ್ಷಕರ ಈ ನಿವೃತ್ತಿಯಿಂದಾಗಿ ನಮ್ಮ ಶಾಲೆಗೆ ಸ್ವಲ್ಪ ಮಟ್ಟಿನ, ತುಂಬ ಸ್ವಲ್ಪ ಅಂತ ಹೇಳಲಿಕ್ಕಿಲ್ಲ, ಹೆಚ್ಚಿನ ಮಟ್ಟದಲ್ಲಿ ನಮಗೊಂದು ನಷ್ಟವೇ ಅಂತ ನಾನು ಹೇಳ್ತಾ ಇದ್ದೇನೆ. ಅವರ ಸ್ಥಾನವನ್ನು ತುಂಬುವುದಕ್ಕೆ ಒಬ್ಬ ಸಮರ್ಥ ದೈಹಿಕ ಶಿಕ್ಷಕರು ನಮ್ಮ ಶಾಲೆಗೆ ಸೇರ್ಪಡೆಯಾಗಲಿ ಅಂತ ಒಂದು ಒಳ್ಳೆ ಹಾರೈಕೆ ಕೂಡ ನನ್ನದು. ಒಳ್ಳೆಯ ಸಮರ್ಥ ದೈಹಿಕ ಶಿಕ್ಷಕರು ದೊರೆಯುವಲ್ಲಿ ಅವರು ಕೂಡ ನಮಗೆ ಸಹಕಾರವನ್ನು ನೀಡಬೇಕು ಅಂತ ಸರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸರ್, ನಿಮಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾನು ಇವರ ಗುರುಗಳಾಗಿರುವಂತಹ ಶ್ರೀಯುತ ಎನ್ ಸಂಜೀವರಯ್ಯ ಅವರ ಮಾರ್ಗದರ್ಶನದಲ್ಲಿ ಇವರು ಮುಂದೆ ಬರಲಿಕ್ಕೆ ಅವರು ಕೂಡ ಸಹಕಾರಿಯಾಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸಿಕೊಳ್ತಾ ಸರ್, ನಿಮಗೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೈಹಿಕ ಶಿಕ್ಷಕನಾದವನಿಗೆ ಶಾಲೆಯಲ್ಲಿ ಮುಖ್ಯ ಅಧ್ಯಾಪಕನ ನಂತರದ 2ನೇ ಸ್ಥಾನ ಅವನಿಗೆ. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು ಅವನ ಕೈ ಕೆಳಗೆ ಬರ್ತಾರೆ. ಆದ್ದರಿಂದ ಶಾಲೆಯ ಶಿಸ್ತು ಮತ್ತು ಒಂದು ರೀತಿಯಲ್ಲಿ ಸಂಪರ್ಕ ಇದೆಲ್ಲ ಅವನ್ನು ಹೊಂದಿದಂತಹ ಒಬ್ಬ ವ್ಯಕ್ತಿ ಶಾಲೆಯ ದೈಹಿಕ ಶಿಕ್ಷಕ. ಅದನ್ನು ಪರಿಪೂರ್ಣವಾಗಿ ತುಂಬಿದಂತಹ ವ್ಯಕ್ತಿ ದಯಾನಂದರಿಗಳು. ಬಹುಶಃ ನಾನು ನಿವೃತ್ತನಾದಾಗ ಹೆಡ್ ಮಾಸ್ಟರ್ ಆಗಿದ್ದಂಥ ಕೋರ್ಮಂಡ ತಾರಣ್ಯ ಶೆಟ್ಟಿ ಹೇಳಿದ ಮಾತುಂಟು. ಅದು ಕೂಡ ಒಂದು ತುಳುವಿನಲ್ಲಿ. ಮಾವ ಹೋದಾಗ ನನಗೊಂದು ರೀತಿಯಲ್ಲಿ ಇನ್ನು ಮುಂದೆ ಏನು ಎಂಬಂತಹ ಒಂದು ಸಮಸ್ಯೆ ಬಂದಿತ್ತು. ಮಾವ ಹೋದ ಸ್ಥಾನವನ್ನು ನನ್ನ ಭಾವ ತುಂಬಲಿಕ್ಕೆ ಬಂದಿದ್ದಾನೆ. ಅದು ಬಹಳ ಸಂತೋಷವಾದಂಥ ವಿಷಯ ಅಂತ ತಾರಣ್ಯ ಶೆಟ್ಟಿ ಸಭೆಯಲ್ಲಿ ಹೇಳಿದ್ದಾರೆ. ಆದ್ದರಿಂದ ನನ್ನ ಸ್ಥಾನವನ್ನು ತುಂಬಿದಂತಹ, ಆಮೇಲೆ ನನ್ನ ಕಾಲದಲ್ಲಿ ಆರ್ಥಿಕವಾಗಿ ನಾವು ಬಹಳ ಬಡವರಾಗಿದ್ದೇವಾಯಿತು. ಈ ಸ್ಪೋರ್ಟ್ಸ್ಗಳಿಗೆಲ್ಲ ಅಥವಾ ಆಟೋಟಗಳಿಗೆ ಮಕ್ಕಳನ್ನು ಕರ್ಕೊಂಡು ಹೋಗಲಿಕ್ಕೆ ತುಂಬ
ಕಷ್ಟ ಆಗ್ತಿತ್ತು. ಆದರೂ ನನ್ನ ಕಾಲದಲ್ಲಿ ಸಾಮಾನ್ಯವಾಗಿ ಎಲ್ಲ ಕ್ರೀಡೆಗಳಲ್ಲಿಯೂ ಕಬಡ್ಡಿ, ಖೋ, ವಾಲಿಬಾಲ್, ಥ್ರೋಬಾಲ್, ಟೆನ್ನಿಕಾಯ್ಟ್, ಮುಂತಾದ ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಬಂದಿದ್ದೆವು. ಬಹುಶಃ ನಾವೆಲ್ಲ ಜಿಲ್ಲಾ ಮಟ್ಟದವರೆಗೆ ಮಾತ್ರ ಹೋಗಿದ್ದೇವಾಯಿತು. ಆದರೆ ನಮ್ಮ ದಯಾನಂದರಿಗಳು ಬಂದ ಮೇಲೆ ಆ ಜಿಲ್ಲಾ ಮಟ್ಟ ಅಲ್ಲ, ತಾಲೂಕು ಮಟ್ಟ ಅಲ್ಲ, ಜಿಲ್ಲಾ ಮಟ್ಟ ಅಲ್ಲ, ರಾಜ್ಯ ಮಟ್ಟ ಅಲ್ಲ, ರಾಷ್ಟ್ರ ಮಟ್ಟದವರೆಗೆ ನಮ್ಮ ಬೆಟ್ಟಂಬಾಡಿಯ ಕ್ರೀಡಾಪಟುಗಳು ಪ್ರಶಸ್ತಿಗಳನ್ನು ಪಡೆದಿದ್ದಾರೆಂಬ ವಿಷಯ ನಾನು ದಯಾನಂದರಿಯ ಗುರುವಾಗಿ ಅತ್ಯಂತ ಅಭಿಮಾನ ಪಡುತ್ತೇನೆ. ಅಂತಹ ದಯಾನಂದರಿಗಳು ನಿವೃತ್ತರಾಗಿದ್ದಾರೆ. ಇನ್ನು ಆ ಸ್ಥಾನವನ್ನು ನವೋದಯ ಶಾಲೆಯಲ್ಲಿ ಯಾರು ತುಂಬುತ್ತಾರೋ ಗೊತ್ತಿಲ್ಲ. ಒಬ್ಬ ಒಳ್ಳೆಯ ವ್ಯಕ್ತಿ ಬರಲಿ ಅಂತ ಆಶೆ ಮಾಡುತ್ತಾ, ದಯಾನಂದರಿಗಳ ನಿವೃತ್ತ ಜೀವನವು ಅತ್ಯಂತ ಸುಖಪ್ರದಾಯಕವಾಗಿ ಅವರಿಗೆ ಆರೋಗ್ಯ, ಆಯುಷ್ಯ, ಸಂಪತ್ತು ಎಲ್ಲ ಅದರೊಟ್ಟಿಗೆ ನೆಮ್ಮದಿಯನ್ನು ದೇವರು ದಯಪಾಲಿಸಲಿ. ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕ ದಯಾನಂದ ರೈ ಕೋರ್ಮಂಡರವರು ಮೊನ್ನೆ ಮೇ 31ರಂದು ತನ್ನ ವೃತ್ತಿಯಿಂದ ನಿವೃತ್ತಿಯಾದರು. ಬಹುಶಃ ದಯಾನಂದ ರೈ ಕೋರ್ಮಂಡರವರು ಮಂಗಳೂರಿನ ಅಲೋಸಿಯಸ್ನಲ್ಲಿ ಶಿಕ್ಷಕರಾಗಿ 13 ವರ್ಷಗಳ ಸೇವೆ ಸಲ್ಲಿಸಿ ತನ್ನ ತಾಯ್ನಾಡಿನ ಪ್ರೀತಿಯಿಂದ ಹಳ್ಳಿ ಪ್ರದೇಶಕ್ಕೆ ಬಂದು 24 ವರ್ಷಗಳ ಸೇವೆಯನ್ನು ನವೋದಯ ಪ್ರೌಢಶಾಲೆಯಲ್ಲಿ ಸೇವೆಯನ್ನು ಮಾಡಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದರು. ಒಬ್ಬ ಶಿಕ್ಷಕನಾಗಿ ಎಲ್ಲ ಸಮಾಜದ ಎಲ್ಲ ಸ್ತರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನು ಸಂಘಟಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದರು. ಬಹುಶಃ ಒಬ್ಬ ಶಿಕ್ಷಕ 4 ಗೋಡೆಯ ಮಧ್ಯೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡುವುದರ ಜೊತೆ ಇವರು ಊರಿನ ಎಲ್ಲ ಸಂಬಂಧಗಳನ್ನು ಉಳಿಸಿಕೊಂಡು ಎಲ್ಲ ಜನರ ಮತ್ತು ಜನಪ್ರತಿನಿಧಿಗಳ ವಿಶ್ವಾಸವನ್ನು ಗಳಿಸಿಕೊಂಡು ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ನಿಂತಿದ್ದಂತಹ ವ್ಯಕ್ತಿ. ಬಹುಶಃ ತನ್ನ ಅಧಿಕಾರದ ಕಾಲದಲ್ಲಿ ಹಲವಾರು ವಿದ್ಯಾರ್ಥಿಗಳನ್ನು ರಾಷ್ಟ್ರಮಟ್ಟಕ್ಕೆ ಸಂಘಟಿಸಿದಂತಹ ಒಬ್ಬ ವ್ಯಕ್ತಿ ತನ್ನ ಆಟೋಟಗಳಲ್ಲಿ ಖೋಖೋ ಇರಬಹುದು, ಕಬಡ್ಡಿ ಇರಬಹುದು, ಇನ್ನಿತರ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳನ್ನು ರಾಷ್ಟ್ರಮಟ್ಟಕ್ಕೆ ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡಿ ತನ್ನ ಸಂಬಳದ ಕೆಲವು ದುಡ್ಡನ್ನು ಈ ವಿದ್ಯಾರ್ಥಿಗಳ ಕೆಲವು ಚಟುವಟಿಕೆಗಳಿಗೆ ಅವರು ವ್ಯಯಿಸಿದಂತಹ ಒಬ್ಬ ವ್ಯಕ್ತಿ. ಬಹುಶಃ ಒಬ್ಬ ಸಮರ್ಥ ಒಬ್ಬ ಶಿಕ್ಷಕನಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ಸಮಾಜದ ಎಲ್ಲ ಬಂಧು ಭಗಿನಿಯರ ಜೊತೆ ಪ್ರೀತಿಯನ್ನು ಇಟ್ಟುಕೊಂಡು ಸಮಾಜದಲ್ಲಿ ನಡೆದಕ್ಕಂತಹ ಕ್ರೀಡಾಕೂಟ ಇರಬಹುದು, ಇನ್ನಿತರ ಕಾರ್ಯಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದರು. ಬಹುಶಃ ತುಳು ನಾಟಕ ರಂಗದಲ್ಲಿ ಅವರು ಅವಿಸ್ಮರಣೀಯವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿ ತುಳು ರಂಗ ಭೂಮಿಯಲ್ಲಿ ಒಬ್ಬ ಪಾತ್ರಧಾರಿಯಾಗಿ ಉತ್ತಮ ಸೇವೆಯನ್ನು ಸಲ್ಲಿಸಿದಂತಹ ವ್ಯಕ್ತಿ. ಹಾಗೆ ಎಲ್ಲರ ಕಷ್ಟ ಸುಖಗಳಲ್ಲಿ ಸ್ಪಂದಿಸಿಕೊಂಡು ಒಂದು ಮನೆಯಲ್ಲಿ ಬೇರೆ ಕೆಲಸ ಕಾರ್ಯಗಳಲ್ಲಿ ಮದುವೆ ಇರಬಹುದು, ಇನ್ನಿತರ ಸಭೆ ಸಮಾರಂಭಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿರತಕ್ಕಂತಹ ವ್ಯಕ್ತಿ. ನಾಡ್ದು 25ನೇ ತಾರೀಕಿಗೆ ಅವರ ಒಂದು ನಿವೃತ್ತಿಯ ಅಂಚಿನಲ್ಲಿದ್ದಂತಹ ಸಂದರ್ಭದಲ್ಲಿ ಅವರಿಗೊಂದು ನಾಗರಿಕ ಸನ್ಮಾನ ಮಾಡಬೇಕು ಎನ್ನುವಂತಹ ಕೆಲವು ಜನರಿಂದ ನಮಗೆ ಪ್ರತಿಕ್ರಿಯೆಗಳು ಬಂದವು. ಆ ಸಂದರ್ಭದಲ್ಲಿ ನಮಗೆ ಅದನ್ನು ಒಪ್ಪಿಸಿಕೊಂಡು ಹೋಗುವಂತಹ ಕೆಲಸ ಕಾರ್ಯ ಆಗಲಿಲ್ಲ. ನಾಡ್ದು ಜೂನ್ 25ರಂದು ನಮ್ಮ ಇರ್ದೆಬೆಟ್ಟಂಪಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ನಾಗರಿಕ ಸನ್ಮಾನವನ್ನು ಇಟ್ಟುಕೊಂಡಿದ್ದೇವೆ. ಶಾಸಕರ ನೇತೃತ್ವದಲ್ಲಿ ಈ ನಾಗರಿಕ ಸನ್ಮಾನ ಸಭೆ ಸಮಾರಂಭ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಊರಿನ ಎಲ್ಲ ಅವರ ಅಭಿಮಾನಿ ಬಂಧುಗಳು ಬಂದು ಆ ನಾಗರಿಕ ಸನ್ಮಾನವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತಾ ಸುದ್ದಿ ಮಾಧ್ಯಮದ ಮೂಲಕ ಈ ಒಂದು ವಿಚಾರವನ್ನು ತಮಗೆ ತಲುಪಿಸ್ತಾ ಇದ್ದೇವೆ. ತಮ್ಮ ಬಳಿ ಆಮಂತ್ರಣವನ್ನು ಕೊಡಲಿಕ್ಕೂ ನಾವು ಸಿದ್ಧರಿದ್ದೇವೆ. ಆಮಂತ್ರಣ ಸಿಗದಿದ್ದಂತಹ ಸಂದರ್ಭದಲ್ಲಿ ಇದೇ ಆಮಂತ್ರಣವೆಂದು ತಿಳಿದು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ನಮಸ್ತೆ. ಸುಂದರ ರೈ ಮಂದಾರ್ಯಾನೆ ನಮ್ಮ ಮಾಸ್ಟರ್ ದಯಾನಂದ ರೈಕಲ್ ಅವು ಎತ್ತೋ ವರ್ಷ ಒಂದು ಶಿಕ್ಷಕ ವೃತ್ತಿ ಮಲ್ತೊಂದು ಅವು ಎತ್ತೋ ಜೋಕುಲ್ನ ಭವಿಷ್ಯನು ರೂಪಿಸ ಒಂದು ಬಹುಶಃ ಕ್ರೀಡಾ ಕ್ಷೇತ್ರೋಡು ಒಂಜಾತ್ ಸಾಧನೆ ಮಲ್ಪರೆ ಕಾರಣೀಕರ್ತೆರಾಯಿನ ದಯಾನಂದ ರೈಕಲ್ ನಿವೃತ್ತಿ ಆತೇರು ನಿವೃತ್ತಿ ಯಾವೊಂದುಲ್ಲೇರು ಆರ್ನ ನಿವೃತ್ತಿ ಜೀವನಗೂ ಆರ್ನ ಒಂಜಿ ಆತ್ಮೀಯ ಬಂಧು ಅದು ಎನ್ನ ಶುಭ ಹಾರೈಕೆಲು ಬಹುಶಃ ದಯಾನಂದ ರೈಕಲ್ ಖಾಲಿ ಮಾಸ್ಟರ್ ಮಾತ್ರ ಆತು, ಖಾಲಿ ದೈಹಿಕ ಶಿಕ್ಷಕಿಯರು ಮಾತ್ರ ಆತು, ಸಾಂಸ್ಕೃತಿಕ ಕ್ಷೇತ್ರ ಮಸ್ತ್ ಪುದರ್ ಪಡೆಯಿನಾರು. ಬಹುಶಃ ಎನ್ನ ವಿಶ್ವಭಾರತಿ
ನಾಟಕ ಸಂಘ ಒಂಜಿ ಕುಂಬ್ರಡಿತ್ತಿನ ಆ ಪೊರ್ತುಡು ಎನ್ನ ಮಾತ ನಾಟಕಡ್ಲ ಒಂಜಿ ಪ್ರಧಾನ ಪಾತ್ರ ವಹಿಸೋನೆತ್ತ ಮುಖಾಂತರ ನಾಟಕ ಕ್ಷೇತ್ರಡ್ಲ ಆರ್ನ ಸಾಧನೆ ದಾದಂದು ತೋಜಾದು ಕೊಡ್ತಿನಾರು. ಅರೆಗೆ ಸುಂದರ್ ರೈ ಮಂದಾರನ ಪರವಾದ ಸಮಸ್ತ ತುಳು ರಂಗಭೂಮಿದ ಮಾತ ನಾಟಕ ಕಲಾವಿದರ್ನ ಪರವಾದ ದಯಾನಂದ ರೈಕ್ಲ ನಿವೃತ್ತಿ ಜೀವನ ಬಾರಿ ಪೊರ್ಲುಡಾವಡು ನನಲಾತ್ ಆರ್ನ ಜೀವನನು ಬಹುಶಃ ಜೋಕುಲ್ನ ಗ್ರೌಂಡ್ ಅಕ್ಲಿನ ರೆಡಿ ಮಲ್ಪಿನ ಮುಖಾಂತರ ನನ್ನಲ ಆರ್ನ ಸಪೋರ್ಟ್ ಆ ಜೋಕ್ಲೆಗೆ ಬೋಡು ಆಯ್ತ ಒಟ್ಟಿಗೂ ನಾಟಕ ಕ್ಷೇತ್ರಡಾವಡು ಸಿನಿಮಾ ಕ್ಷೇತ್ರಡಾವಡು ಆರ್ನ ನಿವೃತ್ತಿ ಜೀವನೋಡು ಆರ್ ಎಂಕಲ್ ಒಟ್ಟಿಗೂ ಸೇರನೋಡು ಆರ್ನ ಮಾರ್ಗದರ್ಶನೋಡು ಎಂಕಲ್ ಮಾತ ಬುಲೆತಿನಕ್ಲಿಗೆ ಆರ್ನ ಮಾರ್ಗದರ್ಶನ ನನ್ನಲಾತ್ ಎಂಕ್ಲಿಗೆ ಮಾತ ಬೋರ್ಡು ಪಂಡದು ದಯಾನಂದ ರೈಕ್ಲಿಗೆ ಸುಂದರ್ ರೈ ಮಂದಾರನ ಪರವಾದ ಶುಭ ಹಾರೈಕೆಲು ಸೊಲ್ಮೇಲೆ. ಅದೆಷ್ಟೋ ಜನ್ಮಗಳ ಪುಣ್ಯದ ಫಲವಾಗಿ ದೊರಕುವ ಮಾನವ ಜನ್ಮವನ್ನು ಸಾರ್ಥಕಪಡಿಸಬೇಕೆಂಬ ಬಯಕೆ ಎಲ್ಲರಿಗೂ ಇರುತ್ತದೆ. ತನಗೆ ಭಗವತ್ ಕೃಪೆಯಿಂದ ನೀಡಿದ ಶಕ್ತಿ ಸಾಮರ್ಥ್ಯಗಳನ್ನು ಇತರರ ಒಳಿತಿಗೆ ಬಳಸಿಕೊಳ್ಳಲು ಕಲಿತವರು ವಾಸ್ತವದಲ್ಲಿ ತಮ್ಮ ಬದುಕನ್ನು ಸಾರ್ಥಕಪಡಿಸುತ್ತಾರೆ. ಇಂತಹ ಸಾರ್ಥಕ ಬದುಕನ್ನು ಕಾಡುತ್ತಿರುವವರಲ್ಲಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದಯಾನಂದ ರೈ ಕೋರ್ಮಂಡರು ಕೂಡ ಒಬ್ಬರು. ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸುದೀರ್ಘ 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವ ದಯಾನಂದ ರೈ ಕೋರ್ಮಂಡರ ಗರಡಿಯಲ್ಲಿ ಪಳಗಿ ಮಿಂಚಿದ ಕ್ರೀಡಾ ಪ್ರತಿಭೆಗಳು ಅಸಂಖ್ಯಾತ. ಸ್ವತಃ ಕ್ರೀಡಾಪಟು, ಯೋಗಪಟು, ಚಿನ್ನದ ಪದಕವೀರ, ಶಿಕ್ಷಕ, ಯಕ್ಷಗಾನ ಕಲಾವಿದ, ಧಾರಾವಾಹಿ ನಟ, 600ಕ್ಕೂ ಅಧಿಕ ನಾಟಕ ಪ್ರದರ್ಶನಗಳಲ್ಲಿ ಮಿಂಚಿದ ಅಸಾಮಾನ್ಯ ಚೇತನ ದಯಾನಂದ ರೈ ಕೋರ್ಮಂಡ. ಪದ್ಮನಾಭ ರೈ ಕೋರ್ಮಂಡ ಮತ್ತು ಸುಶೀಲಾ ರೈ ಕೋರ್ಮಂಡ ದಂಪತಿ ಪುತ್ರನಾಗಿ 1962 ಮೇ 23ರಂದು ಜನಿಸಿರುವ ಇವರು ತನ್ನ ಹುಟ್ಟೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪಾರ ಬೆಟ್ಟಂಪಾಡಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಬರಡ್ಕ, ಮಿತ್ತೂರು, ಸುಳ್ಯ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಟ್ಟಂಪಾಡಿಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿ ಬೆಟ್ಟಂಪಾಡಿ ನವೋದಯ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುಳ್ಯ ಇಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು, ಪುತ್ತೂರು ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಬಿಎ ಪದವಿ ವ್ಯಾಸಂಗ ಮಾಡಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಬಿಪೆಟ್ ಉನ್ನತ ವ್ಯಾಸಂಗ ಪೂರೈಸಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದ ಅಂತರ್ ಕಾಲೇಜು ಸಾಫ್ಟ್ಬಾಲ್ ಪಂದ್ಯಾಟದಲ್ಲಿ ಚಿನ್ನದ ಪದಕ, ಕರ್ನಾಟಕ ರಾಜ್ಯ ಮೈಸೂರು ದಸರಾ ಖೋ-ಖೋ ಪಂದ್ಯಾಟದಲ್ಲಿ ಚಿನ್ನದ ಪದಕವನ್ನು ಪಡೆದು ವಿದ್ಯಾರ್ಥಿ ದೆಸೆಯಲ್ಲೇ ಸಾಧನೆಗೈದವರು. ಮಂಗಳೂರಿನ ಸಂತ ಅಲೋಷಿಯಸ್ ಪ್ರೌಢಶಾಲೆಯಲ್ಲಿ 11/8/1987ರಂದು ತನ್ನ ವೃತ್ತಿ ಜೀವನ ಆರಂಭಿಸಿದ ಇವರು 31/5/1999ರವರೆಗೆ 12 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅನೇಕ ಕ್ರೀಡಾಪಟುಗಳನ್ನು ಬೆಳೆಸಿದ್ದಾರೆ. 1/6/1999ರಂದು ನವೋದಯ ಪ್ರೌಢಶಾಲೆಯಲ್ಲಿ ಸೇವಾ ವರ್ಗಾವಣೆಗೊಂಡು ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ವೃತ್ತಿ ಮುಂದುವರೆಸಿ 23 ವರ್ಷಗಳ ಸುದೀರ್ಘ ಕ್ರೀಡಾ ತರಬೇತಿಯ ಕಾಲಘಟ್ಟದಲ್ಲಿ 100 ಕ್ರೀಡಾ ನಕ್ಷತ್ರಗಳನ್ನು ಬೆಳಗುವಂತೆ ಮಾಡಿದವರು. ಮುಂಜಾನೆ ಎದ್ದು ತನ್ನ ಯೋಗ ಕ್ರಿಯೆಗಳನ್ನು ಮುಗಿಸಿ ಒಂದಷ್ಟು ಹೊತ್ತು ಪತ್ನಿ, ಪುತ್ರಿ ಜೊತೆಗೆ ಬ್ಯಾಡ್ಮಿಂಟನ್ ಆಡಿ ಬೆಳಗ್ಗೆ 7:45ಕ್ಕೆ ನವೋದಯ ಕ್ರೀಡಾಂಗಣದಲ್ಲಿ ಹಾಜರಾಗುತ್ತಿದ್ದ ಇವರ ಕಾರ್ಯವೈಖರಿಗೆ ಎಲ್ಲರೂ ಸೆಲ್ಯೂಟ್ ಹೊಡೆಯಲೇಬೇಕು. ಇವರ ಗರಡಿಯಲ್ಲಿ ಪಳಗಿದ ಶಿಷ್ಯರು ಚಿನ್ನ, ಬೆಳ್ಳಿ, ಕಂಚಿನ ಪದಕ ಹೊಂದಿ ಶಾಲೆಗೆ, ಊರಿಗೆ ಕೀರ್ತಿ ತಂದಿರುವುದಲ್ಲದೆ ಅನೇಕರು ತನ್ನಂತೆ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಪೊಲೀಸ್ ಇಲಾಖೆಯಲ್ಲಿ, ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ, ವೈದ್ಯಕೀಯ ಕ್ಷೇತ್ರ, ಕಂಪನಿಗಳಲ್ಲಿ ಉನ್ನತ ಹುದ್ದೆ, ಗಲ್ಫ್ ರಾಷ್ಟ್ರಗಳಲ್ಲಿ ಉದ್ಯೋಗ ಹೀಗೆ 16 ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. 35 ವರ್ಷಗಳ ತನ್ನ ಸಾರ್ಥಕ ವೃತ್ತಿ ಜೀವನಕ್ಕೆ ವಿದಾಯ ಹೇಳಿ ಇದೇ ಮೇ 31ರಂದು ಸೇವೆಯಿಂದ ನಿವೃತ್ತಿ ಹೊಂದಿದ್ದಾರೆ. ಅಥ್ಲೆಟಿಕ್ಸ್, ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಗಳಲ್ಲಿ ರಾಜ್ಯ, ರಾಷ್ಟ್ರಮಟ್ಟದ ತೀರ್ಪುಗಾರ, ಕರ್ನಾಟಕ ತಂಡದ ವ್ಯವಸ್ಥಾಪಕನಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ತಾನು ಕೆಲಸ ಮಾಡುತ್ತಿದ್ದ ಶಾಲೆಗೆ ಬೇಕಾದ ಹಲವು ಸವಲತ್ತುಗಳನ್ನು ವಿವಿಧ ದಾನಿಗಳ ಮೂಲಕ ಒದಗಿಸಿಕೊಟ್ಟಿದ್ದಾರೆ. ದಣಿವರಿಯದ ಸದಾ ಸಕ್ರಿಯರಾಗಿರುವ ದಯಾನಂದ ರೈಗಳ ಸಾಧನೆಗೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ, ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ, ಪುತ್ತೂರು ತಾಲೂಕು ಜನಮೆಚ್ಚಿದ ಶಿಕ್ಷಕ ಪ್ರಶಸ್ತಿ, ಅಮೆಚೂರ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ನೀಡಿದ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಹೀಗೆ 100 ಪ್ರಶಸ್ತಿಗಳು ಅರ್ಹವಾಗಿಯೇ ಸಂದಿವೆ. ಲಯನ್ಸ್
ಜೆಸಿ, ರೋಟರಿ ಸೇರಿದಂತೆ 50ಕ್ಕೂ ಅಧಿಕ ಸಂಘ ಸಂಸ್ಥೆಗಳು ಗುರುತಿಸಿ ಸನ್ಮಾನಿಸಿ ಗೌರವಿಸಿವೆ. 1990ರಲ್ಲಿ ಕಂಡಿಗ ವೆಂಕಪ್ಪರೈ ಮತ್ತು ಅಕ್ಕಮ್ಮ ದಂಪತಿಯ ಪುತ್ರಿ ಚಿತ್ರಾ ಅವರನ್ನು ವಿವಾಹವಾಗಿ ಪುತ್ರಿ ಪೂಜಾ ಅವರೊಂದಿಗೆ ಸುಖಿ ಸಾಂಸಾರಿಕ ಜೀವನ ನಡೆಸುತ್ತಿರುವ ಇವರಿಗೆ ಇರ್ದೆ ಬೆಟ್ಟಂಪಾಡಿಯ ಸಮಸ್ತ ಅಭಿಮಾನಿ ವರ್ಗ ಸೇರಿಕೊಂಡು ಸಮರ್ಪಿಸುತ್ತಿರುವ ನಾಗರಿಕ ಸನ್ಮಾನವಿದು. ತಮಗಿದು ಪ್ರೀತಿಯ ಅರ್ಪಣೆ.
ಆದರಣೀಯರೇ, ಇನ್ನು 5 ನಿಮಿಷಗಳಲ್ಲಿ ಸನ್ಮಾನ್ಯ ಶಾಸಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಆ ನಿಟ್ಟಿನಲ್ಲಿ ಇಂದಿನ ಸಭಾ ಕಾರ್ಯಕ್ರಮದ ಸರ್ವ ಅತಿಥಿಗಳು ಕೂಡ ಪ್ರವೇಶ ದ್ವಾರದ ಬಳಿಗೆ ಬರಬೇಕು. ಚೆಂಡೆ ವಾದ್ಯಘೋಷಗಳೊಂದಿಗೆ ಶುದ್ಧ ದಯಾನಂದರೈ ಕೋರ್ಮಂಡ ಇವರನ್ನ ವೇದಿಕೆಗೆ ಕರೆತರುವ ಪುಟ್ಟ ಪ್ರಯತ್ನ ನಮ್ಮದು. ಆ ನಿಟ್ಟಿನಲ್ಲಿ ಇಂದಿನ ಸಮಾರಂಭದ ಎಲ್ಲ ಅತಿಥಿ ಗಣ್ಯರು ಪ್ರವೇಶ ದ್ವಾರದ ಬಳಿಗೆ ಬರುವಂತೆ ಕೋರಿಕೆ. ಆದರಣೀಯರೇ, ದಯಾಭಿಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಶುದ್ಧ ದಯಾನಂದರೈ ಕೋರ್ಮಂಡ ಇವರ ಅಭಿಮಾನಿ ಬಂಧುಗಳು ವೇದಿಕೆಯ ಮುಂಭಾಗದ ಆಸನದಲ್ಲಿ ಕುಳಿತುಕೊಳ್ಳಬೇಕು. ಮುಂದಿನ 5 ನಿಮಿಷಗಳಲ್ಲಿ ಈ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಆ ನಿಟ್ಟಿನಲ್ಲಿ ಸರ್ವರು ವೇದಿಕೆಯ ಮುಂಭಾಗದಲ್ಲಿ ಕುಳಿತುಕೊಂಡು ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ.
ಅದೆಷ್ಟೋ ಜನ್ಮಗಳ ಪುಣ್ಯದ ಫಲವಾಗಿ ದೊರಕುವ ಮಾನವ ಜನ್ಮವನ್ನು ಸಾರ್ಥಕಪಡಿಸಬೇಕೆಂಬ ಬಯಕೆ ಎಲ್ಲರಿಗೂ ಇರುತ್ತದೆ. ತನಗೆ ಭಗವತ್ ಕೃಪೆಯಿಂದ ನೀಡಿದ ಶಕ್ತಿ ಸಾಮರ್ಥ್ಯಗಳನ್ನು ಇತರರ ಒಳಿತಿಗೆ ಬಳಸಿಕೊಳ್ಳಲು ಕಲಿತವರು ವಾಸ್ತವದಲ್ಲಿ ತಮ್ಮ ಬದುಕನ್ನು ಸಾರ್ಥಕಪಡಿಸುತ್ತಾರೆ. ಇಂತಹ ಸಾರ್ಥಕ ಬದುಕನ್ನು ಕಾಡುತ್ತಿರುವವರಲ್ಲಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದಯಾನಂದ್ ರೈ ಕೋರ್ಮಂಡರು ಕೂಡ ಒಬ್ಬರು. ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸುದೀರ್ಘ 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವ ದಯಾನಂದ್ ರೈ ಕೋರ್ಮಂಡರ ಗರಡಿಯಲ್ಲಿ ಪಳಗಿ ಮಿಂಚಿದ ಕ್ರೀಡಾ ಪ್ರತಿಭೆಗಳು ಅಸಂಖ್ಯಾತ. ಸ್ವತಃ ಕ್ರೀಡಾಪಟು, ಯೋಗಪಟು, ಚಿನ್ನದ ಪದಕವೀರ, ಶಿಕ್ಷಕ, ಯಕ್ಷಗಾನ ಕಲಾವಿದ, ಧಾರಾವಾಹಿ ನಟ, 600ಕ್ಕೂ ಅಧಿಕ ನಾಟಕ ಪ್ರದರ್ಶನಗಳಲ್ಲಿ ಮಿಂಚಿದ ಅಸಾಮಾನ್ಯ ಚೇತನ ದಯಾನಂದ್ ರೈ ಕೋರ್ಮಂಡ. ಪದ್ಮನಾಭ ರೈ ಕೋರ್ಮಂಡ ಮತ್ತು ಸುಶೀಲಾ ರೈ ಕೋರ್ಮಂಡ ದಂಪತಿ ಪುತ್ರನಾಗಿ 1962ರ ಮೇ 23ರಂದು ಜನಿಸಿರುವ ಇವರು ತನ್ನ ಹುಟ್ಟೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪಾರ ಬೆಟ್ಟಂಪಾಡಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಬರಡ್ಕ, ಮಿತ್ತೂರು, ಸುಳ್ಯ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಟ್ಟಂಪಾಡಿಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿ ಬೆಟ್ಟಂಪಾಡಿ ನವೋದಯ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುಳ್ಯ ಇಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು, ಪುತ್ತೂರು ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಬಿಎ ಪದವಿ ವ್ಯಾಸಂಗ ಮಾಡಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಬಿಪೆಟ್ ಉನ್ನತ ವ್ಯಾಸಂಗ ಪೂರೈಸಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದ ಅಂತರ್ ಕಾಲೇಜು ಸಾಫ್ಟ್ಬಾಲ್ ಪಂದ್ಯಾಟದಲ್ಲಿ ಚಿನ್ನದ ಪದಕ, ಕರ್ನಾಟಕ ರಾಜ್ಯ ಮೈಸೂರು ದಸರಾ ಖೋ-ಖೋ ಪಂದ್ಯಾಟದಲ್ಲಿ ಚಿನ್ನದ ಪದಕವನ್ನು ಪಡೆದು ವಿದ್ಯಾರ್ಥಿ ದೆಸೆಯಲ್ಲೇ ಸಾಧನೆಗೈದವರು. ಮಂಗಳೂರಿನ ಸಂತ ಅಲೋಷಿಯಸ್ ಪ್ರೌಢಶಾಲೆಯಲ್ಲಿ 11/8/1987ರಂದು ತನ್ನ ವೃತ್ತಿ ಜೀವನ ಆರಂಭಿಸಿದ ಇವರು 31/5/1999ರವರೆಗೆ 12 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅನೇಕ ಕ್ರೀಡಾಪಟುಗಳನ್ನು ಬೆಳೆಸಿದ್ದಾರೆ. 1/6/1999ರಂದು ನವೋದಯ ಪ್ರೌಢಶಾಲೆಯಲ್ಲಿ ಸೇವಾ ವರ್ಗಾವಣೆಗೊಂಡು ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ವೃತ್ತಿ ಮುಂದುವರೆಸಿ 23 ವರ್ಷಗಳ ಸುದೀರ್ಘ ಕ್ರೀಡಾ ತರಬೇತಿಯ ಕಾಲಘಟ್ಟದಲ್ಲಿ 100 ಕ್ರೀಡಾ ನಕ್ಷತ್ರಗಳನ್ನು ಬೆಳಗುವಂತೆ ಮಾಡಿದವರು. ಮುಂಜಾನೆ ಎದ್ದು ತನ್ನ ಯೋಗ ಕ್ರಿಯೆಗಳನ್ನು ಮುಗಿಸಿ ಒಂದಷ್ಟು ಹೊತ್ತು ಪತ್ನಿ, ಪುತ್ರಿ ಜೊತೆಗೆ ಬ್ಯಾಡ್ಮಿಂಟನ್ ಆಡಿ ಬೆಳಗ್ಗೆ 7:45ಕ್ಕೆ ನವೋದಯ ಕ್ರೀಡಾಂಗಣದಲ್ಲಿ ಹಾಜರಾಗುತ್ತಿದ್ದ ಇವರ ಕಾರ್ಯವೈಖರಿಗೆ ಎಲ್ಲರೂ ಸೆಲ್ಯೂಟ್ ಹೊಡೆಯಲೇಬೇಕು. ಇವರ ಗರಡಿಯಲ್ಲಿ ಪಳಗಿದ ಶಿಷ್ಯರು ಚಿನ್ನ, ಬೆಳ್ಳಿ, ಕಂಚಿನ ಪದಕ ಹೊಂದಿ ಶಾಲೆಗೆ, ಊರಿಗೆ ಕೀರ್ತಿ ತಂದಿರುವುದಲ್ಲದೆ ಅನೇಕರು ತನ್ನಂತೆ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಪೊಲೀಸ್ ಇಲಾಖೆಯಲ್ಲಿ, ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ, ವೈದ್ಯಕೀಯ ಕ್ಷೇತ್ರ, ಕಂಪನಿಗಳಲ್ಲಿ ಉನ್ನತ ಹುದ್ದೆ, ಗಲ್ಫ್ ರಾಷ್ಟ್ರಗಳಲ್ಲಿ ಉದ್ಯೋಗ ಹೀಗೆ 10 ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. 35 ವರ್ಷಗಳ ತನ್ನ ಸಾರ್ಥಕ ವೃತ್ತಿ ಜೀವನಕ್ಕೆ ವಿದಾಯ ಹೇಳಿ ಇದೇ ಮೇ 31ರಂದು ಸೇವೆಯಿಂದ ನಿವೃತ್ತಿ ಹೊಂದಿದ್ದಾರೆ. ಅಥ್ಲೆಟಿಕ್ಸ್, ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಗಳಲ್ಲಿ ರಾಜ್ಯ, ರಾಷ್ಟ್ರಮಟ್ಟದ ತೀರ್ಪುಗಾರ, ಕರ್ನಾಟಕ ತಂಡದ ವ್ಯವಸ್ಥಾಪಕನಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ತಾನು ಕೆಲಸ ಮಾಡುತ್ತಿದ್ದ ಶಾಲೆಗೆ ಬೇಕಾದ ಹಲವು ಸವಲತ್ತುಗಳನ್ನು ವಿವಿಧ ದಾನಿಗಳ ಮೂಲಕ ಒದಗಿಸಿಕೊಟ್ಟಿದ್ದಾರೆ. ದಣಿವರಿಯದ ಸದಾ ಸಕ್ರಿಯರಾಗಿರುವ ದಯಾನಂದ ರೈಗಳ ಸಾಧನೆಗೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ, ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ, ಪುತ್ತೂರು ತಾಲೂಕು ಜನಮೆಚ್ಚಿದ ಶಿಕ್ಷಕ ಪ್ರಶಸ್ತಿ, ಅಮೆಚೂರ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ನೀಡಿದ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಹೀಗೆ 100 ಪ್ರಶಸ್ತಿಗಳು ಅರ್ಹವಾಗಿಯೇ ಸಂದಿವೆ. ಲಯನ್ಸ್, ಜೆಸಿ, ರೋಟರಿ ಸೇರಿದಂತೆ 50ಕ್ಕೂ ಅಧಿಕ ಸಂಘ ಸಂಸ್ಥೆಗಳು ಗುರುತಿಸಿ ಸನ್ಮಾನಿಸಿ ಗೌರವಿಸಿವೆ. 1990ರಲ್ಲಿ ಕಂಡಿಗ ವೆಂಕಪ್ಪರೈ ಮತ್ತು ಅಕ್ಕಮ್ಮ ದಂಪತಿಯ ಪುತ್ರಿ ಚಿತ್ರಾ ಅವರನ್ನು ವಿವಾಹವಾಗಿ ಪುತ್ರಿ ಪೂಜಾ ಅವರೊಂದಿಗೆ ಸುಖಿ ಸಾಂಸಾರಿಕ ಜೀವನ ನಡೆಸುತ್ತಿರುವ ಇವರಿಗೆ ಇರ್ದೆ ಬೆಟ್ಟಂಪಾಡಿಯ ಸಮಸ್ತ ಅಭಿಮಾನಿ ವರ್ಗ ಸೇರಿಕೊಂಡು ಸಮರ್ಪಿಸುತ್ತಿರುವ ನಾಗರಿಕ ಸನ್ಮಾನವಿದು. ತಮಗಿದು ಪ್ರೀತಿಯ ಅರ್ಪಣೆ.
ರಾಜ್ಯ ಪ್ರಶಸ್ತಿ ವಿಜೇತ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀ ದಯಾನಂದರೇ ಕೋರ್ಮಂಡ ಇವರಿಗೆ ನಾಗರಿಕ ಸನ್ಮಾನ ದಯಾಭಿಮಾನ ಕಾರ್ಯಕ್ರಮದ ಪ್ರಯುಕ್ತ ಇದೀಗ ಸನ್ಮಾನ್ಯ ಶಾಸಕರ ನೇತೃತ್ವದಲ್ಲಿ ಶ್ರೀಯುತ ಶಶಿಕುಮಾರ್ ರೈ ಮಾಲೂರು ಇವರ ಅಧ್ಯಕ್ಷತೆಯೊಂದಿಗೆ ಶ್ರೀಯುತ ದಯಾನಂದರೇ ಕೋರ್ಮಂಡ ಇವರನ್ನ ಚೆಂಡೆ ಮಾತ್ರದೋಷದೊಂದಿಗೆ ವೇದಿಕೆಗೆ ಕರೆತರುವ ಪುಟ್ಟ ಪ್ರಯತ್ನ ನಾಗರಿಕ ಸನ್ಮಾನ ಸಮಿತಿಯದ್ದು. ಅಗ್ರಣೀಯ ಪ್ರೇಕ್ಷಕ ಬಂಧುಗಳ ಚಪ್ಪಾಳೆಯೊಂದಿಗೆ ಶ್ರೀ ದಯಾನಂದರೇ ಕೋರ್ಮಂಡ ಇವರನ್ನ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ.
ನಾಗರಿಕ ಸನ್ಮಾನ. ಇದು ದಯಾಭಿಮಾನ. ಈ ಕಾರ್ಯಕ್ರಮದ ಜೊತೆಯಾಗಿದ್ದಾರೆ ಮಾನ್ಯ ಶಾಸಕರು. ಇದೀಗ ಶ್ರೀಯುತ ಸಂಜೀವ ಮಠಂದೂರು ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರ ಜೊತೆಯಾಗಿ ಶ್ರೀಯುತ ದಯಾನಂದ ರೈ ಇವರ ನಡಿಗೆ ದಯಾಭಿಮಾನದ ಕಡೆಗೆ. ಆಧುನಿಕರೇ, ರಾಜ್ಯ ಪ್ರಶಸ್ತಿ ವಿಜೇತ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಯುತ ದಯಾನಂದ ರೈ ಕೋರ್ಮಂಡ ಇವರು ವೃತ್ತಿ ಬದುಕಿನ 35 ವರ್ಷಗಳ ಸಾರ್ಥಕ ಬದುಕಿನ ನಿಸ್ವಾರ್ಥ ಸೇವೆಯಲ್ಲಿ ಒಬ್ಬ ದೈಹಿಕ ಶಿಕ್ಷಣ ತರಬೇತುದಾರನಾಗಿ, ರಾಜ್ಯ ಮಟ್ಟದ ತೀರ್ಪುಗಾರನಾಗಿ, ರಾಷ್ಟ್ರ ಮಟ್ಟದ ತೀರ್ಪುಗಾರನಾಗಿ, ಅಥ್ಲೆಟಿಕ್ಸ್ ತರಬೇತುದಾರ, ಯೋಗ ಶಿಕ್ಷಕ, ಕ್ರೀಡಾಪಟು ಆಯೋಜಕ, ಕ್ರೀಡಾಂಗಣದ ತಯಾರಕ, ಕ್ರೀಡಾಂಗಣದ ಆಯೋಜಕ, ನಾಟಕ ಕಲಾವಿದ, ನಿರ್ದೇಶಕ, ಶಿಸ್ತು ಪರಿಪಾಲಕ, ಶೈಕ್ಷಣಿಕ ಮಾರ್ಗದರ್ಶಕ, ಶೈಕ್ಷಣಿಕ ಉದಾರಿಯಾಗಿ, ಧಾರ್ಮಿಕ ಸೇವಾಕರ್ತನಾಗಿ, ಸಾಮಾಜಿಕ ಸೇವಕನಾಗಿ, ಸಮಾಜದ ಎಲ್ಲ ಆಯಾಮಗಳಲ್ಲಿ, ಸ್ತರಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡು ಬೆಟ್ಟಂಪಾಡಿಯ ನಾಗರಿಕರಿಂದ ಆಧುನಿಕ ದ್ರೋಣಾಚಾರ್ಯ ಎಂದು ಕರೆಸಿಕೊಂಡು ಇವತ್ತು ದಯಾಭಿಮಾನದ ಮೂಲಕ ಸನ್ಮಾನವನ್ನ ಸ್ವೀಕರಿಸುತ್ತಿದ್ದಾರೆ. ತೇನ ತೃಣಮಪಿ ನಾಚಲತೆ, ನಿನ್ನ ಅಪ್ಪಣೆ ಇಲ್ಲದೆ ಹುಲ್ಲು ಕಡ್ಡಿಯೂ ಅಲ್ಲಾಡದು ಅನ್ನುವ ದೈವ ಸತ್ಯವನ್ನ ಅರಿತು ಇದೀಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ಪ್ರಿಯದರ್ಶಿನಿ ಶಾಲಾ ವಿದ್ಯಾರ್ಥಿಗಳಿಂದ. महागणपतिं मनसा स्मरामि, महागणपतिं मनसा स्मरामि, वसिष्ठवामदेवादिवन्दित महागणपतिं, महादेवसुतं महादेवसुतं गुरुगुहनुतं, महादेवसुतं गुरुगुहनुतं, मारकोटि प्रकाशं शान्तं, महाकाव्यनाटकादिप्रियं, महाकाव्यनाटकादिप्रियं, मूषिकवाहनमोदकप्रियं, महागणपतिं मनसा स्मरामि, वसिष्ठवामदेवादिवन्दित महागणपतिं. ಕೃತಜ್ಞತೆಗಳು, ಸ್ವಾಗತ ಎಂಬ ಭಾವನನ್ನದು ಇಲ್ಲಿ ಸಂತಸವಿದೆ, ಸಂಭ್ರಮವಿದೆ, ಸ್ಫುರದ್ರೂಪಿತನವಿದೆ. ಇಂತಹ ಪರಿಶುದ್ಧ ಹೃದಯದ ನಮ್ಮ ನಿಮ್ಮ ಮಧುರ ಬಾಂಧವ್ಯವನ್ನ ಒಗ್ಗೂಡಿಸುವ ನವಿರಾದ ಭಾವವೇ ಸ್ವಾಗತ. ಇದೀಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನ ಸ್ವಾಗತಿಸಲಿದ್ದಾರೆ ಶ್ರೀಯುತ ಶಶಿಕುಮಾರ್ ರೈ, ವಾಲ್ಯೂಮ್ 2 ನಿರ್ದೇಶಕರು, ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇವರು. ಕ್ಷೇತ್ರಾಧಿಪತಿಯಾದ
ಶ್ರೀ ಮಹಾಲಿಂಗೇಶ್ವರ ದೇವರು ಮತ್ತು ಶ್ರೀ ವಿಷ್ಣುಮೂರ್ತಿ ದೇವರ ಅನುಗ್ರಹವನ್ನು ಬೇಡಿಕೊಳ್ಳುತ್ತಾ ಎಲ್ಲರಲ್ಲಿ ಪ್ರಪ್ರಥಮವಾಗಿ ಕ್ಷಮೆಯನ್ನ ಯಾಚಿಸುತ್ತಾ ಸುಮಾರು 1.25 ಗಂಟೆ ಕಳೆದು ಹೋಗಿದೆ. ಶಾಸಕರ ಅನ್ಯ ಕಾರ್ಯಕ್ರಮ ನಿಮಿತ್ತ ಈ ಕಾರ್ಯಕ್ರಮ ಆರಂಭವಾಗುವಂತಹ ಸಂದರ್ಭ ಸ್ವಲ್ಪ ತಡ ಆಗಿದೆ. ಎಲ್ಲರಲ್ಲಿ ಕ್ಷಮೆಯನ್ನ ಯಾಚಿಸುತ್ತಾ ದಯಾಭಿಮಾನ ಕಾರ್ಯಕ್ರಮವನ್ನ ಸಂಘಟಿಸಬೇಕು ಎನ್ನುವಂತಹ ಎಲ್ಲರ ಆಸೆ ಇತ್ತು. ಬಹುಶಃ ರಾಜ್ಯ ಪ್ರಶಸ್ತಿ ವಿಜೇತ ದೈಹಿಕ ಶಿಕ್ಷಕರಾದ ದಯಾನಂದ ರೈ ಕೋರ್ಮಂಡರವರು ಒಬ್ಬ ಶಿಕ್ಷಕರಾಗದೆ ಎಲ್ಲ ಜನರ ನಾಡಿ ಮಿಡಿತದಲ್ಲಿ 4 ಗೋಡೆಯ ಮಧ್ಯವನ್ನ ಬಿಟ್ಟು ಇಡೀ ಇರ್ದಬೆಟ್ಟಂಪಾಡಿ ಪುತ್ತೂರು ತಾಲೂಕಿನ ಎಲ್ಲ ಪರಿಸರದಲ್ಲಿ ಜನಾಭಿಮಾನಿಗಳಿಂದ ಒಬ್ಬ ಉತ್ತಮ ಶಿಕ್ಷಕ ಎನ್ನುವಂತಹ ಮಾತನ್ನ ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ಅಂದಿನ ರಾಜ್ಯ ಸರ್ಕಾರ ರಾಜ್ಯ ಪ್ರಶಸ್ತಿಯನ್ನ ಘೋಷಿಸಿದಂತಹ ಸಂದರ್ಭ. ಬಹುಶಃ ಅವರು ಮಂಗಳೂರಿನ ಹೃದಯ ಭಾಗದಲ್ಲಿರತಕ್ಕಂತಹ ಸಂತ ಅಲೋಸಿಯಸ್ನಲ್ಲಿ 10 ವರ್ಷಗಳ ಕಾಲ ಶಿಕ್ಷಕರಾಗಿ ಮಂಗಳೂರಿನ ಎಲ್ಲ ಜನರಿಂದ ಪ್ರೇರಣೆಯನ್ನ ಪಡೆದು ಎಲ್ಲರ ಜನಮೆಚ್ಚಿದ ಶಿಕ್ಷಕರಾಗಿದ್ದರು. ಆ ಸಂದರ್ಭದಲ್ಲಿ ನಮ್ಮೆಲ್ಲರ ಗುರುಗಳಾದ ಎನ್ ಸಂಜೀವರಯ್ಯವರು ಇಲ್ಲಿ ಬೆಟ್ಟಂಪಾಡಿಯಲ್ಲಿ ನಿವೃತ್ತರಾಗುವಂತಹ ಸಂದರ್ಭದಲ್ಲಿ ತಣ್ಣೂರಿನಲ್ಲಿ ಸೇವೆಯನ್ನ ಸಲ್ಲಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ 12 ವರ್ಷಗಳ ಪೇಟೆ ವಾಸವನ್ನ ಬಿಟ್ಟು ಹಳ್ಳಿಗೆ ಬಂದು ನವೋದಯ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಎಲ್ಲರ ಪ್ರೀತಿ ವಿಶ್ವಾಸವನ್ನ ಗಳಿಸುವಂತಹ ಕೆಲಸ ಕಾರ್ಯಗಳನ್ನ ಮಾಡಿದರು. ಬಹುಶಃ ಎಲ್ಲರ ಈ ಊರಿನ ಜನರ ಆರೋಗ್ಯ ಉತ್ತಮ ರೀತಿಯಲ್ಲಿ ಇರಬೇಕು ಎನ್ನುವಂತಹ ದೃಷ್ಟಿಯಿಂದ ಊರಿನ ಅಲ್ಲಲ್ಲಿ ಯೋಗ ಶಿಕ್ಷಣವನ್ನ ಶಿಕ್ಷಕರಾಗಿ ಊರಿನ ಈ ಕೃಷಿ ಪತ್ತಿನ ಸಹಕಾರಿ ಸಂಘ ಇರಬಹುದು, ಇನ್ನಿತರ ಸಂಘಗಳಲ್ಲಿ ತನ್ನ ಯೋಗವನ್ನ ಇಲ್ಲಿನ ಊರಿನ ಜನರಿಗೆ ಕಲಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದರು. ಬಹುಶಃ ಆಡುಮುಟ್ಟದ ಸೊಪ್ಪಿಲ್ಲ, ದಯಾನಂದರೈ ಕಾರ್ಯಾಚರಿಸಿದಂತಹ ವ್ಯವಸ್ಥೆಗಳಿಲ್ಲ. ಯೋಗದ ಮೂಲಕ ಜನರನ್ನ ಪ್ರೇರೇಪಿಸುವಂತಹ ಸಂದರ್ಭದಲ್ಲಿ ಕ್ರೀಡಾಕೂಟವನ್ನು ಸಂಘಟಿಸುವಂತಹ ಕೆಲಸ ಕಾರ್ಯಗಳು 8 ವರ್ಷಗಳ ಹಿಂದೆ ನಾವು ಸಹಕಾರಿ ವ್ಯವಸ್ಥೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಸುಮಾರು 15,000 ಜನರನ್ನ ನವೋದಯ ಮತ್ತು ತಾಲೂಕಿನ ಎಲ್ಲ ಸಹಕಾರಿಗಳನ್ನು ಸೇರಿಸಿಕೊಂಡು ಒಂದು ಕ್ರೀಡಾಕೂಟವನ್ನು ಸಂಘಟಿಸಿದೆವು. ಅಧ್ಯಕ್ಷರದು ಭಾರಿ ಚಂದ ಆಗ್ಬೇಕು ಎನ್ನುವಂತಹ ವ್ಯವಸ್ಥೆಯನ್ನು ಹೇಳಿದರು. ಆವಾಗ ನಾನು ದಯಾನಂದರೈಗಳನ್ನ ಕರೆದು ಅದರ ಜವಾಬ್ದಾರಿಯನ್ನ ಅವರ ಕೊರಳಿಗೆ ಹಾಕುವಂತಹ ಸಂದರ್ಭ. ಬಹುಶಃ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಯಾವ ರೀತಿ ಆಗ್ಬೇಕಿತ್ತ ಅದಕ್ಕಿಂತಲೂ ಒಂದು ಹಂತದಲ್ಲಿ ಆ ಸಿಂಥೆಟಿಕ್ ಟ್ರ್ಯಾಕ್ನ ಮೂಲಕ ಪೇಂಟ್ ಹೊಡೆದು ಆ ಒಂದು ದೀಪ ಉರಿಸುವಂತಹ ಸಂದರ್ಭ. ಜೂನಿಯರ್ ಕಾಲೇಜಿನ ಸಭಾಭವನದಿಂದ ರಾಮಕೃಷ್ಣ ಕಾಲೇಜಿನ ಗ್ರೌಂಡಿನಲ್ಲಿ ಆ ದೀಪ ಉರಿಯುವಂತ, ಇಲ್ಲಿ ಗುಂಡಿ ಒತ್ತಿದ ತಕ್ಷಣ ಅಲ್ಲಿ ದೀಪ ಉರಿಯುವಂತಹ ಸಂದರ್ಭ. ಅಂತಹ ವ್ಯವಸ್ಥೆಯನ್ನ ಪ್ರೇಮನಾಥ್ ಶೆಟ್ಟಿ ಅವರೊಂದಿಗೆ ಅವರು ಕೈ ಜೋಡಿಸಿಕೊಂಡು ಆ ಕಾರ್ಯಕ್ರಮವನ್ನು ಸಂಘಟಿಸಿದರು. ಆ ಕಾರ್ಯಕ್ರಮದ ನಂತರ ಎಲ್ಲ ಕಾರ್ಯಕ್ರಮವನ್ನು ಸಂಘಟಿಸಬೇಕಿದ್ರೆ ಪುತ್ತೂರು ತಾಲೂಕಿನ ವ್ಯವಸ್ಥೆಯಲ್ಲಿ ದಯಾನಂದರೈಯವರಿಗೆ ನಾಯಕತ್ವವನ್ನು ನೀಡುವಂತಹ ವ್ಯವಸ್ಥೆಗಳಾದವು. ಆ ಮೂಲಕ ಎಲ್ಲರ ಪ್ರೀತಿ ವಿಶ್ವಾಸವನ್ನ ಗಳಿಸಿಕೊಂಡು ಇವತ್ತಿನ ತನಕ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ತನ್ನ ಶಿಕ್ಷಕ ವೃತ್ತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಜನರ ಪ್ರೀತಿ ವಿಶ್ವಾಸವನ್ನ ಉಳಿಸಿದಂತಹ ಒಬ್ಬ ವ್ಯಕ್ತಿ. ರಂಗ ನಟರಾಗಿ ಸಿನಿಮಾಗಳಲ್ಲಿ ಮತ್ತು ನಾಟಕ ವ್ಯವಸ್ಥೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ನಾಯಕನಾಗಿ ಪಾತ್ರವನ್ನು ವಹಿಸಿಕೊಂಡು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿರುವಂತಹ ದಯಾನಂದರೈಯವರು ಮೊನ್ನೆಯ ದಿವಸ ಜೂನ್ 31ರಂದು ವೃತ್ತಿಯಿಂದ ನಿವೃತ್ತಿಯಾದರು. ಆದರೆ ಪ್ರವೃತ್ತಿಯಲ್ಲಿ ಶಿಕ್ಷಕನಾಗಿ ಇನ್ನು ಮುಂದೆಯೂ ಅವರು ಎಲ್ಲ ಜನರ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ತಾರೆ ಎನ್ನುವಂತಹ ವಿಶ್ವಾಸದೊಂದಿಗೆ ಎಲ್ಲರೂ ಊರಿನ ಜನರು ಅವರಿಗೆ ಅಭಿಮಾನದ ನಾಗರಿಕ ಸನ್ಮಾನವನ್ನ ಮಾಡಬೇಕು ಎನ್ನುವಂತಹ ಒಂದು ವಿಚಾರವನ್ನ ತಿಳಿಸಿದಂತಹ ಸಂದರ್ಭದಲ್ಲಿ ಬಹುಶಃ ದಯಾನಂದರೈಗಳು ಈ ಒಂದು ವ್ಯವಸ್ಥೆಗೆ ಬೇಡ, ನಮಗೆ ಶಾಲೆಯಲ್ಲೇ ಈ ವ್ಯವಸ್ಥೆ ಆಗಿದೆ, ವೃತ್ತಿಯಿಂದ ನಿವೃತ್ತನಾಗಿದ್ದೇನೆ, ನಾನು ಸಾಮಾಜಿಕವಾಗಿ ನಿಮ್ಮೊಂದಿಗೆ ಇದ್ದೇನೆ ಎನ್ನುವಂತಹ ಮಾತನ್ನ ಹೇಳಿದರು.
ಎಲ್ಲರ ಒತ್ತಾಯದ ಮೇರೆಗೆ ಈ ಊರಿನ ಪ್ರಮುಖರನ್ನ ಸೇರಿಸಿಕೊಂಡು ದಯಾಭಿಮಾನ ಕಾರ್ಯಕ್ರಮ ಮಾಡುವುದೆಂದು ನಾವು ತೀರ್ಮಾನಿಸಿದೆವು. ಆ ಪ್ರಕಾರ ಇವತ್ತು ಎಲ್ಲ ಊರಿನ ಜನರ ವಿದ್ಯಾಭಿಮಾನಿಗಳ ಮತ್ತು ಸಹಕಾರಿಗಳ ಸಹಕಾರದೊಂದಿಗೆ ಇವತ್ತು ಈ ಒಂದು ದಯಾಭಿಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಬಹುಶಃ ನಾವು ಎನಿಸಿದ್ದಕ್ಕಿಂತಲೂ ನಿರೀಕ್ಷೆಗಿಂತಲೂ ಒಂದು ಹಂತವಾದ ವ್ಯವಸ್ಥೆ ಇಲ್ಲಿ ಆಗಿದೆ ಎನ್ನುವಂಥದ್ದನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ದಯಾನಂದ ರೈ ಮತ್ತು ದಯಾಭಿಮಾನಿ ಸಮಿತಿಯ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ಎಲ್ಲ ವಿದ್ಯಾಭಿಮಾನಿಗಳನ್ನ, ಸಹಕಾರಿಗಳನ್ನ, ಧಾರ್ಮಿಕ ಮುಖಂಡರನ್ನ, ಊರಿನ ಎಲ್ಲ ಜನಪ್ರತಿನಿಧಿಗಳನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಒಂದು ದಯಾಭಿಮಾನ ಕಾರ್ಯಕ್ರಮ ಬಹುಶಃ ಆರಂಭಿಸುವಂತಹ ಸಂದರ್ಭದಲ್ಲಿ ನಾವು ನಮ್ಮ ಕ್ಷೇತ್ರದ ಶಾಸಕರಾದ ಸಂಜೀವ ಮಠಂದೂರನ್ನ ಕೇಳಿದೆವು. ಆದರೆ ಬ್ಯಾಂಗ್ಳೂರಿನಲ್ಲಿ ಕಾರ್ಯಕ್ರಮ ಜೋಡಣೆಯಾಗಿದೆ, ನನಗೆ ಅಲ್ಲಿಗೆ ಹೋಗಬೇಕು ಎನ್ನುವಂತಹ ವಿಚಾರವನ್ನು ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ಬೆಟ್ಟಂಪಾಡಿಯಲ್ಲಿ ಯಾವುದೇ ಒಂದು ಹಾಲ್ನ ಸೌಕರ್ಯ ಇಲ್ಲ. ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದ ಉದ್ಘಾಟನೆಯ ಮರುದಿವಸ ಈ ಒಂದು ವ್ಯವಸ್ಥೆಯನ್ನು ನಾವು ಸಂಘಟಿಸ್ತೇವೆ ಎನ್ನುವಂತಹ ವಿಚಾರವನ್ನು ಹೇಳಿದ ತಕ್ಷಣ ಅವರು ಆ ಕಾರ್ಯಕ್ರಮವನ್ನು ಬದಿಗೊತ್ತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬಹುಶಃ ಒಬ್ಬ ಶಾಸಕನಾಗಿ ಕಾಲಿಗೆ ಚಕ್ರವನ್ನ ಕಟ್ಟಿ ಬೆಳಿಗ್ಗೆ 6 ಗಂಟೆಗೆ ಮನೆಯಿಂದ ಹೊರಟ್ರೆ ಪುನಃ ಮರುದಿವಸ ಬೆಳಗಿನ ಜಾವ ಎನ್ನಬಹುದು 1 ಗಂಟೆಗೆ ಮನೆಗೆ ತಲುಪುವಂತಹ ವ್ಯವಸ್ಥೆಯೊಂದಿಗೆ ಜನರೊಂದಿಗೆ ಬೆರೆತು ಜನರ ಒಬ್ಬ ಜನಾಭಿಮಾನಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಿರತಕ್ಕಂತಹ ಸಂಜೀವ ಮಠಂದೂರ್ ಅವರು ಬಹುಶಃ ಒಬ್ಬ ರಾಜಕಾರಣಿಯಲ್ಲದೆ ನಿನ್ನೆಯ ದಿವಸ ನಾವು ಕಂಪೌಂಡ್ ಹಾಲಿಗೆ 5 ಲಕ್ಷ ರೂಪಾಯಿಗಳನ್ನ ಕೊಟ್ಟಿದ್ರು. ನಾನು ವೇದಿಕೆಯಲ್ಲಿ ಕುತ್ಕೊಳ್ತಾ ಅವರಲ್ಲಿ ವಿಚಾರವನ್ನ ಹೇಳಿದೆ, ಇನ್ನು ಅರ್ಧ ಬಾಕಿ ಇದೆ, ನೀವು ಅದಕ್ಕೆ ಸಹಕಾರ ಕೊಡಬೇಕು ಎನ್ನುವಂತಹ ವಿಚಾರವನ್ನು ಹೇಳಿದ ತಕ್ಷಣ ನಾಳೆ ಕೆಲಸವನ್ನ ಆರಂಭಿಸಿ ಎನ್ನುವಂತಹ ಮಾತನ್ನ ಹೇಳಿದರು. ಒಬ್ಬ ಜನಪ್ರತಿನಿಧಿ ನಾಳೆ ಇಲ್ಲ ನಾಡ್ದು ಬಜೆಟ್ ನಲ್ಲಿ ಇದ್ರೆ ನಾನು ಇಡ್ತೇನೆ ಎನ್ನುವಂತಹ ಮಾತನ್ನ ಹೇಳದೆ ಅವರೊಬ್ಬ ಜನನಾಯಕನಾಗಿ ನಾಳೆಯ ಕೆಲಸವನ್ನು ಆರಂಭಿಸಿ ಎನ್ನುವಂತಹ ವಿಚಾರವನ್ನು ಹೇಳಬೇಕಿದ್ರೆ ಈ ಕೃಷಿ ಪತ್ತಿನ ಸಹಕಾರಿ ಸಂಘ ಮತ್ತು ಇಲ್ಲಿಯ ಜನತೆಯ ಮೇಲಿರತಕ್ಕಂತಹ ವಿಶ್ವಾಸದಿಂದ ಆ ಮಾತನ್ನ ಹೇಳಿದ್ದಾರೆ. ಬಿಡುವಿಲ್ಲದ ಕಾರ್ಯಕ್ರಮದೊಂದಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಸೇರತಕ್ಕಂಥ ಎಲ್ಲ ದಯಾಭಿಮಾನಿ ಸಂಘದ ದಯಾಭಿಮಾನಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೇನೆ. ಇವರಿಗೆ ಸದಾಶಿವರೈ ಸೂರಂಬೈಲು ಶಾಲು ಹಾಕಿ ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. ಹಾಗೆ ನಮ್ಮೊಂದಿಗೆ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಬಹುಶಃ ಸಂಜೀವ ಮಠಂದೂರ್ ಅವರು ಯಾವ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರಾ ಅದೇ ರೀತಿಯ ಕೆಲಸ ಕಾರ್ಯಗಳನ್ನ 10 ವರ್ಷಗಳ ಕಾಲ ಶಾಸಕಿಯಾಗಿ ಜನರ ಮಧ್ಯೆ ಇದ್ದು ಎಲ್ಲರ ಪ್ರೀತಿ ವಿಶ್ವಾಸವನ್ನ ಗಳಿಸಿರತಕ್ಕಂತಹ ಶಕುಂತಲಾ ಶೆಟ್ಟಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ 10:30 ಗಂಟೆಗೆ ನಮ್ಮೊಂದಿಗೆ ಜೋಡಣೆ ಮಾಡಿ ತಮ್ಮ ಕಾರ್ಯಕ್ರಮದ ಉತ್ತರವಿದ್ದರು. ದಯಾಭಿಮಾನಿ ಸಂಘದ ಮತ್ತು ದಯಾನಂದ ರೈಗಳ ಆತ್ಮೀಯತೆಯಿಂದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರನ್ನ ದಯಾಭಿಮಾನಿ ಸಂಘದ ಪರವಾಗಿ ಸೇರತಕ್ಕಂತಹ ಬಂಧು ಭಗಿನಿಯರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಶೇಷಪ್ಪ ರೈ ನಿರ್ದೇಶಕರು ಇದ್ದ ಬೆಟ್ಟಂಪಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬೆಟ್ಟಂಪಾಡಿ ಇವರು ಪುಷ್ಪ ಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. ವಿಶ್ರಾಂತ ದೈಹಿಕ ಶಿಕ್ಷಕರಾದ ಎನ್ ಸಂಜೀವರೈಗಳು ನಮ್ಮೆಲ್ಲರ ಗುರುಗಳು ಈ ಕಾರ್ಯಕ್ರಮ ಸಂಘಟಿಸುವಂತಹ ಸಂದರ್ಭದಲ್ಲಿ ದಯಾನಂದ ರೈಗಳಿಗೆ ಇಂತಹ ಕಾರ್ಯಕ್ರಮ ಸಂಘಟಿಸಬೇಕು, ಒಬ್ಬ ಉತ್ತಮ ಶಿಕ್ಷಕನಾಗಿ ಕೆಲಸ ಕಾರ್ಯವನ್ನು ಮಾಡಿರತಕ್ಕಂತಹ ದಯಾನಂದ ರೈಗಳನ್ನ ಅಭಿನಂದಿಸಬೇಕು ಎನ್ನುವಂತಹ ಮಾತನ್ನ ಕೊಟ್ಟು ನಮಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ಸಂಜೀವರೈ ಅವರಿಗೆ ಸೇರತಕ್ಕಂತಹ ಎಲ್ಲ ಬಂಧು ಭಗಿನಿಯರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಚಂದ್ರನ್ ತಲೆಪಾಡಿ ನಿರ್ದೇಶಕರು ಇದ್ದ ಬೆಟ್ಟಂಪಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬೆಟ್ಟಂಪಾಡಿ ಇವರು ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. ನಮ್ಮೊಂದಿಗೆ ವಿಶ್ರಾಂತ ಚಿತ್ರಕಲಾ ಶಿಕ್ಷಕರಾದ ಐ ಗೋಪಾಲಕೃಷ್ಣ ರಾವ್ ರವರು ಮಾರ್ಗದರ್ಶನವನ್ನ ನೀಡಿ ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಅವರಿಗೂ ಸೇರತಕ್ಕಂಥ ಎಲ್ಲ ಬಂಧು ಭಗಿನಿಯರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀ ಸೀತಾರಾಮಗೌಡ ಮಿತ್ರಡ್ಕ ದೈಹಿಕ ಶಿಕ್ಷಣ ಶಿಕ್ಷಕರು
ಹಿರಿಯ ಪ್ರಾಥಮಿಕ ಶಾಲೆ ಬೆಟ್ಟಂಪಾಡಿ ಇವರು ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. ನೋಟರಿ ವಕೀಲರು, ಆತ್ಮೀಯರು, ಮಾರ್ಗದರ್ಶಕರು ಆಗಿರತಕ್ಕಂತಹ ಚಿದಾನಂದ ಮೈಲಾಡಿ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸೇರತಕ್ಕಂತಹ ಬಂಧು ಭಗಿನಿಯರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಶ್ರೀ ಕೃಷ್ಣ ಪ್ರಸಾದ್ ಆಳ್ವಾಳ್ ಇಬ್ಬರು ವೇದಿಕೆಗೆ ಬಂದು ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. ನಮ್ಮೊಂದಿಗೆ ರಾಜ್ಯ ಸಹಕಾರಿಗಳು ನೋಟರಿ ವಕೀಲರಾದ NS ಮಂಜುನಾಥ್ ರವರು ನಮ್ಮೊಂದಿಗೆ ಇದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಶ್ರೀ ದಾಮೋದರ ಕಚೆ ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. ಸಿವಿಲ್ ಕಾಂಟ್ರಾಕ್ಟರ್ ಆದ ಅಳಿಕುಂಜಿ ಕೊರಂಗಿಲ ನಮ್ಮೊಂದಿಗೆ ಇದ್ದಾರೆ. ಅವರಿಗೂ ಸೇರತಕ್ಕಂತಹ ಎಲ್ಲ ಬಂಧು ಭಗಿನಿಯರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಾರ್ಯನಿರ್ವಹಣಾಧಿಕಾರಿಗಳು, ನಿನ್ನೆಯ ಕಾರ್ಯಕ್ರಮದ ರೂವಾರಿಗಳು ಆಗಿರತಕ್ಕಂತಹ ರಾಮಯ್ಯ ರೈ ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ದೇವಿ ಪ್ರಸಾದ್ ಬೀಡು ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. ನಮ್ಮ ಕಾರ್ಯಕಾರಿ ಸಮಿತಿಯ ಕಾರ್ಯದರ್ಶಿಗಳಾದ ಉದ್ಯಮಿಗಳು, ದುಬೈಯಲ್ಲಿ ಉದ್ಯಮವನ್ನು ನಡೆಸುತ್ತಿರತಕ್ಕಂತಹ ಮೊಹಮ್ಮದ್ ಕುಪ್ಪಳ್ಳಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ನವೀನ್ ಕೆ ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. ನವೀನ್ ಕೆ ಗುತ್ತಿಗೆದಾರರು. ಹಾಗೆ ನಮ್ಮ ಈ ಸಮಿತಿಯ ದಯಾಭಿಮಾನಿ ಸಮಿತಿಯ ಕೋಶಾಧಿಕಾರಿಗಳು, ಈ ಕಾರ್ಯಕ್ರಮದ ರೂವಾರಿಗಳು ಆಗಿರತಕ್ಕಂತಹ ಪ್ರಕಾಶ್ ರೈ ಬೈಲಾಡಿ ನಮ್ಮೊಂದಿಗಿದ್ದಾರೆ. ಅವರಿಗೆ ಸೇರತಕ್ಕಂಥ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಇವರಿಗೆ ರಾಧಾಕೃಷ್ಣ ಬೆಟ್ಟಂಪಾಡಿ ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ದಯಾನಂದ ರೈ ದಂಪತಿಗಳು. ಬಹುಶಃ ಸುದ್ದಿ ಮಾಧ್ಯಮವನ್ನ ನಾವು 4-5 ದಿವಸದಿಂದ ನೋಡ್ತಾ ಇದ್ದೇವೆ. ಸುದ್ದಿ ಮಾಧ್ಯಮದಲ್ಲಿ ಇಷ್ಟರವರೆಗೆ ಒಬ್ಬ ನಾಗರಿಕ ಸನ್ಮಾನವನ್ನು ಪಡೆದಂತಹ ಒಬ್ಬ ವ್ಯಕ್ತಿಗೆ ಜಾಕೆಟ್ ಪೇಜ್ ಇರಬಹುದು, 3 ಪೇಜಿನ ಒಂದು ಶುಭಾಶಯವನ್ನು ನಾವು ಕಂಡಿದ್ದೇವೆ. ಯಾರಿಂದಲೂ ಒತ್ತಡದಿಂದ ಆ ಶುಭಾಶಯವನ್ನ ಹಾಕಲಿಲ್ಲ. ತಾವಾಗಿಯೇ ನಾವು ಈ ಶುಭವನ್ನ ಕೋರ್ತೇವೆ ಎನ್ನುವಂತಹ ವಿಚಾರವನ್ನ ಸುದ್ದಿ ಮಾಧ್ಯಮದವರಿಗೆ ತಿಳಿಸಿ ನಿನ್ನೆ ಸುದ್ದಿ ಮಾಧ್ಯಮದ ಸಂಪಾದಕರಾದ ಡಾಕ್ಟರ್ UP ಶಿವಾನಂದರವರು ನಮ್ಮೊಂದಿಗೆ ಸೇರಿಕೊಂಡ್ರು. ಅವರು ಹೇಳಿದ್ರು, ಇವತ್ತು ಮಧ್ಯಾಹ್ನ ನಂತರ ಯಾರು ಫೋನ್ ಮಾಡಿದ್ರು ನಾವು ಅಡ್ವರ್ಟೈಸ್ ಹಾಕುವುದಿಲ್ಲ, ಅಂದ್ರೆ ಅಷ್ಟು ಭಾರ ಆಗಿದೆ. 3 ಪೇಜ್ಯ ಅಡ್ವರ್ಟೈಸ್ ಅನ್ನ ನಾವು ಮಾಡಿದ್ದೇವೆ. ಆದ್ರೆ ಈ ಕಾರ್ಯಕ್ರಮ ದಯಾನಂದ ರೈಗಳ ಕಾರ್ಯಕ್ರಮ ಆದ್ರಿಂದ ನಾವು 3 ಪೇಜ್ಯನ್ನ ಜೋಡಣೆ ಮಾಡಿದ್ದೇವೆ. ಇಷ್ಟೊಂದು ಎಲ್ಲರೂ ದಯಾನಂದ ರೈಗಳ ಅಭಿಮಾನಿಗಳಾಗಿದ್ದುಕೊಂಡು ಪುತ್ತೂರಿನಲ್ಲಿ ನಾಗರಿಕ ಸನ್ಮಾನ ಪಡೆದಿದ್ರೆ ಬಹುಶಃ ಸಹಕಾರಿ ರತ್ನ ಸೀತಾರಾಮ ರೈಗಳು ಮತ್ತು 2ನೇ ನಾಗರಿಕ ಸನ್ಮಾನವನ್ನು ಪಡೆದಿರತಕ್ಕಂತಹ ದಯಾನಂದ ರೈಗಳಿಗೆ ಸೇರಿರ್ತಕ್ಕಂತಹ ಎಲ್ಲ ಅಭಿಮಾನಿ ಬಂಧುಗಳು ಎದ್ದು ನಿಂತು ಚಪ್ಪಾಳೆಯ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸ್ತಾ ಇದ್ದೇನೆ. ಇವರಿಗೆ ಸುಧಾಕರ್ ರೈ ಪುಷ್ಪಗುಚ್ಛವನ್ನ ನೀಡಿ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ದಯಾನಂದ ರೈಯವರ ಆತ್ಮೀಯ ಒಡನಾಡಿ ಸುಧಾಕರ್ ರೈ ಅವರು ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾರೆ. ಇವತ್ತಿನ ಈ ಕಾರ್ಯಕ್ರಮ ಇಷ್ಟು ಸುಂದರವಾದ ಅಚ್ಚುಕಟ್ಟಾದ ವೇದಿಕೆಯಲ್ಲಿ ನಡೆಯಬೇಕಿದ್ರೆ ನಿನ್ನೆಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಉದ್ಘಾಟನಾ ಕಾರ್ಯಕ್ರಮ, ಬಹುಶಃ ಅದರ ರೂವಾರಿಗಳಾದ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆಗಿರತಕ್ಕಂತಹ ರಂಗನಾಥ ರೈಗಳ ನೇತೃತ್ವ ಈ ಒಂದು ವೇದಿಕೆಯನ್ನ ನಮಗೆ ಇವತ್ತು ಒದಗಿಸಿಕೊಂಡು ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಬೇಕಿದ್ರೆ ಈ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರತಕ್ಕಂತಹ ರಂಗನಾಥ ರೈ ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಸುಧೀರ್ ರೈ ಪಾಣಾಚೆ ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. ಬಹುಶಃ ಈ ಭಾಗದಲ್ಲಿ ನಡೆಯುವಂತಹ ಕಾರ್ಯಕ್ರಮ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ.
ಎಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪ್ರೀತಿಪೂರ್ವಕವಾಗಿ ನಮಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕರಿಸತಕ್ಕಂಥ ಎಲ್ಲ ಬಂಧು ಭಗಿನಿಯರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲು ಪತ್ರಿಕಾ ಮಾಧ್ಯಮದ ಮಿತ್ರರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತಾ ದಯಾನಂದ ರೈ ದಂಪತಿಗಳು ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಈ ಭಾಗದಲ್ಲಿ ನಡೆಯದಂತಹ ಕಾರ್ಯಕ್ರಮವನ್ನು ನಾವು ಅಭೂತಪೂರ್ವವಾಗಿ ಸಂಘಟಿಸಿದ್ದೇವೆ. ನಮಗೆ ತನು ಮನ ಧನಗಳಿಂದ ಸಹಕರಿಸತಕ್ಕಂತಹ ಎಲ್ಲ ದಯಾಭಿಮಾನಿಗಳಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಮಾತುಗಳು ವಿರಾಮವನ್ನು ಘೋಷಿಸುತ್ತೇನೆ. ಜೈ ಹಿಂದ್. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಬೆಳಕು ಹರಿದು ಬರಲಿ, ಅರುಣೋದಯದ ಸೂರ್ಯನ ತೆರದಿ ಮಂಗಳಮಯವಿರಲಿ, ಹರುಷದ ಹೊನಲಿರಲಿ ಎನ್ನುವ ಆಶಯದೊಂದಿಗೆ ದೀಪ ಪ್ರಜ್ವಲನೆ ಶ್ರೀಯುತ ಸಂಜೀವ ಮಠಂದೂರು ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರ ದಿವ್ಯ ಹಸ್ತದಿಂದ दीपं ज्योति परं ज्योतिः दीपज्योति जनार्दनः दीपो हरतु मे पापम् दीपज्योति जनार्दना शुभं करोतु कल्याणम् आरोग्यं सुखसम्पदः द्वेषबुद्धिविनाशाय आत्मज्योतिर्नमोऽस्तु ते आत्मज्योतिप्रदीप्ताय ब्रह्मज्योतिर्नमोऽस्तु ते ब्रह्मज्योतिप्रदीप्ताय गुरुज्योतिर्नमोऽस्तु ते. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಇದೀಗ ಸುದ್ದಿ ಬಿಡುಗಡೆ ಪುತ್ತೂರು ಇದರ ವತಿಯಿಂದ ದಯಾನಂದ ರೈ ಇವರ ಬಗ್ಗೆ ಮಾಡಿದಂತ ಒಂದು ಕಿರು ಸಾಕ್ಷ್ಯ ಚಿತ್ರದ ಬಿಡುಗಡೆ ಇದೀಗ ನಡೀಲಿಕ್ಕಿದೆ. ದಯವಿಟ್ಟು ಸುದ್ದಿ ಬಿಡುಗಡೆ ವತಿಯಿಂದ ಇದೀಗ ದಯಾನಂದ ರೈ ಇವರ ಬಗೆಗಿನ ಸಾಕ್ಷ್ಯ ಚಿತ್ರ. ಅದೆಷ್ಟೋ ಜನ್ಮಗಳ ಪುಣ್ಯದ ಫಲವಾಗಿ ದೊರಕುವ ಮಾನವ ಜನ್ಮವನ್ನು ಸಾರ್ಥಕಪಡಿಸಬೇಕೆಂಬ ಬಯಕೆ ಎಲ್ಲರಿಗೂ ಇರುತ್ತದೆ. ತನಗೆ ಭಗವತ್ ಕೃಪೆಯಿಂದ ನೀಡಿದ ಅದೆಷ್ಟೋ ಜನ್ಮಗಳ ಪುಣ್ಯದ ಫಲವಾಗಿ ದೊರಕುವ ಮಾನವ ಜನ್ಮವನ್ನು ಸಾರ್ಥಕಪಡಿಸಬೇಕೆಂಬ ಬಯಕೆ ಎಲ್ಲರಿಗೂ ಇರುತ್ತದೆ. ತನಗೆ ಭಗವತ್ ಕೃಪೆಯಿಂದ ನೀಡಿದ ಶಕ್ತಿ ಸಾಮರ್ಥ್ಯಗಳನ್ನು ಇತರರ ಒಳಿತಿಗೆ ಬಳಸಿಕೊಳ್ಳಲು ಕಲಿತವರು ವಾಸ್ತವದಲ್ಲಿ ತಮ್ಮ ಬದುಕನ್ನು ಸಾರ್ಥಕಪಡಿಸುತ್ತಾರೆ. ಇಂತಹ ಸಾರ್ಥಕ ಬದುಕನ್ನು ಕಾಡುತ್ತಿರುವವರಲ್ಲಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದಯಾನಂದ ರೈ ಕೋರ್ಮಂಡರು ಕೂಡ ಒಬ್ಬರು. ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸುದೀರ್ಘ 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವ ದಯಾನಂದ ರೈ ಕೋರ್ಮಂಡರ ಗರಡಿಯಲ್ಲಿ ಪಳಗಿ ಮಿಂಚಿದ ಕ್ರೀಡಾ ಪ್ರತಿಭೆಗಳು ಅಸಂಖ್ಯಾತ. ಸ್ವತಃ ಕ್ರೀಡಾಪಟು, ಯೋಗಪಟು, ಚಿನ್ನದ ಪದಕವೀರ, ಶಿಕ್ಷಕ, ಯಕ್ಷಗಾನ ಕಲಾವಿದ, ಧಾರಾವಾಹಿ ನಟ, 600ಕ್ಕೂ ಅಧಿಕ ನಾಟಕ ಪ್ರದರ್ಶನಗಳಲ್ಲಿ ಮಿಂಚಿದ ಅಸಾಮಾನ್ಯ ಚೇತನ ದಯಾನಂದ ರೈ ಕೋರ್ಮಂಡ. ಪದ್ಮನಾಭ ರೈ ಕೋರ್ಮಂಡ ಮತ್ತು ಸುಶೀಲಾ ರೈ ಕೋರ್ಮಂಡ ದಂಪತಿ ಪುತ್ರನಾಗಿ 1962ರ ಮೇ 23ರಂದು ಜನಿಸಿರುವ ಇವರು ತನ್ನ ಹುಟ್ಟೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪಾರ ಬೆಟ್ಟಂಪಾಡಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಬರಡ್ಕ, ಮಿತ್ತೂರು, ಸುಳ್ಯ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಟ್ಟಂಪಾಡಿಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿ ಬೆಟ್ಟಂಪಾಡಿ ನವೋದಯ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು, ಸರ್ಕಾರಿ
ಸರಕಾರಿ ಪದವಿ ಪೂರ್ವ ಕಾಲೇಜು ಸುಳ್ಯ ಇಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು, ಪುತ್ತೂರು ಸಂತ ಫಿಲೋಮಿನಾ ಕಾಲೇಜಿನಲ್ಲಿ BA ಪದವಿ ವ್ಯಾಸಂಗ ಮಾಡಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಬಿಪೆಟ್ ಉನ್ನತ ವ್ಯಾಸಂಗ ಪೂರೈಸಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದ ಅಂತರ್ ಕಾಲೇಜು ಸಾಫ್ಟ್ಬಾಲ್ ಪಂದ್ಯಾಟದಲ್ಲಿ ಚಿನ್ನದ ಪದಕ, ಕರ್ನಾಟಕ ರಾಜ್ಯ ಮೈಸೂರು ದಸರಾ ಖೋ-ಖೋ ಪಂದ್ಯಾಟದಲ್ಲಿ ಚಿನ್ನದ ಪದಕವನ್ನು ಪಡೆದು ವಿದ್ಯಾರ್ಥಿ ದೆಸೆಯಲ್ಲೇ ಸಾಧನೆಗೈದವರು. ಮಂಗಳೂರಿನ ಸಂತ ಅಲೋಷಿಯಸ್ ಪ್ರೌಢಶಾಲೆಯಲ್ಲಿ 11/8/1987 ತನ್ನ ವೃತ್ತಿ ಜೀವನ ಆರಂಭಿಸಿದ ಇವರು 31/5/1999 12 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅನೇಕ ಕ್ರೀಡಾಪಟುಗಳನ್ನು ಬೆಳೆಸಿದ್ದಾರೆ. 1/6/1999 ನವೋದಯ ಪ್ರೌಢಶಾಲೆಯಲ್ಲಿ ಸೇವಾ ವರ್ಗಾವಣೆಗೊಂಡು ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ವೃತ್ತಿ ಮುಂದುವರೆಸಿ 23 ವರ್ಷಗಳ ಸುದೀರ್ಘ ಕ್ರೀಡಾ ತರಬೇತಿಯ ಕಾಲಘಟ್ಟದಲ್ಲಿ ನೂರಾರು ಕ್ರೀಡಾ ನಕ್ಷತ್ರಗಳನ್ನು ಬೆಳಗುವಂತೆ ಮಾಡಿದವರು. ಮುಂಜಾನೆ ಎದ್ದು ತನ್ನ ಯೋಗ ಕ್ರಿಯೆಗಳನ್ನು ಮುಗಿಸಿ ಒಂದಷ್ಟು ಹೊತ್ತು ಪತ್ನಿ ಪುತ್ರಿ ಜೊತೆಗೆ ಬ್ಯಾಡ್ಮಿಂಟನ್ ಆಡಿ ಬೆಳಗ್ಗೆ 7:45ಕ್ಕೆ ನವೋದಯ ಕ್ರೀಡಾಂಗಣದಲ್ಲಿ ಹಾಜರಾಗುತ್ತಿದ್ದ ಇವರ ಕಾರ್ಯವೈಖರಿಗೆ ಎಲ್ಲರೂ ಸೆಲ್ಯೂಟ್ ಹೊಡೆಯಲೇಬೇಕು. ಇವರ ಗರಡಿಯಲ್ಲಿ ಪಳಗಿದ ಶಿಷ್ಯರು ಚಿನ್ನ, ಬೆಳ್ಳಿ, ಕಂಚಿನ ಪದಕ ಹೊಂದಿ ಶಾಲೆಗೆ, ಊರಿಗೆ ಕೀರ್ತಿ ತಂದಿರುವುದಲ್ಲದೆ ಅನೇಕರು ತನ್ನಂತೆ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಪೊಲೀಸ್ ಇಲಾಖೆಯಲ್ಲಿ, ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ, ವೈದ್ಯಕೀಯ ಕ್ಷೇತ್ರ, ಕಂಪನಿಗಳಲ್ಲಿ ಉನ್ನತ ಹುದ್ದೆ, ಗಲ್ಫ್ ರಾಷ್ಟ್ರಗಳಲ್ಲಿ ಉದ್ಯೋಗ ಹೀಗೆ 10 ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. 35 ವರ್ಷಗಳ ತನ್ನ ಸಾರ್ಥಕ ವೃತ್ತಿ ಜೀವನಕ್ಕೆ ವಿದಾಯ ಹೇಳಿ ಇದೇ ಮೇ 31ರಂದು ಸೇವೆಯಿಂದ ನಿವೃತ್ತಿ ಹೊಂದಿದ್ದಾರೆ. ಅಥ್ಲೆಟಿಕ್ಸ್, ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಗಳಲ್ಲಿ ರಾಜ್ಯ, ರಾಷ್ಟ್ರಮಟ್ಟದ ತೀರ್ಪುಗಾರ, ಕರ್ನಾಟಕ ತಂಡದ ವ್ಯವಸ್ಥಾಪಕನಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ತಾನು ಕೆಲಸ ಮಾಡುತ್ತಿದ್ದ ಶಾಲೆಗೆ ಬೇಕಾದ ಹಲವು ಸವಲತ್ತುಗಳನ್ನು ವಿವಿಧ ದಾನಿಗಳ ಮೂಲಕ ಒದಗಿಸಿಕೊಟ್ಟಿದ್ದಾರೆ. ದಣಿವರಿಯದ ಸದಾ ಸಕ್ರಿಯರಾಗಿರುವ ದಯಾನಂದ ರೈಗಳ ಸಾಧನೆಗೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ, ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ, ಪುತ್ತೂರು ತಾಲೂಕು ಜನಮೆಚ್ಚಿದ ಶಿಕ್ಷಕ ಪ್ರಶಸ್ತಿ, ಅಮೆಚೂರ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ನೀಡಿದ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಹೀಗೆ ನೂರಾರು ಪ್ರಶಸ್ತಿಗಳು ಅರ್ಹವಾಗಿಯೇ ಸಂದಿವೆ. ಲಯನ್ಸ್, ಜೆಸಿ, ರೋಟರಿ ಸೇರಿದಂತೆ 50ಕ್ಕೂ ಅಧಿಕ ಸಂಘ ಸಂಸ್ಥೆಗಳು ಗುರುತಿಸಿ ಸನ್ಮಾನಿಸಿ ಗೌರವಿಸಿವೆ. 1990ರಲ್ಲಿ ಕಂಡಿಗ ವೆಂಕಪ್ಪರೈ ಮತ್ತು ಅಕ್ಕಮ್ಮ ದಂಪತಿಯ ಪುತ್ರಿ ಚಿತ್ರಾ ಅವರನ್ನು ವಿವಾಹವಾಗಿ ಪುತ್ರಿ ಪೂಜಾ ಅವರೊಂದಿಗೆ ಸುಖಿ ಸಾಂಸಾರಿಕ ಜೀವನ ನಡೆಸುತ್ತಿರುವ ಇವರಿಗೆ ಇರ್ದೆ ಬೆಟ್ಟಂಪಾಡಿಯ ಸಮಸ್ತ ಅಭಿಮಾನಿ ವರ್ಗ ಸೇರಿಕೊಂಡು ಸಮರ್ಪಿಸುತ್ತಿರುವ ನಾಗರಿಕ ಸನ್ಮಾನವಿದು. ತಮಗಿದು ಪ್ರೀತಿಯ ಅರ್ಪಣೆ. ಸಾರ್ಥಕತೆಯಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡು ಇವತ್ತು ಬೆಟ್ಟಂಪಾಡಿ ಜನತೆಯ ವತಿಯಿಂದ ಸ್ವೀಕರಿಸುತ್ತಿರುವ ನಾಗರಿಕ ಸನ್ಮಾನ ಇದು ದಯಾಭಿಮಾನ. ಈ ಕಾರ್ಯಕ್ರಮವನ್ನ ಸನ್ಮಾನ್ಯ ಶಾಸಕರು ಹಾಗೂ ಎಲ್ಲ ಅತಿಥಿ ಬಂಧುಗಳು ನೆರವೇರಿಸಿಕೊಡಬೇಕು ಅನ್ನುವ ಕೋರಿಕೆಯೊಂದಿಗೆ ಇದೀಗ ಶ್ರೀಯುತ ದಯಾನಂದ ರೈ ಕೋರ್ಮಂಡ ಮತ್ತು ಅವರ ಧರ್ಮಪತ್ನಿಯವರು ವೇದಿಕೆಯ ಮುಂಭಾಗದಲ್ಲಿ ಸಾಧಕರ ಆಸನದಲ್ಲಿ ಆಸೀನರಾಗಬೇಕು ಅನ್ನುವ ಕೋರಿಕೆಯೊಂದಿಗೆ ಇದೀಗ ಬೆಟ್ಟಂಪಾಡಿ ಜನತೆಯ ಪರವಾಗಿ ಶ್ರೀಯುತ ದಯಾನಂದ ರೈ ಕೋರ್ಮಂಡ ರಾಜ್ಯ ಪ್ರಶಸ್ತಿ ವಿಜೇತ ದೈಹಿಕ ಶಿಕ್ಷಣ ಶಿಕ್ಷಕ, ಬೆಟ್ಟಂಪಾಡಿಯ ಆಧುನಿಕ ದ್ರೋಣಾಚಾರ್ಯ ಇವರಿಗೆ ದಯಾಭಿಮಾನ ಬೆಟ್ಟಂಪಾಡಿ ಜನತೆಯ ಗೌರವದ ಅಭಿಮಾನದ ಸನ್ಮಾನ. ಅದೇ ದಯಾಭಿಮಾನ ಸನ್ಮಾನ್ಯ ಶಾಸಕರಾದ ಶ್ರೀಯುತ ಸಂಜೀವ ಮಠಂದೂರು ಹಾಗೂ ಎಲ್ಲ ಅತಿಥಿ ಗಣ್ಯರ ಜೊತೆಯಾಗಿ ಇದೀಗ ಸನ್ಮಾನ ಕಾರ್ಯಕ್ರಮದ ವಿಶೇಷತೆ ದಯಾನಂದ ರೈಯವರ ಎತ್ತರ 5 ಅಡಿ 10 ಇಂಚು ಅಷ್ಟೇ ಎತ್ತರದ ಸನ್ಮಾನ ಪತ್ರ ಮತ್ತು 3 ಅಡಿ ಎತ್ತರದ ಸ್ಮರಣೆ. ಶ್ರೀಯುತ ದಯಾನಂದ ರೈ ಕೋರ್ಮಂಡ ಇವರ ಸುಪುತ್ರಿ ಪೂಜಾ ರೈ ದಂಪತಿಗಳು ವೇದಿಕೆಗೆ ಆಗಮಿಸಬೇಕು ಅನ್ನುವ ಕೋರಿಕೆ. ಪೂಜಾ ರೈ ದಂಪತಿಯವರು ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಬೆಟ್ಟಂಪಾಡಿಯ ಜನಮಾನಸದಲ್ಲಿ ಸದಾ ಗುರುತಿಸಿಕೊಂಡಿರುವ ನಮ್ಮೆಲ್ಲರ ಪ್ರೀತಿಯ ದಯಾನಂದ ರಾಜ್ಯ ಪ್ರಶಸ್ತಿ ವಿಜೇತ ದೈಹಿಕ ಶಿಕ್ಷಣ ಶಿಕ್ಷಕ, ಸಮಾಜದ ಎಲ್ಲ
ಎಲ್ಲ ಮಜಲುಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಬೆಟ್ಟಂಪಾಡಿಯ ಜನತೆಯ, ಪುತ್ತೂರು ತಾಲೂಕಿನ ಜನತೆಯ, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ವಿದ್ಯಾರ್ಥಿಗಳನ್ನ ಗುರುತಿಸಿರುವ ದಯಾನಂದರೈ ಕೋರ್ಮಂಡ ಇವರಿಗೆ ಬೆಟ್ಟಂಪಾಡಿಯ ನಾಗರಿಕ ಸನ್ಮಾನ ಸಮಿತಿಯ ವತಿಯಿಂದ ದಯಾಭಿಮಾನ ಗೌರವದ ಅಭಿಮಾನದ ಸನ್ಮಾನ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ದೊಡ್ಡ ಚಪ್ಪಾಳೆಯೊಂದಿಗೆ ಶ್ರೀ ದಯಾನಂದರೈ ಕೋರ್ಮಂಡ ಇವರನ್ನ ಅಭಿನಂದಿಸುವಂತೆ ಕೋರಿಕೆ. ಎಲ್ಲ ಪ್ರೇಕ್ಷಕ ಬಂಧುಗಳು 1 ನಿಮಿಷ ಎದ್ದು ನಿಂತು ಶ್ರೀ ದಯಾನಂದರೈ ಕೋರ್ಮಂಡ ಇವರಿಗೆ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸಬೇಕು ಅನ್ನುವಂತಹ ಕೋರಿಕೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಹಿಂದಿನ ಬಾರಿಸಿದ ಕವಿಗಳ ನಿಮಗೆ ಚಪ್ಪಾಳೆ. ದೇಶದ ಕಾಯುವ ಯೋಧರಿಗೆ ಸನ್ನೆಲೆಯಾಳದ ಚಪ್ಪಾಳೆ. ಸನ್ಮಾನವನ್ನ ಸ್ವೀಕರಿಸಿದಂತಹ ರಾಜ್ಯ ಪ್ರಶಸ್ತಿ ವಿಜೇತ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವ ಶ್ರೀಯುತ ದಯಾನಂದರೈ ಕೋರ್ಮಂಡ ಇವರು ಸನ್ಮಾನಿತರ ಮಾತುಗಳನ್ನಾಡುವಂತೆ ಕೋರಿಕೆ. ಎಲ್ರಿಗೂ ನಮಸ್ಕಾರ. ಸ್ಥಳ ಸಾನ್ನಿಧ್ಯ ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರಕ್ಕೆ ನಮಸ್ಕರಿಸುತ್ತಾ, ನನ್ನ ತರವಾಡು ನೆಟ್ಟಣಿಗೆ ಗ್ರಾಮದ ಭಜದ ಗುತ್ತು ಅಲ್ಲಿಯ ಎಲ್ಲ ದೈವ ದೇವರುಗಳನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ, ಈ ಪರಿಸರದಲ್ಲಿ ಇರುವಂಥ ಎಲ್ಲ ದೈವ ದೇವರುಗಳಿಗೆ ವಂದಿಸುತ್ತಾ, ನನ್ನ ತೀರ್ಥರೂಪರು ದಿವಂಗತ ಪದ್ಮನಾಭರೈ ಕೋರ್ಮಂಡ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ನನ್ನ ಮಾತೃಶ್ರೀಯವರು ಈ ವೇದಿಕೆಯ ಮುಂಭಾಗದಲ್ಲಿ ಕೂತಿದ್ದಾರೆ. ಅವರ ಆಶೀರ್ವಾದ ಈಗಾಗಲೇ ನಾನು ಪಡ್ಕೊಂಡಿದ್ದೇನೆ. ಹಾಗೆ ನನ್ನ 2 ಚಿಕ್ಕಮ್ಮ ಅವರು ಬಂದಿದ್ದಾರೆ, ಅವರ ಆಶೀರ್ವಾದನೂ ಕೂಡ ಆಗಲೇ ಪಡ್ಕೊಂಡಿದ್ದೇನೆ ನಾನು. ಹಾಗೆ ನನಗೆ ಕಲಿಸಿದಂಥ ಪ್ರಾಥಮಿಕ ಶಾಲೆಯಿಂದ ಕಲಿಸಿದಂಥ ನನ್ನ ಪ್ರಾಥಮಿಕ ಶಾಲೆಯ ಗುರುಗಳು ಶ್ರೀಯುತ ಅಣ್ಣಪ್ಪಯ್ಯ ಅವರು ಅವರ ಮನೆಗೆ ಮೊನ್ನೆ ಹೋಗಿದೆ. ನಾನು ನೀವು ಬರಬೇಕಂತ ಕೇಳಿಕೊಂಡೆ. ಬಹಳ ಸಂತೋಷವಾಗಿದೆ ನನಗೆ.
ನಾನು ಮಕ್ಕಳಿಗೆ ಗೊತ್ತಿರ್ಬೋದು ಅಣ್ಣಪ್ಪ ಹೆಸರು ಅಂತ ಹೇಳಿದರೆ ಮಕ್ಕಳಿಗೆ ಗೊತ್ತಾಗ್ತದೆ. ಅವರು ನಾನು ಪ್ರತಿ ಕ್ಲಾಸ್ಗಳಲ್ಲಿ ಪ್ರತಿ ವರ್ಷ ಒಂದು 5-6 ಬಾರಿ ಹೇಳಿಕೊಂಡು ಅಣ್ಣಪ್ಪ ಹೆಸರು ಬಗ್ಗೆ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಕೂಡ ಅವರು ಸ್ಮರಿಸ್ತಾ, ಹಾಗೆ ನನ್ನ ಬಾಕಿ ಎಲ್ಲ ಗುರುವೃಂದದವರು ಇಲ್ಲಿ ಆಗಮಿಸಿದ್ದಾರೆ. ವೇದಿಕೆಯಲ್ಲಿ ನನ್ನ ಮಾರ್ಗದರ್ಶಕರು, ನಾನು ಈ ಸ್ಥಾನದಲ್ಲಿ ಇರಬೇಕಂದ್ರೆ ಸಂಜೀವರಿಗಳು ಕಾರಣ, ಅವರನ್ನು ಕೂಡ ಸ್ಮರಿಸುತ್ತಾ, ಹಾಗೆ ಈ ಒಂದು ಸುಂದರ ಸಮಾರಂಭ ಬಹುಶಃ ನಾನು ಕನಸಲ್ಲಿ ಎನಿಸಲಿಲ್ಲ ಇಷ್ಟೊಂದು ಒಳ್ಳೆಯ ಸಮಾರಂಭ ಆಗ್ತದೆ, ನನಗೊಂದು ಇಷ್ಟೊಂದು ಒಳ್ಳೆಯ ಬೀಳ್ಕೊಡೋ ಸಮಾರಂಭ ಆಗ್ಬೋದು ಅಂತ ಹೇಳಿ ನಾನು ಕನಸಲ್ಲಿ ಎನಿಸಿರಲಿಲ್ಲ. ಈ ಸುಂದರ ಸಮಾರಂಭದ ಉದ್ಘಾಟನೆ ಮಾಡಿದಂಥ ಈ ಪುತ್ತೂರು ತಾಲೂಕಿನ ಜನಪ್ರಿಯ ಶಾಸಕರು, ಬಹಳಷ್ಟು ಉತ್ತಮ ಕಾರ್ಯಗಳನ್ನು ಮಾಡಿದಂಥ ನಮ್ಮೆಲ್ಲರ ಆತ್ಮೀಯರು ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರವರೇ, ಹಾಗೂ ಕಳೆದ ಅವಧಿಯಲ್ಲಿ 10 ವರ್ಷಗಳಿಂದ ಈ ಕ್ಷೇತ್ರದ ಅಭಿವೃದ್ಧಿಗೆ ಬಹಳಷ್ಟು ಶ್ರಮಿಸಿ ಎಲ್ಲರ ಮೆಚ್ಚುಗೆ ಪಾತ್ರರಾದಂಥ ಅಕ್ಕ ಶಕುಂತಲಾ ಶೆಟ್ಟಿಯವರೇ, ಈ ಒಂದು ಕಾರ್ಯಕ್ರಮದ ರೂವಾರಿ, ಈ ಸಮಾರಂಭದ ಸಭಾಧ್ಯಕ್ಷರು, ನಿನ್ನೆ ತಾನೇ ನಾವಿಲ್ಲಿ ನೋಡ್ಬೋದಿತ್ತು, ಬಹಳ ವಿಜೃಂಭಣೆಯಿಂದ ಬಹುಶಃ 2,000ಕ್ಕಿಂತ ಮಿಕ್ಕಿ ಇಲ್ಲಿ ಜನಗಳು ಸೇರಿ ಬಹಳ ಒಂದು ಚಂದದ ಒಂದು ಈ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಈ ಕಟ್ಟಡದ ರೂವಾರಿ ನಮ್ಮ ಆತ್ಮೀಯರಾದಂತಹ ಸನ್ಮಾನ್ಯ ಶಶಿಕುಮಾರ ಬಾಲಿವುಡ್ STC ಬ್ಯಾಂಕಿನ ನಿರ್ದೇಶಕರಾಗಿ, ಇಲ್ಲಿ ಬೆಟ್ಟಂಪಾಡಿ ಕೃಷಿ ಪತ್ತಿನ ಇದರ ಡೈರೆಕ್ಟರ್ ಆಗಿ, ಪುತ್ತೂರು ಬಂಟರ ಸಂಘದ ಅಧ್ಯಕ್ಷರಾಗಿ, ನನ್ನ ಬಹಳ ಆತ್ಮೀಯರಾಗಿ ಈ ಒಂದು ದಯಾಭಿಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ನನ್ನ ಆತ್ಮೀಯರಾದಂತಹ ಶ್ರೀಯುತ ಶಶಿಕುಮಾರ ಬಾಲಿವುಡ್ ಅವರೇ, ಹಾಗೆ ನನ್ನ ಮಾರ್ಗದರ್ಶಕರು, ನನ್ನ ಗುರುಗಳು, ಈ ಒಂದು ನಾನು ಆಗಲೇ ಹೇಳಿದೆ, ಈ ಸ್ಥಾನದಲ್ಲಿ ನಿಂತು ನಾನು ಮಾತಾಡಬೇಕಂತ ಹೇಳಿದರೆ ಶ್ರೀಯುತ ಸಂಜೀವರೈಗಳು ಕಾರಣ. ಸರ್, ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ಳುತ್ತಾ, ಹಾಗೆ ಇನ್ನೋರ್ವ ನನ್ನ ಗುರುಗಳು ಶ್ರೀಯುತ ಗೋಪಾಲಕೃಷ್ಣರಾವ್ ಅವರು ನನ್ನ ಗುರುಗಳಿಂದ ನನ್ನ ಒಬ್ಬರು ಆತ್ಮೀಯ ಮಿತ್ರ ಅಂತ ಹೇಳ್ಬೋದು. ನನಗೆಲ್ಲ ರೀತಿಯಲ್ಲಿ ಕೂಡ ನನಗೆ ಏನು ಸಲಹೆ ಸೂಚನೆ ನೀಡ್ತಿರ್ಬೋದು. ಸರ್, ನಿಮ್ಮನ್ನು ಕೂಡ ಸ್ಮರಿಸುತ್ತಾ, ಹಾಗೆ ಈ ಒಂದು ಕೃಷಿ ಪತ್ತಿನ ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ನನ್ನ ಆತ್ಮೀಯರು, ನನ್ನ ಬಾಲ್ಯದ ಗೆಳೆಯ ಶ್ರೀ ರಂಗನಾಥರಯವರೇ, ಹಾಗೆ ಇದವರು ನನ್ನ ಆತ್ಮೀಯ ಕಾಲೇಜಿನಲ್ಲಿ ನನ್ನ ಆತ್ಮೀಯ ಗೆಳೆಯರು. ಆಮೇಲೆ ಈಗಲೂ ನನ್ನ ಹೋದರೆ, ಅವರ ಆಫೀಸಿಗೆ ಹೋದರೆ ನನ್ನ ಭಾಳ ಆತ್ಮೀಯತೆಯಿಂದ ಕರೆದು ಮಾತಾಡುವಂಥ ರೋಟ್ರಿ ಶ್ರೀಯುತ ಚಿದಾನಂದ ಬೈಲಾಡಿಯವರೇ, ಹಾಗೂ ನನ್ನ ಇನ್ನೋರ್ವ ಆತ್ಮೀಯ ಗೆಳೆಯ ಶ್ರೀಯುತ ಮಂಜುನಾಥ್ NS ಅವರು ಕೂಡ ರೋಟ್ರಿ ವಕೀಲರು ಪುತ್ತೂರಲ್ಲಿ, ಮಂಜುನಾಥ್ NS ಅವರೇ. ಹಾಗೆ ಬಾಲ್ಯದಿಂದ ನಾನು ಜೊತೆಯಲ್ಲಿ ಶಾಲೆಗೆ ಹೋಗ್ತಿದ್ದವರು, ನಾನು ಮತ್ತು ಆಲಿಕುಂಜಿಯವರು ಸಿವಿಲ್ ಕಾಂಟ್ರಾಕ್ಟರ್, ಇವತ್ತು ಬಹಳ ದೊಡ್ಡ ಕಾಂಟ್ರಾಕ್ಟರ್ ಅವರು ನಾನು ಇಬ್ಬರು ಒಟ್ಟಿಗೆ ಜೊತೆಯಲ್ಲಿ ಬರುವುದು, ಜೊತೆಯಲ್ಲಿ ಹೋಗುವುದು ಮನೆಗೆ. ಅದು ಏನು ತುಂಟಾಟ ಆಡಿಕೊಂಡು ಜಗಳ ಆಡಿಕೊಂಡು ಹೋಗುವಂಥ ಅದು ನೆನಪುಗಳು ನನಗೆ ಈಗಲೂ ನೆನಪಾಗ್ತಾ ಉಂಟು. ಶ್ರೀಯುತ ಆಲಿಕುಂಜಿ ಕೊರಿಂಗ್ಲವರೇ, ಹಾಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವತ್ತು ಅವರು ಬರಬೇಕಿತ್ತು, ಹಾಗೆ ಸುಂದರಗೌಡರು ಬರಬೇಕಿತ್ತು, ಅವರು ಈ ಕಾರ್ಯಕ್ರಮ ಅನುಪಸ್ಥಿತಿಯಲ್ಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿದರು ನನ್ನ ಆತ್ಮೀಯರು, ನನ್ನ ಮಾರ್ಗದರ್ಶಕರು, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಳಗದ ಜಿಲ್ಲಾಧ್ಯಕ್ಷರು. ಏನು ಕಾರ್ಯಕ್ರಮಗಳಿದ್ರು ನಾನು ಅವರು ಬೆಂಗಳೂರಿಗೆ ಅಲ್ಲಿ ಇಲ್ಲಿ ಆಗಾಗ ಹೋಗ್ತಿದ್ದೇವೆ. ನನ್ನನ್ನು ಒಂದು ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ, ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ. ಹಾಗೆ ಶ್ರೀಯುತ ಮೊಹಮ್ಮದ್ ಇಕ್ಕೋಳಿ ಅವರೇ, ಇನ್ನೋರ್ವ ನನ್ನ ಜೊತೆಯಲ್ಲಿ ನನ್ನ ಶಾಲೆಯ ಅಭಿವೃದ್ಧಿಗೆ ಬಹಳಷ್ಟು ದುಡಿದಂಥ ಒಬ್ಬ ವ್ಯಕ್ತಿ ಪ್ರಕಾಶ್ ರೈ ಬೈಲಾಡಿ, ಶ್ರೀಯುತ ಪ್ರಕಾಶ್ ರೈ ಬೈಲಾಡಿ ಅವರೇ. ಶ್ರೀಯುತ ಹೇಮಣ್ಣ ಶೆಟ್ಟಿ ಅವರು ಈಗಾಗಲೇ ಆಗಮಿಸಿದ್ದಾರೆ. ಸರ್, ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸುತ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ದಯಾಭಿಮಾನಿ ಬಳಗದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಕ್ರೀಡಾಭಿಮಾನಿಗಳೇ, ವಿದ್ಯಾಭಿಮಾನಿಗಳೇ, ನೆರೆದಂಥ ಎಲ್ಲ ನಾಗರಿಕ ಬಂಧುಗಳೇ, ನನ್ನ ಮೊನ್ನೆ ತಾನೇ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದಂಥ ನನ್ನ ಸಹೋದ್ಯೋಗಿ ಬಂಧುಗಳೇ, ಹಾಗೂ ಪ್ರೀತಿಯ ವಿದ್ಯಾರ್ಥಿನಿಯರು, ಬಹಳಷ್ಟು ಉದ್ದ ಆಯಿತು. ಹಾಗೆ ನನ್ನ ಹಿರಿಯ ವಿದ್ಯಾರ್ಥಿಗಳಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತಿನ ನನ್ನ ಏನು ಸನ್ಮಾನ ನನಗೆ ಇವತ್ತು ಮಾಡಿದ್ದೀರಾ ಶಶಿಕುಮಾರ ಬಾಲಿವುಡ್ ಅವರೇ, ಈ ಸನ್ಮಾನವನ್ನು ನಾನು ನನ್ನ ಶಿಷ್ಯಂದರಿಗೆ, ನನ್ನ ಕ್ರೀಡಾಪಟುಗಳಿಗೆ ಅರ್ಪಿಸಿದ್ದೇನೆ. ನೀವಿಲ್ಲದ್ರೆ ನಾನಿಲ್ಲ.
ನನ್ನ ಜೊತೆಯಲ್ಲಿ ಅದೆಷ್ಟೋ ಕಾಲ ನೀವು 23 ವರ್ಷಗಳ ಕಾಲ ಆ ಕ್ರೀಡಾಂಗಣದಲ್ಲಿ ಅಷ್ಟೊಂದು ಶ್ರಮಪಟ್ಟು ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮಿಂಚಿದಂಥ ನಿಮ್ಮನ್ನು ನಾನೆಂದಿಗೂ ಮರೆಯುವುದಿಲ್ಲ ಮಕ್ಕಳೇ. ಬಹಳಷ್ಟು ಸಂತೋಷವಾಗ್ತಾ ಉಂಟು. ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಇಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪಾರ ಅಂತೇಳಿ ಅಲ್ಲಿ ನಡೆಯಿತು. ನನ್ನ ಕಿರಿಯ ಪ್ರಾಥಮಿಕ ಶಾಲೆಯ ನನ್ನ ಗುರುಗಳು ಇವತ್ತು ಇದ್ರ ಭಾಗದಲ್ಲಿದ್ದಾರೆ. ಅದು ನನ್ನ ಪುಣ್ಯ ಅಂತ ಹೇಳ್ತೇನೆ. ಶ್ರೀ ಅಣ್ಣಪ್ಪಯ್ಯ ಸರ್ ಅವರು ದಂಪತಿಗಳಾಗಿ ಬಂದಿದ್ದಾರೆ. ಅದು ನನ್ನ ನಿಜಕ್ಕೂ ನನ್ನ ಪುಣ್ಯ. ಅವರು ಸುಮಾರು 86 ವರ್ಷಗಳೇನೋ ಆಯಿತು ಅವರಿಗೆ. ಅವರು ಈ ಅವಧಿಯಲ್ಲಿ ಈ ಒಂದು ವರ್ಷ ಇದರಲ್ಲಿ ಕೂಡ ಇಲ್ಲಿಗೆ ಆಗಮಿಸಿ ನನಗೆ ಒಂದು ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ನಿಜಕ್ಕೂ ನನ್ನ ಪುಣ್ಯ. ಹಾಗೆ ನನ್ನ ಎಲ್ಲ ಪ್ರೌಢಶಾಲೆಯ ಗುರುವೃಂದವರು ಕೂಡ ಬಂದಿದ್ದಾರೆ. ಪ್ರಾಥಮಿಕ ಶಾಲೆಯಲ್ಲಿ ಬಹಳಷ್ಟು ನಾನು ಸಂತೋಷ ಪಡುವಂಥ ವಿಚಾರ ಅಂತ ಹೇಳಿದರೆ, ನನಗೆ ಒಂದು ಅಕ್ಷರ ಜ್ಞಾನವನ್ನು ಯಾವ ರೀತಿ ಕಲಿಸಬೇಕು ಅದನ್ನು ನಿಜಕ್ಕಾದರೂ ಶ್ರೀ ಅಣ್ಣಪ್ಪಯ್ಯ ಸರಲ್ಲಿ ಕಲಿಬೇಕು. ನಾನು ಅಂಥ ಒಂದು ಅಧ್ಯಾಪಕನೇ ನೋಡಲಿಲ್ಲ. ನನ್ನ ಜೀವಮಾನದ ಅದರಲ್ಲಿ ನಾನು ಎಷ್ಟು ಸಂಸ್ಥೆಗಳನ್ನು ನೋಡಿದ್ದೇನೆ. ನನ್ನ ಸ್ವಂತ ಎಲೋಶಿಯಲ್ಲಿದ್ದೆ, ಇಲ್ಲಿದ್ದೆ, ಅಂಥ ಒಂದು ಅಧ್ಯಾಪಕರನ್ನು ನೋಡಿಲ್ಲ ಅಣ್ಣಪ್ಪಯ್ಯ ಸರ್ ಅಂತ. ಪ್ರತಿ ದಿವಸ ನಾನು ದೇವರಿಗೆ ಪ್ರಾರ್ಥನೆ ಮಾಡಿದ್ದೇನೆ, ನನ್ನ ಅಣ್ಣಪ್ಪಯ್ಯ ಸರಿಗೆ ಒಳ್ಳೆ ದೀರ್ಘಾಯುಷ್ಯ ಕೊಡಿ, ಒಳ್ಳೆ ಆರೋಗ್ಯ ಕೊಡಿ. ಇದು ನಿಜ. ನಾನು ಪ್ರತಿದಿನ ಪ್ರಾರ್ಥನೆ ಮಾಡ್ತೇನೆ. ನಾನು ಈ ಸ್ಥಾನದಲ್ಲಿ ಇವತ್ತು ಮಾತಾಡಬೇಕಂತ ಹೇಳಿದ ಕಾರಣ ಸರ್ ನೀವು ಸರ್. ಮುಂದಕ್ಕೆ ನನ್ನ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಮುಂದುವರಿಸಿದ ನಾನು ಸುಳ್ಯಕ್ಕೆ ಹೋದೆ. ನನ್ನ ಅಜ್ಜಿಯಂದಿರ ಮನೆಯಲ್ಲಿ ಕುಳಿತುಕೊಂಡು ಅಲ್ಲಿ ಬಹಳಷ್ಟು ನನ್ನ ಚಿಕ್ಕ ತಾಯಿ ಅವರು ಬಂದಿದ್ದಾರೆ. ಅವರು ನನಗೆ ತುಂಬ ಅಲ್ಲಿ ಪಾಠದ ಬಗ್ಗೆ ನನಗೆ ತುಂಬ ಕಲಿಸ್ತಿದ್ರು. ಅಲ್ಲಿ 2 ವರ್ಷಗಳ ಕಾಲ ಅಲ್ಲಿ ಕಲಿತು ನಂತೆ ಮತ್ತೆ ನಾನು ಬೆಟ್ಟಂಪಾಡಿ ಶಾಲೆಗೆ 7ನೇ ಕ್ಲಾಸ್ ತರಗತಿ ಇಲ್ಲಿ ಬಂದು ಇಲ್ಲಿಂದ ಮುಂದಕ್ಕೆ ಬೆಟ್ಟಂಪಾಡಿಯಲ್ಲಿ ನನ್ನ ಒಳ್ಳೆಯ ಒಂದು ಅನುಭವ ಆಯಿತು ನನಗೆ. ನನ್ನ ಆತ್ಮೀಯ ಮಿತ್ರ ಅವರು ದಿವಂಗತ ಚಿದಾನಂದರೇಗೌಡ ಇಲ್ಲ ಈಗ, ಅವರ ನೇತೃತ್ವದಲ್ಲಿ ಒಂದು ಕಬಡ್ಡಿ ತಂಡವನ್ನು, ನಾನು ಕಬಡ್ಡಿ ಆಟದಲ್ಲಿ ಬಹಳ ಹಿಂದೆ, ನನ್ನ ಬಾಡಿ ಇದಕ್ಕೇನು ಸೂಟ್ ಆಗೋದಲ್ಲ ನಿಮಗೆ ಗೊತ್ತಿರ್ಬೋದು. ಆದರೂ ಅವರ ಇದಕ್ಕೆ ಬೇಕಾದ ಇಂಟ್ರೆಸ್ಟಲ್ಲಿ ನಾನು ಕೂಡ ಸ್ವಲ್ಪ ಕಬಡ್ಡಿ ಆಡ್ತಾ ಇದ್ದೆ. ಕಬಡ್ಡಿ ಆಟ ಆಡಿ ನಾವು ತಾಲೂಕು ಮಟ್ಟದಲ್ಲಿ ಚಾಂಪಿಯನ್ ಅನ್ನು ಮಾಡಿದ್ದೇವೆ. ಒಂದು ಪ್ರಾಥಮಿಕ ಶಾಲೆ, ಹಳ್ಳಿಯ ಶಾಲೆ ಬೆಟ್ಟಂಪಾಡಿ. ಅಲ್ಲಿಂದ ನನಗೆ ಕ್ರೀಡಾ ಸ್ಫೂರ್ತಿಯ ಒಂದು ದಾರಿ ಸಿಕ್ಕಿತು. ಮುಂದಕ್ಕೆ ನನ್ನ ಗುರುಗಳು 8ನೇ ಕ್ಲಾಸಿಗೆ ನವೋದಯ ಪ್ರೌಢಶಾಲೆಗೆ ಬಂದೆ. ಅಲ್ಲಿ ನನ್ನ ಗುರುಗಳು ಬಹಳ ಖೋ ಆಟದಲ್ಲಿ ಅವರಷ್ಟು ಒಂದು ಪ್ರತಿಭೆ ಇದ್ದವರು ಯಾರೂ ಇರಲಿಲ್ಲ ಆ ಸಮಯದಲ್ಲಿ. ಅಂತ ಒಂದು 2 ವರ್ಷಗಳ ಕಾಲ ನಾನು 9 ಮತ್ತು 10ನೇ ತರಗತಿಯಲ್ಲಿ ಶಾಲಾ ತಂಡವನ್ನು ಪ್ರತಿನಿಧಿಸಿ 2 ವರ್ಷ ಕೂಡ ತಾಲೂಕಲ್ಲಿ ಚಾಂಪಿಯನ್ ಹೊಡೆದಿದ್ದೇನೆ. ಅದರ ಜೊತೆಯಲ್ಲಿ ನಮ್ಮದೊಂದು ಕ್ರಿಕೆಟ್ ತಂಡ ಇತ್ತು, ಸರಿಗೆ ನೆನಪಿರ್ಬೋದು ಸಂಜುವರಿಗಳಿಗೆ. ಅವರು ಕೂಡ ಉತ್ತಮ ಕ್ರಿಕೆಟ್ ಆಟಗಾರರು. ತಾರಾನಾಥ್ ಶೆಟ್ಟಿ ಇರ್ಬೋದು, ಶರತ್ ಕುಮಾರ್ ರಾವ್ ಇರ್ಬೋದು. ನಾವು ಒಂದು ಕ್ರಿಕೆಟ್ ತಂಡದಲ್ಲಿ ನಾವು ಯಾರನ್ನು ಬಿಟ್ಟು ಕೊಡ್ತಿಲ್ಲ ಇತ್ತು. ಈ ಪರಿಸರದ ಯಾವ ತಂಡಗಳು ಕೂಡ ಬಂದರೂ ನಮ್ಮನ್ನು ಸೋಲಿಸುವವರು ಯಾರಿಲ್ಲ ಇತ್ತು. ಬಹಳಷ್ಟು ಅದ್ಭುತ ಆಟಗಾರರಿದ್ರು ಆಗ. ನಮ್ಮ KN ನಟರಾಜ್ ಅವರು, ಈಗ ನಮ್ಮೇನು ಸುಪ್ರೀಂ ಕೋರ್ಟ್ನ ಹೌದು, ಅವರು ಪ್ರತಿ ವಾರ ನಮ್ಮಲ್ಲಿ ಬಂದು ನಮ್ಮ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಮ್ಯಾಚ್ ಆಡೋರು. ಅವ್ರ ಜೊತೆಯಲ್ಲಿ ಸಂತೋಷ್ ರೈ ಅಂತ ಹೇಳಿ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಅವರ ತಂಡ ಬರ್ತಿತ್ತು. ಆದರೆ ನಮ್ಮನ್ನು ಯಾರು ಬಂದರೂ ನಮ್ಮನ್ನು ಸೋಲಿಸುವಾಗಿಲ್ಲ, ಅಷ್ಟೊಳ್ಳೆಯ ಪ್ರಬಲ ತಂಡ ನಮ್ಮದು. ಅಂತ ಒಂದು ಆಟವನ್ನು ಆಡಿದ ನೆನಪು ನನಗೆ ಪ್ರೌಢಶಾಲೆಯಲ್ಲಿ. ಮುಂದಕ್ಕೆ ಸುಳ್ಯಕ್ಕೆ ಜೂನಿಯರ್ ಕಾಲೇಜಿಗೆ ಮತ್ತೆ ನಾನು ಸುಳ್ಯಕ್ಕೆ ಹೋದೆ. ಅಲ್ಲಿ ನನ್ನ ದೊಡ್ಡ ಚಿಕ್ಕಮ್ಮ ಇದ್ದರು, ಅವರು ಕೂಡ ಇವತ್ತಿಗೆ ಉಪಸ್ಥಿತರಿದ್ದಾರೆ. ಅವರ ಮನೆಯಲ್ಲಿದ್ದುಕೊಂಡು ನಾನು ಸುಳ್ಯಗೆ 2 ವರ್ಷ ಜೂನಿಯರ್ ಕಾಲೇಜಿನಲ್ಲಿ ಮುಗಿಸಿದೆ. ಅಲ್ಲಿ ನನ್ನ ಬಹಳ ಆತ್ಮೀಯ ಗೆಳೆಯ, ಬಹುಶಃ ಅವರು ಬಂದಿದ್ದಾರೆ ಗೊತ್ತಿಲ್ಲ ನನಗೆ, AC ವಸಂತರ ಅಂತ ಹೇಳಿ ಬಂದಿದ್ದಾರೆ ಸರ್. ಎಸ್ ನೋಡಿ ಅಲ್ಲಿದ್ದಾರೆ. ಅದು ನನ್ನ ಪ್ರೀತಿ ನೋಡಿ, ನನ್ನ ಪ್ರೀತಿಯ ಗೆಳೆಯ AC ವಸಂತರು. ನಾವಿಲ್ಲದ ತಂಡ ಇಲ್ಲ. ಖೋ ಇರ್ಬೋದು, ವಾಲಿಬಾಲ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ಆಮೇಲೆ ಕ್ರಿಕೆಟ್ ಇರ್ಬೋದು, ಎಲ್ಲ ತಂಡಗಳಲ್ಲಿ ಕೂಡ ನಾವು ಆಟ ಆಡ್ತಿದ್ವಿ. ಅವರು ಒಳ್ಳೆಯ ಕಬಡ್ಡಿ ಪ್ಲೇಯರ್. ನನಗೆ ಕಬಡ್ಡಿಯಲ್ಲಿ ಸ್ವಲ್ಪ ಅಲರ್ಜಿ ಇದೆ ಹೇಳಿ. ಬಹಳಷ್ಟು ಒಳ್ಳೆಯ ಆಟಗಾರರಾಗಿದ್ದರು. ಅಂತಹ ಒಂದು ಒಳ್ಳೆಯ ಸ್ನೇಹಿತನ ಜೊತೆ ನಾನಲ್ಲಿ ಇದ್ದೆ. ಅಲ್ಲಿಂದ ಮುಂದಕ್ಕೆ ನನಗೆ ಕ್ರಿಕೆಟ್ ಆಟದಲ್ಲಿ ಹುಚ್ಚು. ಫಿಲೋಮಿನಕ್ಕೆ ಬಂದೆ. ಆದರೆ ಫಿಲೋಮಿನಕ್ಕೆ ಬಂದಾಗ ನನ್ನ ಕ್ರಿಕೆಟ್ ಅರ್ಧದಲ್ಲೇ ಮೊಟಕುಗೊಳಿಸಿತು. ಯಾಕಂತ ಹೇಳಿದ್ರೆ ನಮಗೆ ಇಲ್ಲಿ ಬರಲಿಕ್ಕೆ ಬಸ್ ಇರುವುದು 1 ಮಾತ್ರ ಸಾಯಂಕಾಲ. ಅದು 8:30, 9 ಗಂಟೆಗೆ ಮನೆಗೆ ರೀಚ್ ಆಗುತ್ತೆ. ಮತ್ತೆ ನಾನು ಕ್ರಿಕೆಟ್ ಅನ್ನು ಬಿಟ್ಟು ಬ್ಯಾಡ್ಮಿಂಟನ್ ತಂಡದಲ್ಲಿ 2 ವರ್ಷ ಪ್ರತಿನಿಧಿಸಿದೆ, ಕಾಲೇಜ್ ತಂಡವರು. ಮುಂದಕ್ಕೆ ಬಿಪೆಡಿಗೆ ಮೈಸೂರು ಯೂನಿವರ್ಸಿಟಿಗೆ ಹೋದೆ. ಅಲ್ಲಿ ಬಿಪೆಡಲ್ಲಿ ನನಗೆ ಬಹಳ ಕೆಲವು ಆಟಗಳ ಬಗ್ಗೆ, ಗೊತ್ತಿಲ್ಲದ ಆಟಗಳ ಬಗ್ಗೆ ಗೊತ್ತಾಯಿತು. ಬೇಸ್ಬಾಲ್, ಸಾಫ್ಟ್ ಬಾಲ್ ಅಂತ ಹೇಳ್ತಾರೆ, ಅದರಲ್ಲೂ ನನಗೆ ಗೊತ್ತಿಲ್ಲದ ಆಟ
ಅದರಲ್ಲಿ ಕಲಿತು ನಾನು ಕಾಲೇಜ್ ಟೀಮಲ್ಲಿ ಆಟ ಆಡಿ ಎಂಟ್ರಿ ಕಾಲೇಜ್ ಟೀಮಲ್ಲಿ ನಾವು ಚಾಂಪಿಯನ್ ಆಗಿ ಬಂದಿದ್ದೆವು. ಅದರಲ್ಲಿ ನಾನು ಒಬ್ಬನೇ ಬೌಲರ್, ಇಡೀ ತಂಡಕ್ಕೆ ಅದು ಗೊತ್ತಿದೆ, ಪಿಚ್ಚರ್ ಅಂತ ಹೇಳ್ತಾರೆ, ಅವರು ನಾನು ಒಬ್ಬನೇ ಆಗಿದ್ದೆ. ಹಾಗೆ ನಾವು ಯೂನಿವರ್ಸಿಟಿ ಚಾಂಪಿಯನ್ ಆಗಿ ಮೂಡಿ ಬಂದೆವು. ಇದು ಅಲ್ಲಿನ ಮುಂದಕ್ಕೆ ನನಗೆ ಸಂತ ಎಲೋಷಿಯಸ್ ಪ್ರೌಢಶಾಲೆಯಲ್ಲಿ ಅದು ಮುಗಿಸಿದ ತಕ್ಷಣ ನನಗೆ ಉದ್ಯೋಗ ಲಭಿಸಿತು. ನನ್ನ ದೈಹಿಕ ಶಿಕ್ಷಣ ಸಂಘದ ಜಿಲ್ಲಾ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಬಹಳ ಸಂತೋಷವಾಗ್ತಾ ಉಂಟು. ಶ್ರೀ ದಯಾನಂದ ಮಾಡ, ಹರೀಶ್ ಇರ್ಬೋದು, ಲಿಲ್ಲಿ ಪಾಯಸ್ ಇರ್ಬೋದು, ಬಹಳಷ್ಟು ಸಂತೋಷ ಆಗ್ತಾ ಉಂಟು. ರಾಜ್ಯ ಸಂಘದ ಪದಾಧಿಕಾರಿಗಳು, ಜಿಲ್ಲಾ ಸಂಘದ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಎಲೋಷಿಯಸ್ ಅಲ್ಲಿ ನಾನು 12 ವರ್ಷಗಳ ಕಾಲ ಸೇವೆ ಮಾಡಿದೆ. ಅಲ್ಲಿ ಫಾದರ್ ಜಾನ್ ಮೆಂಡನ್ಸ್ ಅಂತ ಹೇಳುವವರು ನನಗೆ ಈ ಉದ್ಯೋಗವನ್ನು ನೀಡಲಿಕ್ಕೆ ಸಹಕರಿಸಿದರು. ನನ್ನ ಒಳ್ಳೆ ಬಹಳ ಆತ್ಮೀಯರಾಗಿದ್ದರು. ಅಲ್ಲಿ 12 ವರ್ಷಗಳ ಕಾಲ ನಾವು ಹಲವಾರು ರಾಜ್ಯ ರಾಷ್ಟ್ರ ಮಟ್ಟಗಳಲ್ಲಿ ಹಲವಾರು ಪದಕಗಳನ್ನು ಗಳಿಸಿದ್ದೇವೆ. ಅದನ್ನು ಹೇಳಲಿಕ್ಕೆ ಹೋದರೆ ಅದು ಒಂದು ಕೆಲವು ಪುಟಗಳಾಗುವುದು. ಅಲ್ಲಿಂದ ನಮ್ಮ ಮನೆಯ ಸ್ವಲ್ಪ ಇಲ್ಲಿ ಪರಿಸ್ಥಿತಿ ಸ್ವಲ್ಪ ಹಾಳಾಗಿತ್ತು. ನನ್ನ ತಂದೆಯವರು ತೀರಿ ಹೋದ ಕಾರಣ ಅಮ್ಮ ಒಂಟಿಯಾದರು. ಹಾಗೆ ನಾನು ಅನಿವಾರ್ಯವಾಗಿ ಬೆಟ್ಟಂಪಾಡಿಗೆ ಬರಬೇಕಾಯಿತು. ಇಲ್ಲಿ ಬೆಟ್ಟಂಪಾಡಿಗೆ ನವೋದಯ ಪ್ರೌಢಶಾಲೆ ಬೆಟ್ಟಂಪಾಡಿಗೆ ಬಂದು ಇಲ್ಲಿ 23 ವರ್ಷಗಳ ಸುದೀರ್ಘ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಆಯಿತು. ಇಲ್ಲಿ ಬರುವಾಗ ನನಗೆ ಇಲ್ಲಿ ಉದ್ಯೋಗ ಸಿಗಲಿಕ್ಕೆ ಕೂಡ ಸ್ವಲ್ಪ ಗೊಂದಲ ಇತ್ತು. ಮ್ಯಾನೇಜ್ಮೆಂಟ್ನಲ್ಲಿ ಸ್ವಲ್ಪ ಗೊಂದಲ ಇರ್ಬೋದು. ಆ ಗೊಂದಲಕ್ಕೆ ತೆರೆ ಹಾಡಿದವರು ಪಾರ ಗೋವಿಂದ ಭಟ್. ಯಾಕೆಂದರೆ ಅವರು ಹೇಳಿದರು ನೇರವಾಗಿ, ನನ್ನಲ್ಲಿ ಮೀಟಿಂಗ್ ಮುಗಿಸಿ ಹೊರಗೆ ಬರುವಾಗ ನನಗೆ ಸಿಕ್ಕಿದ್ರು, ಹೇಳಿದರು ನಿಕ್ಕು ಕೊಡ್ಜಿಂದ ಏನು ಎಲ್ಲೇನೇ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ರಿಸೈನ್ ಮಾಡ್ತಾರೆ ಅಂತ ಹೇಳಿದರು. ನೋಡಿ, ಅಷ್ಟು ನನ್ನಲ್ಲಿ ಅವರು ಅಭಿಮಾನ ಇಟ್ಟರು. ನನ್ನಲ್ಲಿ ಅಭಿಮಾನ ಅಲ್ಲ, ನನ್ನ ತಂದೆಯ ಬಹಳ ಆತ್ಮೀಯ ಗೆಳೆಯರಾಗಿದ್ದರು. ಆ ರೀತಿಯಲ್ಲಿ ಅವರು ನನಗೆ ಉದ್ಯೋಗ ಕೊಡಲಿಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ರು. ಬೆಟ್ಟಂಪಾಡಿ ನವೋದಯ ಪ್ರೌಢಶಾಲೆ ಇವತ್ತು ಉಂಟು, ಅಸ್ತಿತ್ವದಲ್ಲಿ ಉಂಟು. ಅದು ಒಂದು ಒಳ್ಳೆಯ ಶಾಲೆ ಅಂತೇಳಿ ಇದ್ರೆ ಅದು ದಿವಂಗತ ದೇವಮಣಿ ಶಂಕರ ಭಟ್ ಅವರು. ಅವರಿಂದಾಗಿ ಈ ನವೋದಯ ಪ್ರೌಢಶಾಲೆ ಇಷ್ಟೊಂದು ಉನ್ನತ ಶಿಖರಕ್ಕೆ ಏರಿದೆ. ನಾನು ಬೇರೆ ಯಾರನ್ನು ಸಮಿತಿಯವರು ನಾನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಯಾಕಂತ ಹೇಳಿದ್ರೆ ಶಾಲೆಯಲ್ಲಿ ಯಾವುದೇ ಒಂದು ತೊಂದರೆಗಳಾದರೆ ಸ್ಪಂದಿಸುವರು ಶಂಕರ ಭಟ್ ಮಾತ್ರ. ನನಗೆ ಕ್ರೀಡಾ ಕ್ಷೇತ್ರದಲ್ಲಿ ಆರಂಭದಿಂದ ಕೊನೆಯವರೆಗೆ ಆಡಳಿತ ಮಂಡಳಿಯಿಂದ ನಾನು ಏನು ನಿರೀಕ್ಷೆ ಮಾಡಲಿಲ್ಲ. ನನ್ನ ಸ್ವಂತ ಕೈಯಿಂದ 40 ರಿಂದ 50 ಸಾವಿರವರೆಗೂ ಖರ್ಚಾಗಿರ್ಬೋದು ಪ್ರತಿ ವರ್ಷ. ಅಷ್ಟು ಖರ್ಚನ್ನು ನಾನು ಸ್ವಂತ ಕೈಯಿಂದ ಹಾಕಿ, ಒಂದು ಮಕ್ಕಳಿಗೆ ನೀವು ಗೊತ್ತಿರಬಹುದು, ಒಂದು ಸ್ಪೈಕ್ಸ್ಗೆ ಕನಿಷ್ಠ 1,000 ರೂಪಾಯಿ ಇದೆ. ಒಂದು ಮಗುವಿಗೆ ಸ್ಪೈಕ್ಸ್ ಒಂದು ವರ್ಷಕ್ಕೆ 3 ಸೆಟ್ ಸ್ಪೈಕ್ ಬೇಕಾಗ್ತದೆ. ನನ್ನಲ್ಲಿ 40-50 ಮಕ್ಕಳಿದ್ರು. ಅದರೊಂದು 10-15 ಮಕ್ಕಳಿಗೆ ಸ್ಪೈಕ್ಸ್ ಬೇಕಾಗ್ತದೆ. ಲೆಕ್ಕ ಮಾಡಿದ್ವಿ ಎಷ್ಟು ಹಣ ಬೇಕಾಗಬೇಕು. ಆಮೇಲೆ ವಲಯ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟಕ್ಕೆ ಮಕ್ಕಳು ಕರ್ಕೊಂಡು ಹೋಗಬೇಕು. ನಮ್ಮ ಶಾಲೆಯಲ್ಲಿ ಯಾವುದೇ ಫಂಡ್ ಇಲ್ಲ, ಯಾವುದೇ ಅನುದಾನ ಇಲ್ಲ. ನಾನು ಸ್ವಂತ ಕೈಯಿಂದ ಹಾಕೊಂಡು ಎಲ್ಲ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಕೂಡ ಮಕ್ಕಳು ಕಳಿಸ್ತೇನೆ. ಆ ಸಮಯದಲ್ಲಿ ನನಗೆ ಸ್ಫೂರ್ತಿ ತುಂಬಿದವರು ಸನ್ಮಾನ್ಯ ಪ್ರೇಮನಾಥ್ ಶೆಟ್ಟಿ ಅವರು. ನಮ್ಮ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ನನ್ನ ಬಹಳ ಆತ್ಮೀಯರು, ನನಗೆ ಹಲವಾರು ರೀತಿಯ ಗೈಡೆನ್ಸ್ ಮಾಡ್ತಾ ಇದ್ರು. ಅವರನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ನನ್ನ ಆತ್ಮೀಯದಿಂದ, ಪ್ರೀತಿಯಿಂದ ಅವರು ಇವತ್ತು ಈ ಕಾರ್ಯಕ್ರಮ ಕೂಡ ಆಗಮಿಸಿದ್ದಾರೆ. ನಾನೊಬ್ಬ ಶ್ರೇಷ್ಠ ಅಥ್ಲೇಟ್ ಅಂತ ಹೇಳುವುದಿಲ್ಲ, ಸಾಧಾರಣ ಒಂದು ಸ್ಪೋರ್ಟ್ಸ್ ಮ್ಯಾನ್ ಅಷ್ಟೇ. ಆದರೆ ನನಗೆ ತರಬೇತಿ ನೀಡುವ ಟೆಕ್ನಿಕ್ಗಳು ನಾನು ಬಹಳಷ್ಟು ಕಲಿತೇನೆ. ನನಗೆ ಶಾಂತರಾಮ್, ನಮ್ಮ ಊರಿನವರೇ ಶಾಂತರಾಮ್ ಅಂತ ಹೇಳಿ ಡೆಮ್ಮಂಗಾರದವರು, ಅವರು NS ಕೋಚ್ ಆಳ್ವಾಸಲ್ಲಿ, ಅವರು ಕೂಡ ನನಗೆ ಕೆಲವೊಂದು ಮಾಹಿತಿಗಳು, ತರಬೇತಿ ನೀಡುವ ಕೆಲವೊಂದು ಟೆಕ್ನಿಕ್ಗಳು ಎಲ್ಲ ಹೇಳಿಕೊಟ್ರು. ಪ್ರೇಮನಾಥ್ ಸರ್ ನನ್ನ ಗ್ರೌಂಡಿಗೆ ಕೆಲವು ಬಾರಿ ಬಂದಿದ್ದು. ಇದೆಲ್ಲ ನಾವು ಎಷ್ಟು ಇದರಲ್ಲಿ ಕಲಿಯುವಷ್ಟು ಇದೆ. ಪ್ರತಿಯೊಂದು ವಿಭಾಗದಲ್ಲಿ ಎಷ್ಟು ಕಲಿಬೇಕು ಅಷ್ಟು ಕಲಿಯುವಷ್ಟು ಇದೆ, ಇನ್ನೂ ಕೂಡ ಕಲಿಬಹುದು. ಆ ರೀತಿಯ ಟೆಕ್ನಿಕ್ಗಳನ್ನು ನಾನು ಕಲಿತಾ ಹೋದೆ. ನನ್ನ ಮಕ್ಕಳು ರಾಜ್ಯ ರಾಷ್ಟ್ರ ಮಟ್ಟಗಳಲ್ಲಿ ಹಲವಾರು ಎಲ್ಲ ಇವೆಂಟ್ಗಳಲ್ಲಿ ಎಕ್ಸೆಪ್ಟ್ ಹಾಡಲ್ ಮತ್ತೆ ಪೋಲ್ ವಾಲ್ಟ್ ಬಿಟ್ಟರೆ ಮತ್ತೆ ಎಲ್ಲ ಇವೆಂಟ್ಗಳಲ್ಲಿ ನನ್ನ ಮಕ್ಕಳು ಇವತ್ತು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ದಾರೆ. ಯಾಕೆ ಹೋಗಲಿಲ್ಲ ಅಂತ ಹೇಳಿದ್ರೆ ಹಾಡಲಲ್ಲಿ ಸ್ವಲ್ಪ ಅಡೆತಡೆ ಓಟಕ್ಕೆ ಬೇಕಾದ ಇಕ್ವಿಪ್ಮೆಂಟ್ಸ್ ನನ್ನಲ್ಲಿ ಇರಲಿಲ್ಲ. ಆಮೇಲೆ ಪೋಲ್ ವಾಲ್ಟಿಗೆ ಸಂಬಂಧಪಟ್ಟ ಬೆಡ್ ಇರಲಿಲ್ಲ ನನ್ನಲ್ಲಿ. ಇದೆಲ್ಲ ತುಂಬ ಕಾಸ್ಟ್ಲಿ ವಿಷಯಗಳು. ಇದೆಲ್ಲ ನನ್ನ ಶಾಲೆಯ ವಿಚಾರಗಳು. ಮಕ್ಕಳು ಬೆಳಿಗ್ಗೆ 8 ಗಂಟೆಗೆ ಗ್ರೌಂಡಿಗೆ ಬರಬೇಕಿತ್ತು. 8 ಗಂಟೆಗೆ ಬರದ್ರೆ ನೆಕ್ಸ್ಟ್ ಡೇ ನಾನು ಅವರಿಗೆ ಪನಿಷ್ಮೆಂಟ್ ಇದೆ. ಮಕ್ಕಳು ಈಗ ನಗ್ತಿದ್ದಾರೆ ಆ ಕಡೆಯಿಂದ ಕೆಲವರು ಮಕ್ಕಳು.
ಆ ಪ್ರೀವಿಯಸ್ ಡೇ ಬರದ್ರೆ ಪ್ರೀವಿಯಸ್ ಡೇ ವರ್ಕೌಟ್ ಅನ್ನು ಫಿನಿಶ್ ಮಾಡ್ಲಿಕ್ಕೆ ಹೇಳ್ತಿದ್ದೆ ನಾನು. ಅಷ್ಟು ಸ್ಟ್ರಿಕ್ಟ್ ಆಗಿ ಇಟ್ಟುಕೊಂಡ ಕಾರಣ ಈ ಮಕ್ಕಳಿಗೆ ಇಷ್ಟೊಂದು ಸಾಧನೆ ಮಾಡಲಿಕ್ಕೆ ಆಯ್ತು. ಈ ಒಂದು ಇದರಲ್ಲಿ ನನಗೆ ಕೆಲವರು ಸಹಕಾರ ನೀಡಿದ್ದಾರೆ. ಅದರಲ್ಲಿ ಮೊದಲನಾಗಿ ಸಹಕಾರ ನೀಡಿದಲ್ಲಿ ನನ್ನ ಪತ್ನಿ, ಅವಳು ನಾನು ಯಾವತ್ತೂ ಮರೆಯುವುದಿಲ್ಲ. ಮಕ್ಕಳೇ, ನಿಮ್ಮ ಈ ಸಾಧನೆಗೆ ನಾನಲ್ಲ, ನನ್ನಿಂದ ಮುಖ್ಯವಾಗಿ ನನ್ನ ಪತ್ನಿ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ನನಗೆ 7:30 ಗಂಟೆಗೆ ತಿಂಡಿಗಳನ್ನು ರೆಡಿ ಮಾಡಿ ಕೊಡಬೇಕು. ಆದ್ರೆ ರೆಡಿ ಮಾಡಿ ಕೊಟ್ಟು ನಾನು ಕ್ರೀಡಾಂಗಣಕ್ಕೆ ಬರಬೇಕು. ಸಾಯಂಕಾಲ ನಾನು ಹೋಗುವಾಗ 6:30 7 ಗಂಟೆ ಆಗ್ತದೆ. ಹೋಗುವಾಗ ನಾನು ಸ್ನಾನ ಮಾಡಿ ಊಟ ಮಾಡುವುದೇ, ಬೇರೆ ಎಂತ ಇಲ್ಲ. ಒಂದೇ ಒಂದು ನಾವು ಎಲ್ಲಿಯಾದರೂ ಒಂದು ಅವಳನ್ನು ಕರ್ಕೊಂಡು ನಾನು ಎಲ್ಲಿ ಹೋದದ್ದಿಲ್ಲ. ಒಮ್ಮೆ ಏನೋ ಮೈಸೂರಿಗೆ ಹೋಗಿದ್ದೇವೆ ಅಷ್ಟೇ, ಮತ್ತೆ ಎಲ್ಲಿ ಹೋದದ್ದೇ ಇಲ್ಲ. ಯಾಕೆ ನನಗೆ ಒಂದೇ ನನ್ನ ಕ್ರೀಡಾಂಗಣದಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತದೆ ಹೇಳುದು ನನಗಿತ್ತು. ಒಂದು ದಿವಸ ವರ್ಕೌಟ್ ಹೋದ್ರೆ ನನಗೆ ಅದೇ ಚಿಂತೆ ಆಗ್ತಿತ್ತು. ಅದಕ್ಕೆ ಬೇಕಾಗಿ ನಾನು ಎಲ್ಲಿ ಹೋದದಿಲ್ಲ. ಅವಳು ಈಗ ಹೇಳ್ತಾರೆ, ಇನ್ನಾದರೂ ನಾವು ಎಲ್ಲಿಯಾದರೂ ಒಂದು ಕಡೆ 1-2 ದೇವಸ್ಥಾನಗಳನ್ನ ಪೋತು ಬರ್ಕಂತ ಹೇಳ್ತಿದ್ದಾರೆ. ಇದು ಸತ್ಯ ವಿಚಾರ. ಈ ರೀತಿಯಲ್ಲಿ ರಜೆಯಲ್ಲಿ ಕೂಡ ನಾನು ನಿರಂತರ ಕೋಚಿಂಗ್ ನಮ್ಮದು. ಒಂದು 10-15 ದಿವಸ ಒಮ್ಮೊಮ್ಮೆ ನಾನು ರೆಸ್ಟ್ ಕೊಡ್ತಿದ್ದೆ. ತುಂಬಾ ಹಾಟ್ ಸೀಸನ್ ಅಲ್ಲಿ ಇಲ್ಲ ರೆಸ್ಟೇ ಇಲ್ಲ ಮಕ್ಕಳಿಗೆ. ರಜೆಯಲ್ಲಿ ಕೂಡ ನಮ್ಮ ತರಬೇತಿ. ಈ ರೀತಿಯ ಸಾಧನೆಗಳನ್ನು ಮಾಡಿದಂಥ ನಮ್ಮ ವಿದ್ಯಾರ್ಥಿಗಳು ಬಹಳ ಅದ್ಭುತ ಸಾಧನೆ ಮಾಡಿದ್ದಾರೆ. ನನ್ನ ಮಗಳು ಪೂಜಾರಿ, ಈಗಾಗಲೇ ನೀವು ವೇದಿಕೆಯಲ್ಲಿ ನೋಡಿರ್ಬೋದು, ಅವಳು ಪ್ರತಿಷ್ಠಿತ ನಮ್ಮ ಕೇಸಗಡೆಯಲ್ಲಿ ಅವಳಲ್ಲಿ ವರ್ಕ್ ಮಾಡ್ತಿದ್ದಾಳೆ. ಹಾಗೆ ನನ್ನ ಅಳಿಯ ಅರ್ಜುನ್ ಪೂಂಜಾ, ಅವರು ಕೂಡ ನಿಟ್ಟೆ ಇದರಲ್ಲಿ ರೆಸಿಡೆಂಟ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹಾಗೆ ನನ್ನ ಬಾಬಾ ರವೀಂದ್ರ ಅವರು ಬಂದಿದ್ದಾರೆ ಇಲ್ಲಿಂದ ಆಳದಂಗಡಿಯಿಂದ. ಹಾಗೆ ನನ್ನ ಇನ್ನೊಬ್ಬರು ಬಾಬಾ ರವೀಂದ್ರ ಅವರು, ನನ್ನ ಹೆಂಡತಿ ಅಣ್ಣ, ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಹಾಗೆ ನನ್ನ ಬ್ರದರ್ ನಾರಾಯಣರಿಗಳು ಹೆಣ್ಮಕ್ಕಜಿ, ನಮ್ಮ ಶಕುಂತಲಾ ಶೆಟ್ಟರ್ ರಿಲೇಷನ್, ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಹಾಗೆ ಅವರ ಬಂಧುಗಳು, ನನ್ನ ತುಂಬ ಹಲವಾರು ಬಂಧುಗಳಿದ್ದಾರೆ. ನನ್ನ ಬಜತ ಗೊತ್ತಿಂದ ಅಲ್ಲಿಂದ ಕೆಲವರು ನನ್ನ ಆಂಟಿ ಅವರು ಬಂದಿದ್ದಾರೆ, ಗಿರಿಜಾ ಆಂಟಿ ಅವರು. ಹಾಗೆ ನನ್ನ ತುಂಬ ಮಂದಿ ನನ್ನ ಬಂಧುಗಳು ಇಲ್ಲಿ ಆಗಮಿಸ್ತೀರಿ. ಹಾಗೆಯೇ ನನ್ನ ಅಳಿಯನ ತಂದೆ ಶ್ರೀತಾ ಕೃಷ್ಣಕುಮಾರ ಪೂಂಜರವರು, ಅವರ ಬಗ್ಗೆ ಕೆಲವರಿಗೆ ಗೊತ್ತಿರಬಹುದು. ಸೇವಾಂಜಲಿ ಟ್ರಸ್ಟ್ ಅಂತ ಹೇಳಿ ನಡೆಸಿಕೊಂಡು ಪರಂಗಿಪೇಟೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಅವರು. ಹಾಗೆ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಈ ಸಂದರ್ಭದಲ್ಲಿ ನನ್ನ ಗುರುವೃಂದದವರು ಶ್ರೀತಾ ಅಣ್ಣಪ್ಪಯ್ಯ ಮಾಸ್ಟರು, ಎನ್ ಸಂಜೀವರಿಗಳು, ಸುಬ್ರಯ್ಯ ಮಾಸ್ಟರು, ಶ್ರೀಧರ ಮಾಸ್ಟರು, ಅಣ್ಣಪ್ಪ ನಾಯ್ಕರು, ಹಾಗೆ ಮಹಾಲಿಂಗ ಭಟ್ ಅವರು, KVK ಭಟ್ ಅವರು, ಆಮೇಲೆ ಶಿವರಾಮ್ ಬಳ್ಳಾಲ್, ಡಾಕ್ಟರ್ ಸದಾಶಿವ ಭಟ್, ಹಾಗೆ ನನ್ನ ಭಾವ ದಿವಂಗತ ತಾನಾಜ್ ಶೆಟ್ಟಿ ಕೋರ್ಮಂಡ, ದಿವಂಗತ ಶ್ರೀಪತಿ ಭಟ್, ಹಾಗೆ ನಾರಾಯಣ ಭಟ್ ಅವರು ಕೂಡ ಬಂದಿದ್ದಾರೆ. ಹಾಗೆ ವೆಂಕಟರಮಣ ಭಟ್ ಮಂಜಳಗಿರಿ, ಹಾಗೆ ಐ ಗೋಪಾಲಕೃಷ್ಣ ವೇದಿಕೆಯಲ್ಲಿದ್ದಾರೆ. ಸಿಬ್ಬಂದಿಗಳಾಗಿ ನನ್ನದು ಅವರು ಆ ಸಂದರ್ಭದಲ್ಲಿ ಶಂಕರನಾರಾಯಣ ಭಟ್, ಕಿಟ್ಟನ್ರೈಗಳು, ರಾಮನಾಯ್ಕ, ದೇರಣ್ರೈಗಳು ಬೆಳೆದ ಆ ಸಮಯದಲ್ಲಿ ನನಗೆ ತುಂಬ ಸಹಕರಿಸಿದ್ದಾರೆ. ಹಾಗೆ ಸಂತ ಅಲೋಷಿಯಸ್ ಪ್ರೌಢಶಾಲೆಯ ಆಡಳಿತ ಮಂಡಳಿ, ಅಲ್ಲಿಯ ಅಧ್ಯಾಪಕರಿಂದ ಅಲ್ಲಿಯ ಎಲ್ಲ ಕ್ರೀಡಾಪಟುಗಳನ್ನು ನಾನು ಸ್ಮರಿಸಿಕೊಳ್ತಿದ್ದೇನೆ. ನವೋದಯ ವಿದ್ಯಾಸಮಿತಿಯ ಅಧ್ಯಕ್ಷರುಗಳು, ಎಲ್ಲ ಪದಾಧಿಕಾರಿಗಳು, ಹಾಗೆ ಪ್ರಸ್ತುತ ಕಾರ್ಯನಿರ್ವಹಿಸಿರುವ ಅಲ್ಲಿಯ ಮುಖ್ಯ ಗುರುಗಳಾದಂಥ ಶ್ರೀಮತಿ ಪುಷ್ಪಾವತಿ ಮೇಡಮ್ ಮತ್ತು ಎಲ್ಲ ಅಧ್ಯಾಪಕರು, ಹಾಗೆ ನನ್ನ ಆತ್ಮೀಯ ಗೆಳೆಯ ರಾಧಾಕೃಷ್ಣ ಕೋಡಿಯವರು, ಹಾಗೆ ನಾನು ಈ ಸಂದರ್ಭದಲ್ಲಿ ಆಗಲೇ ಹೇಳಿದೆ ಪಾರ ಗೋವಿಂದ ಭಟ್ ಅವರನ್ನು ನಾನು ಸ್ಮರಿಸಿದ್ದೇನೆ. ಹಾಗೆ ಶಂಕರ ಭಟ್ ಅವರನ್ನು ಸ್ಮರಿಸಿದ್ದೇನೆ. ಶಾಲೆಯ ಮೂಲಭೂತ ಸೌಕರ್ಯಗಳಿಗೆ ನನಗೆ ಸಹಕಾರ ನೀಡಿದವರು, ಅವರಿಗೆ ಇವತ್ತು ನಾನು ಒಂದು ಗೌರವಾರ್ಪಣೆ ಕೂಡ ಮಾಡಲಿಕ್ಕಿದ್ದೇನೆ. ನನ್ನ ಎಲ್ಲ ಗುರುವೃಂದದವರು ಇವತ್ತು ಆಗಮಿಸಿದವರಿಗೆ ನಾನು ಗೌರವಾರ್ಪಣೆ ನನ್ನ ವತಿಯಿಂದ ಮಾಡಲಿಕ್ಕಿದ್ದೇನೆ. ನನಗೆ ಪ್ರಧಾನವಾಗಿ ಇಲ್ಲಿ ನಾನು ಬರುವಾಗ ಇಲ್ಲಿ ಶಾಲೆಯ ಮೂಲಭೂತ ಸೌಕರ್ಯಗಳು ಯಾವುದಿರಲಿಲ್ಲ. 14 ಎಕರೆ ಜಾಗ ಇತ್ತು, ಅದಕ್ಕೆ ಒಂದು ಬೌಂಡ್ರಿ ಇರಲಿಲ್ಲ. ಸನ್ಮಾನ್ಯ ವೆಂಕಟರಾವ್ ಆಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಇವತ್ತು ನನ್ನ ಆತ್ಮೀಯರು ಇಲ್ಲಿ ಆಗಮಿಸಿದ್ದಾರೆ. ಅವರ ನೇತೃತ್ವದಲ್ಲಿ ಈ ಒಂದು 14 ಎಕರೆ ಜಾಗಕ್ಕೆ ನಾವು ಒಂದು ಬೇಲಿಯ ವ್ಯವಸ್ಥೆ ಮಾಡಿ, ಅದಕ್ಕೆ ನಾನೊಂದು ಜಲನಯನದ ಇದರಲ್ಲಿ ನಾನು ಒಂದು ಗಿಡ ನೆಡುವ ಕಾರ್ಯಕ್ರಮ ಮಾಡ್ತೇನೆ ಅಂತ ಹೇಳಿದರು. ಅದಕ್ಕೆ ನಾವು ಶಂಕರ ಭಟ್ಟಲ್ಲಿ ಒಂದು ನಾನು ಮತ್ತು ಅವರು ಎಷ್ಟು ಸಲ ಹೋಗಿದೆ ಅಂತ ಗೊತ್ತಿಲ್ಲ, ಅಂತೂ ಕೊನೆಗೆ ಒಪ್ಪಿದರು. ಒಂದು ಬೇಲಿ ಹಾಕುವ ವ್ಯವಸ್ಥೆ ಆಯಿತು. 6,000 ಗಿಡಗಳನ್ನು ನೆಟ್ಟೆವು. ಆಮೇಲೆ ಶೌಚಾಲಯದ ವ್ಯವಸ್ಥೆ ಇರಲಿಲ್ಲ ಶಾಲೆಯಲ್ಲಿ. ನನ್ನ ಆತ್ಮೀಯ ಮಿತ್ರ ಗ್ರಾಮ ಪಂಚಾಯತ್ ಸದಸ್ಯರಿಂದ ಪ್ರಕಾಶ್ ರೈ ಬೈಲಾಡಿಯಲ್ಲಿ ಹೇಳಿದೆ, ಅವರ ನೇತೃತ್ವದಲ್ಲಿ ಶಾಲೆಗೊಂದು ಗ್ರಾಮ ಪಂಚಾಯತಿನ ಒಂದು ಉತ್ತಮ ಶೌಚಾಲಯ ವ್ಯವಸ್ಥೆ ಆಯಿತು. ಮುಂದಕ್ಕೆ ಒಂದೊಂದೇ ಹಂತಗಳು
2 ಹಂತದಲ್ಲಿ ಇದೇ ಪ್ರಕಾಶ್ ರೈ ಬೈಲಾಡಿ ಅವರ ನೇತೃತ್ವದಲ್ಲಿ ಡಾಮರೀಕರಣ ವ್ಯವಸ್ಥೆ ಆಯಿತು. ಅಲ್ಲಿ ಆ ಸಂದರ್ಭದಲ್ಲಿ ನನಗೆ ನಮ್ಮ ಕ್ರೀಡಾಂಗಣದ ಮೆರಗನ್ನು ನಡೆಸಲು ಸನ್ಮಾನ್ಯ ಶಿವಪ್ಪ ಪೂಜಾರಿಗಳು ಅವರು ಕೂಡ ಎದುರುಗಡೆ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಆ ಸಮಯದಲ್ಲಿ ಬಹಳ ನನ್ನ ಆತ್ಮೀಯರು. ಅವರು ನನಗೆ ಕ್ರೀಡಾಂಗಣದ ಒಂದು ಪೆವಿಲಿಯನ್ ನಿರ್ಮಾಣಕ್ಕೆ ನನಗೆ ಬಹಳ ಸಹಕರಿಸಿದರು. ಬಹಳ ಸುಂದರವಾದ ಒಂದು ಪೆವಿಲಿಯನ್ ನಿರ್ಮಾಣ ಮಾಡಿಕೊಟ್ರು. ಆ ಪೆವಿಲಿಯನ್ಗೆ ಮುಂಭಾಗದಲ್ಲಿ ನಮ್ಮ ಇವತ್ತಿನ ರೂವಾರಿ, ಈ ಕಾರ್ಯಕ್ರಮದ ರೂವಾರಿ ಆದಂಥ ಸನ್ಮಾನ್ಯ ಶಶಿಕುಮಾರ್ ರೈ ಬಾಲಿವುಡ್ ಅವರು ಅವರ ಸ್ವಂತ ಖರ್ಚಿಂದ ಅದಕ್ಕೆ ಒಂದು ಶೀಟ್ ಸುಮಾರು 2 ಲಕ್ಷದವರೆಗೆ ಆಗಿರ್ಬೋದು, ಆ ಎದುರಿಗೆ ಶೀಟ್ ಅಳವಡಿಕೆ ಒಂದು ಕಾರ್ಯಕ್ರಮವನ್ನು ಮಾಡಿದರು. ಸನ್ಮಾನ್ಯ ರಾಧಾಕೃಷ್ಣ ಬೋರ್ಕರ್ ಅವರಲ್ಲಿ ನಾನು ವಿನಂತಿಸಿದೆ, ಸರ್ ನನಗೊಂದು ಕ್ರೀಡಾಂಗಣದಲ್ಲಿ ಒಂದು ಶೌಚಾಲಯ ಆಗಬೇಕಿದೆ. ಸರಿ ಅಂತ ಹೇಳಿ ಅವರು ಒಂದು ಶೌಚಾಲಯ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದರು. ಅಲ್ಲಿಗೆ ನೀರಿನ ವ್ಯವಸ್ಥೆ ಆಗಬೇಕಿತ್ತು. ಅದಕ್ಕೆ ಮತ್ತೊಂದು ಬೋರ್ವೆಲ್ನ ವ್ಯವಸ್ಥೆಯನ್ನು ಅವರು ಮಾಡಿ ಶಾಲೆಗೆ ಮತ್ತು ಈಗ ಕ್ರೀಡಾಂಗಣಕ್ಕೆ ಶೌಚಾಲಯಕ್ಕೆ ಕೂಡ ನೀರಿನ ವ್ಯವಸ್ಥೆಯನ್ನು ಮಾಡಿದರು. ಸರ್ ನಿಮ್ಮನ್ನು ಕೂಡ ನಾನು ಈ ಸಂದರ್ಭದಲ್ಲಿ ರಾಧಾಕೃಷ್ಣ ಬೋರ್ಕರ್ ಅವರು ಬಹುಶಃ ಇರಬೇಕಿಲ್ಲದರು ಸರ್, ನಿಮ್ಮನ್ನು ಕೂಡ ಸ್ಮರಿಸಿಕೊಳ್ತೇನೆ. ನಾನು ಬಹಳ ನನ್ನ ಆತ್ಮೀಯರು ರಾಧಾಕೃಷ್ಣ ಬೋರ್ಕರ್ ಅವರು. ಹಾಗೆ ಮೊಹಮ್ಮದ್ ಕುಕ್ಕೋಳಿ ಅವರು, ಮೊಹಮ್ಮದ್ ಕುಕ್ಕೋಳಿ ಬಗ್ಗೆ ನಾನಾಗಲೇ ಹೇಳಿದೆ. ನಮಗೆ ಶಾಲೆಗೆ ಹಲವಾರು ರೀತಿಯ ವ್ಯವಸ್ಥೆಗಳು, ಕಂಪ್ಯೂಟರ್ ವ್ಯವಸ್ಥೆ ಇರ್ಬೋದು, ಆಮೇಲೆ ಇತರ ಮಕ್ಕಳಿಗೆ ಕೊಡುವಂತಹ ಪ್ರೋತ್ಸಾಹ ಪ್ರತಿ ವರ್ಷ ಕೂಡ ಅವರು ಏನಾದರೂ ಅವರಿಂದ ಒಳ್ಳೆಯ ಅಂಕ ಗಳಿಸಿದ ಮಕ್ಕಳಿಗೆ ಕೊಡುವಂಥ ಇದಿರ್ಬೋದು. ಅದರ ಜೊತೆಯಲ್ಲಿ ನನಗೆ ಒಂದು ಅಂತಾರಾಷ್ಟ್ರೀಯ ಅವರ ಆತ್ಮೀಯರು ಸೌದಿ ಅರೇಬಿಯಾದಲ್ಲಿದ್ದಾರೆ. ಸೌದಿ ಅರೇಬಿಯಾದಲ್ಲಿರುವಂಥ ಅವರೆಲ್ಲ ಒಗ್ಗೂಡಿಸಿ ನನಗೆ ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ಒಂದು ಕೊಡುವಲ್ಲಿ ಅವರು ಕಾರಣಭೂತರಾಗಿದ್ದಾರೆ. ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಉತ್ತಮ ಕದಂಬ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಕೂಡ ಅವರು ಕಾರಣಭೂತರಾಗಿದ್ದಾರೆ. ಅವರನ್ನು ಕೂಡ ಸ್ಮರಿಸಿಕೊಳ್ತೇನೆ ಸರ್. ಮುಂದಕ್ಕೆ ಈ ನನ್ನ ಊರಿನ ಎಲ್ಲ ನನ್ನ ಅಭಿಮಾನಿಗಳು, ನನಗೆ ಸಂಘ ಸಂಸ್ಥೆಗಳು, ಇಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ನನಗೆ ಬಹಳಷ್ಟು, ನನಗೆ ಎಲ್ಲ ಕ್ರೀಡಾಕೂಟ ಇರ್ಬೋದು, ಕ್ರೀಡಾಕೂಟಗಳಿಗೆ ಮಾತ್ರ ನಾನು ಸಹಕಾರ ಕೇಳ್ತೇವೆ. ಆಗ ನನಗೆ ಬಹಳ ತುಂಬ ಸಹಕಾರ ನೀಡಿದರು. ದೇವಿ ಪ್ರಸಾದ್ ಬೈಲಾಡಿ ಅವರನ್ನು ನಾನು ಸ್ಮರಿಸಿಕೊಳ್ಬೇಕಾಗ್ತದೆ. ಯಾಕಂದರೆ ನನ್ನ ಕ್ರೀಡಾ ಸಮವಸ್ತ್ರ ನೀವು ಯಾಕೆ ಕೇಳಿದ್ರೆ ನನ್ನಲ್ಲಿ ಅಂತ ಕೇಳಿದವರು, ನೀವು ಯಾಕೆ ನನ್ನಲ್ಲಿ ಕೇಳಿದ್ರೆ, ನನಗೆ ಕೇಳಿಕೆ ಪ್ರತಿ ವರ್ಷ ಕೊಡುವನಲ್ಲೇ ಕೇಳುದ ಆ ರೀತಿಯ ಒಂದು ವ್ಯಕ್ತಿತ್ವದ ಮನುಷ್ಯರು ನಮ್ಮಲ್ಲಿ ಇದ್ದಾರೆ, ವ್ಯಕ್ತಿಗಳು ನಮ್ಮಲ್ಲಿ ಇದ್ದಾರೆ ನೋಡಿ. ಹಾಗೆ ಬೈಲಾಡಿ ಕುಟುಂಬಸ್ಥರನ್ನು ನಾನು ಮರೆಯುವುದಿಲ್ಲ. ನನ್ನ ಕ್ರೀಡಾಕೂಟಗಳಿಗೆ ಬೈಲಾಡಿ ಕುಟುಂಬಸ್ಥರು, ಅದರಲ್ಲಿ ದಿವಂಗತ ಶಶಿಕುಮಾರ್ ಬೈಲಾಡಿ ಅವರನ್ನು ನಾನು ಸ್ಮರಿಸಿಕೊಳ್ತಿದ್ದೇನೆ. ದಿವಂಗತ ಮನೋಹರ್ ರೈ ನೀರ್ಪಾಡಿ ಅವರು ನನ್ನ ಕ್ರೀಡಾಂಗಣದಲ್ಲಿ ಅಲ್ಲಿ ನೀರು ಹೋಗ್ಲಿಕ್ಕೆ ಸ್ವಲ್ಪ ಕಣಿಯ ವ್ಯವಸ್ಥೆಯನ್ನು ಮಾಡಿ ನನಗೆ ಕ್ರೀಡಾಂಗಣದಲ್ಲಿ ನೀರಿಲ್ಲದಾಗಿ ಮಾಡಿದಂತಹ ವ್ಯಕ್ತಿ, ಅವರನ್ನು ಸ್ಮರಿಸಿಕೊಳ್ತೇನೆ. ಆಮೇಲೆ ಇಲ್ಲಿ ಒಂದು ಬಹಳ ಅದ್ಭುತವಾದ BPL, BPL, KPL ಹೇಳುವ ಅದ್ಭುತ ಕ್ರಿಕೆಟ್ ಟೂರ್ನಮೆಂಟ್ಗಳು ಆಯೋಜನೆ ಆಯಿತು. ನಾನು ಬಂದ ಮೇಲೆ ಈ ನಮ್ಮ ನವೋದಯ ಕ್ರೀಡಾಂಗಣದಲ್ಲಿ, ಬಿಲ್ವಗಿರಿ ಕ್ರೀಡಾಂಗಣದಲ್ಲಿ ಅಂಡರ್ ಆರ್ಮ್ ಅನ್ನು ಸ್ಟಾಪ್ ಮಾಡಿದೆ. ಓವರ್ ಆರ್ಮ್ ಮಾತ್ರ ಆಡಬೇಕಂತ ಹೇಳಿ ಮಾಡಿದೆ. ಈಗ ಇಲ್ಲಿ ನಡೆಯುವಂತಹ ಟೂರ್ನಮೆಂಟ್ಗಳು ಓವರ್ ಆರ್ಮ್ ಮಾತ್ರ. ಬಹಳ ಪ್ರತಿಷ್ಠಿತ ಪಂದ್ಯಾಟಗಳು BPL, KPL ಹೇಳುವ ಪಂದ್ಯಾಟಗಳು ಜರುಗ್ತಾ ಇದೆ ಇಲ್ಲಿ. ಇದು ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಸ್ಮರಿಸಿಕೊಳ್ತಿದ್ದೇನೆ. ಆಮೇಲೆ ನಮ್ಮ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಪದಾಧಿಕಾರಿ ಈಗಾಗಲೇ ಆಗಮಿಸಿದ್ದಾರೆ. ಬಹಳಷ್ಟು ಸಂತೋಷವಾಗ್ತದೆ ನನಗೆ. ನನ್ನ ಮೇಲೆ ಆ ಅಭಿಮಾನ ಪ್ರೀತಿ ಇಟ್ಟು, ನಾನು ಕೂಡ ಜಿಲ್ಲಾ ಸಂಘದ ಒಂದು ಪದಾಧಿಕಾರಿ, ನನ್ನ ಮೇಲೆ ಪ್ರೀತಿ ಇಟ್ಟು ಇಲ್ಲಿ ಆಗಮಿಸಿದ್ದಾರೆ. ಸಂಘವು ನನಗೆ ತುಂಬ ಒಳ್ಳೆಯ ಗೌರವಿತ ಸ್ಥಾನವನ್ನು ನೀಡಿದೆ. ಅದಕ್ಕೆ ಕೂಡ ನಾನು ಋಣಿಯಾಗಿದ್ದೇನೆ ಸರ್. ತಾಲೂಕು ಸಂಘದ ಬಹುಶಃ ಅಧ್ಯಕ್ಷರು ಬರಲಿಲ್ಲ, ಶ್ರೀತ ಮೋನಪ್ಪಟ್ಟೆಯವರು, ಅವರು ಮತ್ತು ಅವರ ಎಲ್ಲ ಪದಾಧಿಕಾರಿಗಳು, ಅಲ್ಲಿ ಮುಖ್ಯವಾಗಿ ಪ್ರವೀಣ ಮೇಡಮ್ ಅವರು, ಹಾಗೆ ಶ್ರೀನಿವಾಸ್ ಸರ್ ಅವರು ಆಗಮಿಸಿದ್ದಾರೆ. ಸರ್ ನಿಮ್ಮನ್ನು ಕೂಡ ನಾನು ಸ್ಮರಿಸಿಕೊಳ್ತೇನೆ. ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕ ಮಿತ್ರರು, ನನ್ನ ಏನು ಕಾರ್ಯದಲ್ಲಿ ನನ್ನೊಟ್ಟಿಗೆ ಸಹಕರಿಸಿರುವ ನನ್ನ ದೈಹಿಕ ಶಿಕ್ಷಣ ಶಿಕ್ಷಕ ಮಿತ್ರರು, ಅದರಲ್ಲಿ ಕೆಲವರು ನಾನು ಉಲ್ಲೇಖ ಮಾಡಬೇಕಾಗ್ತದೆ. ಸುಮಾರು ಸುಧಾಕರ್ ಸರ್ ಇರ್ಬೋದು, ಸುಧೀರ್ ಇರ್ಬೋದು, ಸತ್ಯನಾರಾಯಣ್ ಇರ್ಬೋದು, ಹಾಗೆ ದಾಮೋದರ್ ಸರ್ ಒಬ್ಬ ಪ್ರತಿಭಾನ್ವಿತ ಒಬ್ಬ ದೈಹಿಕ ಶಿಕ್ಷಣ ಶಿಕ್ಷಕರಲ್ಲಿ ನನಗೆ ಹೆಮ್ಮೆ ಆಗ್ತಾ ಉಂಟು. ಹಾಗೆ ನನ್ನ ಪ್ರಸಾದ್, ನನ್ನ ಶಿಷ್ಯ ಪ್ರಸಾದ್ ಕೂಡ ಒಳ್ಳೆಯ, ಕೃಷ್ಣ ಪ್ರಸಾದ್ ಒಳ್ಳೆಯ ಅಥ್ಲೀಟ್ ಕೂಡ. ಹೀಗೆ ನನ್ನ ಗರಡಿಯಲ್ಲಿ ಪಳಗಿದಂಥ ಜಿಲ್ಲೆ, ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದ ಹೆಸರು ಗಳಿಸಿದಂಥ ನನ್ನ ಕ್ರೀಡಾ ಮುತ್ತುಗಳು, ಹಾಗೆ ನನ್ನ ಸಂತ ಎಲೋಶಿಯಸ್ಸಲ್ಲಿ ಇರುವಾಗ ನನಗೆ ಉದ್ಯೋಗವನ್ನು ನೀಡಿ ನನ್ನನ್ನು ಪ್ರೋತ್ಸಾಹಿತ ನನ್ನ ರೆವರೆಂಡ್ ಫಾದರ್ JB ಮೆಂಡನ್ ಸರ್ ಅವರು, ಅಲ್ಲಿ ಅಸಿಸ್ಟೆಂಟ್ HM ಆದ ಶಂಭು ಶೆಟ್ಟಿ ಸರ್ ಅವರು, ಅಲ್ಲಿ ಎಲ್ಲ ಅಧ್ಯಾಪಕರನ್ನು ನಾನು ಸ್ಮರಿಸಿಕೊಳ್ತಿದ್ದೇನೆ. ನನಗೆ ನನ್ನ ಈ ವೃತ್ತಿಗೆ ಬರಲು ಕಾರಣಭೂತರಾದಂತಹ ನನ್ನ ಗುರುಗಳಾದ N ಸಂಜೀವರಿಗಳು, ದಿವಂಗತ ಚಿದಾನಂದ ರೈಗಳು, ಹಾಗೂ ಸುಳ್ಯದ ನನ್ನ ಆತ್ಮೀಯ ಗೆಳೆಯ AC ವಸಂತ ಅವರನ್ನು ಕೂಡ ಧನ್ಯವಾದಗಳು. ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ನಾನು ಕಾರ್ಯದರ್ಶಿಯಾಗಿ
ಕಾರ್ಯನಿರ್ವಹಿಸಿದ್ದೇನೆ. ಇದಕ್ಕೆ ನನ್ನ ಜೊತೆಯಲ್ಲಿ ಗೌರವಾಧ್ಯಕ್ಷದ ಸನ್ಮಾನ್ಯ ಚಂದ್ರಶ್ ಶೆಟ್ಟಿ ಅವರನ್ನು ನಾನು ಸ್ಮರಿಸಿಕೊಳ್ತಿದ್ದೇನೆ. ಬಹಳಷ್ಟು ನನಗೆ ಸಲಹೆ ಸೂಚನೆ ನೀಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಸುರೇಂದ್ರ ರೈಗಳು, ನಮ್ಮ ಅಮೆಚೂರು ಕಬಡ್ಡಿ ಅಧ್ಯಕ್ಷರು ಕೂಡ, ಅವರ ಜೊತೆಯಲ್ಲಿ ನಾನು ಹಲವಾರು ವರ್ಷಗಳಿಂದ ನಾವೊಂದು ಪುತ್ತೂರಲ್ಲಿ ಸತತ 4 ವರ್ಷಗಳು ಮ್ಯಾಟ್ ಕಬಡ್ಡಿಯನ್ನು, ಬಹುಶಃ ಪ್ರೋ ಕಬಡ್ಡಿ ಆದ ಮೇಲೆ ಪ್ರಥಮ ಮ್ಯಾಟ್ ಕಬಡ್ಡಿ ಕರ್ನಾಟಕದಲ್ಲಿ ಆಗಿದ್ರೆ ಅದು ಪುತ್ತೂರಲ್ಲಿ, ಅದು ನಮ್ಮ ಸನ್ಮಾನ್ಯ ಚಂದ್ರಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಅದನ್ನು ನಾವು ಕೂಡ ಸ್ಮರಿಸಿಕೊಳ್ತಿದ್ದೇನೆ. ಹಾಗೆ ಆಳ್ವಾಸ್ ವಿದ್ಯಾಸಂಸ್ಥೆಯನ್ನು ನಾನು ಸ್ಮರಿಸಿ ಸುಮಾರು 20ಕ್ಕೂ ಮಿಕ್ಕಿ ಮಕ್ಕಳು ನನ್ನ ಇಲ್ಲಿಂದ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ಉಚಿತ ಶಿಕ್ಷಣ ಮಾಡಿದ್ದಾರೆ. ಅಲ್ಲಿಯ ಮೋಹನಾಳ್ ಅವರನ್ನು ಕೂಡ ನಾನು ಸ್ಮರಿಸಿಕೊಳ್ತಿದ್ದೇನೆ. ಹಾಗೆ SDM ಉಜಿರೆಯಲ್ಲಿ ಕೂಡ 9 ಮಕ್ಕಳನ್ನು ಅಲ್ಲಿ ಉಚಿತ ವಿದ್ಯಾಭ್ಯಾಸ ಮಾಡಿದರು. ಹಾಗೆ ಮತ್ತೆ ಸಂತ ಫಿಲೋಮಿನಾದಲ್ಲಿ ಸುಮಾರು 10ಕ್ಕಿಂತಲೂ ಹೆಚ್ಚು ಮಕ್ಕಳು ಈಗಲೂ ಇದ್ದಾರೆ. ಅಲ್ಲಿ ಕೆಲವು ಮಕ್ಕಳು ನನ್ನ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. 2 ಉತ್ತಮ ಕಬಡ್ಡಿ ಆಟಗಾರರು ಇದ್ದಾರೆ. ಸುಮಾರು ಒಳ್ಳೆಯ 2-3 ಅಥ್ಲೆಟ್ಸ್ಗಳಿದ್ದಾರೆ. ನಿತ್ಯ ವಿದ್ಯಾಸಂಸ್ಥೆಯಲ್ಲಿ ಕೂಡ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಹಾಗೆ ವಿವೇಕಾನಂದ ವಿದ್ಯಾಸಂಸ್ಥೆ ಅಲ್ಲಿ ಕಾಲೇಜಲ್ಲಿ ಕೂಡ ನಮ್ಮ ಮಕ್ಕಳು ಸ್ಪೋರ್ಟ್ಸ್ನ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಹಾಗೆ ನಮ್ಮ ನವೋದಯ ಪ್ರೌಢಶಾಲೆಯ ಶಿಕ್ಷಕ ರಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳನ್ನು ನಾನು ಸ್ಮರಿಸಿದ್ದೇನೆ. ಹಾಗೆ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳನ್ನು ಕೂಡ ಸ್ಮರಿಸಿಕೊಳ್ತಿದ್ದೇನೆ. ಈ ಭಾಗದ ಗ್ರಾಮ ಪಂಚಾಯತ್ನ ಈ ಹಿಂದಿನ ಎಲ್ಲ ಅಧ್ಯಕ್ಷರು, ಪ್ರಸ್ತುತ ಅಧ್ಯಕ್ಷರು, ಎಲ್ಲ ಗೌರವಾನ್ವಿತ ಸದಸ್ಯರುಗಳನ್ನು ಎಲ್ಲರನ್ನೂ ಕೂಡ ಸ್ಮರಿಸಿಕೊಳ್ತಿದ್ದೇನೆ. ಹಾಗೆ ಈ ಒಂದು ದಯಾಭಿಮಾನಿ ಸಂಘಟನೆಯ ಎಲ್ಲ ಸದಸ್ಯರುಗಳು, ಇದರಲ್ಲಿ ಬಹಳ ಅದ್ಭುತ ಕೆಲಸ ಮಾಡಿದವರು ಶ್ರೀಯುತ ದಾಮೋದರ್ ಮತ್ತು ಶ್ರೀಯುತ ಕೃಷ್ಣ ಪ್ರಸಾದ್ ಅವರು, ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಳ್ತೇನೆ. ನನ್ನ ನಾಟಕ ತಂಡದಲ್ಲಿ ನನಗೆ ಸಹಕಾರ ನೀಡಿದರು ಶ್ರೀಯುತ ದಯಾನಂದ ರೈ ಬೆಟ್ಟಂಪಾಡಿ, ಬಹುಶಃ ಬಂದಿದ್ದಾರೆ ಗೊತ್ತಿಲ್ಲ, ಅವರು ಇದ್ದೀರಿ, ಬಹಳ ಹಿಂದ್ಗಡೆ ಇದ್ದಾರೆ. ಅವರು ಕೂಡ ನನಗೆ ನನ್ನ ಜೊತೆಯಲ್ಲಿ ನಾನು ಅವರ ನಿರ್ದೇಶನದಲ್ಲಿ ನಾನು ಕೂಡ ಆಕ್ಟ್ ಮಾಡಿದ್ದೇನೆ. ಹಾಗೆ ಸುಂದರ್ ರೈ ಮಂದಾರ ಅವರ ತಂಡದಲ್ಲಿ ನಾನು ಬಹಳಷ್ಟು ಸುಮಾರು 500ಕ್ಕೂ ಮಿಕ್ಕಿ ನಾಟಕದಲ್ಲಿ ನಾನು ಆಕ್ಟ್ ಮಾಡಿದ್ದೇನೆ. ಹಾಗೆ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಅರ್ಪಿಸಿದ್ದೇನೆ. ನನ್ನ ನಾಟಕಗಳಲ್ಲಿ ಪರಿಸರದಲ್ಲಿ ನನ್ನ ಕೈಕಾರದ ಒಂದು ದೊಡ್ಡ ತಂಡ ಇತ್ತು. ತುಂಬಾ ಬಂದಿದ್ದಾರೆ ಕೈಕಾರದಲ್ಲಿ ಕೆಲವರೆಲ್ಲ. ಕೈಕಾರದಲ್ಲಿ ಅಲ್ಲಿ ಹಿಂದೆ ಇದ್ದಾರೆ ನಮ್ಮ ಕೈಕಾರದ ಎಲ್ಲ ನಾಟಕ ತಂಡದ ಸದಸ್ಯರುಗಳು. ಬಹಳಷ್ಟು ಪ್ರದರ್ಶನಗಳನ್ನು ನಾವು ನೀಡಿದ್ದೇವೆ. ಅಲ್ಲಿ ಅದ್ಭುತ ಕಲಾವಿದರಿದ್ದಾರೆ. ಅದು ಕೂಡ ನನಗೆ ಬಹಳ ಸಂತೋಷ ಉಂಟು ಮಾಡಿತು. ಅವರು ಪ್ರಕಾಶ್ ಚಂದ್ರ ಕೈಕಾರ ಅವರ ನೇತೃತ್ವದಲ್ಲಿ ಹಲವಾರು ಮಂದಿ ಬಂದಿದ್ದಾರೆ. ಹಾಗೆ ಗಣೇಶೋತ್ಸವ ಸಂದರ್ಭದಲ್ಲಿ ನಾನು ಇಲ್ಲಿ ಬೆಟ್ಟಂಪಾಡಿಯಲ್ಲಿ ಹಲವಾರು ನಾಟಕಗಳನ್ನು ನನ್ನ ನಿರ್ದೇಶನದಲ್ಲಿ ಮಾಡಿಸಿದ್ದೇನೆ. ಹಾಗೆ ಮುಂಡೂರು, ನಿಡ್ಪಳ್ಳಿ, ಪೇರ್ದಲಿಕ್ಕ, ಧೂಮಡ್ಕ, ಉಪ್ಪೋಳಿಗೆ ಈ ಎಲ್ಲ ಭಾಗದಲ್ಲಿ ನಮ್ಮ ನಾಟಕ ಪ್ರದರ್ಶನಗಳು ಆಗಿದೆ. ಎಲ್ಲರೂ ಕೂಡ ನನ್ನನ್ನು ಒಂದು ಪ್ರೋತ್ಸಾಹಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಕೊನೆಯದಾಗಿ 1-2 ಮಾತುಗಳನ್ನು ಹೇಳಿ ನಾನು ಕಾರ್ಯಕ್ರಮ ಮುಗಿಸಿದ್ದೇನೆ. ಸನ್ಮಾನ್ಯ ಶಾಸಕರೇ, ಸನ್ಮಾನ್ಯ ಸೀತಾರಾಮರೇಗಳಿದ್ದಾರೆ. ನನಗೆ ಕೂಡ ಸೀತಾರಾಮರೇಗಳು ನನ್ನ ವಿದ್ಯಾರಶ್ಮಿಯಲ್ಲಿ ಬಹುಶಃ 2-3 ಸಲ ನನಗೆ ಸನ್ಮಾನ ಮಾಡಿದ್ದಾರೆ. ಅಂಥ ಒಬ್ಬ ಗೌರವಾನ್ವಿತ ವ್ಯಕ್ತಿ ನಮ್ಮ ವೇದಿಕೆಯಲ್ಲಿದ್ದಾರೆ. ಭಾಳಷ್ಟು ಸಂತೋಷವಾಗ್ತಿದೆ. ಶಾಸಕರೇ, ನನ್ನ ಒಂದು ವಿಜ್ಞಾಪನೆ, ಮುಂದಕ್ಕೆ ಕೆಲವು ತಿಂಗಳಿರ್ಬೋದು, ನೀವೊಂದು ಹೊಸ ಯೋಜನೆಗೆ ಹೊರಟಿದ್ದೀರಿ. ಪುತ್ತೂರಲ್ಲಿ ಒಂದು ಸುಸಜ್ಜಿತವಾದ ಒಂದು ಕ್ರೀಡಾಂಗಣ ಆಗಬೇಕಂತೇಳಿ. ನಿಮ್ಮ ಈ ಅವಧಿಯಲ್ಲಿ ಅದಕ್ಕೆ ಬೇಕಾದಂಥ ಕ್ರೀಡಾಂಗಣ ಆಗದಿದ್ದರೂ ಅದಕ್ಕೆ ಬೇಕಂತ ಆ ರೆಕಾರ್ಡ್ಸ್ ಅನ್ನು ನೀವೊಂದು ಕರೆಕ್ಟ್ ಸರಿಯಾಗಿ ಮಾಡಿ. ಯಾಕಂದ್ರೆ ನಮ್ಮ ಮಕ್ಕಳು ತುಂಬ ವಂಚಿತರಾಗಿದ್ದಾರೆ ಶಾಸಕರೇ. ಯಾಕಂದ್ರೆ ನಾವು ಸಿಂಥೆಟಿಕ್ ಟ್ರ್ಯಾಕಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಸಿಂಥೆಟಿಕ್ ಟ್ರ್ಯಾಕಿನ ನನಗೆ ಇಲ್ಲಿ ಕೊರತೆ ಇದೆ, ಪುತ್ತೂರು ತಾಲೂಕಲ್ಲಿ ಇಲ್ಲ. ಅದಕ್ಕಾಗಿ ಶಕುಂತಲಾ ಶೆಟ್ಟಿ ಅವರು ಇರುವಾಗ ಸಿಂಥೆಟಿಕ್ ಟ್ರ್ಯಾಕಿಗೆ ತುಂಬ ಶ್ರಮಪಟ್ಟರು. ಬಹುಶಃ 3 ಕೋಟಿಗಳ ಅನುದಾನವನ್ನು ಅವರು ಬಂದಿದ್ರು. ಆದರೆ ಆ ಭಾಗದಲ್ಲಿ ಅಷ್ಟೊಂದು ಸ್ವಲ್ಪ ಕಂಜೆಸ್ಟೆಡ್ ಏರಿಯಾ, ಅಂದರೆ ವಾಹನ ಪರಿಸರ ಅದು ಅಷ್ಟು ಒಳ್ಳೆದಿಲ್ಲ ಅಂತ ಹೇಳೋ ನಿಟ್ಟಿನಲ್ಲಿ ಸಂಜು ಮಠದವರು ಇನ್ನೂ ಒಳ್ಳೆಯ ಸುಮಾರು ಬಹುಶಃ ಎಷ್ಟು ಎಕರೆ ನನಗೆ ಮರೆತು ಸರ್ 15 ಎಕರೆ ಜಾಗದಲ್ಲಿ ಬಹಳ ವಿಶಾಲವಾದ ಕ್ರೀಡಾಂಗಣ ಮಾಡಲಿಕ್ಕೆ ಈಗ ಹೊರಟಿದ್ದಾರೆ. ಬಹಳ ಸಂತೋಷದ ವಿಷಯ. ಆದಷ್ಟು ಬೇಗ ಇದು ನೆರವೇರಿಸುವಂಥ ಕಾರ್ಯವನ್ನು ನೀವು ಮಾಡಿ. ನಿಮ್ಮ ಉಳಿದ ಈ ಅವಧಿಯಲ್ಲಿ ಒಂದು ರೆಕಾರ್ಡ್ಸ್ ಅನ್ನು ಸರಿ ಮಾಡಿ ಮುಂದಕ್ಕೆ ಅದನ್ನು ಮಾಡುವಂಥ ವ್ಯವಸ್ಥೆ ಆಗ್ಬೋದು. ನಮ್ಮ ಈ ಗ್ರಾಮದ ಈ ಹಳ್ಳಿಯ ಮಕ್ಕಳು ಕೂಡ ಸಿಂಥೆಟಿಕ್ ಟ್ರ್ಯಾಕ್ ಅಲ್ಲಿ ಹೋಗಿ ವಾರಕ್ಕೊಮ್ಮೆ ಆದರೂ ಪ್ರಾಕ್ಟೀಸ್ ಮಾಡುವಂತಹ ದಿನಗಳು ಬರಲಿ. ಈ ಒಂದು ಮತ್ತೊಮ್ಮೆ ನನ್ನ ಈ ಒಂದು ಆರಂಭದಿಂದ ಇಲ್ಲಿವರೆಗೆ ನಾನು ಈ ಬೆಟ್ಟಂಪಾಡಿಗೆ ಬಂದ ಮೇಲೆ ಇಲ್ಲಿವರೆಗೆ ನನ್ನ ಸುದ್ದಿ ಮಾಧ್ಯಮದ ಮಿತ್ರರು ಡಾಕ್ಟರ್ UP ಶಿವಾನಂದ ಮತ್ತು ಅವರ ಎಲ್ಲ ತಂಡದವರು, ನನ್ನ ಆತ್ಮೀಯದ ಯಾರು ಉಮೇಶ್ ಸರ್ ಇರ್ಬೋದು, ಅವರ ಮತ್ತೆ ಎಲ್ಲ ಬಳಗದವರು. ಯಾಕಂದ್ರೆ ನನ್ನ ಆರಂಭದ ಇಲ್ಲಿವರೆಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ನನಗೆ ಪ್ರೋತ್ಸಾಹ ನೀಡಿದವರು ಸುದ್ದಿ ಮಾಧ್ಯಮ ಬಳಗದವರು. ನಾನು ನಿಜಕ್ಕೂ ಅವರನ್ನು ಅಭಿನಂದಿಸ್ತೇನೆ. ಬಹಳಷ್ಟು ಸಂತೋಷವಾಗ್ತದೆ ನನಗೆ. ಇಲ್ಲದ್ರೆ ಈ ಮಕ್ಕಳಿಗೆ ಅಷ್ಟೊಂದು ಪ್ರೋತ್ಸಾಹ, ನನಗೆ ಕೂಡ ಒಂದು ಉತ್ತೇಜನ ಇದು ಬರುವಲ್ಲಿ ಕಾರ್ಯನಿರತ ಸುದ್ದಿ ಮಾಧ್ಯಮ.
ಇದಕ್ಕೆ ಅವರನ್ನು ಕೂಡ ನಾನು ಅಭಿನಂದಿಸಿದ್ದೇನೆ. ಎಲ್ಲ ಮತ್ತೊಮ್ಮೆ ನನ್ನ ಬೆಟ್ಟಂಪಾಡಿಯ ಎಲ್ಲ ಈ ಊರಿನ ಎಲ್ಲ ಸಂಘ ಸಂಸ್ಥೆಗಳು ನನಗೆ ಬಹಳಷ್ಟು ಪ್ರೋತ್ಸಾಹ ನೀಡಿದಿರಿ, ನನಗೆ ಸನ್ಮಾನವನ್ನು ಮಾಡಿದಿರಿ. ನಾನು ಪ್ರತ್ಯೇಕ ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಎಲ್ಲರಿಗೂ ನಾನು ಈ ಒಂದು ಕಾರ್ಯಕ್ರಮವನ್ನು ಮಾಡಿ ವ್ಯವಸ್ಥಿತವಾಗಿ ಮಾಡಿಕೊಟ್ಟಂತಹ ಸನ್ಮಾನ್ಯ ಶಶಿಕುಮಾರ್ ರೈ ಬಾಲಿವುಡ್ ಅವರ ಬಗ್ಗೆ ಈಗಾಗಲೇ ನಾನು ಹಲವಾರು ಬಾರಿ ಹೇಳಿದ್ದೇನೆ. ನನ್ನ ಜೀವನದಲ್ಲಿ ಕಂಡಂತ ಒಬ್ಬ ಪ್ರಮುಖ ನಿಷ್ಠಾವಂತ ವ್ಯಕ್ತಿ ಅಂತ ಹೇಳಿದರೆ ಶಶಿಕುಮಾರ್ ರೈ ಬಾಲಿವುಡ್. ಅವರ ಜೊತೆಯಲ್ಲಿ ನಾನು 2-3 ಕ್ರೀಡಾಕೂಟಗಳನ್ನು ಮಾಡಿದ್ದೇನೆ. ಎಷ್ಟು ಖರ್ಚಾದರೂ ತೊಂದರೆ ಇಲ್ಲ ಮಾಸ್ಟರ್, ಇದು ವ್ಯವಸ್ಥಿತವಾಗಿ ಆಗಬೇಕು, ಇದು ಅವರ ಧ್ಯೇಯ. ಖರ್ಚು ದುಡ್ಡು ಬತ್ತಿಯ ಮಲ್ಲೆ ಜಾವ ಯಾನ್ ಪಾಡುವೆ ಈ ಕಾರ್ಯಕ್ರಮ ಕೂಡ ಹಾಗೆ ಹೇಳಿದೆ. ಈಗ ದುಡ್ಡದ ಮಟ್ಟಿಗೆ ನಮ್ಮದೆಲ್ಲ ಯೋಚನೆ ಮಾಡ್ಕೊಳ್ತೀವಿ. ಊರ್ದಾಗ್ಲಿ ನಾವು ಎಲ್ಲರನ್ನು ಒಗ್ಗೂಡಿಸಿ, ದೊಡ್ಡವರು ಇರ್ಬೋದು, ಹಿರಿಯರು ಇರ್ಬೋದು, ಕಿರಿಯರು ಇರ್ಬೋದು, ಎಲ್ಲರನ್ನು ಒಗ್ಗೂಡಿಸಿ ಈ ದಯಾಭಿಮಾನಿ ಅಂತ ಹೇಳುವ ಒಂದು ಇದನ್ನು ಇದು ಮಾಡಿ ಇಷ್ಟು ಒಳ್ಳೆಯ ಒಂದು ಸುಂದರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಕೀರ್ತಿ ಇದ್ರೆ ಅದು ಶಶಿಕುಮಾರ್ ರೈ ಬಾಲಿವುಡ್ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದಿಸ್ತಾ, ಎಲ್ಲ ಈ ಕಾರ್ಯಕ್ರಮಕ್ಕೆ ಉತ್ತಮ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದಂತ ಎಲ್ಲರಿಗೂ ಕೃತಜ್ಞತೆ ಅರ್ಪಿಸುತ್ತಿದ್ದೇನೆ. ವೇದಿಕೆಯ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಕೃತಜ್ಞತೆ ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮವನ್ನು ಮುಂದುವರಿಸಿದ ಇದೀಗ ಶಶಿಕುಮಾರ್ ರೈ ಬಾಲಿವುಡ್ ನಿಮ್ಮ ಮುಂದೆ. ಈ ಒಂದು ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದೀರಿ. ಬಹುಶಃ ರಾಮಕೃಷ್ಣ ಶಾಲಾ ಸಂಚಾಲಕರಾದ ಹೇಮನಾಥ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಕೋಟಿ ಚೆನ್ನಯ್ಯ ಕಂಬಳ ಸಮಿತಿ ಅಧ್ಯಕ್ಷರಾದ ಚಂದ್ರಶೆಟ್ಟರ್ ಅವರು ಇದ್ದಾರೆ. ಅಮೆಚೂರ್ ಕಬಡ್ಡಿ ಅಧ್ಯಕ್ಷರಾದ ಸುರೇಂದ್ರ ಶೆಟ್ಟರು ನಮ್ಮೊಂದಿಗಿದ್ದಾರೆ. ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ತಮ್ಮೆಲ್ಲರಲ್ಲಿ ಒಂದು ಕ್ಷಮೆಯನ್ನ ಯಾಚಿಸುತ್ತಾ, ಬಹುಶಃ ನಿನ್ನೆಯ ದಿವಸ ನಮ್ಮಿಂದ ಸಹಕಾರಿ ರತ್ನ ಸೀತಾರಾಮ್ ರೈ ಅವರು ಸನ್ಮಾನವನ್ನು ಪಡೆಯಬೇಕಿತ್ತು. ಬಹುಶಃ ಕಾರಣಾಂತರದಿಂದ ನಮಗೆ ಅದು ಸ್ವಲ್ಪ ಜೋಡಣೆ ಆಗಲಿಲ್ಲ. ಇವತ್ತು 6:30 ಗಂಟೆಗೆ ಫೋನ್ನ ಮೂಲಕ ತಿಳಿಸಿದ್ರು ಬಾರಿ ಪೂರ್ಣದ ಕಾರ್ಯಕ್ರಮ ಮಲ್ತಿದ್ದಾರೆ. ಯಾನು ಟಿವಿಡ್ಲ ತುಯೆ ಪೇಪರ್ಡ್ಲ ತುಯೆ ಸುಮಾರು 2,000 ಜನ ಸೇರಿದು ಒಂಜಿ ಕೃಷಿ ಪತ್ತಿನ ಸಹಕಾರಿ ಸಂಘಡು ನಿಕ್ಲೊಂಜಿ ಕಾರ್ಯಕ್ರಮ ಮಲ್ಪರ್ನಿತ್ತಂದ ಒಂಜಿ ವಿಶೇಷ ಎನ್ನುವಂತಹ ಒಂದು ಮಾತನ್ನ ಹೇಳಿದರು. ಬಹುಶಃ ಅವರಲ್ಲಿ ಹೇಳಿದೆ, ನೀವು 12 ಗಂಟೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಜೋಡಣೆ ಮಾಡಬೇಕು, ನೀವು ಬರಬೇಕು ಎನ್ನುವಂತಹ ಮಾತನ್ನ ಹೇಳಿದೆ. ಬಹುಶಃ ಪುತ್ತೂರು ತಾಲೂಕಿಗೆ ಪ್ರಥಮ ಬಾರಿಗೆ ಸಹಕಾರಿ ರತ್ನ ಪ್ರಶಸ್ತಿ ಬಂದಿದ್ರೆ ಅದು ಸೀತಾರಾಮ್ ರೈಗಳಿಗೆ. ಅವರು ನನಗೊಂದು ಅಭಿಮಾನ ಇದೆ. ಬಹುಶಃ 2 ತಿಂಗಳಲ್ಲಿ ಸೀತಾಭಿಮಾನ ಮತ್ತು ದಯಾಭಿಮಾನ ಸಂಘದ ಒಂದು ಸಂಘಟನೆಯ ಮೂಲಕ ಅಭಿನಂದಿಸುವಂತಹ ಯೋಗ ನನಗೆ ಅಧ್ಯಕ್ಷನಾಗಿ ಕೆಲಸ ಕಾರ್ಯಗಳನ್ನ ಮಾಡಿರತಕ್ಕಂತಹ ಯೋಗ ಬಂದಿದೆ. ಆದ್ರಿಂದ ನಮ್ಮ ಇಂದು ಈ ಒಂದು ದಯಾಭಿಮಾನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಲ್ಲಿ ಕ್ಷಮೆಯನ್ನ ಕೇಳುತ್ತಾ ಹಿರಿಯರಾದ ಕೆ ಸೀತಾರಾಮರೈ ಅವರನ್ನ ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ಸಣ್ಣ ಮಟ್ಟಿನಲ್ಲಿ ಅವರಿಗೆ ಸನ್ಮಾನವನ್ನ ಮಾಡಬೇಕು ಎನ್ನುವಂತಹ ಕೆಲಸ ಕಾರ್ಯವನ್ನು ಆಯೋಜಿಸಿದ್ದೇವೆ. ಸೀತಾರಾಮರೈಗಳು ಸನ್ಮಾನದ ಮಂಟಪದಲ್ಲಿ ಬಂದು ಆಸೀನರಾಗಬೇಕು. ಶಾಸಕರು ಮತ್ತು ನಮ್ಮ ಸಂಘದ ಅಧ್ಯಕ್ಷರಾದ ರಂಗನಾಥ ರೈಗಳು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಎನ್ನುವಂತಹದ್ದನ್ನ ಆಧುನಿಕ ಸವಣೂರಿನ ನಿರ್ಮಾತ ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರು ಶ್ರೀಯುತ ಸೀತಾರಾಮ ರೈ ಸವಣೂರು ಇವರು ರಾಜ್ಯ ಮಟ್ಟದ ಸಹಕಾರ ಪ್ರಶಸ್ತಿಯನ್ನ ಸ್ವೀಕರಿಸಿಕೊಂಡು ಕೆಲವು ದಿನಗಳ ಹಿಂದೆ ಸೀತಾಭಿಮಾನ ಅನ್ನುವ ಅದ್ದೂರಿ ಕಾರ್ಯಕ್ರಮ ನಡೆದಿತ್ತು. ಶಶಿಕುಮಾರ್ ರೈ ಬಾಲಿವುಡ್ ಇವರ ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ತಾಲೂಕಿನ ಸಹಕಾರ ರತ್ನ ಶ್ರೀಯುತ ಸೀತಾರಾಮ ರೈ ಸವಣೂರು ಇವರಿಗೆ ಇರ್ದಬೆಟ್ಟಂಪಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬೆಟ್ಟಂಪಾಡಿ ಇದರ ವತಿಯಿಂದ ಗೌರವದ ಅಭಿಮಾನದ ಸನ್ಮಾನ. ಎಲ್ಲ ಪ್ರೇಕ್ಷಕ ಬಂಧುಗಳು ಒಂದು ಚಪ್ಪಾಳಿಗೆ ಅಭಿನಂದನೆಯನ್ನ ಶ್ರೀಯುತ ಸೀತಾರಾಮ ರೈ ಇವರಿಗೆ ಸಮರ್ಪಿಸಬೇಕು ಎನ್ನುವ ಕೋರಿಕೆ. ಸನ್ಮಾನವನ್ನು ಸ್ವೀಕರಿಸಿದ ಶ್ರೀಯುತ ಸೀತಾರಾಮ ರೈ ಸವಣೂರು ಸಹಕಾರ ಪ್ರಶಸ್ತಿ ವಿಜೇತರಿಗೆ ಕೃತಜ್ಞತೆಗಳನ್ನ ಸಮರ್ಪಿಸಿದ ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸಿದ ನಮ್ಮ ಜೊತೆ ಉಪಸ್ಥಿತರಿರುವ ಪುತ್ತೂರು ತಾಲೂಕಿನ ಜನಪ್ರಿಯ ಶಾಸಕರಾಗಿರುವ ಶ್ರೀಯುತ ಸಂಜೀವ ಮಠಂದೂರು ಇವರು ಉದ್ಘಾಟನಾ ಮಾತುಗಳನ್ನಾಡುವಂತೆ ಕೋರಿಕೆ.
ರಾಜ್ಯ ಪ್ರಶಸ್ತಿ ವಿಜೇತ ದೈಹಿಕ ಶಿಕ್ಷಣ ಶಿಕ್ಷಕರಂತ ದಯಾನಂದ ರೈ ಕೊರಮಂಡ ಇವರ ನಾಗರಿಕ ಸನ್ಮಾನದ ಈ ಒಂದು ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ಸನ್ಮಿತ್ರ ಅಂತ DC ಬ್ಯಾಂಕಿನ ನಿರ್ದೇಶಕರು ಅಂತ ಶಶಿಕುಮಾರ್ ರೈ ಬಾಲೋಟಿ ಅವರೇ, ಈ ಕಾರ್ಯಕ್ರಮದಲ್ಲಿ ವಿರಾಜಮಾನರಾಗಿರುವಂಥ ನಿಕಟಪೂರ್ವ ಶಾಸಕರಂತ ಶಕುಂತಲಾ ಶೆಟ್ಟಿಯವರೇ, ಹಿರಿಯ ಅಂತ ಸೀತಾರಾಮ್ ರೈಗಳೇ, ರಂಗನಾಥ್ ರೈಗಳೇ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಎಲ್ಲ ಅತಿಥಿ ಮಹೋದಯರೇ, ಸನ್ಮಾನವನ್ನು ಸ್ವೀಕಾರ ಮಾಡಿದಂಥ ದಯಾನಂದ ರೈ ಕೊರಮಂಡ ದಂಪತಿಗಳೇ, ಸೇರಿರುವಂಥ ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ಸಮಯದ ಪರಿಜ್ಞಾನ ನಮಗೂ ಕೂಡ ಇದೆ. ಸಮಯ ತಡ ಆಗಿದೆ ಅಂತೇಳಿ ಎಲ್ಲರ ಮನಸ್ಸಲ್ಲಿಯೂ ಇದೆ. ಮಾತಾಡಲಿಕ್ಕೂ ನಾವು ಸೀಮಿತ ಸಮಯವನ್ನು ತಗೊಳ್ಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಕುವೆಂಪು ಅವರು ಒಂದು ಮಾತನ್ನು ಹೇಳಿದರು, ಮುಂದೆ ಗುರುವಿದ್ದ ಹಿಂದೆ ಗುರಿಯಿತ್ತು, ಸಾಗುತ್ತಿತ್ತು ರಣಧೀರರ ಹಿಂಡು, ಇಂದು ಹಾಗಲ್ಲ, ಮುಂದೆ ಗುರುವಿಲ್ಲ ಹಿಂದೆ ಗುರಿಯಿಲ್ಲ, ಸಾಗುತ್ತಿದೆ ರಣ ಹೇಡಿಗಳ ಹಿಂಡು ಅಂತೇಳಿ. ಅದಕ್ಕೆ ಅಪವಾದ ಎಂಬಂತೆ ಒಂದಿಬ್ಬರು ಅಧ್ಯಾಪಕರು ನಮ್ಮ ಮುಂದೆ ಧ್ರುವ ನಕ್ಷತ್ರದಂತೆ ಪ್ರಜ್ವಲಿಸ್ತಾ ಇದ್ದಾರೆ. ಅಂಥವರನ್ನು ಸರ್ಕಾರ ಸಮಾಜ ಗುರುತಿಸುವಂತ ಕೆಲಸ ಆಗಾಗ ಮಾಡಿದಾಗ ಆ ಗುರು ಪರಂಪರೆಗೆ ಒಂದು ಮತ್ತೊಮ್ಮೆ ನಾವು ಮೆರಗನ್ನು ನೀಡುವಂತ ಸಂಗತಿ ಈ ದೇಶದಲ್ಲಿ ಮಾಡಬಹುದು. ಗುರುವಿಗೆ ಮತ್ತು ಶಿಷ್ಯರ ಸಂಬಂಧ ಅನಾದಿ ಕಾಲದಿಂದಲೂ ಇಲ್ಲಿ ಒಂದು ಬೆಳೆದು ಬಂದಿದೆ. ಗುರು ಪೂರ್ಣಿಮೆಯ ದಿವಸ ವ್ಯಾಸ ಮಹರ್ಷಿಯನ್ನು ನಾವು ಗುರು ಅಂತೇಳಿ ಆರಾಧನೆ ಮಾಡ್ತೇವೆ. ಸ್ವಾತಂತ್ರ್ಯ ಬಂದ ನಂತರ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನ ಅಂತೇಳಿ ಆಚರಣೆ ಮಾಡ್ತೇವೆ. ಅಂದ್ರೆ ಈ ದೇಶದ ಭವಿಷ್ಯವನ್ನು ರೂಪಿಸುವವರು, ಈ ದೇಶದ ಆ ಮಕ್ಕಳ ಭವಿಷ್ಯವನ್ನು ರೂಪಿಸುವವರು ಆ ಗುರುಗಳು ಅಂತೇಳಿ ಆ ಗುರುಗಳಿಗೆ ವಿಶಿಷ್ಟವಾದಂತ ವಿಶೇಷವಾದಂತ ಸ್ಥಾನಮಾನವನ್ನು ಈ ಭಾರತದಲ್ಲಿ ಈ ಸಮಾಜ ಕೊಟ್ಟಿದೆ. ಅದಕ್ಕೆ ಪೂರಕವಾಗಿ ಆ ವೃತ್ತಿ ಧರ್ಮವನ್ನು ಪಾಲನೆ ಮಾಡಿಕೊಂಡು ಆ ವೃತ್ತಿ ಧರ್ಮಕ್ಕೆ ನ್ಯಾಯವನ್ನು ಕೊಡುವಂತ ಕೆಲಸವನ್ನು ಒಂದಷ್ಟು ಶಿಕ್ಷಕರು ಮಾಡಿದಾಗ ಅವರನ್ನು ಉತ್ತಮ ಶಿಕ್ಷಕ, ಅದೇ ರೀತಿ ದ್ರೋಣಾಚಾರ್ಯ ಪ್ರಶಸ್ತಿ, ಆ ಶಿಷ್ಯನಿಗೆ ಏಕಲವ್ಯ ಪ್ರಶಸ್ತಿ ಮುಖಾಂತರ ಈ ಸಮಾಜದಲ್ಲಿ ಆ ಸಾಧಕ ಇನ್ನಷ್ಟು ಉನ್ನತ ಸಾಧನೆಯನ್ನು ಮಾಡಬೇಕು, ಅವನ ಸಾಧನೆಯನ್ನು ಮತ್ತಷ್ಟು ಗುರುಗಳು ವಿದ್ಯಾರ್ಥಿಗಳು ಗಮನಿಸಬೇಕು ಅಂತೇಳಿ ಇವತ್ತು ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ದ್ರೋಣಾಚಾರ್ಯ ಇರಬೇಕಿದ್ರೆ ಏಕಲವ್ಯ ಇರಲೇಬೇಕು, ಏಕಲವ್ಯ ಇರಲೇಬೇಕಿದ್ರೆ ಅಲ್ಲಿ ದ್ರೋಣಾಚಾರ್ಯ ಕೂಡ ಇರಲೇಬೇಕು. ಸರಿಯಲ್ಲ? ಗುರು ಪರಂಪರೆ ಅದು. ಆದ್ರಿಂದ ಇವತ್ತು ದಯಾನಂದರು ದ್ರೋಣಾಚಾರ್ಯ ಆದ್ರೆ ಏಕಲವ್ಯರು ಬಹುಶಃ ಇಲ್ಲಿ ಕೂತಂತ ಕೆಲವು ವಿದ್ಯಾರ್ಥಿಗಳು ಇರ್ಬೋದು. ಇವತ್ತಿನ ಈ ಒಂದು ಸನ್ಮಾನವನ್ನು ಅವರ ವಿದ್ಯಾರ್ಥಿಗಳಿಗೆ ಸಮರ್ಪಣೆ ಮಾಡಿದ್ದಾರೆ. ಅವರ ಹೃದಯ ಶ್ರೀಮಂತಿಕೆಯನ್ನು ತೋರಿಸಿದ್ದಾರೆ. ಅವರು ದಯಾಮಯಿ ಆದ ಕಾರಣ ನೀವೆಲ್ಲರೂ ದಯಾಭಿಮಾನವನ್ನು ತೋರಿಸಿದ್ದೀರಾ. ಅವರು ಸಕಲ ಕಲಾ ವಲ್ಲಭರು, ಸಕಲ ಕಲಾಕಾರರು ಅಂತೇಳಿ ಉಲ್ಲೇಖ ಮಾಡಿದಕ್ಕೆ ಬಹುಶಃ ಅವರ ಆ ಕಲಾವಿದರು ಕೂಡ ಇಲ್ಲಿ ಬಂದು ಸೇರಿದ್ದಾರೆ. ಹೀಗೆ ಸಮಾಜದಲ್ಲಿ ಒಂದಷ್ಟು ಆದರ್ಶವನ್ನು ಮೈಗೂಡಿಸಿಕೊಂಡು ಒಬ್ಬ ಶಿಕ್ಷಕ ಇವತ್ತು ತನ್ನ ನಿವೃತ್ತಿಯಿಂದ ಪ್ರವೃತ್ತಿಯೆಡೆಗೆ ಹೋಗ್ಬೇಕಿದ್ರೆ ಇಡೀ ಸಮಾಜ ನಿನ್ನ ಜೊತೆ ಇದ್ದೇವೆ ಎನ್ನುವಂತ ಸಂದೇಶ ಕೊಡುವಂತ ಒಂದು ಅದ್ಭುತ ಕಾರ್ಯಕ್ರಮ ಇವತ್ತು ಬೆಟ್ಟಂಪಾಡಿಯಲ್ಲಿ ಆಗಿದೆ. ಬಹುಶಃ ಯಾವುದೇ ಒಬ್ಬ ಶಿಕ್ಷಕನಿಗೆ ಇಂಥ ಅದ್ಭುತವಾದಂತ ಒಂದು ಸನ್ಮಾನ ಬೀಳ್ಕೊಡುಗೆ ಆಗಿರ್ಲಿಕ್ಕಿಲ್ಲ ಇಂಥ ವೇದಿಕೆಯಲ್ಲಿ, ಇಂಥ ಸಭಾಂಗಣದಲ್ಲಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ದಯಾನಂದ ರೈಗಳೇ, ನೀವು ಅದೃಷ್ಟವಂತರು. ಆ ಅದೃಷ್ಟವಂತರಾಗಲಿಕ್ಕೆ ನಿಮ್ಮ ಹಿಂದಿನ ಕಾಯಕ, ಆ ವಿದ್ಯಾರ್ಥಿಗಳಿರುವಂತ ಕಾಳಜಿ, ಈ ನಾಡಿನ ಸಂಸ್ಕೃತಿ, ಕಲೆ, ಸಾಹಿತ್ಯಕ್ಕೆ ಕೊಟ್ಟಂತ ನೀವು ಕೊಡುಗೆ,
ಅದನ್ನು ಇವತ್ತಿಲ್ಲಿ ಕೂತಂತ ಜನ ಮತ್ತೊಮ್ಮೆ ಸ್ಮರಿಸುವಂತ ಕೆಲಸ ಈ ಒಂದು ವೇದಿಕೆಯಿಂದ ಆಗಿದೆ. ಆ ಕೆಲಸವನ್ನು ಬಹುಶಃ ನಮ್ಮ ಶಶಿಕುಮಾರ್ ರೈ, ಬಾಲ್ಯಟ್ಟು, ರಂಗನಾಥ್ ರೈಗಳಂತ ಅವರು ಒಂದು ವೇದಿಕೆ ನಿರ್ಮಾಣ ಮಾಡಿ ದಯಾನಂದ ರೈಗಳಂತ ಶಿಕ್ಷಕರು ಮತ್ತೊಮ್ಮೆ ಬೆಟ್ಟಂಪಾಡಿಯಲ್ಲಿ ಹುಟ್ಟಬೇಕು, ಬೆಳಿಬೇಕು ಅಂತೇಳಿ ಇವತ್ತು ಈ ಒಂದು ಸಂದೇಶ ಕೊಡುವಂತ ಕಾರ್ಯವನ್ನು ಕೂಡ ಮಾಡಿದ್ದೀರಾ. ಈ ದಿಸೆಯಿಂದ ಇವತ್ತು ಆದಂತಹ ಒಂದು ಕಾರ್ಯಕ್ರಮ ಇಡೀ ಜಿಲ್ಲೆಯ, ಇಡೀ ತಾಲೂಕಿನ ಜನತೆ ಮತ್ತೊಮ್ಮೆ ಒಬ್ಬ ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕನಿಗೆ ಯಾವ ರೀತಿಯಾಗಿ ಗೌರವಿಸಬೇಕು, ಆ ಮುಖಾಂತರ ಈ ಒಂದು ಶಿಷ್ಯ ವೃಂದವನ್ನು ಹೇಗೆ ಬೆಳೆಸಬಹುದು ಅಂತ ಹೇಳಿ ಇಲ್ಲಿಂದ ಒಂದು ಸಂದೇಶ ಕೊಟ್ಟಿದ್ದೀರಾ. ಅದರ ಜೊತೆಯಲ್ಲಿ ಇವತ್ತೊಬ್ಬ ಶಾಸಕನಾಗಿ ಕೂತಲ್ಲಿ ಕೇಳಿದ್ರು ಮತ್ತೆ ಕೂಡ ದಾನಯಾತ್ರ ನಮ್ಮ ಗ್ರೌಂಡ್ ಅಂತ ಹೇಳಿ ಕ್ರೀಡಾಳುಗಳು ಬೆಳೆಸಬೇಕು, ನಮ್ಮಲ್ಲಿ ಸುಸಜ್ಜಿತವಾದಂತಹ ಕ್ರೀಡಾಂಗಣ ಬೇಕು ಅಂತೇಳಿ ಈಗಾಗಲೇ 15 ಎಕರೆಯನ್ನು ಜಾಗವನ್ನು ಗುರುತು ಮಾಡಿ ಅದಕ್ಕೆ ಒಂದು ಸಮಿತಿಯನ್ನು ಮಾಡಿ ಪುತ್ತೂರು ನಗರಸಭೆ ವ್ಯಾಪ್ತಿಯಲ್ಲೇ ಇರಬೇಕು ಅಂತೇಳಿ ಈಗಾಗಲೇ ಅದಕ್ಕೆ ಒಂದಷ್ಟು ಕೆಲಸ ಕಾರ್ಯಗಳಾಗಿದೆ. ಸರ್ಕಾರಕ್ಕೆ ಅನುದಾನಕ್ಕೂ ಬೇಡಿಕೆಯನ್ನು ಇಟ್ಟಿದ್ದೇವೆ. ಸ್ವಲ್ಪ ಅರಣ್ಯ ಇಲಾಖೆ ಅಡೆತಡೆಯಿಂದ ಅದು ಬಾಕಿಯಾಗಿದೆ ಅನ್ನುವಂಥ ಮಾತನ್ನು ಹೇಳಿದೆ. ಖಂಡಿತ ಒಂದೆರಡು ತಿಂಗಳಲ್ಲಿ ಆ ಜಾಗವನ್ನು ನಮ್ಮ ಯೋಜನಾ ಮತ್ತು ಕ್ರೀಡೆ ಇಲಾಖೆಗೆ ಹಸ್ತಾಂತರಿಸುವಂತ ಕೆಲಸವನ್ನು ಮಾಡ್ತೇವೆ. ಅದರ ಜೊತೆಯಲ್ಲಿ ಅವರಲ್ಲಿ ಹೇಳಿದೆ, ಕೇಂದ್ರ ಸರ್ಕಾರ ಖೇಲೋ ಇಂಡಿಯಾ ಆದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಆ ಸಂಸ್ಥೆಯನ್ನು ಕೊಡುವಂತ ಕೆಲಸವನ್ನು ಮಾಡಿದೆ. ಬಂಟ್ವಾಳಕ್ಕೆ ಅದನ್ನು ಕೊಟ್ಟಿದ್ರು ನಮ್ಮ ಸಂಸದರಾದಂತ ನಳಿನ್ ಕುಮಾರ್ ಕಟೀಲ್. ಅಲ್ಲಿ ಜಾಗದ ಸಮಸ್ಯೆ ಇರೋ ಕಾರಣ ಅದನ್ನು ಪುತ್ತೂರಿಗೆ ಕೊಡಬೇಕು ಅಂತ ಕೇಳಿದಾಗ ಅವರು ಒಪ್ಪಿಕೊಂಡಿದ್ದಾರೆ. ದಯಾನಂದ ರೈಗಳೇ, ಹೊಸ ಖೇಲೋ ಇಂಡಿಯಾ ಕೂಡ ಮುಂದಿನ ದಿನಗಳಲ್ಲಿ ಪುತ್ತೂರಿಗೆ ಬರಲಿಕ್ಕಿದೆ. ನಮ್ಮ ಒಂದಷ್ಟು ಯುವತಿಯರಿಗೆ ಆ ಮುಖಾಂತರ ಇವತ್ತು ಕ್ರೀಡೆಗೆ ಅಲ್ಲಿ ಪ್ರೋತ್ಸಾಹ ಕೂಡ ಸಿಗಲಿಕ್ಕಿದೆ. ಈ ದಿಸೆಯಿಂದ ಇವತ್ತು ಕ್ರೀಡೆಗೆ ಹೆಚ್ಚು ಒತ್ತು ಕೊಡಬೇಕು. ಜಗತ್ತಲ್ಲಿ ಒಂದು ರಾಷ್ಟ್ರ ಐಡೆಂಟಿಫೈ ಆಗುವಂತದ್ದು ಕ್ರೀಡೆಯಿಂದ ಕೂಡ ಆಗ್ತಾ ಇದೆ. ಒಲಿಂಪಿಕ್ಕಿನಂತ ಆ ಕ್ರೀಡೆಯಲ್ಲಿ ಯಾವ ರಾಷ್ಟ್ರ ಸಾಧನೆ ಮಾಡಿದೆ ಅಂತೇಳಿ ಜಗತ್ತಿನ ಬೇರೆ ಬೇರೆ ದೇಶಗಳು ಗಮನಿಸ್ತವೆ. ಬಹುಶಃ ನಮ್ಮ ಆ ಯಂಗ್ ಇಂಡಿಯಾ ಅಂತ ಹೇಳುವಂತ ಭಾರತ, ಯುವ ಭಾರತ ಮತ್ತೊಮ್ಮೆ ಜಗತ್ತಲ್ಲಿ ಕ್ರೀಡೆಯಲ್ಲಿ ಒಂದು ಸಾಧನೆ ಮಾಡಬೇಕಿದ್ರೆ ಇಂತಹ ದ್ರೋಣಾಚಾರ್ಯರ ಮುಂದೆ ಇನ್ನು ಹೆಚ್ಚು ಹೆಚ್ಚು ಈ ಭಾಗದಲ್ಲಿ ಆ ಮಕ್ಕಳನ್ನು ಏಕಲವ್ಯನಾಗಿ ಬೆಳೆಸುವಂತ ಸಂಗತಿ ಮಾಡಲಿ ಅಂತೇಳಿ ಹಾರೈಸ್ತಾ, ಇವತ್ತು ವಿಶೇಷವಾಗಿ ದಯಾನಂದ ರೈ ದಂಪತಿಗಳಿಗೆ ಇನ್ನಷ್ಟು ಈ ಒಂದು ಸಮಾಜ ಸೇವೆ ಮಾಡಲಿಕ್ಕೆ, ಇನ್ನಷ್ಟು ಈ ಭಾಗದಲ್ಲಿ ಆ ವಿದ್ಯಾರ್ಥಿಗಳನ್ನು ಸಮಾಜಮುಖಿಯಾಗಿ ಬೆಳೆಸಲಿಕ್ಕೆ ಈ ಭಾಗದ ಮಾಲಿಂಗೇಶ್ವರ ದೇವರು ಅನುಗ್ರಹವನ್ನು ಕೊಡ್ಲಿ ಅಂತೇಳಿ ಹಾರೈಸ್ತಾ ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಮಾತನಾಡಿದ್ದೇನೆ. ಜೈ ಹಿಂದ್. ಕೃತಜ್ಞತೆಗಳು ಸನ್ಮಾನ್ಯ ಶಾಸಕರಿಗೆ. ಮುಂದಿನ ತುರ್ತು ಕಾರ್ಯಕ್ರಮ ಇರುವ ಕಾರಣ ಸನ್ಮಾನ್ಯ ಶಾಸಕರು ಈ ಕಾರ್ಯಕ್ರಮದಿಂದ ತೆರಳುವವರಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ದಯಾಭಿಮಾನಿಗಳ ಪರವಾಗಿ ಸನ್ಮಾನ್ಯ ಶಾಸಕರಾದ ಶ್ರೀ ಸಂಜೀವ ಮಠಂದೂರು ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಸಮರ್ಪಿಸುವುದರೊಂದಿಗೆ ಈ ಕಾರ್ಯಕ್ರಮವನ್ನ ಮುಂದುವರಿಸಿದ ಬೆಟ್ಟಂಪಾಡಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪೋಷಕರ ಸಭೆಯನ್ನ ಮುಗಿಸಿ ಮತ್ತೆ ನಮ್ಮ ಜೊತೆ ಸೇರಿಕೊಳ್ಳುತ್ತಾರೆ ಅನ್ನುವ ಶುಭ ಸಂದೇಶದೊಂದಿಗೆ ಅವರಿಗೆ ಕೃತಜ್ಞತೆಗಳನ್ನ ಸಮರ್ಪಿಸಿ ಇದೀಗ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಿದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಶ್ರೀ ದಯಾನಂದ ರೈ ಕೋರ್ಮಂಡ ಇವರ ಅಕ್ಕನಾಗಿ ಪ್ರೀತಿಯಿಂದ ಗುರುತಿಸಿಕೊಂಡವರು ಶ್ರೀಮತ ಶಕುಂತಲಾ ಟಿ ಶೆಟ್ಟಿ, ಮಾಜಿ ಶಾಸಕರು ಪುತ್ತೂರು. ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡುವಂತೆ ಕೋರಿಕೆ. ದಯಾಭಿಮಾನಿ ಈ ಸಮಾರಂಭದ ಉದ್ಘಾಟಕರೇ ಆದ ಶಾಸಕರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರೇ, ಇವತ್ತಿನ ಸಮಾರಂಭದ ಕೇಂದ್ರ ಬಿಂದುಗಳು ದಯಾನಂದರು ಮತ್ತು ಚಿತ್ರ ಹಾಗೂ ಇದರ ರೂವಾರಿ ನಮ್ಮ ಬಾಲ್ಯಟ್ಟು, ಇವರಿಗೆ ಪ್ರಥಮವಾಗಿ ಅಭಿನಂದನೆ ಸಲ್ಲಿಸ್ತಾ ಇದೆ. ಒಬ್ಬ ದೈಹಿಕ ಶಿಕ್ಷಕನಿಗೆ ಈ ರೀತಿ ಸಾರ್ವಜನಿಕ ಸನ್ಮಾನ ಅಂತ ಹೇಳುವುದು ನೋಡಿದ್ದು ಪ್ರಥಮ ಅಂತ ನನಗೆ ಅನಿಸ್ತಾ ಇದೆ. ಅದನ್ನು ಮಾಡಿದಂತ ಬಾಲ್ಯಟ್ಟು ಶಶಿಕುಮಾರ್
ಹಾಗೂ ದಯಾಭಿಮಾನಿ ಸಂಘದ ಎಲ್ಲ ಸದಸ್ಯರು ಹಾಗೂ ದಯಣ್ಣನಿಗೆ ಬಹುಶಃ ಹೃದಯ ತುಂಬಿದ ಅಭಿನಂದನೆಗಳು. ದಯಣ್ಣನಿಗೂ ನನಗೂ ಯಾವುದೋ ಒಂದು ಸಂಬಂಧ. ನಾನು ಶಾಸಕಿಯಾಗಿದ್ದಾಗ ನಾನು ನೆನಪು ಮಾಡಿಕೊಳ್ಳಬೇಕು ಅಂತ ಭಾವಿಸ್ತೇನೆ. ಒಮ್ಮೆ ಕರಾಟೆ ನಾವು DC ಆಫೀಸಿಗೆ ಹೋಗಿದ್ದೆವು, ಯಾವುದೋ ತುರ್ತು ಮೀಟಿಂಗಲ್ಲಿ ರಾಜ್ಯ ಮಟ್ಟದ ಕರಾಟೆ ನಮ್ಮ ಜಿಲ್ಲೆಗೆ ಕೊಟ್ಟಿದ್ದಾರೆ. ಯಾರಾದರೂ ಮಾಡಬೇಕಂದ್ರೆ ಯಾವ MLAಗಳು ಒಪ್ಪಿಕೊಳ್ಳಿಲ್ಲ. ಕೊನೆಗೆ ಪುತ್ತೂರಲ್ಲಿ ಮೇಡಮ್ ನೀವು ಮಾಡಿ ಅಂದರೆ ನಾನು ಆಗುವುದಿಲ್ಲ, ಯಾಕಂದರೆ ದಿನ ಇದ್ದದ್ದು 5-6 ದಿನದಲ್ಲಿ ಆಗಬೇಕಿತ್ತು. ಆದರೆ ದಯಣ್ಣ ಮಾಮಚ್ಚನ್ ಮತ್ತು ಸುಂದರಗೌಡರು ಇರಬೇಕು ಬಂದು ದಯಣ್ಣ ಒತ್ತೋನಿ ಅಕ್ಕ ಅಂತ ಹೇಳಿದ್ರು. ನನಗೆ ಇವರಲ್ಲೂ ಸಿಟ್ಟು ಬಂತು. ದಿನ ಇರುವುದೇ 5-6 ದಿನ ರಾಜ್ಯ ಮಟ್ಟದ್ದು ಮಾಡೋದು ಅಂತ ಹೇಳಿ ಹೇಗೆ ಅಂತ ಹೇಳಿ ಕೊನೆಗೆ ಆಯ್ತು ಇವರೆಲ್ಲ ಹೇಳಿ ನಾನು ಆಯ್ತು ಅಂತ ಹೇಳಿ ಆಯ್ತು. ವಾಪಸ್ ಬರುವಾಗ ತಲೆಬಿಸಿ ಇದನ್ನು ಹೇಗೆ ಸುಧಾರಿಸುವುದು ಅಂತ ಎಲ್ಲ ಅವರ ಇಡೀ ತಂಡ ನನಗೆ ಇವತ್ತೂ ನೆನಪು ಇದೆ. ಸುಧಾನದ ಹತ್ತಿರ ಎಲ್ಲರೂ ಸೇರಿಕೊಂಡು ಪೋಡಿ ಚಕ್ಕ ಮಲ್ಪಗ ಹೇಳಿದ್ರು. ಪೋಡಿಗೆ ಕೂತದ್ದು ಮಾತ್ರ ನನಗೆ. ಆದರೆ ನಿಜವಾಗಿಯೂ 3 ದಿನದ ಕಾರ್ಯಕ್ರಮ ಗುಲ್ಬರ್ಗದಿಂದ ಬಂದವರ ಬಾಯಲ್ಲೂ ಬಂತು. ಇಡೀ ನ್ಯಾಷನಲ್ ಲೆವೆಲ್ಗೆ ಮಹಾರಾಷ್ಟ್ರಕ್ಕೂ ಹೋಗಿದ್ದೇವೆ, ರಾಜಸ್ಥಾನಕ್ಕೆ ಹೋಗಿದ್ದೇವೆ. ಆದರೆ ಪುತ್ತೂರಿನಂತಹ ಕಾರ್ಯಕ್ರಮ ಎಲ್ಲೂ ನೋಡಲಿಲ್ಲ ಅಂತ ಹೇಳುವ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ದಯಾನಂದ ರೈ ಮತ್ತು ತಂಡ ಬಹಳಷ್ಟು ಪ್ರಯತ್ನ ಮಾಡಿತ್ತು. ಆ ವಿದ್ಯಾರ್ಥಿಗಳ ಬಗ್ಗೆ ಅವತ್ತು ನನಗೆ ಧೈರ್ಯ ತುಂಬಿದ್ರು. ಅಕ್ಕೆ ಎನ್ನ ಮಗಲ್ಲ ಕರಾಟೆಡ್ ನ್ಯಾಷನಲ್ ಲೆವೆಲ್ ಪೋಯ್ನಲ್ ಅಂತ ಹೇಳಿ. ಆದ ಕಾರಣ ಅಂಥ ಮಕ್ಕಳನ್ನು 2-3 ಕಾರ್ಯಕ್ರಮ ಮಾಡಿದ್ದೆವು. ಇನ್ನೊಂದು ಕಬಡ್ಡಿ ಅಂತ ಯೋಚನೆ 3-4 ಕಾರ್ಯಕ್ರಮಗಳನ್ನು ಇವರ ತಂಡವೇ ಎಲ್ಲವೂ ಜವಾಬ್ದಾರಿ ತಗೊಂಡು ಮಾಡಿತ್ತು. ಆದರೆ ಅವರ ಭಾರಿ ಆಸೆ ಒಂದು ಕ್ರೀಡಾಂಗಣದ್ದು. ಅದಕ್ಕೆ 14 ಕೋಟಿ ಮಂಜೂರಾತಿ ಪಡೆದು 3 ಕೋಟಿ ರಿಲೀಸ್ ಆಗಿ 3 ವರ್ಷ ಆಯಿತು. ಶಾಸಕರು ಹೋಗಿಬಿಟ್ರು. ನಾನು ಈಗಲೂ ದಯಣ್ಣ ನೀವು ಹೋಗಿ ಒತ್ತಡ ಹಾಕಿ ಪ್ರಕಾಶ್ ಇದ್ದೀರಿ, ಮಂಜುನಾಥ್, ನಾನು ನಿಮ್ಮಲ್ಲಿ ಹೇಳೋದು 3 ಕೋಟಿ ಬಂದದ್ದನ್ನು ನೀವು ಇನ್ನೂ ಏನೋ ದೊಡ್ಡದು 15 ಎಕರೆಯಲ್ಲೂ ಮಾಡಿ ಬೇಡ ಹೇಳುವುದಿಲ್ಲ. ಆ 3 ಕೋಟಿಯನ್ನು ಕೊಂಬೆಟ್ಟು ಜೂನಿಯರ್ ಕಾಲೇಜಿನಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಆದರೂ ಒಂದು ಮಾಡಿದರೆ ನಿತ್ಯ ಆಡುವ ಮಕ್ಕಳಿಗೆ ಮುಂದೆ ಪ್ರಯೋಜನ ಆಗಬಹುದು. ಇದು ಯಾವಾಗಲೂ ಬರ್ತದೆ, ಒಂದು ಗಾದೆ ಇದೆ, ಕಂಡನಿ ಸೀರೆ ಕೊಂಡ್ರು ಬಂಡದಿ ಇತ್ತನೆ ಅಂತ ಕೇಳ್ಕೋಬಾರ್ದಂತ. ಹಾಗೆ ಇದ್ದ ಹಣವನ್ನು ಇಟ್ಟು ಕೂತ್ಕೊಳ್ಳುವ ಬದಲು ಅದಕ್ಕೆ ಬೇರೆ ಬರ್ತದೆ. ಹಾಗೆ ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣಕ್ಕೆ 32 ಎಕರೆ ಜಾಗ ನಾವೇ ನೋಡಿ ಇಟ್ಟದ್ದಿದೆ. ಅದು ಸರ್ಕಾರದಲ್ಲ, ಕ್ರಿಕೆಟ್ ಇದರಿಂದಲೇ ಬರೋದು. 30 ಕೋಟಿ ಬರ್ತದೆ ಅಂತ ಆಗಲೇ ಹೇಳಿದ್ರು. ಅದೆಲ್ಲ ಬಂದರೆ ಇಡೀ ಕ್ರೀಡಾಂಗಣಗಳೇ ನಮಗೆ ಆಗ್ತದೆ. ಆದರೆ ಇದ್ದದ್ದನ್ನು ಮೊದಲು ಚೆನ್ನಾಗಿ ಉಳಿಸುವುದಕ್ಕೆ, ಬಂದ ಹಣವನ್ನು ಉಪಯೋಗ ಮಾಡುವುದಕ್ಕೆ ನೀವು ಒತ್ತಡ ಹಾಕಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ. ಹೆಚ್ಚಿಗೆ ಮಾತನಾಡಲಿಕ್ಕೆ ಇವತ್ತು 1.5 ಗಂಟೆ ಮೊದಲೇ ಹೋಗಿದೆ, ಆದ ಕಾರಣ ಹೆಚ್ಚು ಮಾತಾಡುವುದಿಲ್ಲ. ದಯಣ್ಣ ಏನು ಅಂತ ಹೇಳುವುದನ್ನೆಲ್ಲ ಹೇಳಿ ತೋರಿಸಿದ್ರು. ನನ್ನ ಆತ್ಮೀಯ ಸೋದರನಾಗಿ, ನನ್ನ ಸಣ್ಣ ತಮ್ಮನ ಪ್ರಾಯದವರವರು. ಆದ ಕಾರಣ ಮತ್ತೆ ಚಿತ್ರನೂ ಹಾಗೆ. ಎಲ್ಲದಕ್ಕಿಂತ ಅವಳು ಪೂಜಾ ನನಗೆ KSXಗೆ ಹೋದರೆ
ಇಡೀ ಎಲ್ಲರ ಬಳಿಗೆ ಕರ್ಕೊಂಡು ಹೋಗುವವಳು. ನನ್ನಿಂದ ಅವಳಿಗೆ ಪರಿಚಯ, ಅವಳಿಂದ ನನಗೆ ಪರಿಚಯ ಹಾಗೆ ಆಸ್ಪತ್ರೆಯನ್ನೆಲ್ಲ ತಿರುಗಾಡಿ ಬರುವಿಸುವವಳು ಪೂಜಾ. ಅಂತಹ ಪೂಜನಿಗೂ ಈ ವರ್ಷ ಮದುವೆ ಕೊಟ್ಟದ್ದು ಹಾಗೆ ಆಗಿದೆ. ಒಂದು ಸಮಾಜ ಸೇವಕನ ಮಗ ಅರ್ಜುನನಿಗೆ ಕೊಟ್ಟು ಬಹುಶಃ ಅರ್ಜುನನ ಪಾಂಡಿತ್ಯ ಅಲ್ಲಿ ಅವರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ. ನಾನು ಅವರು ನಿವೃತ್ತಿ ಆದರು ಅಂತ ಹೇಳುವಾಗ ಹೇಳಿದೆ, ವೃತ್ತಿಯಲ್ಲಿ ನಿವೃತ್ತಿ, ಸಮಾಜದಲ್ಲಿ ನಿಮ್ಮ ಪ್ರವೃತ್ತಿಯನ್ನು ಮುಂದುವರಿಸಿ ಸಮಾಜಕ್ಕೆ ಬೇಕಾದಂತಹ ಎಲ್ಲ ವಿಚಾರಗಳಲ್ಲೂ. ನನಗೆ ನೀವು ನಾಟಕದಲ್ಲಿದ್ದದ್ದು ಗೊತ್ತಿರಲಿಲ್ಲ, ಇವತ್ತು ಅದು ಗೊತ್ತಾಯಿತು. ನಾಟಕ, ಸಿನಿಮಾ, ಕ್ರೀಡೆ ಎಲ್ಲದರಲ್ಲೂ ಭಾಗವಹಿಸಿ ಜನರನ್ನು, ಯುವಕರನ್ನು ಹುರಿದುಂಬಿಸುವಂಥ ವ್ಯಕ್ತಿತ್ವ ನಿಮ್ಮದು. ಅದಕ್ಕಿಂತಲೂ ಹೆಚ್ಚಿಗೆ ನೀವು ಮಾತನಾಡ್ತಾ ಇದ್ದಾಗ ನಿಮ್ಮ ಅವರಿಗೆ ಜೇನುತುಪ್ಪ ಮತ್ತು ತುಪ್ಪ ಕೊಟ್ಟಿದೆ. ಇವತ್ತು ಅವರು ಹನಿಮೂನಿಗೂ ಅವತ್ತು ಹೋಗಲಿಲ್ಲ, ಹೆಂಡತಿಯನ್ನು ಕರ್ಕೊಂಡು ಹೋಗಲಿಲ್ಲ. ಹಾಗೆ ಶಶಿಕುಮಾರ್ ಮತ್ತು ಬಾಕಿ ಅವರು ಹೇಳುವುದೇನೆಂದರೆ, ನೀವು ಇವತ್ತಿನಿಂದ ಮೇಲೆ ತುಪ್ಪ ತಿಂದು ಸಿಹಿಯಾಗಿ ಬದುಕಿ ಅಂತ ಹೇಳಿ ನಾವು ಕೊಟ್ಟಿದ್ದೇವೆ ಅಂತ ಹೇಳಿದ್ರು. ನಿಮ್ಮ ಬದುಕು ಸಿಹಿಯಾಗಿರಲಿ. ಸಂಜೀವಣ್ಣನ ಆಶೀರ್ವಾದ ಹೇಗೂ ಇದೆ. ನನಗೆ ಕಣ್ಣು ತುಂಬಿ ಬಂದದ್ದು, ಹೃದಯ ತುಂಬಿ ಬಂದದ್ದು. ನೀವು ಮಾತಾಡ್ತಾ ಇದ್ದಾಗ ಅಣ್ಣಪ್ಪಯ್ಯನವರ ಕಣ್ಣಲ್ಲಿ ನೀರು ಬಂತು. ಅಂದರೆ ಆನಂದ ಬಾಷ್ಪ. ಗುರುವಿನ ಕಣ್ಣಲ್ಲಿ ಆನಂದ ಬಾಷ್ಪ ತರಿಸುವ ಶಿಷ್ಯ ಅವ ಸಮಾಜಕ್ಕೆ ಆದರ್ಶ. ಅಂತಹ ಒಂದು ಆದರ್ಶ ಶಿಷ್ಯನನ್ನು ಪಡೆದ ಆ ಗುರುಗಳು ಯಾರು ಶಾರದಕ್ಕನೂ ಬಂದಿದ್ದಾರೆ. ಅಂತಹ ಅವರಿಗೂ ತೃಪ್ತಿ, ನಿಮಗೆ ಅದು ಪೂರ್ಣ ಆಶೀರ್ವಾದ ಸದಾ ಇರ್ತದೆ. ಎಲ್ಲರ ಪ್ರೀತಿ ವಿಶ್ವಾಸದಲ್ಲಿ ನಿಮ್ಮ ಮುಂದಿನ ಬದುಕು ಒಳ್ಳೆಯದಾಗಲಿ. ನಿವೃತ್ತಿ ಜೀವನ ನೆಮ್ಮದಿಯ ಶಾಂತಿಯ ಬದುಕಾಗಲಿ ಅಂತ ದೇವರಲ್ಲಿ ಬೇಡ್ತಾ ಅವಕಾಶಕ್ಕಾಗಿ ಧನ್ಯವಾದ. ಕಾರ್ಯಕ್ರಮವನ್ನು ಮುಂದುವರಿಸಿದ ಶ್ರೀಯುತ ಸೀತಾರಾಮರೇ ಸಬಣೂರು ರಾಜ್ಯ ಸಹಕಾರಿ ರತ್ನ ಪ್ರಶಸ್ತಿ ವಿಜೇತರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ಕೋರಿಕೆ. ಈ ಸುಂದರ ಸಮಾರಂಭದ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರರಾದ ಶಶಿಕುಮಾರ್ ರೈ ಬಾಲ್ಯೋಟ್ ಅವರೇ, ಈಗಾಗಲೇ ಉದ್ಘಾಟನೆ ಮಾಡಿ ತೆರಳಿದಂಥ ನಮ್ಮ ಗೌರವಾನ್ವಿತ ಶಾಸಕ ಮಿತ್ರರೇ, ವೇದಿಕೆಯಲ್ಲಿರತಕ್ಕಂಥ ಇವತ್ತಿನ ಕೇಂದ್ರ ಬಿಂದುಗಳಾದ ಮುಖ್ಯ ಅತಿಥಿಗಳೇ, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿ ಮಹೋದಯರೇ, ಮುಂಭಾಗದಲ್ಲಿರತಕ್ಕಂಥ ಎಲ್ಲ ದಯಾನಂದರಯ್ಯ ಅಭಿಮಾನಿ ಬಂಧುಗಳೇ, ಪತ್ರಕರ್ತ ಸ್ನೇಹಿತರೆ, ಇದು ಮಾತನಾಡುವಂಥ ಸ್ಥಳ ಅಲ್ಲ. ಆದರೂ MC ಅವರು ಹೇಳಿದ್ದಕ್ಕೆ ಎರಡು ಮಾತುಗಳು. ಒಂದನೇದಾಗಿ ದಯಾನಂದರಯ್ಯ ಬಗ್ಗೆ ಒಂದು ಬಹುಮುಖ ಪ್ರತಿಭೆಯ ಒಂದು ಅಧ್ಯಾಪಕ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ನನಗೂ ದಯಾನಂದರಯ್ಯಗೂ 25 ವರ್ಷಗಳಿಂದ ನಮ್ಮ ಒಂದು ನೇರ ಸಂಪರ್ಕ. ನಾನು 2000ನೇ ಇಸವಿಯಲ್ಲಿ ವಿದ್ಯಾರಶ್ಮಿಯನ್ನು ಪ್ರಾರಂಭ ಮಾಡಿದ ನಂತರ ನಾನು ಪ್ರತಿಯೊಂದು ಕ್ರೀಡಾಕೂಟಗಳಲ್ಲಿ ನಾನು ಎಲ್ಲರಿಗೆ ಬೆಂಬಲಿಸುವ, ನಂದೇ ಆಗಬೇಕು ಅಂತಿಲ್ಲ, ಯಾರದಾದರೂ ಮಾಡಿದ್ರು ನಾವು ಅದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟು ಅದರ ಖರ್ಚು ವೆಚ್ಚಗಳನ್ನು ಬೇಡಿಸುವಂಥದ್ದು. ಅಂಥದ್ರಲ್ಲಿ ಒಂದು 3-4 ಸರಿ ನನ್ನ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ನಡೆದಾಗ ದಯಾನಂದರಯ್ಯ ಬಂದಿರೋದು ನನಗೆ ಬಹಳ ಸಂತೋಷ. ಅಂದರೆ ಇವತ್ತು ಎಷ್ಟೋ ನಾನು ಒಬ್ಬ ಅಧ್ಯಾಪಕನ ಮಗ, ನಾನು ಅಧ್ಯಾಪಕರ ಬಗ್ಗೆ ಟೀಕೆ ಮಾಡೋದಿಲ್ಲ, ಯಾಕೆಂದ್ರೆ ನಾನು ಹೊಗಳುವುದೇ ಹೊರತು ಟೀಕೆ ಮಾಡೋದಿಲ್ಲ. ಆದರೆ ಇವತ್ತು ನಮ್ಮ ದಯಾನಂದರಯ್ಯ ಒಂದು ನಗುಮುಖ, ಬಂದವರೊಟ್ಟಿಗೆ ಒಂದು ಮಾತನಾಡುವಂಥದ್ದು, ಅವರ ಬೆನ್ನು ತಟ್ಟಿ ಪ್ರೋತ್ಸಾಹಿಸತಕ್ಕಂಥ ಇಂಥ ವಿದ್ಯಮಾನಗಳಿದ್ದರೆ ಮಾತ್ರ ಮನುಷ್ಯ ಒಬ್ಬನನ್ನು ಒಬ್ಬ ಪ್ರೀತಿ ಮಾಡಿದಾಗ ಮಾತ್ರ ಆ ಒಂದು ಇದಕ್ಕೆ ಯಶಸ್ಸು ಕಾಣ್ತದೆ ಅಂತ ಹೇಳೋದ್ರಲ್ಲಿ ದಯಾನಂದರಯ್ಯ ಒಬ್ಬರು ಅಂತ ಹೇಳಿ ಅವರಿಗೆ ಮತ್ತು ಅವರ ಧರ್ಮ ಪತ್ನಿಗೆ ಈ ನಿವೃತ್ತಿ ಸಮಯದಲ್ಲಿ ದೇವರ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ಹೇಳಿ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸಿದ ಮುಂದಿನ ಅತಿಥಿಗಳಿಗೆ ಮಾತುಗಳನ್ನ 2 ನಿಮಿಷಕ್ಕೆ ಸೀಮಿತವಾಗಿ ಮಾತನಾಡಬೇಕು ಅನ್ನುವ ಪ್ರಾಥಮಿಕ ಕೋರಿಕೆಯೊಂದಿಗೆ ಶ್ರೀಯುತ ಸಂಜೀವ ರೈ ವಿಶ್ರಾಂತ ದೈಹಿಕ ಶಿಕ್ಷಣ ಶಿಕ್ಷಕರು, ನವೋದಯ ಪ್ರೌಢಶಾಲೆ ಬೆಟ್ಟಂಪಾಡಿ ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸುವಂತೆ ಕೋರಿಕೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಮಹನೀಯರೇ,
ಹಾಗೂ ಉದ್ಘಾಟನೆ ಮಾಡಿ ಹೋದಂತಹ ಶಾಸಕ ಮಠಂದೂರು ಸಂಜೀವರವರೇ, ಶಕುಂತಲಾ ಶೆಟ್ಟಿಯವರೇ, ಹಾಗೂ ಇವತ್ತು ನಾಗರಿಕ ಸನ್ಮಾನವನ್ನು ನೆರವೇರಿಸಲು ಕಂಕಣಬದ್ಧರಾಗಿ ದುಡಿದಂತಹ ಒಬ್ಬ ಯುವ ನಾಯಕ ಶಶಿಕುಮಾರ ಬಾಲ್ಯೋಟ್ ಇವರೇ, ಹಾಗೂ ಸನ್ಮಾನವನ್ನು ಸ್ವೀಕರಿಸಿದಂತಹ ದಯಾನಂದರೇ ಹಾಗೂ ಅವರ ಧರ್ಮಪತ್ನಿಯವರೇ, ವೇದಿಕೆಯ ಮುಂಭಾಗದಲ್ಲಿ ಮಂಡಿಸಿದಂತಹ ಎಲ್ಲ ದಯಾನಂದರೇಗಳ ಅಭಿಮಾನಿ ಬಳಗದವರೇ ಹಾಗೂ ಬಂಧುಗಳೇ ಹಾಗೂ ಪ್ರೀತಿಯ ಎಲ್ಲ ಬಂಧುಗಳೇ, ತಮಗೆಲ್ಲರಿಗೂ ಮೊದಲಾಗಿ ವಂದಿಸಿ ನನ್ನ 2 ಮಾತನ್ನು ಆಡಲು ನಾನು ಸಂತೋಷ ಪಡ್ತೇನೆ. ಬಹುಶಃ ದಯಾನಂದ ಈ ಹೆಸರಿನಲ್ಲಿ ಉಂಟು, ದಯೆ ಉಂಟು, ಆನಂದ ಉಂಟು. ದಯೆ ಮತ್ತು ಆನಂದ ಒಟ್ಟುಗೂಡಿದಾಗ ದಯಾನಂದ ಆಗ್ತದೆ. ಆಲೋಚನೆ ಮಾಡಿ. ಅಂತಹ ದಯಾನಂದರೇ ನನ್ನ ಹತ್ತಿರದ ಬಂಧು ಎಂಬುದನ್ನು ಹೇಳುವುದಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಯಾಕೆಂದರೆ ನನ್ನ ದೊಡ್ಡಪ್ಪನ ಮಗನ ಅಂತ ದಿವಂಗತ ಕೋರ್ಮಂಡ ಪದ್ಮನಾಭರೇಗಳ ಸುಪುತ್ರ, ಹಾಗೂ ನನಗೆ ವಾವೆಯಲ್ಲಿ ನನಗೆ ಮಗನಾಗ್ತಾನೆ. ಬಹುಶಃ ಅವನ ಬಗ್ಗೆ ನಾನು ಏಕವಚನದಲ್ಲಿಯೇ ಮಾತಾಡ್ತೇನೆ. ಬಹುಶಃ ಯಾವುದೇ ರೀತಿಯಂತಹ ಒಂದು ಬೇಸರ ಇಲ್ಲದೆ ದಯಾನಂದರೇ ಏಕವಚನದಲ್ಲಿಯೇ ನಿನ್ನನ್ನು ಮಾತಾಡಿದೆ. ಸಂತೋಷ ಪಡ್ತೀಯಲ್ಲ? ಅಂತಹ ದಯಾನಂದರೇ 3 ವರ್ಷ ನವೋದಯ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಯಾಗಿದ್ದ ನನ್ನ ಸ್ಟೂಡೆಂಟ್, ಅಂದರೆ ನಮ್ಮೆಲ್ಲರ ಸ್ಟೂಡೆಂಟ್, ನಾನು ಒಬ್ಬ ಏನೂ ಅಲ್ಲ. ಅಂತಹ ದಯಾನಂದರೇ ಆಗಲೇ ಬೆಳೆಯ ಸಿರಿ ಮೊಳಕೆಯಲ್ಲಿ ಎಂಬಂಥ ರೀತಿಯಲ್ಲಿ ಆಗಲೇ ಕ್ರೀಡೆಗಳಲ್ಲಿ ಮುಂದಾಳುತನದಲ್ಲಿ ಬಹಳ ಮುಂದುವರಿದಂತಹ ಒಬ್ಬ ಹುಡುಗ. ಈಗಲ್ಲ, ಆಗ ಬಹುಶಃ ಕ್ರಿಕೆಟ್ ಎಂದರೆ ಪಂಚಪ್ರಾಣ. ಆ ಕ್ರಿಕೆಟ್ ನಾಯಕನಾಗಿದ್ದುಕೊಂಡು ಅಧ್ಯಾಪಕರ ಬಳಗ ಮತ್ತು ವಿದ್ಯಾರ್ಥಿಗಳ ಬಳಗದಲ್ಲಿ ಹಲವಾರು ಮ್ಯಾಚುಗಳಾಗಿದೆ. ಬಹುಶಃ ನಾವು ಯಾರು ಗೆಲ್ಲಿಲ್ಲ. ಅವನ ಕ್ಯಾಪ್ಟನ್ಶಿಪ್ನಲ್ಲಿ ಅವರ ಟೀಮೇ ಗೆದ್ದದ್ದು ಹೊರತು ನಮಗಂದರೆ ಅಲ್ಲಿ ನಾನು, ತಾರಾ ಶೆಟ್ಟಿ, ಶರತ್ ಕುಮಾರ್ 2-3-4 ಜನ ಆಡಿದರೆ ಬಾಕಿ ಉಳಿದವರಿಗೆ ಅಲ್ಲಿ ಆಡಲಿಕ್ಕೆ ಆಗ್ತಿರಲಿಲ್ಲ. ಆದ್ದರಿಂದ ನಾವು ಪ್ರಾಮಾಣಿಕ ಹೇಳ್ತೇವೆ, ನಾವು ಗೆಲ್ಲಿಲ್ಲ. ಗೆದ್ದದ್ದೆಲ್ಲ ದಯಾನಂದರೇ ಟೀಮ್. ಆಲೋಚನೆ ಮಾಡಿ. ಅಂತಹ ದಯಾನಂದರೇ ಬಹುಶಃ ಏಕಪಾತ್ರ ಅಭಿನಯದಲ್ಲಿ ಒಂದು ಇಂದಿರಾ ಗಾಂಧಿಯ ಪಾತ್ರವನ್ನು ಮಾಡಿದಂಥ ನೆನಪು ಉಂಟಲ್ಲ ನಿನಗೆ? ಉಂಟಲ್ಲ? ಅದು ಬಹಳ ಒಂದು ರೀತಿಯ ಸಂತೋಷದ ವಿಷಯ. ನಾಟಕಗಳಲ್ಲಿ ಎಲ್ಲ ವಿಷಯಗಳಲ್ಲಿ ದಯಾನಂದರೇ ಅತ್ಯಂತ ಭಾಗವಹಿಸುವಂಥ ಒಬ್ಬ ವ್ಯಕ್ತಿ. ದಯಾನಂದರೇಯ ಬಗ್ಗೆ 4 ಮಾತು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ಏನನ್ನು ಹೇಳೋದು, ಎಲ್ಲ ನೋಡಿದ್ದೀರಿ ನೀವು, ಎಲ್ಲ ಓದಿದ್ದೀರಿ, ಎಲ್ಲರೂ ಹೇಳಿದರು. ಯಾವುದನ್ನು ಹೇಳೋದಿಲ್ಲ. ಅವನ ಕ್ರೀಡಾ ಸ್ಫೂರ್ತಿಯ ಬಗ್ಗೆ, ಅವನ ತರಬೇತಿಯ ಬಗ್ಗೆ, ಅವನ ಯಾವುದೇ ಕಾರ್ಯದ ವ್ಯಾಪ್ತಿಯ ಬಗ್ಗೆ ನಾನು ಏನು ಭಾಷಣ ಮಾಡೋದಿಲ್ಲ. ಒಂದು ದಯಾನಂದರೇ ಬೆಟ್ಟಂಪಾಡಿ ನವೋದಯ ಶಾಲೆಗೆ ಬರಬೇಕು ಅಂತ ಇದ್ದರೆ ಕಾರಣ ನನ್ನ ಅತ್ತಿಗೆ ಅವನ ತಾಯಿ. ಆಲೋಚನೆ ಮಾಡಿ. ನನ್ನ ಅತ್ತಿಗೆ ಅವನ ತಾಯಿ ನನ್ನ ಮನೆಗೆ 95-96 ಮನೆಗೆ ಬಂದಿದ್ರು. ಆಗ ನನ್ನ ಹೆಂಡತಿ ಇರಲಿಲ್ಲ, ನನ್ನ 2 ಹುಡುಗಿಯರು ಮಕ್ಕಳಿದ್ರು. ಊಟ ಮಾಡಿದ ಮೇಲೆ ದಾನೆ ಬರ್ತಾರೆ ಅಂತ ಕೇಳಿದೆ. ಆಗ ಒಂದು ಮಾತು ಹೇಳಿದ್ರು, ಈ ನಿನ್ನ ಮಗನು ನಿನ್ನ ಕೆಲಸಕ್ಕೆ ಬರ್ತಾರೆ ಬೀದಿ ಕಡಬಪ್ಪಣ ಅಂತ ಹೇಳಿದ. ಬಹುಶಃ ಫೈನಲ್ ಇದನ್ನೇ ಏನೋ ಗೊತ್ತಿಲ್ಲ, ಫೈನಲ್ ಇರಲಿಲ್ಲ. ದಾಯ ಕೇಳಂತ ಹೇಳಿದೆ. ದಯೆ ಇಡೆಗೆ ಬರ್ಪೆಗೆ ಏನು ಒರ್ತ್ಯ ಉಳ್ಳ ಎಂಕ ಕಷ್ಟ ಆಪುಡು ಆಯ್ ಬರ್ಪೆಂಡ ನಿನ್ನ ಒಂದು ಉಂಡತ್ತ ಅಂತ ಹೇಳಿದೆ. ಧಾರಾಳ ಬರಡತ್ತಿಗೆ ಎಂಕ ದಾರ ತೊಂದರೆಜಿ ಬರಡೆಂದು ಹೇಳಿದೆ ನಾನು. ಹಾಗೆ ದಯಾನಂದರೇ ಇಲ್ಲಿಗೆ ಬಂದದ್ದು. ಅದರ ಮಧ್ಯದಲ್ಲಿ ನನ್ನ ಭಾವನಾದಂಥ ರೊಸಾರಿ ಹೈಸ್ಕೂಲ್ನಲ್ಲಿ PET ಆದಂಥ ಕರಿಯಪ್ಪರೈ ಪಾರ ಗೋಂದಿಭಟ್ರಲ್ಲಿಗೆ ಹೆಡ್ ಮಾಸ್ಟರ್ ತಾರಾ ಶೆಟ್ಟರಲ್ಲಿಗೆ, ಆಮೇಲೆ ನನ್ನಲ್ಲಿಗೆ ಬಂದು ಯಾನು ಬರೋಡ ಬಾವ ಅಂತ ಕೇಳಿದ. ದಮ್ಮಾರೆ ದಯಾನಂದನ ಅಮ್ಮ ಬದಲಿ ಪಂಡೇರು ಯಾನು ಬರ್ಪೆ ಅಂತ ಪಂಡೇರು ಅಂಚನಪ್ಪನಾಗ ಏನು ದಾನೆ ಪನೋಡು ನಿಖಿಲ್ ಏರಾಂಡ ಊರಿಗೆ ಬಲೆ ಅಂತ ಹೇಳಿದೆ ನಾನು. ಅವನು ಒಳ್ಳೆಯ ಒಬ್ಬ ಕ್ರೀಡಾ ಸ್ಫೂರ್ತಿಯ ಹುಡುಗ, ಒಬ್ಬ ಅಧ್ಯಾಪಕ. ಅಷ್ಟಾಗುವಾಗ ಹಾಗೆ ಅದು ಮುಂದುವರಿಯಿತು. ನಾನು ನಿವೃತ್ತನಾಗುವಂಥ 1 ವರ್ಷದ ಮೊದಲು ಬಜಿಪ್ಪೆಯಲ್ಲಿ ಸ್ಪೋರ್ಟ್ಸ್ ಮೀಟ್ ಆಗಿತ್ತು, ತಾಲೂಕು ಜಿಲ್ಲಾ ಮಟ್ಟದ್ದು. ಅಲ್ಲಿ ನನಗೆ 2 ಸಿಕ್ಕಿದ್ರು. ದಮ್ಮಾರೆ ನಿಖಿಲ್ ರಡ್ಡಿ ಹಂಚಿ ಬಲೆ, ನಿಖಿಲ್ ರಡ್ಡೆಡ್ ಏರಾಂಡ್ಲ ಊರಿಗೆ ಬಲೆ, ನಿಖಿಲ್ ಏರೆಗೆ ಅನುಕೂಲ ಹಾಕೋದು ಊರಿಗೆ ಬಲೆ ಅಂತ ಹೇಳಿದೆ.
ಹಾಗೆ ಮತ್ತೆ ಎಂಟ್ರಿ ಆಯಿತು. 99 ದಯಾನಂದರಿಯನ್ನು ಸಮಿತಿ ತಗೊಂಡ್ರು. ಹಾಗೆ ದಯಾನಂದರಿಯಲ್ಲಿ ಬರಲಿಕ್ಕೆ ಒಂದು ದಾರಿ ಆಯಿತು. ಅದಕ್ಕೆ ಕಾರಣಕರ್ತ ಅವನ ತಾಯಿ ಒಂದು ಮಾತು ಹೇಳಿದ್ರು. ಮತ್ತೆ ಎಲ್ಲ ಪ್ರಯತ್ನ ನನ್ನದೇನು ಪ್ರಯತ್ನ ಇಲ್ಲ, ಬರುವುದಕ್ಕೆ ತುಂಬ ಸಂತೋಷಪಟ್ಟಂತಹ ವ್ಯಕ್ತಿ ನಾನು. ಬಂದ ಮೇಲೆ ನನ್ನ ಸ್ಥಾನವನ್ನು ನಿಜವಾಗಿ ತುಂಬಿದಂಥ ನನ್ನ ಕಾಲದಲ್ಲಿ 66ರಿಂದ 99ರವರೆಗೆ ಸಾಮಾನ್ಯ 60-70 ಮಂದಿ PETಗಳು ದೈಹಿಕ ಶಿಕ್ಷಕರಾಗಿದ್ದಾರೆ. ಅವರು ತಾಲೂಕಿನಲ್ಲಿ, ಹೊರ ಜಿಲ್ಲೆಯಲ್ಲಿ, ಬ್ಯಾಂಗ್ಳೂರಿನಲ್ಲಿ ಕೂಡ ಆ ಕಿಟ್ಟಂಡ್ರೆ ಎಂಬುವರು ಇದು ನಮ್ಮ ಶಾಲೆಯ ವಿದ್ಯಾರ್ಥಿ. ಅಂತಹ ಒಂದು ಸ್ಥಾನವನ್ನು ತುಂಬಿದಂತಹ ದಯಾನಂದರಿ ನಿಜವಾಗಿ ನಾನು ಅತ್ಯಂತ ಹೆಮ್ಮೆ ಪಡುವಂತಹ ಒಬ್ಬ ವ್ಯಕ್ತಿಯಿಂದ ಇದ್ದರೆ ಈ ಒಂದು ಸಮಾರಂಭ ನಭೂತೋ ನ ಭವಿಷ್ಯತಿ ಈ ಬೆಟ್ಟಂಪಾಡಿ ಕ್ಷೇತ್ರದಲ್ಲಿ ನಿನ್ನೆ ಆದಂತಹ ಇದೇ ವೇದಿಕೆಯಲ್ಲಿ ಒಂದು ಸನ್ಮಾನ ಸಮಾರಂಭ ಆಯಿತು. ಅದನ್ನು ಈ ದಿವಸ ಅವನಿಗಾಯಿತು. ತುಂಬ ಸಂತೋಷಪಟ್ಟು ನೀವೆಲ್ಲ ಅವನ ಅಭಿಮಾನ ಬಳಗದವರು ಇದ್ದೀರಿ. ತಮಗೆ ತುಂಬ ಸಂತೋಷವನ್ನು ಕೊಟ್ಟಂತಹ ವಿಷಯ. ಒಂದು ಮಾತನ್ನು ಹೇಳಿಗೆ ಇಚ್ಛೆ ಪಡ್ತೇನೆ. DVG ಅವರ ಒಂದು ಕಗ್ಗದಲ್ಲಿ ಒಂದು ಮಾತು ಬರ್ತಿದೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರಳ ಒಂದಾಗು ಮಂಕುತಿಮ್ಮ ಅಂತ. ಅದಕ್ಕೆ ವಿಸ್ತಾರ ಮಾಡಿ ಹೇಳಲಿಕ್ಕೆ ಹೋಗುವುದಿಲ್ಲ, ಹುಲ್ಲಾಗು ಏನು ಬೇಕು ಅಂತ ಹೇಳಲಿಕ್ಕೆ ಹೋಗುವುದಿಲ್ಲ. ಅಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿದಂತಹ ಒಬ್ಬ ವ್ಯಕ್ತಿ ದಯಾನಂದರಿ. ಎಲ್ಲರಲ್ಲಿ ಹೊಂದಿಕೊಂಡು ಎಲ್ಲರಿಗೂ ಬೇಕಾದವನಾಗಿ ಎಲ್ಲ ರೀತಿಯಲ್ಲಿ ಕೂಡ ಸಹಕಾರ ಕೊಡುವ ಸಹಕಾರ ಮನೋಭಾವ. ನಿನ್ನೆ ಸಹಕಾರ ಕ್ಷೇತ್ರದಲ್ಲಿ ಕೂಡ ಅವನಿಗೆ ಸನ್ಮಾನ ಆಗಿದೆ. ಅಂತಹ ಒಂದು ವ್ಯಕ್ತಿ ಅವ. ಕಡೆಯದಾಗಿ ಒಂದು ಸಣ್ಣ ಮಾತು. ನನ್ನಂತ ಒಬ್ಬ ಪಾಪದ ಅಧ್ಯಾಪಕ, ಮದುವೆ ಆದ, ಅವನ ಹೆಂಡತಿ ಬಹಳ ರೂಪವತಿ. ಅವಳು ನನ್ನ ಹೆಂಡತಿ ಅಲ್ಲ, ಅವನ ಹೆಂಡತಿ ರೂಪವತಿ. ಅವಳಿಗೆ ಬಂಗಾರದ ಮೇಲೆ ಆಸೆ ಉಂಟು ತುಂಬ. ಇವನಿಗೆ ಕೊಡ್ಲಿಕ್ಕೆ ನನ್ನಾಗೆ ತಾಕತ್ತಿಲ್ಲ. ಅವನಿಗೆ ಚಿನ್ನ ಕೊಡೋದು ಯಾವಾಗಲೂ ಒತ್ತಾಯ ಮಾಡೋದು. ಒಂದು ದಿವಸ ಹೇಳಿದ ನನಗೆ ಚಿನ್ನ ಬೇಕು ಅಂತ, ನೀನೇ ಬಂಗಾರ ಅಲ್ವ ಅಂತ ಹೇಳಿದ. ಮತ್ತೆ ಹೇಳಿದ ಇದಾಯ್ತ ಮಾರೈತಿ ಅವನು ಇನ್ಫೂಸ ಸುಧಾಮೂರ್ತಿನ ತುಲ ಆರೆ ಖಾಲಿ ಒಂದು ಕರಿಮಣಿ ಹೊರತು ಬೆದ್ದಾಲೇಜ್ ಸಾಮಾನ್ಯ ಸೀರೆ ತುತ್ತನಂಚ ವ್ಯಕ್ತಿ ಅಂದ. ಈರು ನಾರಾಯಣ ಮೂರ್ತಿ ಅತ್ತ ನಾರಾಯಣ ಮೂರ್ತಿ ಇರತ್ತ ನಾರಾಯಣ ಮೂರ್ತಿಯ ಈ ರಾತ್ಕೊಂಡೆ ಏನು ಸುಧಾಮೂರ್ತಿ ಆಗ್ತದೆ ಈ ರಂಜು ಮಾಸ್ಟರ್ ಏನಂಜು ಪಾಪದ ಬುಡೇದು ಅಂತ ಹೇಳಿದ. ನಿಜವಾಗಿ ಯಾಕೆಂದ್ರೆ ಸಾಮಾನ್ಯ ಒಂದು ಹಾಸ್ಯ ಕೇಳಿದ ನೀವು ಹೇಳಿದೆ ನಾನು. ದಯಾನಂದರಿಗಳ ಜೀವನ, ನಿವೃತ್ತ ಜೀವನ ಅತ್ಯಂತ ಉತ್ತಮ ರೀತಿಯಲ್ಲಿ ನಡೆಯಲಿ. ಅವನ ಧರ್ಮಪತಿಯಾದಂತಹ ಚಿತ್ರಾವತಿ, ಮಗಳಾದಂತಹ ಪೂಜಾ, ಅಳಿಯನಾದಂತಹ ಅರ್ಜುನ ಪೂಂಜ, ಹಾಗೂ ಅವನ ತಂಗಿ, ಅವನ ಅಳಿಯಂದಿರು, ಅವನ ಭಾವ, ಇವರೆಲ್ಲ ಬಹಳ ಕಷ್ಟಪಟ್ಟಂತಹ ವ್ಯಕ್ತಿ. ಜೀವನದಲ್ಲಿ ನಾನು ಕಷ್ಟಪಟ್ಟವ, ನನ್ನಿಂದ ಹೆಚ್ಚು ಕಷ್ಟಪಟ್ಟಂತಹ ವ್ಯಕ್ತಿ ಅವ ಹಲವಾರು ವಿಷಯಗಳಲ್ಲಿ. ಅಂತಹ ನೊಂದವ, ಆ ನೊಂದವ ಒಂದು ಪುರಾಣದಲ್ಲಿ ಪಕ್ಷಿ ಉಂಟು, ಫೀನಿಕ್ಸ್ ಪಕ್ಷಿ ಅಂತ ಉಂಟು. ಅದು ತನ್ನ ಸುಟ್ಟ ಬೂದಿಯಿಂದ ಎದ್ದು ಬರುವಂತಹ ಪಕ್ಷಿ ಅಂತ. ಅದು ಕಾಲ್ಪನಿಕವಾದಂತಹ ಪಕ್ಷಿ. ಹಾಗೆ ಕೆಳಗೆ ಬಿದ್ದಲಿಂದ ಎದ್ದು ಬಂದಂತಹ ವ್ಯಕ್ತಿ ದಯಾನಂದರಿ. ಅಂತಹ ದಯಾನಂದರಿಯ ಜೀವನ ಪರಮ ಪಾವನವಾಗಲಿ. ಅವನಿಗೆ ಆಯುಷ್ಯ, ಆರೋಗ್ಯ, ಸಂಪತ್ತು ಎಲ್ಲವನ್ನು ಶ್ರೀ ಮಹಾಲಿಂಗೇಶ್ವರನ ಕರುಣಿಸಿ ಅಂತ ಹೇಳ್ಕೊಳ್ತಾ ನನ್ನ 4 ಮಾತನ್ನು ಮುಕ್ತಾಯ. ಜೈ ಕಾರ್ಯಕ್ರಮವನ್ನು ಮುಂದುವರಿಸಿದ ಶ್ರೀ ಐ ಗೋಪಾಲಕೃಷ್ಣರಾವ್, ವಿಶ್ರಾಂತ ಚಿತ್ರಕಲಾ ಶಿಕ್ಷಕರು, ನವೋದಯ ಪ್ರೌಢಶಾಲೆ ಬೆಟ್ಟಂಪಾಡಿ ಇವರಿಂದ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ. ದಯಾಭಿಮಾನಿ ಬಳಗದ ಎಲ್ಲ ಸದಸ್ಯರಿಗೆ ಹಾಗೂ ಶ್ರೀಯುತ ದಯಾನಂದರೈ ಕೋರ್ಮಂಡ ಜಿಲ್ಲಾ ಪ್ರಶಸ್ತಿ ವಿಜೇತರು, ಬಹುಮುಖ ಪ್ರತಿಭೆ ಇರುವಂತಹ ಆದರ್ಶ ಶಿಕ್ಷಕ ಇವರಿಗೆ ಈ ದಿನ ಈ ಒಂದು ಸುಂದರವಾದಂತಹ ಸಂದರ್ಭದಲ್ಲಿ, ಸುಂದರವಾದ ಸನ್ನಿವೇಶದಲ್ಲಿ ತಾವೆಲ್ಲರೂ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀರಾ. ನಿಮಗೆಲ್ಲರಿಗೂ ಕೂಡ ನಾನು ಮೊದಲಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ನಾನು ಯಾರನ್ನು ಪ್ರತ್ಯೇಕವಾಗಿ ಹೇಳುವುದಿಲ್ಲ, ಸಮಯದ ಅಭಾವ ಅಂತ ನಿರ್ವಾಹಕರು ಹೇಳಿದ್ದಾರೆ. ಏನಿರಲಿ, 2 ಮಾತುಗಳನ್ನು ನಾನು ಅವರ ಗುರುವಿನ ನೆಲೆಯಲ್ಲಿ ನಾನು ಹೇಳಬೇಕಾಗ್ತದೆ. ನಾನು 1977ರಲ್ಲಿ ನವೋದಯ ಪ್ರೌಢಶಾಲೆ ಚಿತ್ರಕಲಾ ಅಧ್ಯಾಪಕನಾಗಿ ಸೇರಿದೆ. ಆವಾಗ ದಯಾನಂದರಿಯವರು 10ನೇ ತರಗತಿ. ಆವಾಗಲೇ ಹುಡುಗ ಬಹಳ ಚುರುಕಾಗಿದ್ದುಕೊಂಡು
ಕಲಿಕೆ, ಚಿತ್ರಕಲೆ, ಕ್ರೀಡೆ, ನಾಟಕ, ಯಕ್ಷಗಾನ, ಇದರ ಎಲ್ಲ ವಿಚಾರಗಳಲ್ಲಿ ಕೂಡ ಪಳಗಿದಂತಹ ಒಂದು ವ್ಯಕ್ತಿ. ಆವಾಗಲೇ ನಮಗೆ ಇಂತಹ ಒಂದು ಚುರುಕಿರುವಂಥ ವ್ಯಕ್ತಿ ಆಗಲೇ ನಮ್ಮ ಕಣ್ಣಿಗೆ ಬಿದ್ದಾರೆ. ಆ ನಂತರ ಯಾವುದೇ ಒಂದು ವಿದ್ಯಾಭ್ಯಾಸಕ್ಕೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ವಿವಿಧ ಪಾಠಗಳ ಅನುಭವದೊಂದಿಗೆ 10ನೇ ತರಗತಿ ತೇರ್ಗಡೆಯಾಗಿ ಆನಂತರ ಒಂದು 10ನೇ ತರಗತಿ ಎಂಬುದು ಒಂದು ಘಟ್ಟ. ಅದು ಘಟ್ಟ ದಾಟಿದ ಮೇಲೆ ಅವರವರು ಇಷ್ಟವಂತಹ ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡಿ ಹೋಗುವಂಥ ಸಂದರ್ಭ ಇರ್ತದೆ. ಇದೇ ರೀತಿಯಲ್ಲಿ ದಯಾನಂದರಯ್ಯವರು 1ರಿಂದ 10ನೇ ತರಗತಿ ಆದ ಮೇಲೆ ಕ್ರೀಡಾ ವಿಭಾಗಕ್ಕೆ ಹೋಗೋಣ ಎಂಬ ಉದ್ದೇಶದಿಂದ ನಮ್ಮ ಶಾಲೆಯ ಚಿತ್ರಕಲಾ ಶಿಕ್ಷಕರು, ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಯುತ ಸಂಜೀವರೇಗಳು ಅವರವರಿಗೆ ದ್ರೋಣಾಚಾರ್ಯ ಅವರ ಸಂಪೂರ್ಣ ವಿದ್ಯೆಯನ್ನು ಅವರಿಗೆ ನೀಡಿ ಅವರನ್ನು ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಮರು ಪರಿವರ್ತನೆಗಾಗಿ ಅವರ ತುಂಬ ಪ್ರೇರಣೆ ಅವರಿಗೆ ಆದರ್ಶಪ್ರಾಯವಾಗಿದೆ. ಅವರು ಆನಂತರ ಎಲೋಸೆಸ್ನಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ 12 ವರ್ಷ ಸೇವೆಯನ್ನು ಸಲ್ಲಿಸಿದರು. ಆವಾಗ ನಾನು ಕೂಡ ಒಂದು ಅಭಿಮಾನದಲ್ಲಿ ಆ ಶಾಲೆಗೆ ಹೋಗಿದ್ದೇನೆ. ನಾವು ಯಾವಾಗಲೂ ಕೂಡ ಹಾಗೆ ನಮ್ಮ ಮಕ್ಕಳಿಗೆ ಸಾಧ್ಯವಾದಷ್ಟು ಪ್ರೋತ್ಸಾಹವನ್ನು ಕೊಡ್ತೇವೆ, ನಮ್ಮಿದಾಗುವಂತಹ ಸಹಕಾರ ನೀಡ್ತೇವೆ. ಕೊನೆಗೆ ಆ ಮಕ್ಕಳು ಒಂದು ಹಂತದಲ್ಲಿ ಉನ್ನತ ಸ್ಥಾನಕ್ಕೆ ಬಂದಾಗ ನಾವು ಬಹಳ ಸಂತೋಷ ಪಡ್ತೇವೆ, ಅವರನ್ನು ಅಭಿನಂದಿಸ್ತೇವೆ, ಖುಷಿ ಪಡ್ತೇವೆ. ಹಾಗೆ ಅಲ್ಲಿ ಕೂಡ ಹಾಗೆ ಎಲೋಸೆಸ್ ಹೋದಾಗ ನನ್ನ ಗುರುಗಳಂತೂ ಅವರಿಗೆಲ್ಲ ಪರಿಚಯ ಮಾಡಿಕೊಟ್ರು. ನಮಗೊಂದು ಹೆಮ್ಮೆ, ಇಂತಹ ಒಂದು ದೊಡ್ಡ ಶಾಲೆಯಲ್ಲಿ ನಮ್ಮ ಶಿಷ್ಯ ದುಡಿತಾ ಇದ್ದಾನಲ್ಲ ಅಂತ. ಆ ನಂತರ ನಮ್ಮ ಗೊತ್ತುಂಟು, ಸಂಜೀವರೇಗಳು ನಿವೃತ್ತರಾದ ಕೂಡಲೇ ನಮ್ಮ ನವೋದಯ ಪ್ರೌಢಶಾಲೆಗೆ ತಕ್ಕಂತಹ ಒಂದು ವೃತ್ತಿ ಇದು ದೈಹಿಕ ಶಿಕ್ಷಕರು ದಯಾನಂದರಯ್ಯಗಳು ಬಂದರು. ಅವರು ಮಕ್ಕಳಿಗೆ ಸಂಪೂರ್ಣ ಅಂದರೆ ತನ್ನ ಬೆಳಿಗ್ಗೆ 7:30ಗೆ ಬಂದು ಸಂಜೆ 8:30 ಗಂಟೆವರೆಗೂ ದುಡಿದು ಮಕ್ಕಳಿಗೆ ಸರಿಯಾದಂತಹ ಮಾರ್ಗದರ್ಶನ ನೀಡಿ ಅದಕ್ಕೆ ಬೇಕಾದಂತಹ ಖರ್ಚು ವೆಚ್ಚಗಳನ್ನು ಕೂಡ ಮಾಡಿ ಆ ಮಕ್ಕಳ ಸಾಧನೆ ಅಂದರೆ ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಅವರು ಕೇವಲ ದೈಹಿಕ ಶಿಕ್ಷಣ ಶಿಕ್ಷಕರು ಮಾತ್ರ ಅಲ್ಲ, ಶಾಲೆಯ ಅಭಿವೃದ್ಧಿಗೆ ಯಾವುದು ಶಾಲೆಗೆ ಮೂಲಭೂತ ಸೌಕರ್ಯಗಳು ಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನು ಹಿಡಿದು ಹಾಗೆ ಹೇಳಿದ್ದಾರೆ. ಅವರನ್ನು ಹಿಡಿದು ಶಾಲೆ ಅಭಿವೃದ್ಧಿಗೆ ಪ್ರಯತ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಾಟಕ, ಯಕ್ಷಗಾನ ಇಂಥ ಕ್ಷೇತ್ರಗಳಲ್ಲಿ ಕೂಡ ಅವರು ಮಿಂಚಿದ್ದಾರೆ. ಹಾಗೆ ಸಮಾಜದಲ್ಲಿ ಇಷ್ಟು ಮಂದಿ ನೀವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಂದ ಕಾಣಿಸಿಕೊಡ್ಬೇಕು ಅಂದಿದ್ದರೆ ಅವರ ಒಂದು ಪ್ರೀತಿ. ಇವತ್ತು ನಿನ್ನೆ ಹಾಗೆ ದಾರಿಯಲ್ಲಿ ಬರುವಾಗ ಸಿನಿಮಾ ಟಾಕೀಸ್ಗಳಲ್ಲಿ ದೊಡ್ಡ ಕಟೌಟ್ ಹಾಕ್ತಾರೆ. ಅಂತಹ ಕಟೌಟ್ಗಳನ್ನು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಕಟೌಟ್ ಹಾಕಿದ್ದು ನೋಡಿದಾಗ ತುಂಬ ಸಂತೋಷ ಪಡ್ತೇನೆ ನಾನು. ಮಾತ್ರವಲ್ಲ, ಇವತ್ತು ಬೆಳಿಗ್ಗೆ ಪೇಪರ್ ನೋಡಿದೆ, ನಮ್ಮ ಉಮೇಶ್ ಮಿತ್ತರ್ಕ ಅವರ ನೇತೃತ್ವದಲ್ಲಿ ನಿಮ್ಮೆಲ್ಲರ ಸಹಕಾರದಲ್ಲಿ ಇಡೀ ಒಂದು ಸುದ್ದಿಯೇ ಅವರ ವಿಚಾರವನ್ನು ಪ್ರಕಟಿಸಿತು. ತುಂಬ ಸಂತೋಷಪಟ್ಟೆ. ಹಾಗೆ ಈ ಕಾರ್ಯಕ್ರಮ ಚಂದವಾಗಿ ಆಗ್ತಾ ಇದೆ, ಎಲ್ಲರ ಸಹಕಾರ ಇದೆ. ಅವರ ಒಂದು ದಯಾಮಯವಾದಂತಹ ಒಂದು ಗುಣ ಅಂತ ಹೇಳಿದರೆ ಗುರುಗಳನ್ನು ಸ್ಮರಿಸಿದ್ದು, ಉಪಕಾರ ಮಾಡಿದವರನ್ನು ಸ್ಮರಿಸಿದ್ದು, ಅವರ ಕ್ರೀಡೆಯಲ್ಲಿ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳನ್ನು ಗೌರವಿಸುವುದು, ಇದೆಲ್ಲ ಅವರ ಉತ್ತಮ ಗುಣಗಳು. ನಮ್ಮ ನವೋದಯ ಪ್ರೌಢಶಾಲೆ ಅವರಿಗೆ, ಆ ವಿದ್ಯಾಸಂಸ್ಥೆ ಅವರಿಗೆ ಒಳ್ಳೆಯ ವೇದಿಕೆಯನ್ನು ಕೊಟ್ಟಿದೆ. ಆ ವೇದಿಕೆಯನ್ನು ಉಪಯೋಗಿಸಿಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರ ಪತ್ನಿ, ಅದೇ ರೀತಿಯಲ್ಲಿ ಅವರ ಪುತ್ರಿ, ಅಳಿಯ, ಅಮ್ಮ ಇವರೆಲ್ಲ ಬಂದು ಸೇರಿಕೊಂಡಿದ್ದಾರೆ. ಅವರ ಬಂಧು ಬಳಗದವರು ಸೇರಿಕೊಂಡಿದ್ದಾರೆ, ಅವರ ಆತ್ಮೀಯರು ಬಂದು ಸೇರಿಕೊಂಡಿದ್ದಾರೆ. ಆ ನಂತರ ನವೋದಯ ಪ್ರೌಢಶಾಲೆಯ ಎಲ್ಲ ಶಿಕ್ಷಕಿಯರು, ಶಿಕ್ಷಕರು ಹಾಗೂ ಎಲ್ಲ ಮಕ್ಕಳು, ಊರಿನ ಗಣ್ಯ ಎಲ್ಲ ವ್ಯಕ್ತಿಗಳು, ಯಾವುದೇ ಭೇದ ಭಾವನೆ ಇಲ್ಲದೆ, ಧರ್ಮ ಭಾವನೆ ಯಾವುದೂ ಇಲ್ಲದೆ, ಜಾತಿ ಭೇದ ಇಲ್ಲದೆ ಎಲ್ಲರೂ ಸೇರಿ ಮಾಡಿದಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ರೂವಾರಿ ಶಶಿಕುಮಾರ್ ರೈ ಬಾಲ್ಯಟ್ಟು. ಹಾಗೆ ಇತರ ಎಲ್ಲ ವೇದಿಕೆಯಲ್ಲಿರುವಂತಹ ವ್ಯಕ್ತಿಗಳೇ, ಇದರಲ್ಲಿ ಹೆಚ್ಚಿನವರೆಲ್ಲ ನಮ್ಮ ಶಿಕ್ಷಂದಿರೆ, ಅದು ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಹಾಗೆ ಇವತ್ತು ಬೆಳಿಗ್ಗೆ ನಾನು ಬಂದ ಕೂಡಲೇ ಸರ್ವೇ ಶಾಲೆಯ ನಿವೃತ್ತ
ಮುಖ್ಯ ಗುರುಗಳು ಪಿ ಟಿ ಮಾಷ್ ಆಗಿದ್ದವರು ಶ್ರೀನಿವಾಸರು ಏನು ಹೇಳಿದ್ರಂದರೆ ತುಂಬ ಖುಷಿಪಟ್ಟೆ ಅಂತ ಹೇಳಿದ್ರು. ಅವರದ್ದು ಸಹ ಸನ್ಮಾನ ಆಗಿದೆ, ನಂದು ಆಗಿದೆ. ಇಲ್ಲಿ ನೋಡಿ ಅವರು ಖುಷಿಪಟ್ಟು ಗೋಪಾಲಕೃಷ್ಣರೇ ಬಹಳ ಖುಷಿಯಾಯಿತು ಅಂತೇಳಿ ಸಂತೋಷಪಟ್ಟಿದ್ದಾರೆ. ನಾನು ತುಂಬ ಖುಷಿಪಟ್ಟೆ. ಏನಿರಲಿ, ನಾನು ಹೆಚ್ಚೇನು ಮಾತಾಡೋದಿಲ್ಲ. ನೀವು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ನೀವೆಲ್ಲ ಪ್ರಯತ್ನಿಸಿದ್ದೀರಿ. ಪ್ರಯತ್ನಿಸಿದಂತಹ ಎಲ್ಲರನ್ನೂ ಕೂಡ ನಾನು ಸ್ಮರಿಸುತ್ತಾ ಶ್ರೀಯುತ ದಯಾನಂದ ರೈ ಅವರ ಪತ್ನಿ, ಅವರ ಪುತ್ರಿ, ಅಳಿಯ, ಅವರ ಅಮ್ಮ ಹಾಗೂ ಅವರ ಬಂಧು ಬಳಗದವರಿಗೆ ಭಗವಂತನು ಆಯುರಾಗ್ಯ ಸಂಪತ್ತನ್ನು ಕೊಡಲಿ ಅಂತ ಹೇಳುತ್ತಾ, ನಿಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ, ಆ ಸೂರ್ಯ ಮತ್ತು ಚಂದ್ರ ಇರುವ ತನಕ ಅವರ ಈ ಸಾಧನೆ ಶಾಶ್ವತ ಇರಲಿ ಅಂತ ಹೇಳುತ್ತಾ ನಾನು ನಿಮಗೆಲ್ಲರಿಗೂ ವಂದಿಸ್ತೇನೆ. ಕೃತಜ್ಞತೆಗಳು. ಮತ್ತೊಮ್ಮೆ ದಯಾನಂದ ರೈಯವರ ಅಭಿಮಾನ 2 ನಿಮಿಷಕ್ಕೆ ಸೀಮಿತವಾಗಿರಲಿ ಅನ್ನುವ ಎಚ್ಚರಿಕೆಯೊಂದಿಗೆ ಮತ್ತೆ ಮುಖ್ಯ ಅತಿಥಿಗಳಾಗಿರುವ ಶ್ರೀಯುತ ಮಂಜುನಾಥ್ ಎನ್ಎಸ್ ನೋಟರಿ ವಕೀಲರು ಪುತ್ತೂರು ಕಾರ್ಯಕ್ರಮಕ್ಕೆ ಶುಭ ಹಾರೈಸುವಂತೆ ಕೋರಿಕೆ. ದಯಾಭಿಮಾನಿದ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಶಶಿಕುಮಾರ್ ಬಾಲ್ಯೋಟ್ರವರೇ, ನನ್ನ ಆತ್ಮೀಯ ಮಿತ್ರರು ಅಂತ ಅವರ ಬಾಯಿಂದಲೇ ಕೇಳಿಕೊಂಡೆ. ನನಗೂ ಆತ್ಮೀಯ ಮಿತ್ರರಾಗಿರ್ತ ದಯಾನಂದ ಸರ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ನನ್ನ ಗುರುಗಳೇ, ಎಲ್ಲ ಹಿರಿಯರೇ ಮತ್ತು ವೇದಿಕೆಯಲ್ಲಿ ಮುಂಬರ್ತಕ್ಕಂಥ ಎಲ್ಲ ನನ್ನ ಹಿರಿಯರೇ ಮತ್ತು ಆತ್ಮೀಯರೇ, ಒಂದು ವ್ಯಕ್ತಿ ಹೇಗೆ ಬೆಳಿಬೇಕು ಅಂತ ಬೆಳಿತಾನೆ ಅಂತ ಇದ್ರೆ ಒಂದು ಯೋಗ ಮತ್ತು ಯೋಗ್ಯತೆ ಬೇಕಂತೆ. ಆ ಎರಡು ಒಟ್ಟಿಗೆ ಒಂದು ವ್ಯಕ್ತಿಗೆ ಸಿಕ್ಕಿದ್ರೆ ಆ ವ್ಯಕ್ತಿ ಬೆಳೀತಾ ಹೋಗ್ತಾನೆ. ಯೋಗ ಎಲ್ಲಿ ಕೊಡ್ತಾನೆ ಅಂದ್ರೆ ದೇವರು ಕೊಡ್ತಾನೆ. ಯೋಗ್ಯತೆಯನ್ನು ಮಾತ್ರ ನಾವು ಬೆಳೆಸ್ಕೊಳ್ಬೇಕಷ್ಟೇ. ಆ ಹೇಗೆ ಬೆಳೆಸಿಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಒಬ್ಬ ವ್ಯಕ್ತಿ, ಅದು ದಯಾನಂದ ಸರ್ ಅಂತ ಹೇಳಲಿಕ್ಕೆ ನಾನು ಆತ್ಮೀಯವಾಗಿ ಹೇಳ್ತಾ ಇದ್ದೇನೆ. ನನ್ನ ಗುರುಗಳಾದಂಥ ಸಂಜಯ್ ರೈಗಳು ಒಂದು ಆಟೋಗ್ರಾಫ್ ಬರೆದಿದ್ರು ನನ್ನ SSLCಯಲ್ಲಿ. ಈಗಲೂ ಕೂಡ ನೆನಪಿದೆ. 10 ಬಾರಿ ಇದನ್ನು ಹೇಳಿದ್ದೇನೆ. ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ತಾನು ಮಾಡಿದ್ರೆ ಅವನೇ ಗುರು ಅಂತ. ನಿನ್ನಲ್ಲಿ ನಿನ್ನ ಪ್ರಾಮಾಣಿಕ ಪ್ರಯತ್ನ ಇದ್ರೆ ನಿನಗೆ ನೀನೇ ಗುರು ಅಂತ ಬರೆದಿದ್ರು ಅವತ್ತು ನನ್ನ SSLCಯ ಆಟೋಗ್ರಾಫ್ನಲ್ಲಿ. ಈ ವ್ಯಕ್ತಿಗೆ ನನಗಿಂತ ಹೆಚ್ಚು ಸೂಕ್ತ ವ್ಯಕ್ತಿ ಅಂದ್ರೆ ಆ ಮಾತುಗಳು ದಯಾನಂದ ಸರ್ಗೆ ಸೇರಬೇಕು ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದ್ರೆ ಅಂತ ಒಬ್ಬ ಒಂದು ಪ್ರಾಮಾಣಿಕವಾದ ವ್ಯಕ್ತಿಗೆ ಆ ಬಿರುದು ಗೌರವ ಈಗ ಸಿಕ್ಕಿದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಖಂಡಿತವಾಗಿ ಕೂಡ ಆ ಬಿರುದವರಿಗೆ ಸಿಕ್ಕಿದೆ, ಗೌರವ ಸಿಕ್ಕಿದೆ. ಆದ್ರಿಂದ ಈ ನಾಗರಿಕ ಸನ್ಮಾನ ಅವರಿಗೆ ಸಂದಿರುವಂತಹದ್ದು ಇದು ಇತಿಹಾಸ. ಒಂದು ವೇದಿಕೆಯಲ್ಲಿ 2 ದಿನ ಕೂಡ ಅವರಿಗೆ ಒಂದು ಸನ್ಮಾನ ಸಿಗ್ತದೆ ಅಂದ್ರೆ ಈ ವೇದಿಕೆ ಎಷ್ಟು ಅವರು ಆ ಗೌರವ ಸಿಕ್ಕಿದೆ. ನಿನ್ನೆಯೂ ಕೂಡ ಸನ್ಮಾನ, ಇವತ್ತು ಕೂಡ ಗೌರವ. ಅದೆಂತ ಅದ್ಭುತವಾದ ಒಂದು ಕಾರ್ಯಕ್ರಮ ಆಗಿರಬೇಡ. ಅವರ ಮನಸ್ಸಿನಲ್ಲಿ ಅಚ್ಚಳಿದಂತ ಒಂದು ಇತಿಹಾಸ ನಿರ್ಮಾಣ ಆಗಿದೆ. ನಮಗೂ ಕೂಡ ಇದೊಂದು ಇತಿಹಾಸ ನಿರ್ಮಾಣ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ನನಗೆ ಅವರು ಕಂಡುಕೊಂಡಂತ 2 ವಿಚಾರನ ನಾನು ಮುಗಿಸ್ತೇನೆ. ಒಂದು, ಅವರು ಕೊಟ್ಟಂತ ತೀರ್ಪಿಗೆ ಇಲ್ಲಿ ತನಕ ಈ ವಠಾರದಲ್ಲಿ ಆಗಲಿ ಎಲ್ಲೇ ಆಗಲಿ ಕೂಡ ಪ್ರಶ್ನೆ ಮಾಡಿದಂತ ಒಬ್ಬ ಕ್ರೀಡಾಪಟುಗಳು ಇಲ್ಲ. ಅದಕ್ಕಾಗಿ ನನಗೆ ದೊಡ್ಡದಾದ ಚಪ್ಪಳೆಯನ್ನು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. 2ನೇದಾಗಿ, ಒಂದು ಸಲ ಒಬ್ಬ ವ್ಯಕ್ತಿ ಅವನಿಗೆ ಪರಿಚಯ ಆದ್ರೆ ದಯಾನಂದ ಸರ್ ಅವರಿಗೆ ನಿರಂತರವಾಗಿ ಅವನಿಗೆ ಆತ್ಮೀಯ, ಅವನೇ ಅವರ ಆತ್ಮೀಯ ಅಂತ ತಿಳ್ಕೊಳ್ತಾರೆ. ಒಮ್ಮೆ ಪರಿಚಯ ಆದ್ರೆ ಸಾಕು. 1984ನೇ ಇಸ್ವಿಯಲ್ಲಿ ಒಮ್ಮೆ ನನಗೆ ಅವರು ಮಾತಾಡ್ಲಿಕ್ಕೆ ಸಿಕ್ಕಿದ್ದು ಗ್ರೌಂಡ್ ನಲ್ಲಿ. ವಿನೋದ್ ರೈ ಅವರ ಬಿಟ್ಟ ಗುತ್ತು ವಿನೋದ್ ರೈ ಅವರೊಟ್ಟಿಗೆ ನಾನು ಅವರಿಗೆ ಮಾತಾಡಿದ್ದೆ. ಅಲ್ಲಿಂದ ಇಲ್ಲಿ ತನಕ ಎಲ್ಲಿ ಸಿಕ್ಕಿದ್ರು ಕೂಡ, ಕಾರಲ್ಲಿದ್ರು ಕೂಡ ನಿಂತು ಮಾತಾಡುವಂತ ಒಂದು ಅಭಿಮಾನದ ಒಂದು ಗೆಳೆತನ ಅದು ನಿಮ್ಮಲ್ಲಿ ಮಾತ್ರ ನಾನು ಕಂಡಿದ್ದು. ಈ ಜಗತ್ತಿನಲ್ಲಿ ನಾನು ಎಲ್ಲಿ ಕಾಣ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ಅಂತಹ ಒಂದು ಅಭಿಮಾನ ನಿಮ್ಮಲ್ಲಿದೆ. ಅದನ್ನೆಲ್ಲ ನಾವು ಭಾಗ್ಯವಂತರು ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕಿಂತ ದೊಡ್ಡ ಯೋಗ ನಮಗೆ ಬೇಕಾಗಿಲ್ಲ. ನಿಮ್ಮ ಈ ಒಂದು ಗೌರವದ ಆ ವೇದಿಕೆಯಲ್ಲಿ ಒಂದು ಚಿಕ್ಕ ಕಿರಿಯನಾಗಿ ನನಗೆ ಅವಕಾಶ ಸಿಕ್ಕಿದೆ ಅಲ್ವಾ, ಇದು ಆ ಮಹಾಲಿಂಗೇಶ್ವರನ ದಯೆ ಅಂತ ನಾನು ಭಾವಿಸ್ತೇನೆ. ನಿಮ್ಮಲ್ಲಿರ್ತಕ್ಕಂಥ ಆ ಋಣ ಇನ್ನು ನನ್ನಲ್ಲಿ ಇದೆ ಅಂತ ನಾನು ಭಾವಿಸ್ಕೊಳ್ತೇನೆ. ನಾನು ಒಂದೇ ಒಂದು ಕೇಳಿರುವಂತದ್ದು ಜಗತ್ತಿನಲ್ಲಿ, ನನಗೂ ಕೂಡ ನಾನು ಕೇಳುವಂತದಷ್ಟೇ, ನಿಮಗೂ ಕೂಡ ಕೇಳುವಂತದಷ್ಟೇ. ಬೇರೆ ಎಲ್ಲವೂ ಕೂಡ ನೀವು ಸಂಪಾದನೆ ಮಾಡ್ತೀರಿ. ಆದ್ರೆ ನಾನು ಒಂದೇ ಒಂದು ಮಹಾಲಿಂಗೇಶ್ವರನ ಕೇಳ್ತೇನೆ, ನಿಮಗೆ ಸಂಪೂರ್ಣದ ಆರೋಗ್ಯವನ್ನು ಕೊಡ್ಲಿ, ನಿಮಗೆ ಜೀವನ ಪೂರ್ತಿಯಾಗಿ ಒಳ್ಳೆ ಆರೋಗ್ಯ ಸಿಗಲಿ. ಈ ಭಾಗದಲ್ಲಿ ಇನ್ನಷ್ಟು ಕೆಲಸ ಕಾರ್ಯಗಳನ್ನ, ಇನ್ನಷ್ಟು ವಿದ್ಯಾರ್ಥಿಗಳನ್ನ, ಇನ್ನಷ್ಟು ವ್ಯಕ್ತಿಗಳನ್ನ ಜೀವನದ ಆ ಪಾಠವನ್ನು ಹೇಳುವಂತ ಆ ಅವಕಾಶ ನಿಮಗೆ ಸಿಗಲಿ. ಅದನ್ನು ಕೇಳುವಂತ ಅವಕಾಶ ಭಾಗ್ಯ ನನಗಿರಲಿ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ವಂದನೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಶ್ರೀ ಆಲಿಕುಂಜಿ ಕೊರಿಂಗೇಲ ಸಿವಿಲ್ ಕಾಂಟ್ರಾಕ್ಟರ್ ಪುತ್ತೂರು ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸುವಂತೆ ಕೋರಿಕೆ.
ಇವತ್ತಿನ ಈ ದಯಾಭಿಮಾನ ಇದರ ಸಮಾರಂಭಕ್ಕೆ ಕಾರಣಕರ್ತರಾದ ಶಶಿಕುಮಾರ್ ರೈ ಬಾಲ್ಯಟ್ರವರೇ, ಇದರ ಮುಖ್ಯ ಕೇಂದ್ರ ಬಿಂದು ದಯಾನಂದರೈ ಹಾಗೂ ದಂಪತಿಗಳೇ, ಮಾಜಿ ಶಾಸಕ ಶಕುಂತಲಾ ಶೆಟ್ಟಿಯವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ದಯಾನಂದರೈ ಅವರು ಹೇಳಿದ ಹಾಗೆ ನಾನು ಮತ್ತು ಅವರು ಒಟ್ಟಿಗೆ 1ರಿಂದ 4ನೇ ಕ್ಲಾಸಿನ ತನಕ ಓದವರು. ಅಂದರೆ ನಾವು ಒಂದೇ ಕ್ಲಾಸ್ ಅಲ್ಲ, ನಾನು 2ನೇ ಕ್ಲಾಸಿನಲ್ಲಿ ಇರುವಾಗ ಇವರು 1ನೇ ಕ್ಲಾಸಿಗೆ ಬಂದು ಜಾಯಿನ್ ಆದರು. ನಮ್ಮ ಗುರುಗಳು ಮಾನ್ಯ ಅಣ್ಣಪ್ಪಯ್ಯರು ನಮ್ಮ ಎದುರೇ ಇದ್ದಾರೆ. ಇವರು ಹೇಳಿದಾಗೆ ಅವರ ತರಬೇತಿಯಲ್ಲಿ ನಾವು ಪಳಗಿ ಅದರ ನಂತರ ನಾವು ಬೇರೆ ಬೇರೆ ಶಾಲೆಗೆ ಹೋಗಿ ಬಂದಿದ್ದೇವೆ. ಅದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಮುಖ್ಯ ಗುರುಗಳಾದ ಅಣ್ಣಪ್ಪಯ್ಯರು. ದಯಾನಂದರೈಗಳವರು 1ನೇ ಕ್ಲಾಸಿನಲ್ಲಿ ಬರುವಾಗ ನಾನು ಮತ್ತು ಅವರ ಸಹೋದರಿ ಸೀತಾರತ್ನರವರು 2ನೇ ಕ್ಲಾಸಿನಲ್ಲಿ ಇದ್ದೆವು. ಆಗ ದಯಾನಂದರೈ ಇಷ್ಟು ಉದ್ದ ಏನೂ ಇರಲಿಲ್ಲ, ಸಣ್ಣದಾಗಿದ್ದರು. ಇವರನ್ನು ಕೈ ಹಿಡಿದು ಶಾಲೆಗೆ ಕರ್ಕೊಂಡು ಹೋಗುವ ಕೆಲಸ ನಮ್ಮ ವಿರುದ್ಧಾಗಿತ್ತು ಅಂತ ಹೇಳಿದ್ರೆ, ಈಗಿನ ಕಾಲದ ಹಾಗೆ ಅಲ್ಲ. ಗದ್ದೆ ಉಣಿಯಲ್ಲಿ ಇದು ಹಗಲು ದಾಟಿ ನಡ್ಕೊಂಡು ಹೋಗುವಂತಹ ಆ ಟೈಮಲ್ಲಿ ಅವರ ಕೈಯನ್ನು ಹಿಡಿದು 4ನೇ ಕ್ಲಾಸಿನವರೆಗೆ ನಾವು ಕರ್ಕೊಂಡು ಹೋಗಿದ್ದೇವೆ. ಅದು ಅವರಿಗೂ ನೆನಪಿರಬಹುದು. ಅಂತ ದಯಾನಂದರೈಯವರು ಇಂದು ಈ ರಾಜ್ಯದ ಪ್ರಶಸ್ತಿ ಪಡೆದ ಒಬ್ಬ ಕ್ರೀಡಾ ತರಬೇತಿದಾರಾಗಿ ಅವರು ಬೆಳೆದದ್ದು ಬಹಳ ಸೋಜಿಗ. ಏಕೆಂದರೆ ನಾವು ಆ ಟೈಮಲ್ಲಿ ದಯಾನಂದರೈಯವರ ಮನೆ ಕೋರ್ಮಂಡ ಮನೆ ಮತ್ತು ನಮ್ಮ ಕೊರಿಂಗಿಲ ಮನೆ ಅದು ಒಂದು ಬೇಲಿ ಮಾತ್ರ ಅಡ್ಡ ಇದ್ದದ್ದು. ನಮ್ಮ ಮನೆಯೂ ಅವರ ಮನೆಯೂ ಅಲ್ಲಿಂದ ನೋಡಿದರೆ ಅವರ ಮನೆ ಕಾಣ್ತಿತ್ತು, ಇಲ್ಲಿಂದ ನೋಡಿದರೆ ನಮ್ಮ ಮನೆ ಕಾಣ್ತಿತ್ತು. ಅಂತ ಇದರಲ್ಲಿ ಬೆಳೆದ ದಯಾನಂದರು ನಾವು ಸಣ್ಣದಿರುವಾಗ ನಾವು ದಯಾನಂದ, ನನ್ನ ಚಿಕ್ಕಪ್ಪನ ಮಗ ಶ್ರಾವುಲ್ ಅಮೀದ್ ಅಂತ ಇದ್ದಾರೆ, ಮತ್ತೆ ವಿನೋದ್ ರೈ ಅವರೆಲ್ಲ ಬಂದಿದ್ದಾರೆ. ನಾವು ಅಲ್ಲಿಯೇ ಅವರ ಒಂದು ಗದ್ದೆಯಲ್ಲಿ, ಹೊಸಜಾಲ ಎಂಬ ಗದ್ದೆಯಲ್ಲಿ ನಾವು ಈ ಕ್ರಿಕೆಟ್ ಪಂದ್ಯವನ್ನು ನಾವು ಆಡುತ್ತಿದ್ದೆವು. ಆಗ ನಮ್ಮ ಬ್ಯಾಟ್ ಕೊತ್ತಲಿಂಗೆ ಆಗಿತ್ತು. ಆ ಟೈಮಲ್ಲಿ ದಯಾನಂದರವರು ಬಹಳ ಚುರುಕಾಗಿದ್ದರು. ಈ ಸಮಯದಲ್ಲಿ ಅವರ ಅಣ್ಣರಾದ ನಿರಂಜನ್ ರೈ ಅವರನ್ನು ನಾನು ಸ್ಮರಿಸುತ್ತಿದ್ದೇನೆ. ಏಕೆಂದರೆ ನಿರಂಜನ್ ರೈ ಎಲ್ಲಿ ಹೋಗುತ್ತಾರೋ ದಯಾನಂದ ರೈ ಒಟ್ಟಿಗೆ ಇರ್ತಿದ್ರು ಅಂತ. ಇವರು ನಾವು ಎರಡು ಪಾರ್ಟಿಯಾಗಿ ಕ್ರಿಕೆಟ್ ಆಡುತ್ತಿದ್ದೆವು. ಒಂದರಲ್ಲಿ ನಿರಂಜನ್ ರೈ ಇರ್ತಿದ್ರು, ಒಂದರಲ್ಲಿ ದಯಾನಂದ ರೈ ಇರ್ತಿದ್ರು. ನಾವು ಅವರೊಟ್ಟಿಗೆ ಸೇರಿಕೊಳ್ತಿದ್ದೆವು. ಆ ಸಮಯದಲ್ಲಿ ದಯಾನಂದ ರೈ ಅವರು ನಾವು ಬಿಷನ್ ಸಿಂಗ್ ಬೇಡಿ ಅಂತ ಅವರನ್ನು ಕರೆಯುತ್ತಿದ್ದೆ. ಏಕೆಂದರೆ ಅವರು ಈಗ ಬಾಲ್ ಆಗ್ತಿದ್ರೆ ಅದು ಎಲ್ಲವೂ ಬಂದು ವಿಕೆಟಿಗೆ ಬೀಳುತ್ತಿತ್ತು. ಅಂತ ಒಂದು ಅವರಿಗೆ ಆ ಕಲೆ ಬಹಳ ಕರಗತವಾಗಿತ್ತು. ಅವರ ಅಣ್ಣ ಯಾವಾಗಲೂ ಹೇಳ್ತಿದ್ರು, ಅಲ್ಲಿ ಕುಂಜಿ ಜಾಗ್ರತೆ ಜಾಗ್ರತೆ ತುಳ ಅಲ್ತು ಬರ್ಕೊಂಡು ಅಂತ ಹೇಳಿದ್ರೆ ಅದು ಬಂದ್ರೆ ನಾವು ಔಟೆ. ಮತ್ತೆ ಅಂತ ಒಬ್ಬ ಉತ್ತಮ ಕ್ರೀಡಾಳುವಾದ ದಯಾನಂದ ರೈ ಅವರು ಈ ಮಟ್ಟಕ್ಕೆ ಬೆಳೆದದ್ದು ನಮಗೆ ಬಹಳ ಸಂತೋಷ. ನಮ್ಮ ಊರಿಗೂ ನಮ್ಮೆಲ್ಲರಿಗೂ ಬಹಳ ಒಂದು ಸಂತೋಷದಾಯಕ ದಿನವಾಗಿದೆ ಇವತ್ತು. ನಮ್ಮ ಊರಿನಿಂದಲೇ ಅವರಿಗೆ ಸನ್ಮಾನ ಮಾಡಲಿಕ್ಕೆ ನಾವು ಬಹಳ ಖುಷಿ ಪಡುತ್ತಿದ್ದೇವೆ. ಇನ್ನು ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ನಾವು ದಯಾನಂದರವರ ಮನೆ ಮತ್ತು ನಮ್ಮ ಕೊರಿಂಗಿಲ ಮಸೀದಿ ಬಹಳ ಹತ್ತಿರ. ನಮ್ಮ ಎಲ್ಲ ಮನೆಗಿಂತಲೂ ಕೊರಿಂಗಿಲ ಮಸೀದಿಯು ಅವರ ಮನೆಗೆ ಬಹಳ ಹತ್ತಿರವಾಗಿದೆ. ಅದು ನಮ್ಮ ಮನೆ ಸ್ವಲ್ಪ ದೂರ ಇತ್ತು. ಆ ಮಸೀದಿಯ ಜವಾಬ್ದಾರಿಯನ್ನು ತಗೊಂಡು ಇವರ ತಂದೆಯಾದ ಪದ್ಮನಾಭರಯ್ಯ ಅವರು ಅದನ್ನು ನೋಡುತ್ತಿದ್ದರು.
ಅಂತ ಒಂದು ಇದು ಸಮಯ ಆಗಿನದ್ದಾಗಿತ್ತು. ಅದನ್ನು ನಾನು ನೆನೆದುಕೊಂಡು ನಾನು ಈಗ ಸಂತೋಷ ಪಡುತ್ತೇನೆ. ಆದ್ದರಿಂದ ಆ ಮಸೀದಿಯ ಲೆಕ್ಕದಲ್ಲೂ ನಾವು ಅವರಿಗೆ ಇವತ್ತು ಪುಷ್ಪಾರ್ಪ ಅವರಿಗೆ ಗುಚ್ಛವನ್ನು ನೀಡಲು ಇಚ್ಛಿಸುತ್ತಿದ್ದೇವೆ. ಇನ್ನು ಈ ಸಮಾರಂಭವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದ ನಮ್ಮ ಬಾಲ್ಯೋಟ್ಟು ಶಶಿಕುಮಾರ್ ರೈ ಅವರಿಗೂ ಹಾಗೂ ಈ ದಯಾಭಿಮಾನದ ಎಲ್ಲ ಸದಸ್ಯರಿಗೂ ವಂದಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ದೇಶ ವಿದೇಶಗಳಲ್ಲಿರುವ ದಯಾನಂದರಯ್ಯವರ ಶಿಷ್ಯರು ಮತ್ತು ಅಭಿಮಾನಿಗಳು, ವಿಶೇಷವಾಗಿ ಸುದ್ದಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ವೀಕ್ಷಣೆ ಮಾಡುತ್ತಾ ದಯಾನಂದರಯ್ಯವರಿಗೆ ಶುಭಾಶಯವನ್ನ ಮೈಕ್ ಮುಖಾಂತರ ತಿಳಿಸಬೇಕು ಅನ್ನುವ ಕೋರಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ದೇಶ ವಿದೇಶಗಳಲ್ಲಿರುವ ಅವರ ಶಿಷ್ಯರು ಮತ್ತು ಅಭಿಮಾನಿಗಳ ಪರವಾಗಿ ದಯಾನಂದರಯ್ಯವರಿಗೆ ಅಭಿನಂದನೆಗಳನ್ನ ಸಮರ್ಪಿಸುತ್ತಾ ಮತ್ತೆ ಎಚ್ಚರಿಸ್ತಾ ಇದ್ದೇನೆ, ತಮ್ಮ ಮಾತುಗಳು 2 ನಿಮಿಷಕ್ಕೆ ಸೀಮಿತವಾಗಿರಲಿ ಅನ್ನುವ ಮಾತಿನೊಂದಿಗೆ ಅವರ ಶಿಷ್ಯರ ಪರವಾಗಿ ಶ್ರೀಯುತ ರಾಧಾಕೃಷ್ಣ ಬೆಟ್ಟಂಪಾಡಿ, ರಾಜ್ಯ ಮಟ್ಟದ ಕ್ರೀಡಾಪಟು, ನಿಮ್ಮ ಮುಂದೆ. ನಾಗರಿಕ ಸನ್ಮಾನ ದಯಾಭಿಮಾನ ಇದರ ವತಿಯಿಂದ ನಡೆದಂತಹ ಸನ್ಮಾನ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತರೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ದಯಾಭಿಮಾನಿ ಬಳಗದ ಸಭಿಕರೇ, 2 ಮಾತಿನೊಂದಿಗೆ ಮುಗಿಸ್ತೇನೆ. ನಾವು ಸತತ 3 ವರ್ಷಗಳ ಕಾಲ ನವೋದಯ ಅನ್ನುವಂತಹ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ರಾಜ್ಯ ಮಟ್ಟದಲ್ಲಾಗಿರ್ಬೋದು ಅಥವಾ ರಾಷ್ಟ್ರ ಮಟ್ಟದಲ್ಲಿ ಮೆಚ್ಚಿದಂತಹ ಕ್ರೀಡಾಪಟುಗಳು ಇವತ್ತು ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ. ಅವರ ಮೇಲೆ ಇಟ್ಟಂತಹ ಪ್ರೀತಿಗೆ ಇವತ್ತು ನಾವೆಲ್ಲ ಸೇರಿದ್ದೇವೆ. ಅವರನ್ನ ಈ ನಾಡಿನ ಜನತೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸನ್ಮಾನಿಸಬೇಕಾದ್ರೆ ಅವರು ಈ ನಾಡಿಗೆ ಕೊಟ್ಟಂತಹ ಒಂದು ಅತ್ಯಂತ ದೊಡ್ಡ ಕೀರ್ತಿ ಅನ್ನುವಂಥದ್ದನ್ನ ಈ ಮೂಲಕ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಅವರ ಸಾಧನೆ ಇನ್ನಷ್ಟು ಬೆಳಗಲಿ, ಅವರ ಉಜ್ವಲವಾಗಲಿ ಎನ್ನುತ್ತಾ ಒಬ್ಬ ವ್ಯಕ್ತಿಗೆ ಇರಬೇಕಾದಂತಹ ದೈಹಿಕ, ಮಾನಸಿಕ, ಶಾರೀರಿಕ, ಅದೇ ರೀತಿ ನೈತಿಕ ಗುಣಗಳನ್ನು ಹೊಂದಿರುವಂತಹ ದೊಡ್ಡ ಕ್ರೀಡಾ ಕ್ಷೇತ್ರದ ಭೀಷ್ಮರು ಅನ್ನುವುದಕ್ಕೆ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ಇಡೀ ನವೋದಯ ಕ್ರೀಡಾಂಗಣವನ್ನೇ ಅತ್ಯಂತ ಉಜ್ವಲ ಮಟ್ಟಕ್ಕೆ ಅಥವಾ ನವೋದಯ ಅನ್ನುವಂತಹ ಹೆಸರನ್ನ ಯಾವ ರೀತಿ ನವೋದಯ ಅನ್ನುವಂತಹ ಅರ್ಥ ಮರುಜನ್ಮವನ್ನ ಕೊಡ್ತದೋ ಅದೇ ಸಾಧನೆ ಆ ನವೋದಯ ಕ್ರೀಡಾಂಗಣದಲ್ಲಿ ಇನ್ನಷ್ಟು ಬೆಳಗಲಿ, ಅವರ ಆ ಹೆಸರು ಶಾಶ್ವತವಾಗಿ ಇರಲಿ ಅಂತ ಹೇಳುತ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ನಾನಂದೆ ನಾವು ಮಾತಾಡೋದಿಲ್ಲ ಸರ್ ಅಂತಂದೆ. ಇಲ್ಲ, 2 ನಿಮಿಷ ಮಾತಾಡಬೇಕು ನೀವು, ಈಗ ಸಮೇತ ಅಂದೆವು ನಾವು ಮಾತಾಡೋದಿಲ್ಲ ಸರ್ ಅಂತ. ಇಲ್ಲ, ನೀವು 2 ನಿಮಿಷ ಮಾತಾಡಲೇಬೇಕು. ಅವರು ಅವಕಾಶ ಕೊಟ್ಟಕ್ಕೆ ನಾನು ಅವರಿಗೆ ವಂದಿಸುತ್ತಾ ನಿನಗೆ ಇನ್ನಷ್ಟು ಅವರು ಕ್ರೀಡಾ ಸ್ಪರ್ಧೆಗೆ ಅವಕಾಶವನ್ನ ಮಾಡಿಕೊಡಬೇಕು. ನಾನು ಒಬ್ಬ ದೈಹಿಕ ಶಿಕ್ಷಕನಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ಇಲ್ಲಿ ಇಷ್ಟು ಧೈರ್ಯದಲ್ಲಿ ಮಾತಾಡಬೇಕಾದ್ರೆ ಅದಕ್ಕೆ ಕಾರಣಕರ್ತರು ಅವರೇ ಅನ್ನುವಂಥದ್ದನ್ನ ಹೇಳುತ್ತಾ ಅವರಿಗೆ ವಂದಿಸುತ್ತಾ ಈ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು. ಅವರ ಶಿಷ್ಯರಲ್ಲಿ ಮತ್ತೊಬ್ಬರು ಮೀನಾಕ್ಷಿ, ದೈಹಿಕ ಶಿಕ್ಷಣ ನಿರ್ದೇಶಕರು, ಆಳ್ವಾಸ್ ವಿದ್ಯಾಸಂಸ್ಥೆ, ಇದೀಗ ನಮ್ಮ ಮುಂದೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರೇ, ವೇದಿಕೆಯಲ್ಲಿ ಮುಂಭಾಗದಲ್ಲಿರುವಂತಹ ನನ್ನ ಎಲ್ಲ ಬಂಧು ಮಿತ್ರರೇ, ನಾನು ಪ್ರಸ್ತುತ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ಮಾತನ್ನು ಹೇಳಲಿಕ್ಕೆ ನನಗೆ ಬಹಳ ಸಂತೋಷವಾಗ್ತಿದೆ. ಯಾಕಂತ ಹೇಳಿದ್ರೆ ಇದೆಲ್ಲ ಆಗ್ಲಿಕ್ಕೆ ಕಾರಣ ನಮ್ಮ ದೈಹಿಕ ಶಿಕ್ಷಕರ ದಯಾನಂದರಯ್ಯವರ ಮಾರ್ಗದರ್ಶನದಲ್ಲಿ ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗ್ತದೆ. ಈ ಬೆಟ್ಟಂಪಾಡಿ ಅಂತಹ ಹಳ್ಳಿ ಪ್ರದೇಶದಲ್ಲಿ ಇವರು ನಮಗೆ ದ್ರೋಣನಾಗಿ ನಮಗೆ ಪ್ರೋತ್ಸಾಹವನ್ನು ನೀಡಿರುತ್ತಾರೆ. ನಾವು ಎಲ್ಲಿ ಹೋದ್ರು ನಾವು ಬೆಟ್ಟಂಪಾಡಿ ಅವರಂತ ಹೇಳುವಾಗ ಕೇಳ್ತಾರೆ ದಯಾನಂದ ಸ್ಟೂಡೆಂಟ್ ಅಂತ. ಹಾಗೆ ನಮಗೆ ಬಹಳ ಖುಷಿ ಆಗ್ತಿದೆ. ಯಾಕಂತ ಹೇಳಿದ್ರೆ ನಮ್ಮಂತಹ ಈ ಪುತ್ತೂರು ತಾಲೂಕಿನಂತಹ ಹಳ್ಳಿ ಪ್ರದೇಶ ಬೆಟ್ಟಂಪಾಡಿ ಅಂತ ಒಂದು ಗುರುತಿರ್ತಾರಲ್ಲ, ಅದು ನಮಗೆ ಬಹಳ ಖುಷಿ ಆಗ್ತದೆ. ಅಂದ್ರೆ ಅದು ಹೇಗೆ ಆಯ್ತು ಅಂತ ಹೇಳಿದ್ರೆ ನಮ್ಮ ದಯಾನಂದ್ ಸರ್ ಮಾಡಿದಂತಹ ಸಾಧನೆಯಿಂದಾಗಿ ನಾವು ಒಂದು
ತರಬೇತಿಯನ್ನು ಪಡೆಯುವಾಗ ಯಾವ ರೀತಿ ಅಂತ ಹೇಳಿದ್ರು, ನಾವು ತುಂಬಾ ಬಡ ವಿದ್ಯಾರ್ಥಿಗಳಾಗಿದ್ದೆವು. ಸರ್ ತುಂಬಾ ಪ್ರೋತ್ಸಾಹವನ್ನು ಮಾಡ್ತಿದ್ರು. ಇವನ್ ನಮಗೆ ಫುಡ್ ಎಲ್ಲ ಫೆಸಿಲಿಟಿ ಏನೇನು ಬೇಕು, ಟ್ರಾವೆಲ್ಸ್ ಎಲ್ಲ, ಅವರಿಗೆ ಯಾವುದೇ ರೀತಿಯ ಸರ್ಕಾರದಿಂದಾಗ್ಲಿ ಶಾಲೆಯಿಂದಾಗ್ಲಿ ಯಾವುದೇ ರೀತಿಯ ಪ್ರೋತ್ಸಾಹ ಸಿಗ್ತಾ ಇರಲಿಲ್ಲ ಅಷ್ಟು. ಆದ್ರೂ ಸಹ ನಮ್ಮನ್ನು ಈ ಮಟ್ಟಕ್ಕೆ ತಲುಪಿಸಿದ್ದಾರೆ ಅಂತ ಹೇಳಿಕ್ಕೆ ನಮಗೆ ಬಹಳ ಸಂತೋಷವಾಗ್ತಿದೆ. ಸರ್, ನಾವು ಯಾವಾಗಲೂ ನಿಮಗೆ ಚಿರಋಣಿಯಾಗಿರ್ತೇವೆ ಸರ್. ನಿಮ್ಮ ಪ್ರೋತ್ಸಾಹ ಇನ್ನೂ ಸಹ, ಹಾಗೆ ನಿಮ್ಮ ತರಬೇತಿ ಇನ್ನೂ ಸಹ ನಮಗೆ ನೀಡಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತಾ ನನ್ನ ಎರಡನ್ನು ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಇದೀಗ ದಯಾನಂದರಯ್ಯವರ ಅಭಿಮಾನಿಗಳ ಪರವಾಗಿ ಶ್ರೀನಿವಾಸ್ ಬಿ, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, SJM ಸರ್ವೆ, ಇವರಿಂದ 2 ಮಾತುಗಳಿಗಾಗಿ ವೇದಿಕೆ ಸಿದ್ಧಗೊಂಡಿದೆ. ನನಗೆ 2 ನಿಮಿಷ ಕೊಟ್ಟಿದ್ದಾರೆ, 1 ನಿಮಿಷ ಸಾಕು, ವಾಪಸ್ ತಗೊಳ್ಳಿ ಆಯಿತಾ. ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯರೇ, ದಯಾನಂದ ನನ್ನ ಅತ್ಯಂತ ಸ್ನೇಹಿತ. 35 ವರ್ಷಗಳಿಂದ ನಾವು ಶಾಲೆ ಬೇರೆ ಬೇರೆ ಆದರೂ ಸಹ ಹೃದಯ ಒಟ್ಟಿಗೆ ದಕ್ಕಡನ್ನು ಮಾತಾಡ್ಕೊಳ್ತಾ ಇದ್ದೋ. ಅವರ ಬಗ್ಗೆ ನನ್ನ ಸಣ್ಣ ಒಂದು ಅನಿಸಿಕೆ. ನೇರ ನಡೆನುಡಿಯ ವ್ಯಕ್ತಿ, ಕ್ರೀಡಾಪಟುಗಳ ಸಾಧನೆಗೆ ಬಳಸಿದರು ಕೌಶಲ್ಯಗಳ ಯುಕ್ತಿ. ಕರ್ತವ್ಯದಲ್ಲಿ ಎಂದೂ ತೋರಲಿಲ್ಲ ನಿಶಕ್ತಿ. ಇವರ ಜನಪ್ರಿಯತೆಗೆ ಇದುವೇ ದೊಡ್ಡ ಶಕ್ತಿ. ಕಲಿತ ವಿದ್ಯಾಸಂಸ್ಥೆಯಲ್ಲಿ ಕರ್ತವ್ಯಕ್ಕೆ ಆಗಮನ, ನಿಷ್ಠೆ ಪ್ರಾಮಾಣಿಕತೆಯಿಂದ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮೂಡಿಸಿದರು ಭಾರೀ ಸಂಚಲನ. ನಿರಂತರ ಸಾಧನೆಯಿಂದ ಬೆಳಗಿಸಿದರು ನವೋದಯ ವಿದ್ಯಾಸಂಸ್ಥೆ ಆಟದ ಮೈದಾನ. ಈ ಸಂದರ್ಭದಲ್ಲಿ ಆಪ್ತ ಸ್ನೇಹಿತನಿಗೆ ಗೌರವ ಶುಭ ವಿದಾಯದ ನಮನ. ಜೈ ಹಿಂದ್. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ದಯಾನಂದರಯ್ಯವರ ಒಡನಾಡಿಯಾಗಿದ್ದ ಪ್ರೇಮನಾಥ ಶೆಟ್ಟಿ, ದೈಹಿಕ ಶಿಕ್ಷಣ ನಿರ್ದೇಶಕರು, ಸ್ವಾಮಿ ವಿವೇಕಾನಂದ ಕಾಲೇಜು ಎಡಪದವು, ಇವರಿಂದ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯ ಮಾತುಗಳು. ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳೇ, ನನಗೆ ಸ್ವರ ಇಲ್ಲ, ಆದರೂ ನಿಮ್ಮ 2 ನಿಮಿಷ ಸಾಕಾಗೋದಿಲ್ಲ. ಈ ಕ್ರೀಡೆಯ ಕಷ್ಟವನ್ನು ಹೇಳ್ಬೇಕು. ಫಸ್ಟ್ ಆಫ್ ಆಲ್ ನಾವು ಏನು ಕಷ್ಟಪಟ್ಟಿದ್ದೇವೆ ಅಂತೇಳಿ ದಯಣ್ಣ ಮತ್ತು ನಾನು ಅದನ್ನು ಹೇಳಿದರೆ ಮಾತ್ರ ನಾನು ಮಾತಾಡಿದ್ದಕ್ಕೆ ಮೌಲ್ಯ ಬರ್ತದೆ. ಇಲ್ಲಾಂದರೆ ಸುಮ್ಮನೆ ಹಾರೈಸಿ ಹೋಗ್ಬೇಕಷ್ಟೇ, ದಯಣ್ಣನಿಗೆ ಶುಭ ಹಾರೈಸಬೇಕು ಅಷ್ಟೇ. ನಾವು BPED ಕೋರ್ಸ್ ಮಾಡೋದು 1 ವರ್ಷ, ಅಂದರೆ 10 ತಿಂಗಳು. 10 ತಿಂಗಳಲ್ಲಿ ನಮಗೆ 15 ಗೇಮ್ಸನ್ನು ಕಲಿಸ್ತಾರೆ. ಈ 15 ಗೇಮ್ಸ್ ಕಲಿತಾಗ ಯಾವುದು ಕಲ್ತದ್ದು ಯಾವುದು ನೆನಪಿಲ್ಲ ನಮಗೆ. ಎಲ್ಲ ನಾವೊಂದು ತುಳುವಿನ ಭಾಷೆ ಸಜ್ಜಿಗೆ ಬಜ್ಜಿಗೆ ಅಂತ ಹೇಳಿಲ್ಲ, ಹಾಗೆ ಆಗ್ತದೆ. ಆದರೂ ನಾವು ಆ 10 ತಿಂಗಳಲ್ಲಿ ಕ್ರೀಡೆಯಲ್ಲಿ ಕಲಿತು ಬಂದು ನಾವು ತರಬೇತಿ ನೀಡಿದ್ದೇವಲ್ಲ, ಅದು ನಮ್ಮ ಗ್ರೇಟ್. ನಾವು ಅಥ್ಲೆಟಿಕ್ಸ್ ಅಥವಾ ಕಬಡ್ಡಿಯ ಯಾವುದಾದ್ರು ಗೇಮನ್ನು ಈ 10 ತಿಂಗಳಲ್ಲಿ ಕಲಿತು ಬಂದ ಗೇಮನ್ನು ನಾವು ಅಲ್ಲಿ ಏನು ಕಲ್ತಿಲ್ಲ. ಒಂದು ಶಾಲೆಯಲ್ಲಿ PT ಮಾಸ್ಟರ್ ಹೇಗೆ ಅಂದರೆ ಶಾಲೆಯ ಶಿಸ್ತನ್ನು ನೋಡಿಕೊಳ್ಳಿಕ್ಕೆ, ಶಾಲೆಯ ಡಿಸಿಪ್ಲಿನ್ ಬಾಕಿಯೆಲ್ಲ ನೋಡಿಕೊಳ್ಳಿಕ್ಕೆ ಮಾತ್ರ. ನಾನು ಹೇಳಿಕೊಂಡು ಶಾಲೆಯ PT ಮಾಸ್ಟರ್ ಅಂದರೆ ಒಂದು ನಾಯಿ ಅಂತೇಳಿ, ಡಾಗ್, ವಾಚ್ ಡಾಗ್ ಅಂತೇಳಿ, ಆ ಶಾಲೆಯನ್ನು ಕಾಪಾಡಲಿಕ್ಕೆ ಮಾತ್ರ ಅವನಿಗೆ ಜವಾಬ್ದಾರಿ. ಅದಕ್ಕಿಂತ ಹೆಚ್ಚು ಮಾಡಲಿಕ್ಕೆ ಏನಿಲ್ಲ. ನಾವು ಎಷ್ಟೋ PT ಮಾಸ್ಟರ್ ನೋಡಿದ್ದೇವೆ, ಶಾಲೆಯ ಒಂದು ನಾಯಿ ಇದ್ದಾಗೆ, ವಾಚ್ಮನ್ ನಾಯಿ ಅಂತೇಳಿ ಸಂದು ಮಾಡಬೇಡಿ. ನಾಯಿ ಚಾರ್ಲಿ ಫಿಲ್ಮ್ ನೋಡಿದ್ರು, ನಾಯಿ ಅಂದರೆ ಏನು ಅಂತೇಳಿ. ಈ ನಾಯಿ ಇದ್ದಾಗಿ ಶಾಲೆಯನ್ನು ಕಾಪಾಡಲಿಕ್ಕೆ, ರಕ್ಷಣೆ ಮಾಡಲಿಕ್ಕೆ ಅಂತೇಳಿ. ಹಾಗೆ ನಮಗೆಲ್ಲ ಜವಾಬ್ದಾರಿ ಇದೆ ಶಾಲೆಯನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ. ಆ ಜವಾಬ್ದಾರಿನೆಲ್ಲ ನಾವು ಮಾಡ್ಕೊಂಡು ಬರ್ತೇವೆ. ಅದರೊಟ್ಟಿಗೆ ನಾವು ದಯಾನಂದನಾಗೆ ಕ್ರೀಡಾ ತರಬೇತಿ ನೀಡಬೇಕಾದ್ರೆ ವರ್ಷಕ್ಕೆ ನಿಮಗೆ ಹೇಳ್ತೇನೆ, ಒಂದು ಮಕ್ಕಳಲ್ಲಿ ಎಷ್ಟು ಅನುದಾನಿತ ಶಾಲೆ ಮತ್ತು ಗೌರ್ಮೆಂಟ್ ಶಾಲೆಯಲ್ಲಿ ಇರುವಂಥ ಫೀಸ್ ಎಷ್ಟು ಅಂತೇಳಿ. ಒಂದು ಮಕ್ಕಳಿಂದ ಬರೀ 34 ರೂಪಾಯಿ ಫೀಸ್ ತಗೊಳ್ತೇವೆ ನಾವು. ಒಂದು 100 ಮಕ್ಕಳಿದೆ 3,500 ರೂಪಾಯಿ ಫೀಸ್ ಬರುತ್ತೆ.
ನಮಗೆ ವರ್ಷಕ್ಕೆ 50-60 ಸಾವಿರ ಖರ್ಚು ಬೇಕು. ಈ ಬಾಕಿ ಹಣವನ್ನು ಎಲ್ಲಿಂದ ಹಾಕೋದು? ಕೈಯಿಂದ ಹಾಕೋದು ಅಷ್ಟೇ. ಎಲ್ಲ ಒಂದು ಈಗಿನ ಒಂದು ವಾಲಿಬಾಲ್ ರೇಟು 1200 ರೂಪಾಯಿ. ನಮಗೆ 3,000 ಸಿಕ್ಕಿದ್ರೆ ಅಲ್ಲಿ 3 ಬಾಲ್ಗೆ ಮುಗಿಯಿತು ನಮ್ಮ ಕತೆ. ಮತ್ತೆ ನಾವು ಎಲ್ಲಿಂದ ಬಾಲ್ ಎಲ್ಲ ಬಾಕಿದ ಮೆಟೀರಿಯಲ್ಸ್ ಎಲ್ಲ ತರಬೇಕಾದ್ರೆ, ಒಂದು ಯೂನಿಫಾರ್ಮ್ ಬೇಕಾದ್ರೆ, ಒಂದು ಯೂನಿಫಾರ್ಮ್ ಸೆಟ್ಟಿಗೆ ಒಂದು 500 ರೂಪಾಯಿ, ಈಗ ಒಂದಕ್ಕೆ ಒಂದು ಟೀಮ್ ಮಾಡಬೇಕಾದ್ರೆ 6,000 ರೂಪಾಯಿ ಆಯ್ತು ಅಲ್ಲಿಗೆ. ಅಂತ ಎಷ್ಟೋ ಕಷ್ಟವನ್ನು ನಾವು ಅನುಭವಿಸಿದ್ದೇವೆ. ಅದರೊಟ್ಟಿಗೆ ನಾನು ದಯಾನಂದ ಗ್ರೌಂಡನ್ನು ನೋಡಿದ್ದೇನೆ. ದಯಾನಂದ ಗ್ರೌಂಡು ಒಂದು ಕಲ್ಲಿನ ಪಾದೆ ಅದು. ಹೆಚ್ಚಲ್ಲಿ ಅಲ್ಲಿ ಓಡಿದ ಮಕ್ಕಳು ನಿಜವಾಗಿ ವೀರರು ಶೂರರು ಅಂತ ಹೇಳ್ಬೇಕು ನಾವು. ಆ ಕಲ್ಲಿನ ಪಾದೆಯಲ್ಲಿ ಓಡಿದ ಮಕ್ಕಳನ್ನ ನಾವು ರಾಷ್ಟ್ರ ಮಟ್ಟಕ್ಕೆ ಕಳಿಸಿದ್ರೆ ಅದು ಗ್ರೇಟ್ ಸಾಧನೆ. ದಯಾನಂದ ಅಂತ ನನಗೆ ನಾನು ಆಲೋಚನೆಯಿರುವಾಗ ಪ್ರತಿ ವರ್ಷ ನನಗೆ ಒಂದು 4-5 ಮಕ್ಕಳು 6 ಮಕ್ಕಳನ್ನ ಇಲ್ಲಿಂದ ಅವರೊಂದು ಪ್ರೊಡಕ್ಷನ್ ಯಂತ್ರ ಅಂತ ಹೇಳ್ಬೋದು, ನಮಗೆ ಒಂದು ರೆಡಿ ಮಾಡಿಕೊಡುವವರು, ನಮ್ಮ ಜಿಲ್ಲೆಗೆ ಕ್ರೀಡಾಪಟುಗಳು ರೆಡಿ ಮಾಡಿಕೊಡುವವರು. ನಮ್ಮ ಆಳ್ವಾಸಿಗೆ ಒಂದು 20 ಕ್ರೀಡಾಪಟುಗಳು ಬಂದಿದ್ದಾರೆ. ಈಗ ಮಾತಾಡಿದ ಮೀನಾಕ್ಷಿ, ರೇಷ್ಮಾ, ಚಿತ್ರಾವತಿ, ರಾಧಾಕೃಷ್ಣ, ಹಾಗೆ ಮಮತಾ, ವನಿತಾ ಎಲ್ಲ ನಮ್ಮಲ್ಲಿ ಬೆಟ್ಟಮಾಡಿಯಿಂದ ಬಂದ ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳನ್ನ ನಮಗೆ ನಿಜವಾಗಿಯೂ ಒಂದು ದೈಹಿಕ ಶಿಕ್ಷಕ ಅದನ್ನು ನಾನು ಹೇಳಿದೆ ಮಾತು. ದೈಹಿಕ ಶಿಕ್ಷಕ ಅಂದರೆ ಸಾಮಾನ್ಯ ಒಂದು ಜ್ಞಾನ ಇರುವಂಥ ವ್ಯಕ್ತಿ ಅಂತ ಹೇಳಿ ಅದರೊಟ್ಟಿಗೆ ನಾವು ಪ್ರಯತ್ನ ಪಟ್ಟು ಇಷ್ಟು ತರಬೇತಿ ನೀಡಿ ಅದರ ಸಾಧನೆ ಮಾಡಿದ್ರೆ ಅದಕ್ಕೆ ಕಾರಣ ಒಂದು ನಿಜವಾಗಿ ನನಗೆ ಒಂದು ನಾವು ಗೌರವ ಕೊಡೋದು. ನಿಮ್ಮ ಮುಂದೆ ಎಲ್ಲ ಇಷ್ಟು ಜನ ಸೇರಿದ್ದಾರೆ, ನಿಜವಾಗಿ ನನಗೆ ಒಂದು ಗೌರವ ಆಗ್ತದೆ. ಆ 20 ಮಕ್ಕಳು ಸಹ ಮುಂದೆ ರಾಷ್ಟ್ರದಲ್ಲಿ ಒಳ್ಳೆ ಸ್ಥಾನಮಾನ ಹೊಂದಿದ್ದೇವೆ. ನಾನು ಹೇಳಿಕೊಂಡು ನಾವು ಒಲಿಂಪಿಕ್ಸ್ ಅನ್ನು ಮೆಡಲ್ ಕೊಡ್ತೇವೆ ಅಂತ ಹೇಳಿ ನಾವು PT ಮಾಸ್ಟರ್ಗಳು ಯಾವತ್ತೂ ಹೇಳುದಿಲ್ಲ. ಒಲಿಂಪಿಕ್ಸ್ ಹೋಗುವ ದಾರಿಯನ್ನು ತೋರಿಸ್ತೇವೆ ಅಂತ ಮಾತ್ರ ನಾವು ಹೇಳುದು. ಆ ದಾರಿಯನ್ನು ನಾವು ಎಲ್ರಿಗೂ ತೋರಿಸಿದ್ದೇವೆ. ಮುಂದೆ ಅವರವ್ರ ದಾರಿಯನ್ನು ಇಟ್ಕೊಳ್ತಾರೆ. ನಾವು ಬೇಸಿಕ್ ಆಗಿ ರೆಡಿ ಮಾಡಿ ಕೊಡ್ತೇವೆ ಮಕ್ಕಳನ್ನ. ಆ ರೆಡಿ ಮಾಡಿದ ಮಕ್ಕಳನ್ನ ಮುಂದೆ ಅವರವರು ಮುಂದೆ ಬರುವಂತ ಡಿಗ್ರಿ ಹೋಗೋ PUC ಹೋಗುವಾಗ ಅಲ್ಲಿ ಅವರು ಕಲ್ತ್ಕೊಂಡು ಹೋಗ್ತಾರೆ. ಆ ಕೆಲಸವನ್ನ ನಿಜವಾಗಿ ದಯಾನಂದ ಮಾಡಿದ್ದಾರೆ. ದಯಾನಂದ ಕ್ರೀಡಾಂಗಣ ನಾನು ನೋಡಿದ್ದೇನೆ, ಅವರ ಕಷ್ಟವನ್ನು ನೋಡಿದ್ದೇನೆ. ಅವರು ಪ್ರತಿದಿನ ಬೆಳಿಗ್ಗೆ ಸಂಜೆ ನೀಡುವಂಥ ತರಬೇತಿಯಿಂದಾಗಿ ನಮ್ಮ ಜಿಲ್ಲೆಗೆ ಒಂದು ಒಳ್ಳೆ ಹೆಸರು ಬಂದಿದೆ. ಇನ್ನು ಸಹ ಅವರು ಈ ಶಿಕ್ಷಣ ಕ್ಷೇತ್ರದಿಂದ ನಿವೃತ್ತಿ ಹೊಂದಿದ್ರು ನಮ್ಮೊಟ್ಟಿಗೆ ಇನ್ನೂ ಇರ್ತಾರೆ ಅಂತ ಹೇಳಿ ಇನ್ನೂ ಹೆಚ್ಚಿನ ನಮ್ಮೊಟ್ಟಿಗೆ ಕ್ರೀಡಾ ಈಗಾಗಲೇ ಬೇಡಿಕೆ ಇಟ್ಟಿದ್ದಾರೆ. ಆ ಕಮಿಟಿಯಲ್ಲಿ ನಾನು ಸಹ ಇದ್ದೇನೆ, ಕ್ರೀಡಾಂಗಣ ಸಮಿತಿಯಲ್ಲಿ. ಇನ್ನೂ ಸಹ ಹೆಚ್ಚಿನ ಕ್ರೀಡಾಂಗಣ ಪುತ್ತೂರಲ್ಲಿ ಆಗಲಿ, ಇನ್ನೂ ಹೆಚ್ಚಿನ ಯಾವುದೇ ಮುಂದೆ ನಡೆಯುವಂಥ ಕ್ರೀಡಾಪಟುಗಳಲ್ಲಿ ಅವರು ನಮ್ಮೊಟ್ಟಿಗೆ ಸಹಕಾರ ನೀಡಿದ ಆಶಿಸ್ತಾ ವಂದಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು ಪ್ರೇಮನಾಥ ಶೆಟ್ಟಿ ಇವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದೀಗ ದಯಾನಂದ ರೈಯವರ ಗುರುಗಳಿಗೆ ಸನ್ಮಾನ ಕಾರ್ಯಕ್ರಮ ಪ್ರಸ್ತುತಿಗೊಳ್ಳಲಿದೆ. ಸಂಘಟಕರು 6 ಆಸನದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವ ವ್ಯವಸ್ಥೆಯೊಂದಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಅಣ್ಣಪ್ಪಯ್ಯ ಪ್ರಾಥಮಿಕ ಶಾಲಾ ವಿಭಾಗದ ಗುರುಗಳು ಶ್ರೀಯುತ ಸಂಜೀವ ರೈ ವೇದಿಕೆಯಲ್ಲೇ ಉಪಸ್ಥಿತರಿದ್ದಾರೆ. ಶ್ರೀಯುತ ಶರತ್ ಕುಮಾರ್ ರಾವ್, ಶ್ರೀ ನಾರಾಯಣ್ ಭಟ್, ಶ್ರೀ ಎಂ ವೆಂಕಟರಮಣ ಭಟ್, ಅದೇ ರೀತಿ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಶ್ರೀಯುತ ಐ ಗೋಪಾಲಕೃಷ್ಣ ರಾವ್ ಇವರನ್ನ ಅಭಿನಂದಿಸುವ ಸಭೆ ಸಮಯ. ಆದರಣೀಯ ದಯಾಭಿಮಾನಿಗಳೇ, ವಿಶೇಷವಾಗಿ ದಯಾನಂದ ರೈ ಇವರ 35 ವರ್ಷಗಳ ವೃತ್ತಿ ಬದುಕಿನ ಸಾರ್ಥಕ ಸೇವೆಯಲ್ಲಿ ಸಹಕಾರವನ್ನ ನೀಡಿದ ಪ್ರತಿಯೊಬ್ಬರನ್ನ ಕೂಡ ಇವತ್ತು ಸ್ಮರಿಸುವ ಅಪರೂಪದ ವೇದಿಕೆಯಾಗಿ ಈ ದಯಾಭಿಮಾನದ ವೇದಿಕೆ ಇದೀಗ ಪ್ರಸ್ತುತಿಗೊಳ್ಳುತ್ತಿದೆ. ದಯಾನಂದ ರೈ ಅವರಿಗೆ ಪ್ರಾಥಮಿಕ ವಿಭಾಗದಲ್ಲಿ ಶಿಕ್ಷಣವನ್ನ ನೀಡಿದವರು, ಬದುಕಿನ ರೂಪವನ್ನ ಬೆಳಗಿದವರು ಶ್ರೀಯುತ ಅಣ್ಣಪ್ಪಯ್ಯ. ಪ್ರಾಥಮಿಕ ವಿಭಾಗದಲ್ಲಿ ಅಚ್ಚುಮೆಚ್ಚಿನ ಶಿಕ್ಷಕರಾಗಿರುವ ಅಣ್ಣಪ್ಪಯ್ಯ ಇವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಪ್ರೌಢಶಾಲಾ ವಿಭಾಗದಲ್ಲಿ ದಯಾನಂದ ರೈಯವರ ಬದುಕನ್ನ ಕಟ್ಟಿದವರು ಸಂಜೀವ ರೈ, ಶರತ್ ಕುಮಾರ್ ರಾವ್, ನಾರಾಯಣ ಭಟ್, ವೆಂಕಟರಮಣ ಭಟ್ ಮತ್ತು ಗೋಪಾಲಕೃಷ್ಣ ರಾವ್. ಈ ಎಲ್ಲ ಶಿಕ್ಷಕ ಬಂಧುಗಳಿಗೆ ದಯಾನಂದ ರೈ ಇವರ ನೇತೃತ್ವದಲ್ಲಿ ಶಾಲು ಹಾಕಿ ಫಲ ಪುಷ್ಪವನ್ನ ಕೊಟ್ಟು ಅಭಿನಂದಿಸುವಂತೆ ಕೋರಿಕೆ ಶ್ರೀಯುತ ಶಶಿಕುಮಾರ್ ರೈ ಮಾಲೂರು ಇವರ ನೇತೃತ್ವದಲ್ಲಿ ಇದೀಗ ಸನ್ಮಾನ ಕಾರ್ಯಕ್ರಮ ಪ್ರಸ್ತುತಿಗೊಳ್ಳುತ್ತಿದೆ. ಆದರಣೀಯ ಎಲ್ಲ ದಯಾಭಿಮಾನಿಗಳೇ, 35 ವರ್ಷಗಳ ಸಾರ್ಥಕ ವೃತ್ತಿ ಬದುಕಿನಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳನ್ನ ರಾಜ್ಯ
ರಾಷ್ಟ್ರ ಮಟ್ಟದಲ್ಲಿ ಬೆಳಗಿದ ಕೀರ್ತಿ ದಯಾನಂದರಿಯವರಿಗೆ ಸಲ್ತದೆ. ಇವತ್ತು ಅವರನ್ನ ಬೆಳಗಿದಂತಹ ಅವರ ಗುರುಗಳಿಗೆ ಸನ್ಮಾನಿಸಿದಂತಹ ಕಾರ್ಯಕ್ರಮ ಇದು. ಅಣ್ಣಪ್ರಿಯ ಪ್ರಾಥಮಿಕ ವಿಭಾಗದ ನೆಚ್ಚಿನ ಗುರು ಮತ್ತೋರ್ವರು ಕ್ರೀಡಾ ಕ್ಷೇತ್ರದಲ್ಲಿ ಬೆಳಗಿದವರು ಸಂಜೀವ ನೈ, ಮತ್ತೋರ್ವರು ಶ್ರೀ ನಾರಾಯಣ ಎಂ ಅಂಗಭಾಷಾ ಶಿಕ್ಷಕರಾಗಿ, ಅದೇ ರೀತಿ ಚಿತ್ರಕಲಾ ಅಧ್ಯಾಪಕರಾಗಿ ಶ್ರೀಯುತ ದಯಾಭಿಮಾನಿಗಳೇ, ಅದೆಷ್ಟ ವಿದ್ಯಾರ್ಥಿಗಳನ್ನು ಬೆಳಗಿದ ದಯಾನಂದ ರೈ ಇವರನ್ನ ಕ್ರೀಡಾ ಕ್ಷೇತ್ರದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಬೆಳಗಿದವರು ಈ 4 ಜನ ಗುರುಗಳು. ಎಲ್ಲ ದಯಾಭಿಮಾನಿಗಳೇ, ಒಂದು ಚಪ್ಪಾಳೆ ಶ್ರೀ ದಯಾನಂದ ರೈ ಇವರ ಬದುಕನ್ನ ಕಟ್ಟಿದ ಈ 4 ಜನ ಅಪ್ರತಿಮ ಸಾಧಕ ಗುರುಗಳಿಗೆ ನಮಿಸುವಂತಹ ವೇದಿಕೆ ಅದು ದಯಾಭಿಮಾನ ಗಟ್ಟಿ ಈಗ ಒಂದು ಫೋಟೋ ಸೆಷನ್ ದಯಾಭಿಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸನ್ಮಾನವನ್ನು ಸ್ವೀಕಾರ ಮಾಡಿದ ಅಣ್ಣಪ್ಪಯ್ಯ ಪ್ರಾಥಮಿಕ ವಿಭಾಗದ ಶಿಕ್ಷಕರು ಸಂಶೀಲ ರೈ, ನಾರಾಯಣ ಭಟ್ ಮತ್ತು ಗೋಪಾಲಕೃಷ್ಣರಾವ್ ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸಿದ ಮತ್ತೆ ಮತ್ತೊಂದು ಸನ್ಮಾನ ಕಾರ್ಯಕ್ರಮ ಆಚರಣೆಯ ದಯಾನಂದ ರೈ ಅವರ ಜೊತೆ ನವೋದಯ ಪ್ರೌಢಶಾಲೆ ಮತ್ತು ಕ್ರೀಡಾಂಗಣದ ಅಭಿವೃದ್ಧಿಗಾಗಿ ಸಹಕಾರವನ್ನ ನೀಡಿದವರನ್ನ ಅಭಿನಂದಿಸುವ ಕಾರ್ಯಕ್ರಮ. ಸಾಧಕರ ಆಸನವನ್ನ ಇರುವಂತೆ ಮುಖ್ಯ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ ಶ್ರೀ ವೆಂಕಟರಾವ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಬೆಟ್ಟಂಪಾಡಿ. ಎಸ್ ಅಣ್ಣಪ್ಪಯ್ಯ ಸರ್ವರು ನಮ್ಮನ್ನುದ್ದೇಶಿಸಿ 1 ನಿಮಿಷ ಮಾತನಾಡ್ತಾರೆ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವ ಸಭಾಸದರೇ, ದಯಾನಂದರ ಬಗ್ಗೆ 2 ಮಾತು ಹೇಳಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಮುಖ್ಯವಾಗಿ ದ್ರೋಣಾಚಾರ್ಯ ಮತ್ತು ಏಕಲವ್ಯನ ಒಂದು ಸಂಬಂಧ ನೀವು ಹೇಳಿದಿರಿ, ಆದರೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ನಾನು ಮಾಡ್ತಾ ಇದ್ದೇನೆ. ಯಾಕೆಂದರೆ ದ್ರೋಣಾಚಾರ್ಯರು ಕೌರವ ಪಾಂಡವರಿಗೆ ಧನುರ್ವಿದ್ಯಾಭ್ಯಾಸ ಮಾಡಿದಂಥ ಗುರುಗಳು. ಏಕಲವ್ಯ ಕೆಳವರ್ಗದವ. ಅವ ಬಂದು ಕೇಳ್ತಾನೆ, ಗುರುಗಳೇ, ನನಗೆ ಒಂದು ಶಿಷ್ಯನಾಗಿ ನಿಮ್ಮ ಇದರಲ್ಲಿ ಧನುರ್ವಿದ್ಯಾಭ್ಯಾಸವನ್ನು ನನಗೆ ಕಲಿಸಿಕೊಡಬೇಕು ಅಂತ. ಆಗ ಅವರು ಹೇಳ್ತಾರೆ, ನೋಡು, ನಾನು ಈ ಕೌರವ ಪಾಂಡವರ ಗುರುಗಳು, ಅವರ ವಿದ್ಯಾಭ್ಯಾಸ ಕಲಿಸಲಿಕ್ಕೆ ಬಂದವ ನಿನ್ನನ್ನು ನಾನು ಕ್ಷತ್ರಿಯರಿಗೆ ಮಾತ್ರ ಧನುರ್ವಿದ್ಯಾಭ್ಯಾಸ ಕಲಿಸುವುದು, ನಿನ್ನ ಕೆಳವರ್ಗದ ಆದರ ಕಾರಣ ನನ್ನಿಂದ ಕಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಅಸಮರ್ಥತೆಯನ್ನು ಹೇಳ್ತಾರೆ. ಅವ ಏನು ಮಾಡಿದ, ಅಲ್ಲಿಗೆ ನಿಲ್ಲಿಸಲಿಲ್ಲ. ಅವರ ಒಂದು ಪ್ರತಿಮೆಯನ್ನು ಮಾಡಿ ಅದನ್ನು ತನ್ನ ಮುಂದೆ ಸಾಕ್ಷಾತ್ಕರಿಸಿ ಅದರ ಎದುರೇ ಬಿಲ್ಲು ವಿದ್ಯಾಭ್ಯಾಸ ಮಾಡಿದ. ಆ ಧನುರ್ವಿದ್ಯಾಭ್ಯಾಸ ಎಲ್ಲಿವರೆಗೆ ಅವ ಅದರಲ್ಲಿ ಸಾಧನೆ ಮಾಡಿದ ಅಂತಂದರೆ ಶಬ್ದವೇದಿ ವಿದ್ಯೆಯನ್ನು ಅವನೇ ಕಲಿತುಬಿಟ್ಟ. ಆ ಗುರುಗಳ ಅನ್ನು ಅಷ್ಟು ಒಂದು ಅವ ನೆನೆಸಿಕೊಂಡಿದ್ದರಿಂದ. ಆದರೆ ಇದನ್ನು ತಿಳಿದಂಥ ದ್ರೋಣಾಚಾರ್ಯರು ಅಲ್ಲಿ ಸ್ವಲ್ಪ ಸ್ವಾರ್ಥವನ್ನು ಮಾಡಿದರು. ಏನು ಅಂತ ಹೇಳಿದರೆ, ಈ ಮನುಷ್ಯ, ಈ ಕೆಳವರ್ಗದವ ನನ್ನಿಂದ ನನ್ನ ಶಿಷ್ಯನನ್ನು ಮೀರಿಸ್ತಾನಲ್ಲ, ಈಗ ನನಗೆ ದೊಡ್ಡ ಅಪಘಾತ ಆಗ್ತದೆ. ಆದ ಕಾರಣ ಇವನಲ್ಲಿ ಒಂದು ವಿನಂತಿ ಮಾಡ್ತೇನೆ ಅಂತ ಹೇಳಿ, ನೀನು ನನ್ನನ್ನು ಗುರು ಅಂತೇಳಿ ಒಪ್ಪಿಕೊಂಡಿದ್ಯಲ್ವ,
ಹೌದು, ಮನಸ ವಾಚ ಕಾಯ ನಾನು ಒಪ್ಪಿಕೊಂಡಿದ್ದೇನೆ. ಆದರೆ ನನಗೆ ಗುರುದಾಕ್ಷಿಣೆ ಒಂದು ಬೇಕು, ಅದನ್ನು ನೀನು ಕೊಟ್ಟರೆ ಕೊಡ್ತೀಯೋ ಅಂತ. ಯಾವುದು ಬೇಕಾದರೂ ಕೇಳಿ ಕೊಡ್ತೇನೆ. ನಿನ್ನ ಬಲಗೈ ಹೆಬ್ಬೆರಳು ಕೊಡು ಅಂತ ಆಚೆ ಈಚೆ ನೋಡಲಿಲ್ಲ, ತೆಗೆದು ಕೊಟ್ಟು ಬಿಟ್ಟ. ಅಲ್ಲಿಗೆ ಅವನ ಹಿಂಜರಿಕೆ ಆಯ್ತಲ್ಲ ಗುರುಗಳಿಗೆ. ಆದರೆ ಗುರುಗಳು ಸ್ವಾರ್ಥಕ್ಕಾಗಿ ಹಾಗೆ ಮಾಡಿದ್ದಾರೆ. ಹಾಗಾದರೆ ನಮ್ಮ ದಯಾನಂದ ಹಾಗೆ ಅಲ್ಲ. ಇವಾಗ ಗುರುಗಳನ್ನು ಹೇಗೆ ಮಾಡಿದ್ದಾನೆ ಗುರು ಅಥವಾ ದ್ರೋಣಾಚಾರ್ಯರ ಪಾತ್ರದಿಂದ ಸ್ವಲ್ಪ ಇವ ಮುಂದೆ ಹೋದ. ಶಿಷ್ಯರನ್ನು ಏಕಲವ್ಯನ ಹಾಗೆ ಮಾಡಲಿಲ್ಲ. ಶಿಷ್ಯರನ್ನು ತನ್ನ ಶಿಷ್ಯರು ಗುರುವಿಗಿಂತ ಮುಂದೆ ಬರಬೇಕು ಅಂತೇಳಿ ಇಷ್ಟು ಜನ ಕ್ರೀಡಾಪಟುಗಳನ್ನು ಮಾಡಿ ಈ ಪ್ರಪಂಚ ಈ ದೇಶಕ್ಕೆ ಕೊಟ್ಟಿದ್ದಾನೆ. ಹಾಗೆಯೇ ಈ ಕ್ರೀಡಾಂಗಣಕ್ಕೆ ನಾನು ಮನಸ್ಸಿಟ್ಟು ಹೇಳುವುದೇನೆಂದರೆ, ದಯಾನಂದರೈ ಕ್ರೀಡಾಂಗಣ ಅಂತ ಹೆಸರು ಕೊಡಬೇಕು. ಯಾಕೆಂದರೆ ಪುತ್ತೂರಲ್ಲಿ ವೆಂಕಟರಮಣ ಇದ್ದರು ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ. ಅಲ್ಲಿಯ ಇದಕ್ಕೆ ಅವರ ಹೆಸರನ್ನು ಇಟ್ಟಿದ್ದಾರೆ, ಅವರ ನೆನಪಿಗೆ ಆಗಿ. ಹಾಗೆ ನಮ್ಮ ದಯಾನಂದ ಹಾಗೆ ಇಡಬೇಕು ಅಂತ ನನ್ನ ಮನಸ್ಸಿನ ಆಸೆ. ನಿಮಗೆ ದೇವರು ಈ ಮಾಲಿಂಗೇಶ್ವರ, ನಮ್ಮ ಪುತ್ತೂರಿನ ಮಾಲಿಂಗೇಶ್ವರ ಮತ್ತು ನನ್ನ ಆರಾಧಿಸಿದರೆ ರಕ್ತಿರಿಸಿ ಆಯುರಾಗಿ ಕೊಟ್ಟು ನಿಮ್ಮನ್ನು ಕಾಪಾಡಲಿ. ಕೃತಜ್ಞತೆಗಳು ಕಾರ್ಯಕ್ರಮವನ್ನ ಮುಂದುವರಿಸಿದ ದಯಾನಂದ ರೈ ಇವರಿಗೆ ನವೋದಯ ಪ್ರೌಢಶಾಲೆಯ ಅಭಿವೃದ್ಧಿ ಮತ್ತು ನವೋದಯ ಕ್ರೀಡಾಂಗಣದ ಅಭಿವೃದ್ಧಿಗೆ ಸಹಕಾರವನ್ನ ನೀಡಿದವರನ್ನ ಸ್ಮರಿಸುವ ಸವಿ ಸಮಯ. ಶ್ರೀಯುತ ವೆಂಕಟರಾವ್ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬೆಟ್ಟಂಪಾಡಿ, ಅದೇ ರೀತಿ ಶಿವಪ್ಪ ಪೂಜಾರಿ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಪುತ್ತೂರು, ಶ್ರೀಯುತ ರಾಧಾಕೃಷ್ಣ ಬೋರ್ಕರ್ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಪುತ್ತೂರು, ಅದೇ ರೀತಿ ಶ್ರೀಯುತ ಶಶಿಕುಮಾರ್ ರೈ ಬಾಲಿವುಡ್ ನಿರ್ದೇಶಕರು ಡಿಸಿಸಿ ಬ್ಯಾಂಕ್ ಮಂಗಳೂರು, ಶ್ರೀಯುತ ಪ್ರಕಾಶ್ ರೈ ಬೈಲಾಡಿ ಗ್ರಾಮ ಪಂಚಾಯತ್ ಸದಸ್ಯರು ಬೆಟ್ಟಂಪಾಡಿ, ಅದೇ ರೀತಿ ಶ್ರೀಯುತ ಮೊಹಮ್ಮದ್ ಕುಕ್ಕುಬಳ್ಳಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಈ ಎಲ್ಲ ಬಂಧುಗಳಿಗೆ ಶ್ರೀಯುತ ದಯಾನಂದ ರೈ ಕೋರ್ಮಂಡ ಇವರಿಂದ ಗೌರವದ ಅಭಿಮಾನದ ಸನ್ಮಾನ. ಆದರಣೀಯ ದಯಾಭಿಮಾನಿಗಳಿಗಾಗಲೇ ಶ್ರೀಯುತ ದಯಾನಂದ ರೈ ಕೋರ್ಮಂಡ ಇವರು ಭಾಷಣದಲ್ಲಿ ಉಲ್ಲೇಖ ಮಾಡಿದಂತೆ ಶ್ರೀಯುತ ವೆಂಕಟರಾವ್ ಇವರು ದಯಾನಂದ ರೈ ಅವರ ಜೊತೆಗೂಡಿ ನವೋದಯದ 14 ಎಕರೆ ಜಾಗಕ್ಕೆ ಬೌಂಡರಿ ನಿರ್ಮಾಣ ಮತ್ತು 36,000ಕ್ಕಿಂತ ಅಧಿಕ ಗಿಡಗಳನ್ನ ನೆಡುವುದಕ್ಕೆ ಸಹಕಾರವನ್ನ ಕೊಟ್ಟವರು ಶ್ರೀಯುತ ವೆಂಕಟರಾವ್ ಇವರಿಗೆ ಗೌರವದ ಸನ್ಮಾನ. ಅದೇ ರೀತಿ ಶಿವಪ್ಪ ಪೂಜಾರಿ ಇವರು ಪುತ್ತೂರು ತಾಲೂಕು ಶಿವಪ್ಪ ಪೂಜಾರಿ ನುಡಿಯಾಲು ಇವರು. ಅದರ ಜೊತೆಯಾಗಿ ರಾಧಾಕೃಷ್ಣ ಬೋರ್ಕರ್ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು, ಕ್ರೀಡಾಂಗಣದ ಪೆವಿಲಿಯನ್ಗೆ ಶಾಶ್ವತವಾಗಿರ್ತಕ್ಕಂತಹ ಕುಡಿಯುವ ನೀರು ಮತ್ತು ಶೌಚಾಲಯದ ವ್ಯವಸ್ಥೆಯನ್ನ ರಾಧಾಕೃಷ್ಣ ಬೋರ್ಕರ್ ಇವರು ಒದಗಿಸಿಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿ ಶ್ರೀಯುತ ರಾಧಾಕೃಷ್ಣ ಬೋರ್ಕರ್ ಇವರ ಸ್ಮರಣೆ. ಅದೇ ರೀತಿ ಶಶಿಕುಮಾರ್ ರೈ ಬಾಲಿವುಡ್ ಇವತ್ತಿನ ದಯಾಭಿಮಾನ ಕಾರ್ಯಕ್ರಮದ ಪ್ರಮುಖರು, ಜೊತೆಗೆ ನವೋದಯ ಕ್ರೀಡಾಂಗಣದ ಮುಂಭಾಗದ ವೇದಿಕೆಯ ಮೇಲ್ಛಾವಣಿಯನ್ನ ಸುಮಾರು 2 ಲಕ್ಷಕ್ಕಿಂತ ಅಧಿಕ ವೆಚ್ಚದಲ್ಲಿ ವೈಯಕ್ತಿಕವಾಗಿ ನಿರ್ಮಿಸಿಕೊಟ್ಟವರು ಶ್ರೀಯುತ ಶಶಿಕುಮಾರ್ ರೈ ಬಾಲಿವುಡ್. ಆ ಕಾರಣಕ್ಕೋಸ್ಕರ ಇವತ್ತು ಅವರಿಗೆ ಗೌರವದ ಅಭಿಮಾನದ ಸನ್ಮಾನ. ಮತ್ತೋರ್ವರು ಶ್ರೀಯುತ ಪ್ರಕಾಶ್ ರೈ ಬೈಲಾಡಿ ಗಿರ್ದಬೆಟ್ಟಂಪಾಡಿ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದುಕೊಂಡು ನವೋದಯ ಪ್ರೌಢಶಾಲೆಗೆ ಸಂಪರ್ಕಿಸುವಂತಹ ರಸ್ತೆಗಳಿಗೆ ಡಾಮರೀಕರಣದ ಜೊತೆಗೆ ನವೋದಯ ಕ್ರೀಡಾಂಗಣದಲ್ಲಿರುವ ಮುಂಭಾಗದ ಮೆಟ್ಟಿಲಿನ ವ್ಯವಸ್ಥೆಯನ್ನ ಮಾಡಿಕೊಟ್ಟವರು ಶ್ರೀಯುತ ಪ್ರಕಾಶ್ ರೈ ಬೈಲಾಡಿ. ಅದೇ ರೀತಿ ನವೋದಯ ಕ್ರೀಡಾಂಗಣದ ವೇದಿಕೆಯ ಮುಂಭಾಗದ ಇಂಟರ್ಲಾಕ್ ವ್ಯವಸ್ಥೆಯನ್ನ ಕೂಡ ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ಒದಗಿಸಿದವರು ಪ್ರಕಾಶ್ ರೈ ಬೈಲಾಡಿ. ಅದರ ಜೊತೆ ಮೊಹಮ್ಮದ್ ಕುಕ್ಕುಬಳ್ಳಿ ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಅಧ್ಯಕ್ಷನಾಗಿದ್ದುಕೊಂಡು ದಯಾನಂದ ರೈ ಅವರನ್ನ ಕೂಡ ಉಪಾಧ್ಯಕ್ಷನಾಗಿ ನೇಮಕ ಮಾಡಿಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ರಾಜ್ಯ ಮಟ್ಟದ
ಪ್ರಶಸ್ತಿ ಜೊತೆಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಕೂಡ ದಯಾನಂದರಿಯವರಿಗೆ ಒದಗಿಸಿಕೊಟ್ಟವರು. ಅದೇ ರೀತಿ ರಾಜ್ಯ ಮಟ್ಟದ ಕದಂಬ ಪ್ರಶಸ್ತಿಯನ್ನ ದಯಾನಂದರಿಯವರಿಗೆ ಕೊಡುವಲ್ಲಿ ಪ್ರಮುಖ ಕಾರಣೀಭೂತರು ಶ್ರೀಯುತ ಮಹಮ್ಮದ್ ಕುಕ್ಕುಬಳ್ಳಿ. ಈ 6 ಜನ ವ್ಯಕ್ತಿಗಳು ದಯಾನಂದರಯ್ಯವರ 35 ವರ್ಷದ ಸಾರ್ಥಕ ಬದುಕಿನಲ್ಲಿ ಬಂಧುಗಳಾಗಿ ಸಹಕಾರವನ್ನ ಕೊಟ್ಟವರು. ಒಂದು ಚಪ್ಪಾಳೆ ದಯಾಭಿಮಾನಿಗಳೇ, ಎಲ್ಲ 6 ಜನ ದಯಾಭಿಮಾನಿಗಳಿಗೆ ವಿಶೇಷವಾಗಿ ಎಲ್ಲರಿಗೂ ಕೂಡ ಅಭಿನಂದನೆಗಳು, ಗೌರವದ ಸನ್ಮಾನ. ಆದರಣೀಯ ದಯಾಭಿಮಾನಿಗಳೇ, ಮುಂದಿನ 20 ನಿಮಿಷದ ಒಳಗಾಗಿ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡಿಕೊಡುವ ಒಂದು ಪ್ರಯತ್ನದಲ್ಲಿ ನಾವುಗಳಿದ್ದೇವೆ. ಆದರಣೀಯರೇ, ದಯಾನಂದರಯ್ಯವರ ಕೀರ್ತಿ ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಬೆಳಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬೆಳಗುವುದಕ್ಕೆ ಕಾರಣರು ಅವರ ಶಿಷ್ಯಂದಿರು. ಇವತ್ತು ರಾಜ್ಯ, ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳಾಗಿದ್ದುಕೊಂಡು ಇವತ್ತು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರಿಗೆ ಶ್ರೀಯುತ ದಯಾನಂದರೈ ಇವರ ವೈಯಕ್ತಿಕ ನೆಲೆಯಲ್ಲಿ ಗೌರವಿಸುವಂತಹ ಸಮಯ. ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ ಶ್ರೀಯುತ ಅಬ್ದುಲ್ ಆಸಿಫ್, ದೈಹಿಕ ಶಿಕ್ಷಣ ನಿರ್ದೇಶಕರು, ಬದ್ರಿಯಾ ಕಾಲೇಜ್ ಮಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡದ ನಾಯಕನಾಗಿದ್ದುಕೊಂಡು ದಯಾನಂದರಯ್ಯವರ ಅತ್ಯಂತ ಪ್ರೀತಿಯ ಶಿಷ್ಯನಾಗಿ ಗುರುತಿಸಿಕೊಂಡಿದ್ದಾರೆ. ದಯಾನಂದರೈ ಇವರಿಂದ ಗೌರವದ ಕಾಣಿಕೆಯನ್ನ ಸ್ವೀಕರಿಸುವಂತೆ ಕೋರಿಕೆ. ಮತ್ತೋರ್ವರು ರಾಜ್ಯ, ರಾಷ್ಟ್ರ ಮಟ್ಟದ ಕ್ರೀಡಾಪಟು ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವ ಕೃಷ್ಣ ಪ್ರಸಾದ್ ಬೆಟ್ಟಂಪಾಡಿ, ಸರ್ಕಾರಿ ಪ್ರೌಢಶಾಲೆ ಕಡೆ ಶಿವಾಲಯ ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆಯಲ್ಲಿದ್ದುಕೊಂಡು ದಯಾನಂದರಯ್ಯವರ ಶಿಷ್ಯನಾಗಿಯೇ ಅಷ್ಟೇ ಉತ್ತಮ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನ ಸಂಘಟಿಸುವ ಮತ್ತೋರ್ವ ಕ್ರೀಡಾಪಟು ಕೃಷ್ಣ ಪ್ರಸಾದ್ ಬೆಟ್ಟಂಪಾಡಿ ಇವರು ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆ. ಅದೇ ರೀತಿ ಕರುಣಾಕರ, ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಮಣಿಕರ. ಶ್ರೀಯುತ ಕೃಷ್ಣ ಪ್ರಸಾದ್ ಬೆಟ್ಟಂಪಾಡಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಕಡೆ ಶಿವಾಲಯ. ವಿಶೇಷ ಗುರುತಿಸುವ ಕಾರಣ ಸರ್ಕಾರಿ ಪ್ರೌಢಶಾಲೆಯಲ್ಲೂ ಕೂಡ ದಯಾನಂದರಯ್ಯವರ ಹಾಗೆ ಮಕ್ಕಳನ್ನ ಬೆಳಗಿದವರು ಕೃಷ್ಣ ಪ್ರಸಾದ್ ಬೆಟ್ಟಂಪಾಡಿ. ಅದೇ ರೀತಿ ಮತ್ತೋರ್ವ ಪ್ರೀತಿಯ ಶಿಷ್ಯ ಕರುಣಾಕರ, ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಮಣಿಕರ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅದೇ ರೀತಿ ಶ್ರೀಮತಿ ಪ್ರೇಮಲತಾ, ರಾಷ್ಟ್ರ ಮಟ್ಟದಲ್ಲಿ ಬೆಳ್ಳಿಯ ಪದಕವನ್ನ ಪಡೆದಂತಹ ದಯಾನಂದರಯ್ಯವರ ಅಚ್ಚುಮೆಚ್ಚಿನ ಕ್ರೀಡಾಪಟು ಶ್ರೀಮತಿ ಪ್ರೇಮಲತಾ ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆ. ಅದೇ ರೀತಿ ಮತ್ತೋರ್ವರು ಶ್ರೀಮತಿ ಮೀನಾಕ್ಷಿ, ದೈಹಿಕ ಶಿಕ್ಷಣ ನಿರ್ದೇಶಕರು, ಆಳ್ವಾಸ್ ಕಾಲೇಜ್ ಮೂಡಬಿದ್ರೆ, ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಕಂಚಿನ ಪದಕವನ್ನ ಪಡೆದವರು. ಗಿರೀಶ್ ಕುಮಾರ್, ರಾಜ್ಯ ಮಟ್ಟದಲ್ಲಿ ಚಿನ್ನದ ಪದಕ ವಿಜೇತ ಕ್ರೀಡಾಪಟು. ವಿಜಯ ಪಿಬಿ, ರಾಜ್ಯ ಮಟ್ಟದ ಚಿನ್ನದ ಪದಕ ವಿಜೇತ ಕ್ರೀಡಾಪಟು. ಶ್ರೀಯುತ ಅಬ್ದುಲ್ ಕರೀಂ, ರಾಜ್ಯ ಮಟ್ಟದ ಕ್ರೀಡಾಪಟು. ಬಂಧುಗಳೇ, ಸುಮಾರು 45 ಹೆಸರುಗಳಿವೆ. ನೇರವಾಗಿ ಓದ್ತೇನೆ, ತ್ವರಿತವಾಗಿ ಬಂದು ಪಡೆದುಕೊಳ್ಳುವಂತೆ ಕೋರಿಕೆ. ಕೀರ್ತಿರಾಜ್, ದಕ್ಷಿಣ ಭಾರತದಲ್ಲಿ ಚಿನ್ನದ ಪದಕ ವಿಜೇತ ಕ್ರೀಡಾಪಟು. ಪವಿತ್ರ, ರಾಷ್ಟ್ರ ಮಟ್ಟದ ಕ್ರೀಡಾಪಟು. ಮಮತಾ, ರಾಷ್ಟ್ರ ಮಟ್ಟದ ಕ್ರೀಡಾಪಟು. ಶ್ರೇಯಾ, ಇಂಡೋ ಶ್ರೀಲಂಕನ್ ಸ್ಪೋರ್ಟ್ಸ್ ಮೀಟ್ ಇದರಲ್ಲಿ ಸಿಲ್ವರ್ ಮೆಡಲಿಸ್ಟ್. ಮಹೇಶ್ ಕುಮಾರ್, ರಾಜ್ಯ ಮಟ್ಟದಲ್ಲಿ ಹಲವು ಚಿನ್ನದ ಪದಕವನ್ನ ಪಡೆದುಕೊಂಡಿರುವ ವಿದ್ಯಾರ್ಥಿ. ದೀಕ್ಷಾ, ರಾಜ್ಯ ಮಟ್ಟದಲ್ಲಿ ಹಲವಾರು ಚಿನ್ನದ ಪದಕ ವಿಜೇತ ಕ್ರೀಡಾಪಟು. ರಾಧಾಕೃಷ್ಣ, ದೈಹಿಕ ಶಿಕ್ಷಣ ಶಿಕ್ಷಕರು, ಮೊರಾರ್ಜಿ ದೇಸಾಯಿ ವಸತಿ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕ, ರಾಜ್ಯ ಮಟ್ಟದ ಕ್ರೀಡಾಪಟು. ಹರ್ಷಿತ, ರಾಜ್ಯ ಮಟ್ಟದಲ್ಲಿ ಚಿನ್ನದ ಪದಕವನ್ನ ಪಡೆದುಕೊಂಡಿರುವ ಕ್ರೀಡಾಪಟು. ಸುಧೀರ್ ಕೃಷ್ಣ, ಭಾರತ ಮತ್ತು ಶ್ರೀಲಂಕಾದ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕ ವಿಜೇತ ಕ್ರೀಡಾಪಟು. ಕನ್ನಿಕಾ ಅಡಪ, ದಕ್ಷಿಣ ಭಾರತ ಮಟ್ಟದಲ್ಲಿ ಜಾವಲಿನ್ ವಿಭಾಗದಲ್ಲಿ ಚಿನ್ನದ ಪದಕವನ್ನ ಪಡೆದುಕೊಂಡಿರುವ ಕ್ರೀಡಾಪಟು. ಹರ್ಷಿತ್, ರಾಷ್ಟ್ರ ಮಟ್ಟದ ಕ್ರೀಡಾಪಟು. ದೀಕ್ಷಿತ್ ನಿತ್ತಡ್ಕ, ರಾಜ್ಯ ಮಟ್ಟದಲ್ಲಿ ಚಿನ್ನದ ಪದಕ ವಿಜೇತ ಕ್ರೀಡಾಪಟು. ಮೀನಾ ರೈ, ರಾಜ್ಯ ಮಟ್ಟದ ಕ್ರೀಡಾಪಟು. ಲಕ್ಷ್ಮಣ್, ಉಪನ್ಯಾಸಕರು, SVS ಬಂಟ್ವಾಳ, ರಾಜ್ಯ ಮಟ್ಟದ ಕ್ರೀಡಾಪಟು. ಕೃತಿ ಕುಮಾರಿ, ರಾಷ್ಟ್ರ ಮಟ್ಟದ ಕ್ರೀಡಾಪಟು.
ಜಯಶ್ರೀ ರಾಷ್ಟ್ರ ಮಟ್ಟದ ಕ್ರೀಡಾಪಟು, ಮನೋಹರ್ ರಾಜ್ಯ ಮಟ್ಟದ ಕ್ರೀಡಾಪಟು. ಅದೇ ರೀತಿ ಅನ್ವಿತಾ ರೈ ರಾಜ್ಯ ಮಟ್ಟದ ಕ್ರೀಡಾಪಟು, ಅಶ್ವಿನಿ ರಾಜ್ಯ ಮಟ್ಟದ ಕ್ರೀಡಾಪಟು. ಅದೇ ರೀತಿ ಸುಮಿತ್ರಾ ರಾಜ್ಯ ಮಟ್ಟದ ಕ್ರೀಡಾಪಟು, ರಶ್ಮಿತಾ ರಾಜ್ಯ ಮಟ್ಟದ ಕ್ರೀಡಾಪಟು, ರಕ್ಷಿತ್ ರೈ ರಾಜ್ಯ ಮಟ್ಟದ ಕ್ರೀಡಾಪಟು, ಅಂಕಿತ್ ರಾಜ್ಯ ಮಟ್ಟದ ಕ್ರೀಡಾಪಟು, ರಕ್ಷಣ್ ರೈ ರಾಜ್ಯ ಮಟ್ಟದ ಕ್ರೀಡಾಪಟು, ಶೋಭಲತಾ ರಾಜ್ಯ ಮಟ್ಟದ ಕ್ರೀಡಾಪಟು, ರೇಷ್ಮಾ ರಾಜ್ಯ ಮಟ್ಟದ ಕ್ರೀಡಾಪಟು, ಯಶೋಧ ರಾಜ್ಯ ಮಟ್ಟದ ಕ್ರೀಡಾಪಟು. ಅದೇ ರೀತಿ ಮನೋಜ್ ಶಾಲಾ ತಂಡದ ಅತ್ಯುತ್ತಮ ಕ್ರಿಕೆಟ್ ಆಟಗಾರನಾಗಿ ಗುರುತಿಸಿಕೊಂಡವರು. ಇಶಾಮ್ ಕಬಡ್ಡಿ ತಂಡದಲ್ಲಿ ಅತ್ಯುತ್ತಮ ಹೆಸರನ್ನ ಸಂಪಾದನೆ ಮಾಡಿದವರು. ಅದೇ ರೀತಿ ನಿಹಾಲ್ ಕಬಡ್ಡಿ ತಂಡದ ಆಟಗಾರ, ಧನುಷ್ ಮಿಸಡ್ಕ ರಾಜ್ಯ ಮಟ್ಟದ ಕ್ರೀಡಾಪಟು, ಸವಿನಯ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ವಿಜೇತ ಕ್ರೀಡಾಪಟು. ಅದೇ ರೀತಿ ಸ್ನೇಹ ಕುಮಾರಿ ರಾಜ್ಯ ಮಟ್ಟದ ಕ್ರೀಡಾಪಟು, ಮಾಲತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅರಿಯಡ್ಕ ಇಲ್ಲಿನ ಶಿಕ್ಷಕಿ ಹಾಗೂ ನವೋದಯ ಪ್ರೌಢಶಾಲೆಯ ರಾಜ್ಯ ಮಟ್ಟದ ಕ್ರೀಡಾಪಟು. ಅದೇ ರೀತಿ ಚಂದ್ರ ರಾಜ್ಯ ಮಟ್ಟದ ಕ್ರೀಡಾಪಟು, ಸುರೇಖ ರಾಜ್ಯ ಮಟ್ಟದ ಕ್ರೀಡಾಪಟು, ಶ್ವೇತ ಮನೋಹರ್ ನುಳಿಯಾಲು ರಾಜ್ಯ ಮಟ್ಟದ ಕ್ರೀಡಾಪಟು, ರೇಷ್ಮಾ ರಾಜ್ಯ ಮಟ್ಟದ ಕ್ರೀಡಾಪಟು. ಸುಮಾರು 45 ರಾಷ್ಟ್ರ ಮಟ್ಟದ ವಿದ್ಯಾರ್ಥಿಗಳಿಗೆ ಮತ್ತು ಗೌರವದ ಕಾಣಿಕೆಯನ್ನ ಶ್ವೇತ ದಯಾನಂದ ರೈ ಇವರ ವೈಯಕ್ತಿಕ ನೆಲೆಯಲ್ಲಿ ಇದೀಗ ವೇದಿಕೆಯಲ್ಲಿ ಸಮರ್ಪಿಸುತ್ತಿದ್ದೇವೆ. ವಿಶೇಷವಾಗಿ ದಯಾನಂದ ರೈಯವರ ಕೀರ್ತಿ ರಾಷ್ಟ್ರದಾದ್ಯಂತ ಬೆಳಗ್ಗೆ ರಾಜ್ಯ ಪ್ರಶಸ್ತಿ ವಿಜೇತರಾಗುವುದಕ್ಕೆ ಪ್ರಮುಖ ಕಾರಣೀಭೂತರು ಈ ಎಲ್ಲ ಕ್ರೀಡಾಪಟುಗಳು. ಈ ಕ್ರೀಡಾಪಟುಗಳ ಸಾಧನೆಯನ್ನ ತನ್ನ ವೃತ್ತಿ ಬದುಕಿನ ಅಂತಿಮ ದಿನದಲ್ಲಿ ನೆನಪಿಸಿಕೊಳ್ಳುವ ಪುಟ್ಟ ಪ್ರಯತ್ನ ಶ್ರುತ ದಯಾನಂದ ರೈ ಕೋರ್ಮಂಡ ಇವರದು. ಶ್ರುತ ಮನೋಹರ್ ರೈ ನುಳಿಯಾಲು ರಾಜ್ಯ ಶ್ರುತ ಮನೋಹರ್ ರಾಜ್ಯ ಮಟ್ಟದ ಕ್ರೀಡಾಪಟು, ದೈಹಿಕ ಶಿಕ್ಷಣ ಶಿಕ್ಷಕರು. ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆ. ಆದರಣೀಯ ದಯಾಭಿಮಾನಿಗಳೇ, ವಿಶೇಷವಾಗಿ ದಯಾನಂದ ರೈ ಕೋರ್ಮಂಡ ಇವರಿಗೆ ಇದೀಗ ನಾಗರಿಕ ಸನ್ಮಾನ ನಡೀಲಿಕ್ಕಿದೆ. ವಿಶೇಷವಾಗಿ ನಾಗರಿಕರ ವತಿಯಿಂದ ಕೂಡ ನಡೀಲಿಕ್ಕಿದೆ. ಧನ್ಯವಾದವನ್ನ ಮೊದಲು ಪ್ರಸ್ತುತಪಡಿಸಿ ಆ ಬಳಿಕ ಸುಮಾರು 25 ಸಂಘ ಸಂಸ್ಥೆಗಳು ಮತ್ತು ವ್ಯಕ್ತಿಗಳು ಇವತ್ತು ಸನ್ಮಾನ ಮಾಡುವುದಕ್ಕೆ ನೋಂದಣಿಯನ್ನ ಮಾಡಿಕೊಂಡಿವೆ. ಆ ನಿಟ್ಟಿನಲ್ಲಿ ಒಬ್ಬೊಬ್ಬರನ್ನ ವೇದಿಕೆಗೆ ಕರೆದಾಗ ಬಂದು ಸನ್ಮಾನ ಮಾಡಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಇದೀಗ ಧನ್ಯವಾದ ಎನ್ನುವ ಕನ್ನಡದ ಸುಂದರ 4 ಅಕ್ಷರಗಳ ಕೃತಜ್ಞತೆಯ ಸಮರ್ಪಣೆ ಶ್ರೀಯುತ ಮಹಮ್ಮದ್ ಕುಕ್ಕುಬಳ್ಳಿ, ಕಾರ್ಯದರ್ಶಿಗಳು, ನಾಗರಿಕ ಸನ್ಮಾನ ಸಮಿತಿ. ವನಿತಾ ರಾಷ್ಟ್ರ ಮಟ್ಟದ ಕ್ರೀಡಾಪಟು ಉಪಸ್ಥಿತರಿದ್ದೀರಿ. ದಯವಿಟ್ಟು ವೇದಿಕೆಗೆ ಬಂದು ಗೌರವದ ಕಾಣಿಕೆಯನ್ನ ಸ್ವೀಕರಿಸುವಂತೆ ಕೋರಿಕೆ. ವನಿತಾ ರಾಷ್ಟ್ರ ಮಟ್ಟದ ಕ್ರೀಡಾಪಟು. ಎಲ್ಲರಿಗೂ ನಮಸ್ಕಾರ. ರಾಜ್ಯ ಪ್ರಶಸ್ತಿ ವಿಜೇತ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀ ದಯಾನಂದ ರೈ ಕೋರ್ಮಂಡ ಇವರಿಗೆ ನಾಗರಿಕ ಸನ್ಮಾನ ಮತ್ತು ದಯಾಭಿಮಾನಿ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷರೇ, ಈ ಒಂದು ಸನ್ಮಾನವನ್ನು ಪಡೆದಂತಹ ದಯಾನಂದ ರೈ ಅವರೇ, ಸವಣೂರಿನ ಶಿಲ್ಪಿ ಸೀತಾರಾಮ ರೈ ಅವರೇ, ಮಾಜಿ MLA ಆದ ಶಕುಂತಲಾ ಟಿ ಶೆಟ್ಟಿಯವರೇ, ಹಾಗೂ ನನ್ನ ಅಧ್ಯಾಪಕರಾದ ಸಂಜೀವ್ ರೈ ಅವರೇ, ಗೋಪಾಲಕೃಷ್ಣ ರಾವ್ ಅವರೇ, ಹಾಗೂ ಅನೇಕರು ನನ್ನ ಅಧ್ಯಾಪಕರ ಮುಂದೆ ಕೂಡ ಇದ್ದಾರೆ. ಅದೇ ರೀತಿ ಈ ಒಂದು ನಾಗರಿಕ ಸನ್ಮಾನ ಸಮಿತಿಯ ಸದಸ್ಯರೇ, ಶಾಲಾ ವಿದ್ಯಾರ್ಥಿಗಳೇ, ಅಧ್ಯಾಪಕರೇ, ನಿಜವಾಗಿಯೂ ತುಂಬಾ ಸಂತೋಷವಾಗ್ತದೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಳುವುದೇ ಒಂದು ಸಂತೋಷದ ವಿಷಯವಾಗ್ತದೆ. ಗುರು ಶಿಷ್ಯರ ಆ ಸಂಬಂಧ ಏನು ಎಂಬುದನ್ನ ಸಮಾಜಕ್ಕೆ ತೋರಿಸಿಕೊಟ್ಟಿದೆ. ಗುರು
ಉಜ್ವಲವಾದರೆ ಶಿಷ್ಯ ಪ್ರಜ್ವಲವಾಗುತ್ತಾನೆ ಎಂಬುದನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ. ತಾನು ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಬೇಕು ಎನ್ನುವ ಹಠ ಇರಬೇಕು ಎನ್ನುವುದಾಗಿದೆ ನಮ್ಮ ಪ್ರೌಢಶಾಲೆಯಲ್ಲಿ ದಯಾನಂದ ರೈ ಸಂಜೀವ ರೈ ಅವರು ನನಗೆ ಬರೆದುಕೊಟ್ಟಂತಹ ಒಂದು ಆಟೋಗ್ರಾಫ್. ಅವರು ಎಷ್ಟು ಮುಂದಾಲೋಚನೆಯನ್ನ ಇಟ್ಟುಕೊಂಡು ಆ ಒಂದು ವಾಕ್ಯವನ್ನ ಬರೆದಿದ್ದಾರೆ ಅಂದರೆ ನಿಜವಾಗಿಯೂ ಆ ಸಮಯ ಸಂದರ್ಭ ಈಗ ಅವರಿಗೆ ಸಲ್ಲುತ್ತದೆ. ಅವರು ದೂರಾಲೋಚನೆಯನ್ನ ಇಟ್ಟುಕೊಂಡು ಸಮಾಜದ ಹಿತವನ್ನು ಮಾತ್ರವಲ್ಲ, ಸಮಾಜದ ಹಿತದಲ್ಲಿ ನನ್ನ ಹಿತವೂ ಕೂಡ ಇದೆ ಎಂಬುದನ್ನ ದಯಾನಂದ ರೈ ಅವರ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಗುರುವಿಗೆ ಯಾವಾಗ ಗುಲಾಮನಾಗಲಿಲ್ಲ, ಖಂಡಿತವಾಗಿಯೂ ಆ ಶಿಷ್ಯ ಮುಕ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನ ಈ ಗುರು ಶಿಷ್ಯ ಸಂಬಂಧದಲ್ಲಿ ತೋರಿಸಿಕೊಡುತ್ತದೆ. ತಾನು ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಬೇಕಾದರೆ ಒಬ್ಬಿಂದ ಮಾತ್ರ ಸಾಧ್ಯವಿಲ್ಲ. ಅನೇಕರ ಸಲಹೆಗಳು, ಪ್ರಾಮಾಣಿಕತೆಗಳು, ಮಾರ್ಗದರ್ಶನಗಳು, ತ್ಯಾಗಗಳು ಇರಬೇಕು ಎಂಬುದನ್ನ ಈ ಒಂದು ಕಾರ್ಯಕ್ರಮ ತೋರಿಸಿಕೊಡುತ್ತದೆ. ನಿಜವಾಗಿಯೂ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಶ್ರಮಪಟ್ಟವರು ನಮ್ಮ ಶಶಿಕುಮಾರ್ ರೈ ಬಾಲಿಯೋಟ್ ಅವರು. ಅವರು ಯಾವುದೋ ಒಂದು ಕಾರ್ಯಕ್ರಮವನ್ನ ಅದರ ನೇತೃತ್ವ ವಹಿಸಿಕೊಂಡ್ರೆ ಖಂಡಿತವಾಗಿಯೂ ಅದು ಸಕ್ಸಸ್ ಆಗ್ತದೆ ಎಂಬುದನ್ನ ಸಮಾಜದಲ್ಲಿ ಅವರು ತೋರಿಸಿಕೊಟ್ಟಿದ್ದಾರೆ. ಇಷ್ಟು ಗೌರವದ ಇಲ್ಲಿ ಸ್ಟೇಜಲ್ಲಿ ಕುಳಿತುಕೊಳ್ಳುವಂತಹ ಅನೇಕ ಗಣ್ಯರು ಮುಂದೆ ಇದ್ದಾರೆ. ಅನೇಕ ಗಣ್ಯರು ಆ ಒಂದು ಪ್ರೀತಿ ಇಟ್ಟು ದಯಾನಂದ ರೈ ಅವರಿಗೆ ಒಂದು ಪ್ರೀತಿ ಇಟ್ಟು ಇಲ್ಲಿ ಬಂದು ಸೇರಿದ್ದೀರಿ. ನಿಜವಾಗಿ ನಿಮಗೆ ಆ ಅಭಿನಂದನೆಯನ್ನ, ಧನ್ಯವಾದನ ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇನೆ. ಯಾರು ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಪಡಿತಾನೆ ಅವನಿಗೆ ಆ ಸಮಾಜವೇ ಒಟ್ಟಿಗೆ ಇದೆ ಎಂಬುದನ್ನ ಈ ಸಂದರ್ಭದಲ್ಲಿ ತೋರಿಸಿಕೊಟ್ಟಿದೆ. ಅದಕ್ಕೆಲ್ಲ ಕಾರಣಕರ್ತರು ನಮ್ಮ ಶಶಿಕುಮಾರ್ ರೈ ಬಾಲಿಯೋಟ್. ಒಂದು ಎರಡು ಮಾತನ್ನ ದಯಾನಂದ ರೈ ಅವರ ಬಗ್ಗೆ ಹೇಳಲೇಬೇಕಾಗಿದೆ. ಅವರ ವ್ಯಕ್ತಿತ್ವ ಎಂದರೆ ಅವರ ಒಟ್ಟಿಗೆ ಹೊರ ಪ್ರದೇಶಕ್ಕೆ ಹೋಗುವಾಗ ಅರ್ಥವಾಗುತ್ತದೆ. ಅವರು ಒಂದೊಂದು ಸಮಯವನ್ನ ವ್ಯರ್ಥ ಮಾಡುವುದಿಲ್ಲ. ನಾವು ಗಾಡಿಯಲ್ಲಿ ಕುಳಿತುಕೊಂಡರೆ ನಮ್ಮ ಮುಂದಿನ ಉದ್ದೇಶ ಏನು, ನಾವು ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು, ಯಾವ ರೀತಿಯ ಚಿಂತನೆಯನ್ನ ಮಾಡಬೇಕು, ಯಾವ ರೀತಿಯ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಎಂಬುದನ್ನ ಬಹಳ ಉತ್ತಮ ರೀತಿಯಿಂದ ನನಗೆ ಮಾರ್ಗದರ್ಶನ ಮಾಡಿದಂಥವ್ರು. ಅವರ ಆ ಮೋಟಿವೇಶನ್ ಅಲ್ಲಿ ಯಾವ ವ್ಯಕ್ತಿ ಕೂಡ ಬದಲಾಗಬಹುದು. ಆ ಒಂದು ಮಾರ್ಗದರ್ಶನ ನಮ್ಮ ಸಮಾಜಕ್ಕೆ, ನಮ್ಮ ಇರ್ದೆ ಬೆಟ್ಟಂಪಾಡಿ ಪುತ್ತೂರು ತಾಲೂಕೆ ಅವರೊಂದು ಸೇವೆಯನ್ನ ನಿಜವಾಗಿಯೂ ಎಷ್ಟು ಗೌರವ ಕೊಟ್ಟರು ಸಾಲದು. ಯಾರು ಈ ಸಮಾಜದಲ್ಲಿ, ಅದರಲ್ಲೂ ಮುಖ್ಯವಾಗಿ ಅವರು ಇರ್ದೆ ಬೆಟ್ಟಂಪಾಡಿ ಆ ಪುತ್ತೂರು ಪರಿಸರದ ವ್ಯಕ್ತಿಗೆ ಕೊಡ್ತಿದ್ರು. ಯಾರು ವ್ಯಸನ ಮುಕ್ತರಾಗಿದ್ದಾರೆ, ಯಾರು ತಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನು ಕಾಣುತ್ತದೆ, ಅಂತ ಸಂದರ್ಭದಲ್ಲಿ ಅವರಿಗೆ ಯಾರ ಸಂಬಂಧ, ಅವರು ಯಾರ ಸಂಬಂಧಿಕರು, ಅವರ ತಂದೆ ಯಾರು, ಅವರಿಗೆ ಅನ್ವಯ ಹೋಗುವ ವ್ಯಕ್ತಿ ಯಾರು, ಅವರನ್ನ ಬರಮಾಡಿಕೊಂಡು ಅವರನ್ನ ಕರೆಸಿಕೊಂಡು ಅವರಿಗೆ ಒಂದು ಉತ್ತಮವಾದ ಮಾರ್ಗದರ್ಶನ ಮೂಡುವ ಮುಖಾಂತರ ಅವರಿಗೆ ಡೈರೆಕ್ಟ್ ಅವರಾಗಿ ಮಾತಾಡುವುದಿಲ್ಲ, ಅವರ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಕರೆಸಿಕೊಂಡು ಕಾಲೇಜಿನಲ್ಲಿರ್ಬೋದು, ಪ್ರೌಢಶಾಲೆಯಲ್ಲಿರ್ಬೋದು ಕರೆಸಿಕೊಂಡು ಆ ಒಂದು ಮಾರ್ಗದರ್ಶನವನ್ನ ನೀಡುವುದು ನಿಜವಾಗಿಯೂ ಈ ಸಮಾಜದಲ್ಲಿ ಬಹಳ ವಿರಳ ಅಂತ ಕಾಣ್ತದೆ. ಅಂತ ವ್ಯಕ್ತಿಯಾಗಿದ್ದಾರೆ ದಯಾನಂದ ರೈ ಕೋರ್ಮಂಡ್ ಅವರು. ನಾನು ಒಂದು ಮಾತನ್ನ ಪೇಪರ್ನಿಂದ ತಿಳಿದುಕೊಂಡಿದ್ದೇನೆ. ನಮ್ಮ ಇಂದಿನ ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾ ಅವರು ಒಂದು ಸಮಯದಲ್ಲಿ ಒಮಾನ್ ಸಂದರ್ಶನ ಮಾಡುವಂತಹ ಸಮಯದಲ್ಲಿ ಅಲ್ಲಿಯ ಒಂದು ಫೋಟೋ ಕಾಲ್ ಇತ್ತು. ರಾಷ್ಟ್ರಪತಿ ಬರುವಾಗ ಏರ್ಪೋರ್ಟ್ಗೆ ಕರ್ಕೊಂಡು ಹೋಗುವವರು, ವಿಮಾನದಿಂದ ಅವರನ್ನು ಬರಮಾಡಿಕೊಳ್ಳುವವರು, ಮತ್ತೆ ಕಾರಲ್ಲಿ ಕುಳಿಸಿಕೊಂಡು ಅವರನ್ನ ಆ ಒಂದು ನಿರ್ದಿಷ್ಟ ಸ್ಥಳಕ್ಕೆ ತಲುಪಿಸುವವರು. ಆ ಒಂದು ರಾಷ್ಟ್ರಪತಿಯವರು ಹೋಗುವಂತಹ ಸಮಯದಲ್ಲಿ
ಈ ಫೋಟೋಗಳನ್ನು ಅಲ್ಲಿಯ ದೊರೆ ಕಬೂಸ್ ಬಿನ್ ಸಯೀದ್ ಅಂತೇಳಿ ಅಲ್ಲಿಯ ದೊರೆಯವರು ನೇರವಾಗಿ ಆ ಫೋಟೋಗಳಲ್ಲಿ ಅವರ ಹೆಸರು ಇಲ್ಲಿ ಆ ಒಂದು ದೊರೆ ಯಾವ ಸಂದರ್ಭದಲ್ಲಿಯೂ ಕರ್ಕೊಂಡು ಬರಲಿಕ್ಕೆ ಯಾರ ಪ್ರೈಮ್ ಮಿನಿಸ್ಟರ್ ಇದ್ರು, ರಾಷ್ಟ್ರಪತಿ ಇದ್ರು ಹೋಗುವುದೇ ಇಲ್ಲ. ಆದ್ರೆ ಶಂಕರ್ ದಯಾಳ್ ಶರ್ಮಾ ಅವರು ಆ ಏರ್ಪೋರ್ಟ್ ಹೋದಂತಹ ಸಮಯದಲ್ಲಿ ಅವರನ್ನ ಏರ್ಪೋರ್ಟ್ ಒಳಗೆ ಹೋಗಿ ಆ ಒಂದು ವಿಮಾನದ ಒಳಗೆ ಹೋಗಿ ಅವರು ಕುಳಿತುಕೊಳ್ಳುವಂತಹ ಆ ಒಂದು ಸ್ಥಳದಿಂದ ಅವರನ್ನ ಕೈಯಿಂದ ಕರೆದುಕೊಂಡು ಬಂದು ಗಾಡಿಯಲ್ಲಿ ಕುಳ್ಳಿರಿಸಿ ಆ ಗಾಡಿಯಲ್ಲಿ ಇರುವ ಡ್ರೈವರ್ ಅನ್ನ ಕೆಳಗಿಳಿ ನಾನು ಡ್ರೈವ್ ಮಾಡ್ತೇನೆ ಅಂತ ಹೇಳಿ ಆ ಒಂದು ದೊರೆ ಆ ಒಂದು ಡ್ರೈವಿಂಗ್ ಮಾಡಿಕೊಂಡು ಆ ಒಂದು ಸ್ಥಳಕ್ಕೆ ಕೊಂಡು ಹೋದ್ರು. ಅಲ್ಲಿ ನೆರೆದಂತಹ ಗಣ್ಯರಿಗೆ ಏನೋ ಶಾಕ್ ಆಯ್ತು, ಇಂತಹ ಒಂದು ಕೆಲಸವನ್ನು ಈ ಮೊದಲು ಮಾಡಲಿಲ್ಲವಲ್ಲ. ಪತ್ರಿಕೆಯವರು, ಮೀಡಿಯಾದವರು ಅವರನ್ನು ಕರೆದು ಕೇಳಿದ್ರು, ಏನು ಈ ಒಂದು ಬದಲಾವಣೆಯನ್ನ ಮಾಡಿದ್ದೀರಿ ಅಂತೇಳಿ. ಆಗ ಆ ಒಂದು ಕಬೂಸ್ ಬಿನ್ ಸಯೀದ್ ಅಲ್ಲಿನ ದೊರೆ ಹೇಳ್ತಾರೆ, 17ನೇ ವರ್ಷದಲ್ಲಿ ಅವರು ನನಗೆ ಅವರ ಶಿಷ್ಯ ನಾನಾಗಿದ್ದೆ, ನನಗೆ ಅವರು ಗುರು ಆಗಿದ್ದರು, ನನಗೆ ಅವರು ಅಧ್ಯಾಪಕವನ್ನ ಕಲಿಸಿದ್ರು ಎನ್ನುವ ಮಾತನ್ನ ಕೇಳುವಾಗ ಎಲ್ಲರಿಗೂ ಒಂದು ಶಾಕ್ ಆಗಿದೆ. ಇದರಲ್ಲಿ ಅರ್ಥವಾಗುತ್ತದೆ ಗುರುವಿಗೆ ನಾವು ಕೊಡಬೇಕಾದ ಗೌರವ ಏನು ಎಂಬುದನ್ನ ಅರ್ಥ ಮಾಡಿಕೊಳ್ಬೇಕಾಗಿದೆ. ಆ ಒಂದು ಗೌರವನ್ನ ಈ ಸಂದರ್ಭದಲ್ಲಿ ದಯಾನಂದ ರೈ ಕೊಮ್ಮಂಡರ್ ಅವರು ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆಪಡ್ತೇನೆ. ಹೆಚ್ಚಲು ಸಮಯದ ಅಭಾವ ಕೂಡ ತುಂಬಾ ಕಾಣುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದಂತಹ ಇನ್ನು ನಮ್ಮ ಈ ಒಂದು ಪ್ರದೇಶಕ್ಕೆ MLA ಆಗಿ ಬರ್ಲಿಕ್ಕೆ ಮಾತ್ರ ಬಾಕಿ ಅಂತ ಕಾಣ್ತದೆ. ಈ ಸಮಾಜ ಒಂದು ಇನ್ನೂ ಸಹ ಒಂದು ಉನ್ನತ ಸ್ಥಾನದಲ್ಲಿ ಉನ್ನತ ಒಂದು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಮೋಸ್ಟ್ಲಿ ಅವರು ಒಂದು MLA ಅನ್ನ ತೆಗೆದುಕೊಂಡ್ರೆ ಒಳ್ಳೇದಂತ ಕಾಣ್ತದೆ. ಯಾವುದೇ ಪಕ್ಷದಲ್ಲಿ ಇರಲಿ, ಯಾವುದೇ ಪಕ್ಷದಲ್ಲಿ ಬಂದರೂ ಈ ಸಮಾಜ ನಿಮ್ಮೊಟ್ಟಿಗೆ ಇದೆ ಎಂಬುದನ್ನ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆಪಡ್ತೇನೆ. ಈಗ ತಾನೇ ಉದ್ಘಾಟನೆಯನ್ನು ಮಾಡಿ ಇಲ್ಲಿಂದ ವಿರಮಿಸಿ ಈಗ ತಾನೇ ಬರ್ತೇನೆ ಅಂತ ಹೇಳಿ ಹೋದಂತಹ ನಮ್ಮ ಅನೇಕ ಅಭಿವೃದ್ಧಿ ಕಾರ್ಯವನ್ನು ಮಾಡಿದಂತಹ ಶ್ರೀ ಸಂಜೀವ ಮಠಂದೂರವರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಹೇಳ್ತೇನೆ. ಅದೇ ರೀತಿ ಮಾಜಿ ಶಾಸಕಿಯವರು ಶ್ರೀ ಶಕುಂತಲಾ ಶೆಟ್ಟಿ ಅವರು ಅವರ ಕಾಲದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ದಯಾನಂದ ಗೌರ್ಮೆಂಟ್ ಅವರ ಆತ್ಮೀಯರು, ಸಂಬಂಧಿಕರು ಕೂಡ ಆಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ 10 ಬಂದು ನಮ್ಮೊಟ್ಟಿಗೆ ಇದ್ದು ಬಹಳ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣಕರ್ತ ಅವರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನ ಅರ್ಪಿಸ್ತೇನೆ. ಅದೇ ರೀತಿ ಸವರ್ಣೂರಿನ ಶಿಲ್ಪಿ ಅಂತ ಹೇಳ್ಬೋದು, ಸೀತಾರಾಮರಯ್ಯವರ ಆ ಹೆಸರು ತಿಳಿಯದ ವ್ಯಕ್ತಿ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲ ಅಂತ ನನ್ನ ಅನುಭವ. ಎಲ್ಲಿ ಹೋದರೂ ಅವರ ಮಾತೇ ಕೇಳಿ ಬರ್ತದೆ. ಅವರು ಕೊಟ್ಟಂತಹ ಆ ಸವರ್ಣೀಯರಿಗೆ ಮಾತ್ರವಲ್ಲ, ಸಮಾಜಕ್ಕೆ ಕೊಟ್ಟಂತಹ ಸೇವೆಯನ್ನು ಗುರುತಿಸಿ ಅವರಿಗೆ ಎಲ್ಲರೂ ಗೌರವಿಸ್ತಾರೆ. ಅವರು ಕೂಡ ನಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ಅನಿರೀಕ್ಷಿತವಾಗಿ ಬಂದು ಈ ಕಾರ್ಯಕ್ರಮವನ್ನು ತುಂಬಾ ಚಂದ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಈ ಒಂದು ಸಂದರ್ಭದಲ್ಲಿ ನಮ್ಮ ದಯಾಭಿಮಾನಿ ಬಳಗದ ಪರವಾಗಿ, ನಮ್ಮ ಊರಿನ ಎಲ್ಲರ ಪರವಾಗಿ ಅಭಿನಂದನೆ, ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನನ್ನ ಅಧ್ಯಾಪಕರು ನನಗೆ ಮಾರ್ಗದರ್ಶನವನ್ನು ಕೊಟ್ಟು ನನ್ನನ್ನ ಇಷ್ಟು ಒಂದು ಬೆಳವಣಿಗೆ ಮಾಡಲಿಕ್ಕೆ ಕಾರಣಕರ್ತರಾದ ನಮ್ಮ ಮನೆಯ ಹತ್ತಿರದಲ್ಲಿರುವಂತಹ ಸಂಜೀವ ರೈ ಬಾಜುವಲ್ಲಿ ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನ ಅರ್ಪಿಸ್ತೇನೆ. ಅದೇ ರೀತಿ ನನ್ನ ಚಿತ್ರಕಲಾ ಅಧ್ಯಾಪಕರು ನನ್ನನ್ನ ರಾಜ್ಯ ಮಟ್ಟಕ್ಕೆ ಕೂಡ ಅವರು ಕಲಿಸಿದ್ದಾರೆ. ಚಿತ್ರಕಲಾ ರಂಗದಲ್ಲಿ ಕೆಲವು ಪ್ರಶಸ್ತಿಗೆ ಕಾರಣಕರ್ತರಾಗಿದ್ದಾರೆ. ಅವರು ಕೂಡ ನಮ್ಮೊಟ್ಟಿಗೆ ಇದೆ ಅಂದ್ರೆ ನಿಜವಾಗಿಯೂ ತುಂಬಾ ಸಂತೋಷವಾಗ್ತದೆ. ಹಲವು ಕನಸನ್ನ ಹೊತ್ತುಕೊಂಡವರು, ನಮ್ಮ ಶಿಷ್ಯರು ಗಣ್ಯರಾಗಬೇಕು, ಅವರಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನ ಕಾಣಬೇಕು ಎನ್ನುವ ಅನೇಕ ಕನಸನ್ನ ಹೊತ್ತುಕೊಂಡವರು. ಸರ್, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಚಂದ ಕಾಣಿಸಿಕೊಟ್ಟಿದ್ದೀರಿ, ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ಮಂಜುನಾಥರವರು ಅನೇಕ ಸಂಘ ಸಂಸ್ಥೆಯಲ್ಲಿ ಗುರುತಿಸಿಕೊಂಡವರು, ಅನೇಕ ಸಮಾಜಮುಖಿ ಕೆಲಸವನ್ನು ಮಾಡುವಂತಹ ಮಂಜುನಾಥ್ ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನ ಹೇಳ್ತೇನೆ. ಅದೇ ರೀತಿ ಅಲಿ ಕುഞ്ഞೆ ಆಜಿ ಕೊರಿಂಗಿಲ
ಎಲ್ಲ ಕಾರ್ಯಕ್ರಮದಕ್ಕೂ ಯುವಕರ ಕಣ್ಮಣಿ ಅಂತ ಹೇಳ್ಬೋದು. ಅನೇಕ ರೀತಿಯ ಸಹಕಾರವನ್ನು ಕೊಡುವವರು, ಉತ್ತಮ ವ್ಯಕ್ತಿತ್ವ ಇರುವಂತ ಒಂದು ಮಾರ್ಗದರ್ಶಕರು. ಅವರಿಗೆ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿಯೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ಈ ಒಂದು ದಯಾಭಿಮಾನಿ ಕಾರ್ಯಕ್ರಮದ ಕೋಶಾಧಿಕಾರಿ ಪ್ರಕಾಶ್ ರೈ ಬೈಲಾಡಿ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅನೇಕ ರೀತಿಯ ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮ ಉತ್ತಮವಾಗಿ ಸಹಕಾರಿಯಾಗಿದ್ದಾರೆ. ಅವರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ರಂಗನಾಥ ರೈ ಗುತ್ತು ಈಗ ತಾನೇ ನಮ್ಮನ್ನ ಇಲ್ಲಿಂದ ವಿರಮಿಸಿದ್ದಾರೆ. ಅವರಿಗೆ ಕೂಡ ಈ ಒಂದು ದಯಾಭಿಮಾನ ಸಂಘಟನೆ ಪರವಾಗಿ, ಊರಿನ ಎಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ಚಿದಾನಂದ ರೈ ಬೈಲಾಡಿ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದರು. ಅವರಿಗೆ ಕೂಡ ಎಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಹಳ ಉತ್ತಮ ರೀತಿಯಿಂದ ಸಹಕಾರ ನೀಡಿದಂತಹ ದಾಮೋದರ್, ಕೃಷ್ಣ ಪ್ರಸಾದ್, ಅದೇ ರೀತಿ ಬಹಳ ಉತ್ತಮ ರೀತಿಯಿಂದ MC ಅನ್ನು ನಿರ್ವಹಿಸಿದಂತಹ ಬಾಲಕೃಷ್ಣ ಪೊರ್ದಾಲ್ ಅವರು, ಅದೇ ರೀತಿ ರೋಜಾ ಸೌಂಡ್ಸ್, ಮತ್ತೆ ಅದೇ ರೀತಿ ಆಹಾರ ತಯಾರಕರು, ಅದಕ್ಕಿಂತ ಮುಖ್ಯವಾಗಿ ಸುದ್ದಿ ಮಾಧ್ಯಮ ಡಾಕ್ಟರ್ ಶಿವಾನಂದ ರೈ ಬಳಗ ಮತ್ತು ಉಮೇಶ್ ಬಿತ್ತರ್ಗ ಅವರ ಆ ಒಂದು ಬಳಗ ಹಲವು ದಿನಗಳಿಂದ ಈ ಒಂದು ಅನೇಕ ಈ ನಮ್ಮ ದಯಾನಂದ ರೈ ಗೌರ್ಮೆಂಟ್ ಅವರ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಬಹಳ ಉತ್ತಮ ರೀತಿಯಿಂದ ನಡಿಬೇಕು ಎನ್ನುವ ಬಹಳ ಮುಖ್ಯ ಪಾತ್ರ ಸುದ್ದಿ ಬಳಗಕ್ಕೆ ಇದೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯ ಧನ್ಯವಾದವನ್ನ ಸಲ್ಲಿಸ್ತೇನೆ. ಅದೇ ರೀತಿ ನವೋದಯ ಪ್ರೌಢಶಾಲಾ ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು, ಅಧ್ಯಾಪಕರು, ಅದೇ ರೀತಿ ಇಲ್ಲಿಯ ನೆರೆಯ ಮಸೀದಿ ವಿಭಾಗದಲ್ಲಿ, ಶಾಲಾ ಕಾಲೇಜು ವಿಭಾಗದಲ್ಲೂ ಎಲ್ಲ ರೀತಿಯ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲ ಗಣ್ಯರಿಗೆ ಈ ಸಂದರ್ಭದಲ್ಲಿ ಒಂದೇ ವಾಕ್ಯದಲ್ಲಿ ಧನ್ಯವಾದ ಹೇಳುತ್ತಾ ನನ್ನ ಮಾತನ್ನ ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನವನ್ನ ಮಾಡುವಾಗ ಒಬ್ಬೊಬ್ಬರೇ ಬರಬೇಕು ಅನ್ನೋದು ಕೋರಿಕೆ. ಮುಂದಕ್ಕೆ ನಾವು ಸರ್ವರಿಗೂ ಕೂಡ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಇದೆ. ಕಾರ್ಯಕ್ರಮದಲ್ಲಿ ದಯಾನಿಧಿಯವರಿಗೆ ಸನ್ಮಾನ ಮಾಡಿದ ನಂತರ ಮತ್ತು ಉಪಸ್ಥಿತರಿರುವ ಸರ್ವರು ಕೂಡ ಮಧ್ಯಾಹ್ನದ ಭೋಜನವನ್ನ ಸವಿದು ನಂತರವೇ ತೆರಳಬೇಕು ಅನ್ನುವ ಕೋರಿಕೆ. ಸುಮಾರು 30ಕ್ಕಿಂತ ಅಧಿಕ ಸಂಘ ಮತ್ತು ವೈಯಕ್ತಿಕ ನೆಲೆಯಲ್ಲಿ ಸನ್ಮಾನ ಕಾರ್ಯಕ್ರಮ ಪ್ರಸ್ತುತ ಪಡ್ತಾ ಇದೆ. ದಯವಿಟ್ಟು ಸರ್ವರಲ್ಲಿ ಒಂದು ಮನವಿ, ಸಾವಕಾಶವಾಗಿ ಬಂದು ಸನ್ಮಾನವನ್ನ ನೆರವೇರಿಸಿ. ಕೆಲವರಿಗೆ ಫೋಟೋ ತೆಗೆಯಲಿಕ್ಕೆ ಅಡ್ಡನಿಲ್ಲದೆ ಸರಿಯಾಗಿ ನಮ್ಮ ಜೊತೆ ತಾಳ್ಮೆಯಿಂದ ಸಹಕಾರವನ್ನ ಕೊಡಿ. ಅದೇ ರೀತಿ ವಿಶ್ರಾಂತಿಯಲ್ಲಿರುವ ಸರ್ವರು ಕೂಡ ಮಧ್ಯಾಹ್ನದ ಭೋಜನವನ್ನ ಸವಿದು ನಂತರವೇ ತಾವು ತೆರಳಬೇಕು ಅನ್ನುವ ಕೋರಿಕೆ.
Stevia.
ದಯಾನಂದ ರೈ ಗೋರ್ಮಂಡ ಇವರ ಪ್ರೀತಿಯ ಶಿಷ್ಯರು ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳಾಗಿರುವ ರಾಧಾಕೃಷ್ಣ, ವಿಜಯ್, ಗಿರೀಶ್, ಪ್ರೇಮಲತಾ, ಮೀನಾಕ್ಷಿ, ಭವ್ಯ, ಉದಯ ಕುಮಾರ್, ಶೋಭಲತಾ, ರೇಷ್ಮಾ, ಮನೋಹರ್, ಅಬ್ದುಲ್ ಕರೀಂ, ಚಂದ್ರ, ಭರತ್, ಮಾಲತಿ ಮತ್ತು ಸುರೇಖ ಇವರನ್ನೊಳಗೊಂಡ ತಂಡದಿಂದ ಶಾರದೆ, ಸರಸ್ವತಿ ಮತ್ತು ಲಕ್ಷ್ಮಿಯ ಒಳಗೊಂಡಂತಹ ಚಿನ್ನದ ವಿಗ್ರಹ ಇರುವ ಒಂದು ಫೋಟೋವನ್ನ ಇದೀಗ ಹಸ್ತಾಂತರ ಮಾಡ್ತಾ ಇದ್ದಾರೆ. ದಯಾನಂದ ರೈ ಕೋರ್ಮಂಡ ಇವರ ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳ ತಂಡ. ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನ ಇಡೀ ತಂಡಕ್ಕೆ ಸಮರ್ಪಿಸುತ್ತಿದ್ದೇನೆ. ದಯವಿಟ್ಟು ತ್ವರಿತವಾಗಿ ಸನ್ಮಾನವನ್ನ ಮುಗಿಸಿಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡಬೇಕು ಎನ್ನುವ ಕೋರಿಕೆ. ಶುಭ ಹಾರೈಸುವವರು ಅತ್ಯಂತ ತ್ವರಿತವಾಗಿ ಶುಭ ಹಾರೈಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಉಪಸ್ಥಿತರಿರುವ ಸರ್ವರು ಮಧ್ಯಾಹ್ನದ ಊಟವನ್ನ ಸ್ವೀಕರಿಸಿದ ಬಳಿಕವೇ ಇಲ್ಲಿಂದ ತೆರಳಬೇಕು ಅನ್ನುವ ಕೋರಿಕೆ ನಾಗರಿಕ ಸನ್ಮಾನ ಸಮಿತಿ ಇವರದು.
ಅಣ್ಣ
ಲಗ್ಲ